ಪ್ರಗತಿಯ ಬೇರು ವಿಸ್ತಾರದ ಚಿಗುರು, ಕೂಡಿರಲು ಪ್ರಗತಿ ವೈಭವ ವಿಸ್ತಾರದ ಮೆರಗು. ಸಂತರ ನಾಡು ಕರಾವಳಿಯ ಬೀಡು, ಮುತ್ತಿನ ನಗರಿ ಮಲ್ಲಿಗೆಯ ಕಂಪಿನ ನಮ್ಮ ಹೆಮ್ಮೆಯ ಪುತ್ತೂರಿನ ಪ್ರಗತಿ ಸ್ಟಡಿ ಸೆಂಟರ್ ಹೃದಯ ಭಾಗದಲ್ಲಿ ನೆಲೆಸಿದ್ದು 17 ಸಂವತ್ಸರಗಳನ್ನು ದಾಟಿ 18ನೇ ಸಂವತ್ಸರಕ್ಕೆ ಹೆಜ್ಜೆ ಹಾಕುವ ಈ ಶುಭ ಸಂದರ್ಭದಲ್ಲಿ ಇಲ್ಲಿ ನೆರೆದಿರುವ ಎಲ್ಲ ಸಭಿಕರಿಗೂ, ಗಣ್ಯ ಅತಿಥಿಗಳಿಗೂ, ಶಿಕ್ಷಕ ವಿದ್ಯಾರ್ಥಿ ವೃಂದದವರಿಗೂ ಶುಭ ಮುಂಜಾನೆಯ ಶುಭೋದಯಗಳು. ಇದೀಗ ಈ ವೇದಿಕೆಗೆ ಇನ್ನಷ್ಟು ರಂಗು ನೀಡಲು ಅತಿಥಿಗಳ ಆಗಮನ ಅತ್ಯಮೂಲ್ಯ. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಶ್ರೀ ಅಶೋಕ್ ಕುಮಾರ್ ರೈ, ಮಾನ್ಯ ಶಾಸಕರು, ಪುತ್ತೂರು ವಿಧಾನಸಭಾ ಕ್ಷೇತ್ರ, ಶ್ರೀಯುತ ಗೋಕುಲ್ನಾಥ್ PV, ಸ್ಥಾಪಕ ಅಧ್ಯಕ್ಷರು, ಪ್ರಗತಿ ಎಜುಕೇಷನಲ್ ಫೌಂಡೇಶನ್, ಶ್ರೀಯುತ ನಾರಾಯಣ್ ರೈ ಕುಕ್ವಳ್ಳಿ, ಗೌರವ ಅತಿಥಿ, ಪ್ರಧಾನ ಸಂಪಾದಕರು, ಮಧು ಪ್ರಪಂಚ ಅಂಕಣಕಾರರು, ಪ್ರತಿಭಾರಂಗ ಸುದ್ದಿ ಬಿಡುಗಡೆ ಪುತ್ತೂರು, ಶ್ರೀ ಸೃಜನ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸುದ್ದಿ ಬಿಡುಗಡೆ ಪುತ್ತೂರು, ತೀರ್ಪುಗಾರರಾದ ಡಾಕ್ಟರ್ ವಿದೂಷಿ ಪವಿತ್ರಾ ರೂಪೇಶ್ ಕಲಾವಿದೆ, ಶ್ರೀ ತಾರನಾಥ್ ಸವಣೂರು ಮುಖ್ಯ ಶಿಕ್ಷಕ PM ಶ್ರೀ ಶಾಲೆ ವೀರಮಂಗಳ, ಶ್ರೀ ರಾವಿ ಪಾಂಬರು ಕಲಾವಿದ, ಶ್ರೀ ಜಗನ್ನಾಥ್ ಚಿತ್ರಕಲಾ ಅಧ್ಯಾಪಕರು, ಸರಕಾರಿ ಪದವಿ ಪೂರ್ವ ಕಾಲೇಜ್ ಕೊಂಬೆಟ್ಟು, ಶ್ರೀಯುತ ಹೇಮಲತಾ ಗೋಕುಲ್ನಾಥ್ ಪ್ರಾಂಶುಪಾಲರಾದ ಪ್ರಗತಿ ಸ್ಟಡಿ ಸೆಂಟರ್, ಶ್ರೀಮತಿ ಪ್ರಮಿಳಾ ಯಂಡಿ ಮುಖ್ಯೋಪಾಧ್ಯಾಯಿನಿ ಪ್ರಗತಿ ಸ್ಟಡಿ ಸೆಂಟರ್. ಈ ನಿಟ್ಟಿನಲ್ಲಿ ಇದೀಗ ಈ ವೇದಿಕೆಗೆ ಗಣ್ಯ ಅತಿಥಿಗಳನ್ನು ಕರೆತರಬೇಕಾಗಿ ಮುಖ್ಯೋಪಾಧ್ಯಾಯಿನಿಯಾದ ಶ್ರೀಮತಿ ಪ್ರಮಿಳಾ ಯಂಡಿ ಅವರು ಕಳಕಳಿಯಿಂದ ವಿನಂತಿಸುತ್ತಿದ್ದೇನೆ. ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಿ ಬಡವನಯ್ಯ, ಎನ್ನಯ ಕಾಲೆ ಕಂಬವಯ್ಯ, ಶಿರವೇ ಹೊನ್ನಿನ ಕಳಸವಯ್ಯ ಎಂದು ಬಸವಣ್ಣನವರು ತಮ್ಮ ಭಕ್ತಿಯನ್ನು ವ್ಯಕ್ತಪಡಿಸಿದರೆ, ನಾವು ಪ್ರಾರ್ಥನಾ ಗೀತೆಯನ್ನು ಹಾಡುವುದರ ಮೂಲಕ ನಮ್ಮ ಭಕ್ತಿಯನ್ನು ವ್ಯಕ್ತಪಡಿಸುತ್ತಿದ್ದೇವೆ. ಪ್ರಾರ್ಥನಾ ಗೀತೆಯನ್ನು ಹಾಡಲು ಇದೀಗ ನನ್ನ ಸಹೋದ್ಯೋಗಿ ಮಿತ್ರರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ನಾವೆಲ್ಲರೂ ಪ್ರಾರ್ಥನೆಗಾಗಿ ಎದ್ದು ನಿಲ್ಲೋಣ. महागणपतिं मनसा स्मरामि, महागणपतिं मनसा स्मरामि, महागणपतिं वसिष्ठवामदेवादिवन्दित महागणपतिं मनसा स्मरामि, महागणपतिं शान्तं महाकाव्यनाटकादिप्रियं, महाकाव्यनाटकादिप्रियं मूषिकवाहनमोदकाप्रियं, महाकाव्यनाटकादिप्रियं मूषिकवाहनमोदकाप्रियं, महागणपतिं मनसा स्मरामि, महागणपतिं मनसा स्मरामि, महागणपतिं ಸುಶ್ರಾವ್ಯ ಕಂಠದಿಂದ ಪ್ರಾರ್ಥನೆಗೈದ ನನ್ನ ಸಹೋದ್ಯೋಗಿ ಮಿತ್ರರಿಗೆ ಅನಂತ ಧನ್ಯವಾದಗಳು.
ನಿಸರ್ಗಕ್ಕೆ ಮಲೆನಾಡು ಚಂದ, ಮೈಸೂರಿಗೆ ಅರಮನೆ ಅಂದ, ಊಟಕ್ಕೆ ಮಂಗಳೂರು ಚಂದವಾದರೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಭಾಷಣವೇ ಅಂದ. ಈಗ ಪುಷ್ಪಾರ್ಪಣೆಯ ಮೂಲಕ ಎಲ್ಲರನ್ನೂ ಸ್ವಾಗತಿಸಲು ಬರುತ್ತಿದ್ದಾರೆ ಅರ್ಥಶಾಸ್ತ್ರ ಉಪನ್ಯಾಸಕರಾದ ಅಬ್ದುಲ್ ನಾಸಿರ್ ಅವರು. ಎಲೆಗಳು ನೂರಾರು, ಭಾವದ ಎಲೆಗಳು ನೂರಾರು, ಎಲೆಗಳ ಬಣ್ಣ ಒಂದೇ ಹಸಿರು. ಕಿಡಿಗಳು ನೂರಾರು, ಬೆಳಕಿನ ಕಿಡಿಗಳು ನೂರಾರು, ಬೆಳಕಿನ ಕಿಡಿಗೆ ಒಂದೇ ಹೆಸರು. ಪದಗಳು ನೂರಾರು, ಹೆಸರಿನ ಹದಗಳು ನೂರಾರು, ಪದಗಳ ಹಿಂದೆ ಒಂದೇ ಉಸಿರು. ಅಕ್ಕರೆಯಿಂದ ಒಟ್ಟಿಗೆ ಬಾಳೋಣ, ಭಾರತ ಮಾತೆಗೆ ಪ್ರೀತಿಯನ್ನು ತೋರೋಣ. ಈ ಭಾವೈಕ್ಯತೆಯ ನುಡಿಗಳೊಂದಿಗೆ ನಾನು ನನ್ನದು ಎಂಬ ಅಹಂಭಾವನೆಗೆ ನಾವು ನಮ್ಮವರು ಎನ್ನುವ ಸಾಮರಸ್ಯವನ್ನು ವಿಶ್ವ ಮಾನವತೆಯ ಹೃದಯದಲ್ಲಿ ಬೆಳಗಿ ಪ್ರೀತಿ, ಸ್ನೇಹ, ಸಹಾಯ, ಸಹನಗಳೇ ಬದುಕಿನ ನಿತ್ಯ ಸಂತಸ ತಾರೆಯ ಎಂಬ ಜೀವನ ಸಾರುವ ಅನುಕ್ಷಣ ಪೋಷಿಸುವ ಅನನ್ಯ ವಿದ್ಯಾ ದೇಗುಲ ನಮ್ಮ ಈ ಪ್ರಗತಿ ಸ್ಟಡಿ ಸೆಂಟರ್. ಈ ಅಪೂರ್ವ ಮುಂಜಾನೆಯಲ್ಲಿ ಪ್ರಗತಿ ವೈಭವ 2024 ತಾಲೂಕು ಮಟ್ಟದ ಹಿರಿಯರ ಪ್ರಾಥಮಿಕ, ಪ್ರೌಢಶಾಲಾ ಹಾಗೂ ಪದವಿ ಪೂರ್ವ ವಿಭಾಗಗಳ ಸಾಂಸ್ಕೃತಿಕ ಸ್ಪರ್ಧೆಗೆ ಆಗಮಿಸಿದ ಆದರಣೀಯ ಗಣ್ಯ ಅತಿಥಿಗಳಿಗೆ ಹಾಗೂ ಸರ್ವ ಸಭಿಕರಿಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಗತಿಯನ್ನು ಬಾನೆತ್ತರಕ್ಕೆ ಚಿಮ್ಮಿಸಲು, ಕಡಲುದ್ದಕ್ಕೂ ಕೊಂಡೊಯ್ಯಲು, ಆಕಾಶ ತಾರೆಯಂತೆ ಪ್ರಕಾಶಿಸಲು ಸದಾ ಮಿಡಿಯುವ, ಬೆನ್ನೆಲುಬಾಗಿರುವ, ಶಕ್ತಿ ರೂಪಕವಾಗಿರುವ ನಮ್ಮ ವಿದ್ಯಾಸಂಸ್ಥೆಯ ಸಂಚಾಲಕರಾಗಿರುವ ಶ್ರೀಯುತ ಗೋಕುಲ್ನಾಥ್ ಪಿ.ವಿ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ಗೌರವದ ಸಂಕೇತವಾದ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕುಮಾರಿ ಸುಮಿತ್ರಾ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು. ಅದೆಷ್ಟೋ ಸಹಸ್ರ ವಿದ್ಯಾರ್ಥಿಗಳಿಗೆ ವಿದ್ಯೆ ಎಂಬ ಹಸಿವನ್ನು ನೀಗಿಸಲು ವಿದ್ಯಾರ್ಜನವೆಂಬ ಊಟವನ್ನು ಬಡಿಸಿ ವಿದ್ಯಾರ್ಥಿಗಳ ಜೀವನಕ್ಕೆ ಆಶಾಕಿರಣವಾಗಿರುವಂತಹ ನಮ್ಮ ಪ್ರೀತಿಯ ಪ್ರಾಂಶುಪಾಲರಾದ ಶ್ರೀಮತಿ ಕೆ ಹೇಮಲತಾ ಗೋಕುಲ್ನಾಥ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ಭರವಸೆಯ ಸಂಕೇತವಾದ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕುಮಾರಿ ಅಕ್ಷತಾ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು. ವಿದ್ಯಾರ್ಥಿಗಳಿಗೆ ಸದಾ ಮಾರ್ಗದರ್ಶನ, ಶಿಸ್ತು, ಸ್ನೇಹ ಮತ್ತು ಪ್ರೀತಿ ಇವೆಲ್ಲವೂ ನೀಡುವ ಮೂಲಕ ವಿದ್ಯಾರ್ಥಿಗಳ ಬದುಕಿನ ಪಥ ಬದಲಾಯಿಸುವಲ್ಲಿ ಮಹತ್ತರ ಜವಾಬ್ದಾರಿಯನ್ನು ತನ್ನದಾಗಿಸಿಕೊಂಡಿರುವಂತಹ ನಮ್ಮ ಪ್ರೀತಿಯ ಮುಖ್ಯ ಶಿಕ್ಷಕಿಯಾಗಿರುವ ಶ್ರೀಮತಿ ಪ್ರಮೀಳಾ ಎಂಡಿ ಇವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇವರಿಗೆ ನಿಷ್ಠೆಯ ಸಂಕೇತವಾದ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕುಮಾರಿ ಕೀರ್ತಿಕಾ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ಗೌರವ ಅತಿಥಿಯಾದಂತಹ ನಮ್ಮ ಸಂಸ್ಥೆಗೆ ಸದಾ ಪ್ರೇರೇಪಿಸುವ, ಪ್ರೋತ್ಸಾಹಿಸುವ, ಹಿತ ಬಯಸುವ, ಸದಾ ಹಸನ್ಮುಖಿಯಾಗಿರುವ ಮತ್ತು ಮಧುಪ್ರಪಂಚ ಪತ್ರಿಕಾ ಪ್ರಧಾನ ಸಂಪಾದಕರಾಗಿರುವ ಶ್ರೀ ನಾರಾಯಣ ರೈ ಕೊಕ್ಕುವಲ್ಲಿ ಇವರಿಗೆ ಸಂಸ್ಥೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಓಡಲಿನ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇವರಿಗೆ ಕೃತಜ್ಞತೆಯ ಸಂಕೇತವಾದ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಶ್ರೀಮತಿ ಮಾಧವಿ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಇನ್ನೋರ್ವ ಅತಿಥಿ, ಇಂದಿನ ಕಾರ್ಯಕ್ರಮದ ತೀರ್ಪುಗಾರ್ತಿ, ಅತ್ಯುತ್ತಮ ಕಲಾವಿದೆ, ಹಾಡುಗಾರ್ತಿ, ಹೀಗೆ 10 ಹಲವು ಕಲಾತ್ಮಕ ಚಟುವಟಿಕೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವ ಶ್ರೀಮತಿ ಡಾಕ್ಟರ್ ವಿದೂಷಿ ಪವಿತ್ರಾ ರೂಪೇಶ್ ಇವರಿಗೆ ಸಂಸ್ಥೆಯ ಪರವಾಗಿ ಎಲ್ಲರ ಪರವಾಗಿ ಆದರಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ.
ಇವರಿಗೆ ಶಾಂತತೆಯ ಸಂಕೇತವಾದ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕುಮಾರಿ ಹರ್ಷಿತಾ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಇನ್ನೋರ್ವ ಅತಿಥಿ, ಇಂದಿನ ಕಾರ್ಯಕ್ರಮದ ತೀರ್ಪುಗಾರರು, ಉತ್ತಮ ಹವ್ಯಾಸಿ, ಸಂಗೀತಗಾರ, ನಾಟ್ಯಗಾರ, ಹಲವು ಸನ್ಮಾನ ಪ್ರಶಸ್ತಿಗಳ ವಿಜೇತ, ಬಹುಮುಖ ಪ್ರತಿಭೆಯಾದಂತಹ ರವಿ ಪಾಂಬಾರು ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇವರಿಗೆ ಶುದ್ಧತೆಯ ಸಂಕೇತವಾದ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕುಮಾರಿ ಸುಪ್ರಿಯಾ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಮತ್ತೋರ್ವ ಅತಿಥಿ, ಇಂದಿನ ಕಾರ್ಯಕ್ರಮದ ತೀರ್ಪುಗಾರರು, ವೃತ್ತಿಯಲ್ಲಿ ಅಧ್ಯಾಪಕರಾಗಿಯೂ ಪ್ರವೃತ್ತಿಯಲ್ಲಿ ಶ್ರವಣರಂಗ ಯಕ್ಷಗಾನ ತಂಡ ಇದರ ರೂವಾರಿಯೂ ಆಗಿದ್ದು, ಕಲಾ ಚಟುವಟಿಕೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಹಲವು ಪ್ರಶಸ್ತಿ ವಿಜೇತರಾಗಿರುವ ತಾರನಾಥ ಸವಣೂರು ಇವರಿಗೆ ಸಂಸ್ಥೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಆದರಣೀಯ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇವರಿಗೆ ನಮ್ರತೆಯ ಸಂಕೇತವಾದ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ನಮ್ಮ ಸಂಸ್ಥೆಯ ವಿದ್ಯಾರ್ಥಿ ನಾಯಕ ರವಿ ಗಣೇಶ್ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಇನ್ನೋರ್ವ ಅತಿಥಿಯಾದಂಥ ಪುತ್ತೂರು ಸುದ್ದಿ ಬಿಡುಗಡೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯೂ ಆಗಿರುವ ಶ್ರೀಯುತ ಸೃಜನ್ ಇವರಿಗೆ ಸಂಸ್ಥೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಆದರಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇವರಿಗೆ ಕ್ಷಮಾಶೀಲತೆಯ ಸಂಕೇತವಾದ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಶ್ರೀಮತಿ ಸೌಮ್ಯ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಇನ್ನೋರ್ವ ಅತಿಥಿ, ಇಂದಿನ ಕಾರ್ಯಕ್ರಮದ ತೀರ್ಪುಗಾರರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊಂಬೆಟ್ಟು ಇಲ್ಲಿನ ಚಿತ್ರಕಲಾ ಶಿಕ್ಷಕರಾಗಿದ್ದು ಮತ್ತು ಸರ್ಕಾರಿ ನೌಕರರ ಸಂಘ ಪುತ್ತೂರು ಘಟಕ ಇಲ್ಲಿನ ನಿರ್ದೇಶಕರಾಗಿದ್ದು, ಜೆಸಿಐ ಮತ್ತು ರೋಟರಿ ಸಂಸ್ಥೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವ ಶ್ರೀಯುತ ಜಗನ್ನಾಥ್ ಅರಿಯಡ್ಕ ಇವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ಸ್ವಾವಲಂಬನೆಯ ಸಂಕೇತವಾದ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಶ್ರೀಮತಿ ಶ್ರುತಿ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ಆಕರ್ಷಣೆಯ ಕೇಂದ್ರ ಬಿಂದುಗಳಾಗಿರುವ ವಿವಿಧ ಶಾಲಾ ಕಾಲೇಜುಗಳ ಸ್ಪರ್ಧಾರ್ಥಿಗಳು ಹಾಗೂ ಶಿಕ್ಷಕ ವೃಂದದವರಿಗೂ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇಲ್ಲಿ ನೆರೆದಿರುವ ಎಲ್ಲಾ ಪೋಷಕರಿಗೂ ಪ್ರಗತಿ ವೈಭವ 2024 ಪರವಾಗಿ ಸಂಸ್ಥೆಯ ಪರವಾಗಿ ಒಡಲಿನ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮಕ್ಕೆ ಒಗ್ಗೂಡಿದ ನಮ್ಮ ಸಂಸ್ಥೆಯ ಪ್ರೀತಿಯ ಶಿಕ್ಷಕ ಶಿಕ್ಷಕೇತರ ಹಾಗೂ ವಿದ್ಯಾರ್ಥಿ ವೃಂದಗಳಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇಂದಿನ ಈ ಪೂರ್ಣ ಕಾರ್ಯಕ್ರಮದ ಸುಂದರವಾದ ಕ್ಷಣಗಳನ್ನು ಸೆರೆ ಹಿಡಿಯುವ ಮೂಲಕ ತೆರೆಯಲ್ಲಿ ಅಚ್ಚುಕಟ್ಟಾಗಿ ಪ್ರಸ್ತುತಪಡಿಸಲಿರುವ ಛಾಯಾಗ್ರಹಗಳಿಗೂ ಮೀಡಿಯಾ ಮಂದಿಗಳಿಗೂ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಈ ಔಪಚಾರಿಕ ಸ್ವಾಗತ ಕಾರ್ಯಕ್ರಮವನ್ನು ಈ ಕೆಳಗಿನ ನುಡಿ ಚಿಂತನೆಯೊಂದಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ಕೂಡಿ ಓದಿ ಕೂಡಾಡು ಕೂಡಿ ಅರಿಯೋಣ ಕೂಡಿ ಕೂಡಿ, ಕೂಡಿ ತಿಂದು ಕೂಡುಂಡು ಕುಡಿದು ದುಡಿಯೋಣ ಕೂಡಿ ಕೂಡಿ, ಕೂಡಿ ನಡೆದು ಒಡಗೂಡಿ ಪಡೆದು ನುಡಿ ಹೇಳಿ ಕೇಳಿ ಕೂಡಿ, ಕೂಡಿ ಬೆಳೆದು ಬೆಳಗೋಣ ದೇವರಳು ಕೂಡಿ ಕೂಡಿ. ಧನ್ಯವಾದಗಳು. ಎಲ್ಲ ಗಣ್ಯರನ್ನು ತುಂಬು ಹೃದಯದಿಂದ ಸ್ವಾಗತಿಸಿದ ತಮಗೂ ಸ್ವಾಗತವನ್ನು ಕೋರುತ್ತಿದ್ದೇನೆ. ದೀಪ ಎಂದರೆ ಜ್ಞಾನ. ಆ ಜ್ಞಾನ ನಮ್ಮಲ್ಲಿ, ನಮ್ಮ ಜೀವನದಲ್ಲಿ ಇರುವ ಅಜ್ಞಾನ ಮತ್ತು ಅಂಧಕಾರ ಎಂಬುವ ಕತ್ತಲೆಯನ್ನು ದೂರ ಮಾಡಿ ಜ್ಞಾನ ಅನ್ನುವಂಥ ಜ್ಯೋತಿ ನಮ್ಮಲ್ಲಿ ಬೆಳಗಲಿ ಎನ್ನುವ ಭಾವನೆಯಿಂದ ದೀಪವನ್ನು ನಾವು ಹಚ್ಚೋಣ. ಮುಗ್ಧ ಮನಸ್ಸಿನ ಹೂಗಳು, ತುಂಟತನದ ಕಂಗಳು, ಕನಸು ಹೊತ್ತಿದ ಮಕ್ಕಳು, ಮನುಷ್ಯ ಲೋಕದ ಮಂದಾರಗಳು.
ಶ್ರೀ ಅಶೋಕ್ ಕುಮಾರ್ ಅವರ ಅನುಪಸ್ಥಿತಿಯಲ್ಲಿ ಇಂದಿನ ದೀಪ ಪ್ರಜ್ವಲನೆಯ ಪ್ರಗತಿ ವೈಭವ ಸ್ಪರ್ಧೆಗೆ ಆಗಮಿಸಿರುವಂಥ ನಮ್ಮ ಮುಗ್ಧ ಪುಟಾಣಿ ಮಕ್ಕಳು ಹಾಗೂ ಸಂಸ್ಥೆಯ ಸಂಚಾಲಕರಾದ ಶ್ರೀಯುತ ಗೋಕುಲ್ನಾಥ್ PV ಇವರು ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೂ ಅಶೋಕ್ ಕುಮಾರ್ ರೈ ಅವರು ನಮ್ಮ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸುತ್ತಾರೆ. ಜ್ಯೋತಿಯನ್ನು ಬೆಳಗಿಸಿ ಕಾರ್ಯಕ್ರಮಕ್ಕೆ ಮುನ್ನುಡಿಯನ್ನು ಬರೆದ ಎಲ್ಲ ಗಣ್ಯರು ಹಾಗೂ ಪುಟಾಣಿ ಮಕ್ಕಳಿಗೂ ಧನ್ಯವಾದಗಳು. ಈಗ ಶ್ರೀ ತಾರನಾಟು ಸವನೂರು ಮುಖ್ಯ ಶಿಕ್ಷಕ PM ಶ್ರೀಶಾಲೆ ವೀರಮಂಗಳ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಗುರುಭ್ಯೋ ನಮಃ. ಪ್ರಗತಿ ವೈಭವ 2024 ಈ ಸುಂದರ ವೇದಿಕೆಯಲ್ಲಿ ಇದೀಗ ವಿದ್ಯುಕ್ತವಾಗಿ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದೇವೆ. ಆ ಚಾಲನೆ ನೀಡಿದಂಥ ವಿದ್ಯಾರ್ಥಿಗಳೇ, ಈ ಪ್ರಗತಿ ವಿದ್ಯಾಸಂಸ್ಥೆಗಳ ಸಂಚಾಲಕರು ಬಹಳಷ್ಟು ಹಿಂದಿನ ಸ್ನೇಹಿತರು ಶ್ರೀ ಗೋಕುಲ್ನಾಥ್ ಸರ್ ಅವರೇ, ಹಾಗೆ ಪ್ರಾಂಶುಪಾಲರಾದ ಶ್ರೀಮತಿ ಹೇಮಲತಾ ಗೋಕುಲ್ನಾಥ್ ಅವರೇ, ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಪ್ರಮೀಳಾ ಅವರೇ, ಮಾರ್ಗದರ್ಶಕರು ಹಿರಿಯರಾದಂಥ ಶ್ರೀ ನಾರಾಯಣ ರೈ ಕುಕ್ಕೋಳಿ ಅವರೇ, ನಮ್ಮ ಸುದ್ದಿ ಬಿಡುಗಡೆಯ ಸಂಪಾದಕರಾದ ಸೃಜನ್ ಅವರೇ, ಹಾಗೂ ನನ್ನ ಒಟ್ಟಿಗೆ ಇವತ್ತು ತೀರ್ಪುಗಾರರಾಗಿ ಆಗಮಿಸಿದಂಥ ಸಂಗೀತ ವಿದುಷಿ ಡಾಕ್ಟರ್ ವಿದುಷಿ ಪವಿತ್ರ ರೂಪೇಶ್ ಅವರೇ, ಜಗನ್ನಾಥ್ ಅವರೇ, ಹಾಗೂ ಪಾಂಬಾರು ಕಲಾವಿದರೇ, ಎಲ್ಲ ವಿದ್ಯಾರ್ಥಿಗಳೇ, ಅಯಾಚಿತವಾಗಿ ಸಿಕ್ಕಿದಂಥ ಸಂದರ್ಭ. ತೀರ್ಪುಗಾರರಾಗಿ ಬಂದವರು ನಾವು ಅಲ್ಲಿ ಕೂತ್ಕೊಂಡು ತೀರ್ಪು ಕೊಟ್ಟು ಹೋಗ್ತೇವೆ. ಆದರೆ ಅತ್ಯಂತ ಗೌರವಯುತವಾಗಿ ವೇದಿಕೆ ಕರೆದು ದೀಪ ಬೆಳಗಿಸುವ ಕಾರ್ಯಕ್ರಮದಲ್ಲಿ ಜೋಡಿಸಿಕೊಂಡದ್ದು ನನ್ನ 30 ವರ್ಷಗಳ ಕಾಲದಲ್ಲಿ ಇದು ಪ್ರಥಮ. ಯಾಕಂದರೆ ತೀರ್ಪುಗಾರರು ನಾವು ಬರ್ತೇವೆ, ನಾವು ಹೋಗ್ತೇವೆ, ಅಷ್ಟೇ ಕೆಲಸ ಮಾಡ್ತೇವೆ. ನನಗೆ ಬೆಳಗ್ಗೆ ಬರುವಾಗ ಒಬ್ಬರು ಹೇಳಿದರು, ಅತ್ಯಂತ ಹೆಚ್ಚು ಗೌರವ ಕೊಡುವವರು ಗೋಕುಲ್ನಾಥ್ ಸರ್ ಅವರು ಅಂತ, ಬಂದವರನ್ನು ಹೆಚ್ಚು ಪ್ರೀತಿಸುವವರು ಗೋಕುಲ್ನಾಥ್ ಸರ್ ಅಂತ. ಮಕ್ಕಳಿಗೆ ಅದು ಅನುಭವ ಆಗಿದ್ದರೆ ಅದನ್ನು ನೀವು ಅನುಭವಿಸ್ಬೋದು ಚಪ್ಪಾಳೆ ಮೂಲಕ. ನಮಗೆಲ್ರಿಗೂ ಗೌರವ ಕೊಡುವವರು ಗೋಕುಲ್ನಾಥ್ ಸರ್ ಅಂತ.
ಸೊ ನಾನು ತುಂಬ ವರ್ಷದಿಂದ ನೋಡಿದ್ದೇನೆ. ಒಂದು ಮಾತಿದೆ, ತರಣಿ ದರ್ಶನಕ್ಕಿಂತ ಕಿರಣಾನುಭವ ಸುಲಭ, ಪರಮಶಾಸ್ತ್ರಕ್ಕಿಂತ ಸರಿಯುದಾಹರಣೆ, ಪರಮಶಾಸ್ತ್ರವನ್ನು ಅರಿತವನ ಅರಸುವುದೆಲ್ಲಿ, ದೊರೆತಂದು ನಿ ಧನ್ಯ ಮಂಕುತಿಮ್ಮ ಅಂತ. ತರಣಿ ಅಂದರೆ ಸೂರ್ಯ, ಸೂರ್ಯನ ದರ್ಶನ ನಮಗೆ ಪಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದರೆ ಪರಮಶಾಸ್ತ್ರಕ್ಕಿಂತ ಒಂದು ಸರಿಯಾದ ಒಂದು ಉದಾಹರಣೆ, ಪರಮಶಾಸ್ತ್ರವನ್ನು ಅರಿತವ ನಮಗೆ ಸಿಗುವುದಿಲ್ಲ. ಆದರೆ ಒಂದು ಉದಾಹರಣೆಗಳು ಸಾಕಾಗ್ತವೆ. ತರಣಿ ದರ್ಶನದ ಕಿರಣಾನುಭವ ಸುಲಭ, ಅದರ ಕಿರಣ ಹೇಗೆ ಇದನ್ನು ಪ್ರಖರವಾದಂತಹ ಕಿರಣವನ್ನು ನಮಗೆ ಅನುಭವಿಸಲಿಕ್ಕೆ ಸಾಧ್ಯವಾಗ್ತದೆ. ಪರಮಶಾಸ್ತ್ರವನ್ನು ಓದುವುದಕ್ಕಿಂತ ಒಂದು ಉದಾಹರಣೆ ಸಾಕಾಗ್ತದೆ ಮೂರ್ತವಾದ ಕಲ್ಪನೆಯನ್ನು ಅಥವಾ ಅಮೂರ್ತವಾದ ಕಲ್ಪನೆಯನ್ನು ನಮಗೆ ಮೂರ್ತೀಕರಿಸಿಕೊಳ್ಳಲಿಕ್ಕೋಸ್ಕರ, ಅಥವಾ ಅತ್ಯಂತ ಸಂಕೀರ್ಣವಾದ ಸಂಗತಿಗಳನ್ನು ಸರಳವಾದಂತಹ ಉದಾಹರಣೆಯ ಮೂಲಕ ಸಂಕೀರ್ಣವಾದ ಸಂಗತಿಯನ್ನು ತಿಳಿಯಲಿಕ್ಕೆ ಒಂದು ಉದಾಹರಣೆ ಸಾಕಾಗ್ತದೆ. ಹಾಗಾದರೆ ಈ ಪರಮಶಾಸ್ತ್ರವನ್ನು ಓದಿದವನು ಸಿಗುವುದಿಲ್ಲ, ಆದರೆ ಒಂದು ಉದಾಹರಣೆ ಸಿಗ್ತಾರೆ. ಒಂದು ಎಲ್ಲರೂ ಎದುರು ಬೆಂಚು ಕುಳಿತುಕೊಂಡ ಮಕ್ಕಳನ್ನೇ ಬೆನ್ನು ತಟ್ಟುವಂತಹ ಈ ಕಾಲಘಟ್ಟದಲ್ಲಿ ತಮ್ಮ ಜೀವನವೇ ಹೋಯಿತು, ನಮ್ಮ ಜೀವನವೇ ಇನ್ನು ಮುಗಿದೋಯಿತು ಎನ್ನುವ ಕಾಲಘಟ್ಟದಲ್ಲಿ ನಿಂತಿರುವಂತಹ ವಿದ್ಯಾರ್ಥಿಗಳನ್ನ ನೀನು ಕೂಡ ಮುಖ್ಯವಾಹಿನಿಗೆ ಬರಲಿಕ್ಕೆ ಸಾಧ್ಯ ಎನ್ನುವುದು ಗುರುತಿಸಿಕೊಟ್ಟವರು ಗೋಕುಲನಾಥ್ ಸರ್ ಅವರು. ಸೊ ನಾವು ಹಿಂದಿನ ಒಂದು ಇದರಲ್ಲಿದೆ ಪಿಕ್ಚರಲ್ಲಿ ಹಿಂದಿನ ಬೆಂಚಿನ ಹುಡುಗರು ಅಂತ. ಅದರ ಅರ್ಥ ಏನು ಅಂತ ಹೇಳಿದರೆ, ಇವತ್ತು ಯಾವುದೇ ಸಂಸ್ಥೆಗಳಲ್ಲಾಗಲಿ ಎದುರು ಬೆಂಚಿದ್ದವ್ರನ್ನೆಂದರೆ ತುಂಬ ಕಲಿಕೆಯಲ್ಲಿ ಹುಷಾರಿದ್ದವರನ್ನು ಬೆನ್ನು ತಟ್ಟುವಂಥ ಪ್ರೋತ್ಸಾಹಿಸುವ ಕೆಲಸ. ಆದರೆ ತನ್ನ ಜೀವನದಲ್ಲಿ ಆ ಒಂದು ಸಮಯದಲ್ಲಿ ಏನು ನಿರ್ಧಾರ ಮಾಡಬೇಕೆನ್ನುವುದು ಆಗದಂತಹ ಸಂದರ್ಭದಲ್ಲಿ ಜೀವನ ನಡೆಸಲಿಕ್ಕೆ ಖಂಡಿತವಾಗಿ ದಾರಿ ತೋರಿಸಲಿಕ್ಕಾಗಿ ವಿದ್ಯಾಭ್ಯಾಸವನ್ನು ಮುಂದುವರಿಸಿಕೋಸುವ ಒಂದು ಸೇತುವೆಯಾಗಿ ಈ ಪ್ರಗತಿ ವಿದ್ಯಾಸಂಸ್ಥೆ ಇದೆ ಎಂದು ನಾನು ಭಾವಿಸ್ತೇನೆ. ಯಾಕಂತ ಹೇಳಿದರೆ ನಾನು ಯಾವತ್ತೂ ಹೇಳುವುದು ಹೀಗೆ, ತರಗತಿ ಕೋಣೆಯೊಳಗಿನ ಸಂಗತಿಗಳು ಅದು ಬೇರೆಯೇ ಆಗಿರ್ತವೆ, ಆದರೆ ಹೊರ ಪ್ರಪಂಚಕ್ಕೆ ಸೇತುವೆ ಆಗುವ ಶಿಕ್ಷಣ ಯಾವಾಗ ಆಗುವುದಿಲ್ಲವೋ ಆ ಶಿಕ್ಷಣ ವ್ಯರ್ಥ ಆಗ್ತದೆ ಅಂತ ಹೇಳಿ ಪ್ರಗತಿ ವಿದ್ಯಾಸಂಸ್ಥೆಯು ತರಗತಿ ಕೋಣೆಯೊಳಗಿನ ಸಂಗತಿಗಳನ್ನು ಸಮಾಜಕ್ಕೆ ಅದು ಸೇತುವೆಯಾಗಿ ಮಾಡಿದೆ. ಮಕ್ಕಳು ಎಷ್ಟೋ ಸೇತುವೆಯನ್ನು ದಾಟಿ ಹೋಗಿದ್ದಾರೆ, ಎಷ್ಟೆಷ್ಟೋ ಹುಷಾರನ ಆಗಿ ಉದ್ಯೋಗವನ್ನು ಪಡೆದುಕೊಂಡವರಿದ್ದಾರೆ, ಸರ್ಕಾರಿ ಉದ್ಯೋಗ ಪಡೆದುಕೊಂಡವರಿದ್ದಾರೆ, ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡುವವರಿದ್ದಾರೆ. ಏನಿಲ್ಲದರೂ ಕೂಡ ತಲೆ ಎತ್ತಿ ನಡೆಯುವಂತಹ ಸಮಾಜದಲ್ಲಿ ಅವರು ಕೂಡ ಜೀವನವನ್ನು ಸಾಗಿಸಿದವರಿದ್ದಾರೆ. ಇಂತಹ ಒಂದು ಸಂಸ್ಥೆ ಅಂತ ಹೇಳಿದರೆ ಪ್ರಗತಿ ಈ ಒಂದು ಸ್ಟಡಿ ಸೆಂಟರ್. ಹಿಂದೆ ಕೂಡ ನಾನು ಇಲ್ಲಿಗೆ ಬಂದಿದ್ದೇನೆ. ಹಾಗಾಗಿ ಇವತ್ತು ವಿಶೇಷವಾಗಿ ಸ್ಪರ್ಧೆಗಳನ್ನು ಏರ್ಪಡಿಸುವ ಮೂಲಕವಾಗಿ ನಮ್ಮೊಳಗಿನ ಸೃಜನಶೀಲತೆಯನ್ನು ಹೊರಗಡಲಿಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಸ್ವಾಮಿ ವಿವೇಕಾನಂದರು ಅದನ್ನೇ ಹೇಳುವುದು, ಮಗುವಿನ ಮನಸ್ಸು ಆತ್ಮ ದೇಹಗಳಲ್ಲಿ ಅತ್ಯುತ್ತಮವಾದನ್ನು ಸರ್ವತೋಮುಖವಾಗಿ ಎಳಿಬೇಕಾದರೆ ಒಂದು ವೇದಿಕೆ ನಿರ್ಮಿಸಬೇಕಾಗ್ತದೆ. ಮಗುವಿಗೆ ಸೂಕ್ತವಾದಂತಹ ಅವಕಾಶಗಳನ್ನು ಯಾವಾಗ ಕಲ್ಪಿಸಿಕೊಡ್ತಾವೋ ಆಗ ಶಿಕ್ಷಣ ಹೊರಗೆ ಬರ್ತದೆ, ಅದು ಶಿಕ್ಷಣ ಅಂತ ಹೇಳ್ತಾರೆ. ಹಾಗಾಗಿ ಸ್ವಾಮಿ ವಿವೇಕಾನಂದರ ಏನು ಧ್ಯೇಯಧೋರಣೆಗಳಿವೆಯೋ ಅವನ್ನು ಕೂಡ ಅಳವಡಿಸಿಕೊಂಡು ಗಾಂಧೀಜಿಯವರ ಕನಸಿನ ಒಂದು ಮಗುವಿನ ದೇಹ ಮತ್ತು ಆತ್ಮ ಮನಸ್ಸುಗಳಲ್ಲಿ ಉತ್ತಮವಾದನ್ನು ಸರ್ವತೋಮುಖವಾಗಿ ಎಳೆಯುವುದು ಶಿಕ್ಷಣ ಅಂತ ಗಾಂಧೀಜಿಯವರೇನು ಹೇಳಿದಾರೆಯೋ ಆ ಒಂದು ಪ್ರತಿಭೆಗೆ ಒಂದು ಅವಕಾಶವನ್ನು ಕೊಡುವುದರ ಮೂಲಕವಾಗಿ ಇವತ್ತು ದೇಶಭಕ್ತಿ ಗೀತೆ ಇರಬಹುದು, ಜಾನಪದ ನೃತ್ಯಗಳು, ಮೌಲ್ಯಾಧಾರಿತ ದೇಶಭಕ್ತಿಯ ನೃತ್ಯ ರೂಪಕ ಈ ರೀತಿಯಾದಂತಹ ಸ್ಪರ್ಧೆಗಳನ್ನು ಇಡುವುದರ ಮೂಲಕವಾಗಿ ಪ್ರಗತಿ ಸ್ಟಡಿ ಸೆಂಟರ್ ಕೂಡ ತಾನು ಕೂಡ ಎಲ್ಲರೊಟ್ಟಿಗೂ ಒಂದು ಬದುಕಬೇಕು, ಎಲ್ಲ ಸಂಸ್ಥೆಗಳು ಜೊತೆಯಾಗಿ ಈ ಸಂಸ್ಥೆ ಕೂಡ ಇದೆ ಎನ್ನುವುದನ್ನು ತೋರಿಸಿಕೊಟ್ಟು ಎಲ್ಲ ಮಕ್ಕಳಿಗೆ ಅವಕಾಶ ಕಲ್ಪಿಸಿಕೊಡುವುದರ ಮೂಲಕವಾಗಿ ಈ ಸಂಸ್ಥೆ ಬೆಳೆಯುತ್ತದೆ. ಪುತ್ತೂರು ಮಹಾಲಿಂಗೇಶ್ವರ ದೇವರು, ನಾವು ನಂಬಿದಂತಹ ದೇವರು, ಈ ಪ್ರಗತಿ ಸ್ಟಡಿ ಸೆಂಟರ್ನ ಏನು ಕನಸುಗಳಿವೆಯೋ ಅವನ್ನು ಸಾಕಾರಗೊಳ್ಳಲಿಕ್ಕೆ ಅವರಿಗೆ ಸಹಾಯವಾಗಲಿ. ಅವರ ಆ ಧನಾತ್ಮಕ ಚಿಂತನೆಗಳು ಏನಿವೆಯೋ ಅವು ಇನ್ನಷ್ಟು ಮಕ್ಕಳಿಗೆ ಪೂರಕವಾಗಲಿ ಎಂದು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಅವಕಾಶಕ್ಕಾಗಿ ನಾನು ವಂದಿಸ್ತೇನೆ. ನಾನು ಬಹಳಷ್ಟು ಭಾಗ್ಯವಂತ ಭಾವಿಸ್ತೇನೆ. ಯಾಕಂತ ಹೇಳಿದರೆ ಪ್ರಥಮವಾಗಿ ನನಗೆ ಒಂದು ಮಾತನ್ನು ಕೊಟ್ಟಿದ್ದಾರೆ. ಇದನ್ನು ನಾನು ಅನಿಸಿಕೊಳ್ಳೋದು, ನನ್ನ 30 ವರ್ಷ ಆಯಿತು ನಾನು ಶಿಕ್ಷಕನಾಗಿ, ಇವತ್ತು ನಾನು ಮುಖ್ಯ ಗುರುವಾಗಿ ಸೇವೆ ಸಲ್ಲಿಸಾದರೂ ಕೂಡ ಈ ರೀತಿಯಾದಂಥ ಒಂದು ಗೌರವವನ್ನು ಕೊಡುವುದರ ಮೂಲಕವಾಗಿ ನಾನು ಕೂಡ ನಮ್ಮ ಹೃದಯ ಕಮಲದಲ್ಲಿ ಅವರು ನೆರೆದಿದ್ದಾರೆ. ಅವರಿಗೂ ಅವರ ಶ್ರೀಮತಿಯವರಿಗೂ ಅವರ ಎಲ್ಲ ಶಿಕ್ಷಕ ಬಂಧುಗಳಿಗೂ ಮತ್ತು ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೂ ಶುಭವನ್ನು ಹಾರೈಸ್ತಾ ಇವತ್ತು ನಾವು ಸ್ಪರ್ಧೆಗಳಲ್ಲಿ ನಾವು ಭಾಗವಹಿಸುವುದು ಅತ್ಯಂತ ಪ್ರಮುಖವಾಗ್ತದೆ. ಇದು ಎಲ್ಲರಿಗೂ ಅವಕಾಶ ಸಿಗುವುದಿಲ್ಲ ಎನ್ನುವುದನ್ನು ಮಾತ್ರ ನೀವು ಭಾವಿಸಬೇಕು. ನಿಮ್ಮ ಸಂಸ್ಥೆಗಳಲ್ಲಿ 500, 600, 800, 1000, 2000 ಮಕ್ಕಳು ಇರಬಹುದು. ಅಲ್ಲಿ ಬಂದಿರಬಹುದು ಒಂದು 20-30 ಮಕ್ಕಳು ಬಂದಿರಬಹುದು. ಇಲ್ಲಿ ಬಂದಿರುವುದೇ ಅತ್ಯಂತ ಶ್ರೇಷ್ಠ ಅಂತ ಭಾವಿಸಿಕೊಂಡಾಗ ಸ್ಪರ್ಧೆಗಳಲ್ಲಿ ವಿಜೇತರಾಗುವುದು ಅದು ಗೌರವವಾಗ್ತದೆ ಅಂತ ಭಾವಿಸ್ತಾ ಎಲ್ಲರಿಗೂ ಮತ್ತೊಮ್ಮೆ ಶುಭವಾಗಲಿ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ವಂದನೆಗಳು. ಧನ್ಯವಾದಗಳು ಸರ್. ಈಗ ಶ್ರೀ ಸೃಜನ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸುದ್ದಿ ಬಿಡುಗಡೆ ಪುತ್ತೂರು ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ವಿನಂತಿ.
ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಎದುರಿರುವ ಪುಟಾಣಿಗಳೇ, ಸರ್ ನಮ್ಮನ್ನು ಮನೆಗೆ ಕರೀಲಿಕ್ಕೆ ಬಂದಾಗ ಪ್ರಗತಿಯ ಕಾರ್ಯಕ್ರಮ ಅಂತ ಹೇಳಿದರೆ ಒಂದು ನಮ್ಮ ಮನೆಯ ಕಾರ್ಯಕ್ರಮದಾಗೆ ಒಂದು ನನ್ನ ತಂದೆ ಇರ್ತಾರೆ, ಇಲ್ಲ ನಾನಿರ್ತೇನೆ, ಇಲ್ಲ ತಂಗಿ ಇರ್ತಾರೆ. ಫಸ್ಟಿಗೆ ಅವರು ಯಾವಾಗಲೂ ತಂದೆಯನ್ನು ಕರೀತಾರೆ, ಅವರು ಬ್ಯುಸಿ ಇದ್ದರೆ ನನ್ನನ್ನು ಕರೀತಾರೆ ಅಥವಾ ತಂಗಿಯನ್ನು ಕರೀತಾರೆ. ಹೀಗೆ ಕಾರ್ಯಕ್ರಮಕ್ಕೆ ಬರುವಾಗಲೇ ನಾನು ಫಸ್ಟಿಗೆ ಅವ್ರಿಗೆ ಹೇಳಿದೆ, ಸರ್ ನಾನು ಮಾತಾಡೋದಿಲ್ಲ, ಬಂದೊಂದು ಗಳಿಗೆ ಹೋಗ್ತೇನೆ ಅಂತ. ಅದ್ರ ನನಗೆ ಗೊತ್ತಿತ್ತು, ಒಂದು ಮಡೆಯಲ್ಲಿ ಆದರೂ ಒಮ್ಮೆ ಅವರು ಬಿಡುವುದಿಲ್ಲ ಅಂತೇಳಿ. ಅವರೊಂದು ನಮ್ಮನ್ನು ಬಾಂಧವ್ಯ ಆ ರೀತಿ ಇರೋದ್ರಿಂದ ನಮಗೆ ಕೂಡ ಅವರು ಒಂದು ಹಲವು ವರ್ಷಗಳ ಸಂಬಂಧ ಹಾಗೆ ಬೆಳೆದು ಬಂದಿದೆ. ಪ್ರಗತಿಯವರು ಏನೇ ಕಾರ್ಯಕ್ರಮ ಮಾಡಿದರೂ ಅದರಲ್ಲಿ ಒಂದು ಒಳ್ಳೆ ಥಾಟ್ಫುಲ್ ಆಗಿ ಅದನ್ನು ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡ್ತಾರೆ. ನಾನು ಬಂದಾಗಿಂದ ನೋಡ್ತಾರೆ, ಅವ್ರ ಮಕ್ಕಳಲ್ಲಿ ಯಾವಾಗಲೂ ಅವರ ಶಾಲೆಗೆ ಹೋದರೆ ತುಂಬ ರೆಸ್ಪೆಕ್ಟ್ಫುಲ್, ಮಕ್ಕಳು ಬಂದ ಕೂಡಲೇ ನಮ್ಮನ್ನು ಮಾತಾಡುವಂಥ ಕರ್ಕೊಂಡು ಹೋಗುವಂಥ ರೀತಿ ಇರ್ಬೋದು, ಎಲ್ಲ ನೋಡುವಾಗಲೂ ನಮಗೆ ಒಂದು ಪ್ರಗತಿಯ ಒಂದು ಮಕ್ಕಳಲ್ಲಿ ಬಂದಂಥ ಒಂದು ಅಚ್ಚುಕಟ್ಟಿನ ಡಿಸಿಪ್ಲಿನ್ ನೋಡುವಾಗ ಅಲ್ಲಿ ಒಂದು ಸಂಸ್ಥೆ ಹೇಗಿದೆ, ಅವರು ವ್ಯಕ್ತಿ ಹೇಗೆ ಅಂತೇಳಿ ಅದರಿಂದನೇ ನಮಗೆ ಅಳಿಲಿಕ್ಕೆ ಆಗ್ತದೆ. ಅದೇ ರೀತಿಯಲ್ಲಿ ಇವತ್ತೊಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಪ್ರಗತಿಯ ಈ ಕಾರ್ಯಕ್ರಮದಲ್ಲಿ ಯಶಸ್ವಿ ಕಾರ್ಯಕ್ರಮ ಆಗಲಿ, ಈ ಸಂಸ್ಥೆ ಇನ್ನೂ 10-20 ವರ್ಷಗಳು ಕಳೀತಾ ಇದ್ದಾಗೆ ವರ್ಷದಿಂದ ವರ್ಷಕ್ಕೆ ಬೆಳೀಲಿ, 50 ವರ್ಷ 100 ವರ್ಷ ಪೂರೈಸಲಿ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೇನೆ. ಕಾರ್ಯಕ್ರಮ ಆದ ಕೂಡಲೇ ಹೋಗಲಿಕ್ಕಿದೆ, ನನಗೆ ದಯಮಾಡಿ ಕ್ಷಮಿಸಬೇಕು. ಧನ್ಯವಾದ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀ ಸೃಜನ್ ಅವರನ್ನು ಸ್ಮರಣಿಕೆ ಕೊಟ್ಟು ಗೌರವಿಸಬೇಕಾಗಿ ಶ್ರೀ ಗೋಕುಲ್ನಾಥ್ PV ಅವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಶ್ರೀಯುತ ಸೃಜನ್ ಅವರು ಅನಿವಾರ್ಯ ಕಾರ್ಯದಿಂದ ವೇದಿಕೆಯನ್ನು ತೆರಳುತ್ತಿದ್ದಾರೆ. ನಮ್ಮ ಕರೆಯನ್ನು ಆಲಿಸಿ ಆಗಮಿಸಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು ಸರ್. ನಮ್ಮ ಪ್ರಗತಿಯ ಸ್ಟಡಿ ಸೆಂಟರ್ನ ಸಂಚಾಲಕರಾದ ಶ್ರೀಯುತ ಗೋಕುಲ್ನಾಥ್ PV ಹಾಗೂ ಪ್ರಾಂಶುಪಾಲರಾದ ಶ್ರೀಮತಿ ಹೇಮಲತಾ ಗೋಕುಲ್ನಾಥ್ ಇವರ ಸುಪುತ್ರಿ ಶ್ರೀಮತಿ ಡಾಕ್ಟರ್ ಮೇಘಾ ಗೋಕುಲ್ ಇವರು ಇತ್ತೀಚೆಗಷ್ಟೇ PhD ಪದವಿಯನ್ನು ತನ್ನದಾಗಿಸಿಕೊಂಡಿರುತ್ತಾರೆ. ಇವರ ಸಾಧನೆಯನ್ನು ಗುರುತಿಸಿ ಅವರಿಗೆ ಈ ವೇದಿಕೆಯಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ವೇದಿಕೆಗೆ ಡಾಕ್ಟರ್ ಮೇಘಾ ಗೋಕುಲ್ ಅವರು ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದಾರೆ. ಶಾಸಕರು ಬಂದು ಮಾಡುವ ಅಂತ ಮೇಘ ಈ ಕಮಿಗೆ ಶಾಸಕರು ಬಂದ ನಂತರ ಮಾಡ್ತಾರೆ. ಕ್ಷಮಿಸಿ. ಈಗ ಇನ್ನೋರ್ವ ತೀರ್ಪುಗಾರರಾದ ಡಾಕ್ಟರ್ ವಿದೂಷಿ ಪವಿತ್ರ ರೂಪೇಶ್ ಕಲಾವಿದೆ ಇವರು 1-2 ಮಾತುಗಳನ್ನಾಡಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಪ್ರೀತಿಯ ವಿದ್ಯಾರ್ಥಿಯರೇ, ಇಲ್ಲಿ ಕಾರ್ಯಕ್ರಮಕ್ಕೆ ಭಾಗವಹಿಸಲು ಬಂದಿರುವ ಎಲ್ಲ ಸ್ಪರ್ಧಿಗಳೇ ಹಾಗೂ ಈ ಪ್ರಗತಿ ಸಂಸ್ಥೆಯ ಎಲ್ಲ ಶಿಕ್ಷಕ ವೃಂದದವರೇ, ಈ ಪ್ರಗತಿ ವೈಭವಕ್ಕೆ ನಾನು ಇದು 2ನೇ ಬಾರಿ ತೀರ್ಪುಗಾರರಾಗಿ ಬರುವಂಥದ್ದು. ನಾನು ಪ್ರಪ್ರಥಮವಾಗಿ ಈ ಅವಕಾಶ ಸಿಕ್ಕಿದ್ದಕ್ಕೆ ನಾನು ಶ್ರೀ ನಾರಾಯಣ ರೈ ಕುಕ್ಕುವಳ್ಳಿ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛಿಸುತ್ತೇನೆ. ಹಾಗೂ ಈ ಸಂಸ್ಥೆಯ ಗೋಕುಲ್ನಾಥ್ ಸರ್ ಅವರಿಗೂ, ಯಾಕೆಂದರೆ ಅವರ ಒಂದು ಅತಿಥಿ ಸತ್ಕಾರ ಇವರು ತಾರ್ನಾಥ್ ಸರ್ ಹೇಳಿದಾಗೆ ಇಲ್ಲಿ ವೇದಿಕೆಯಲ್ಲಿ ಬಂದು ಕೂತ್ಕೊಳ್ಳಿಕ್ಕೆ ತೀರ್ಪುಗಾರರಿಗೆ ಅವಕಾಶ ಮಾಡಿಕೊಡೋದು ಮೋಸ್ಟ್ಲಿ ಇದು ಒಂದು ಸಂಸ್ಥೆಯಲ್ಲಿ ಮಾತ್ರ. ಯಾಕೆಂದರೆ ನಾನು ಸುಮಾರು ಸಂಸ್ಥೆಗಳಲ್ಲಿ ಇಲ್ಲಿ ಪುತ್ತೂರಿಗೆ ಬಂದು 25 ವರ್ಷ ಆಗ್ತದೆ. 25 ವರ್ಷಗಳಿಂದ ಸುಮಾರು ಒಂದು 500ರಿಂದ 600
ಸ್ಪರ್ಧೆಗಳಿಗೆ ನಾನು ತೀರ್ಪುಗಾರರಾಗಿ ಹೋಗಿರ್ಬೋದು. ಆದರೆ ಅಂಥ ಒಂದು ತೀರ್ಪುಗಾರರಾಗಿ ಹೋಗಿರೋ ಒಂದು ಸಂದರ್ಭದಲ್ಲಿ ಇಲ್ಲಿ ತುಂಬ ಒಂದು ಗೌರವ ಕೊಟ್ಟು ಒಂದು ಕಲೆಗೆ ಆ ಗೌರವ, ನಮಗೆ ಗೌರವ ಕೊಡುವಾಗಿಂತಲೂ ಆ ಕಲೆಗೆ ಅವರು ಏನೊಂದು ಇಂಪಾರ್ಟೆನ್ಸ್ ಕೊಡ್ತಾರೆ, ಏನೊಂದು ಪ್ರಾಮುಖ್ಯತೆ ಕೊಡ್ತಾರೋ ಅದನ್ನು ನೋಡಿ ನನಗೆ ತುಂಬ ಸಂತೋಷವಾಯಿತು. ಹಾಗೂ ಅದು ಸಹ ಏನು, ಇದೊಂದು ಪ್ರಗತಿ ಸ್ಟಡಿ ಸೆಂಟರ್ ಅಂತ ಹೇಳಿ ನನ್ನ ಹಸ್ಬೆಂಡ್ ಸಹ ಇವರಲ್ಲಿ CCTVಗೆಲ್ಲ ಹಾಗೆ ನನ್ನ ಹಸ್ಬೆಂಡ್ಗೂ ಭಾರಿ ರೂಪೇಶ್ ಅವರಿಗೂ ಸಹ ತುಂಬ ಆತ್ಮೀಯರು ಇವರು. ಹಾಗೆ ಇವರ ಬೆಳವಣಿಗೆಯನ್ನು ನಾವು ಮುಂಚೆಯಿಂದ ನೋಡಿದ್ದೇವೆ. ಹಾಗೂ ಪ್ರತಿ ವರ್ಷ ತುಂಬ ಬೆಳವಣಿಗೆ ಆಗ್ತಾ ಇದ್ದೀರಿ, ತುಂಬ ಪ್ರಗತಿ ಹೊಂದ್ತಾ ಇದ್ದೀರಿ ಸರ್. ಹಾಗೆ ನಿಮಗೆ ಹೀಗೆ ಮುಂದೆ ಸಹ ಒಳ್ಳೆ ಪ್ರಗತಿ, ನಿಮ್ಮ ಹೆಸರು ಹೇಳಿದ ಹಾಗೆ ಪ್ರಗತಿ ಯಾವುದು ವರ್ಷಗಿಂತಲೂ ವರ್ಷ ಜಾಸ್ತಿ ಆಗಲಿ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ದೇವರ ಹತ್ರ ನಾನು ಪ್ರಾರ್ಥಿಸುತ್ತೇನೆ. ಹಾಗೂ ಒಂದು ಸಣ್ಣ ಹಾಡಬೇಕು ಅಂತ ಹೇಳಿ ಕೇಳಿಕೊಂಡಿದ್ದಾರೆ. ಹಾಗೆ ಒಂದು ವಿದ್ಯಾಸಂಸ್ಥೆಗೆ ಸಂಬಂಧಪಟ್ಟ ಹಾಗೆ ಒಂದು ಸಣ್ಣ ಹಾಡು ಹಾಡ್ತೇನೆ. ಜ್ಯೋತಿ ಬೆಳಗಿ ಬರಲಿ, ಜ್ಯೋತಿ ಬೆಳಗಿ ಬರಲಿ, ಜ್ಞಾನದ ಎಳೆಯರ ಹೃದಯದ ಬಾಳದಿ ಗಂತದಿ, ಎಳೆಯರ ಹೃದಯದ ಬಾಳದಿ ಗಂತದಿ, ರವಿಯು ಮೂಡಿ ಬರಲಿ, ಜ್ಯೋತಿ ಬೆಳಗಿ ಬರಲಿ, ಜ್ಯೋತಿ ಬೆಳಗಿ ಬರಲಿ. ವಿದ್ಯಾಲಯವೇ ದೇವಾಲಯವು, ಪಾಪವು ಕಳೆದಿಹ ಗಂಗಾ ಜಲವು. ವಿದ್ಯಾಲಯವೇ ದೇವಾಲಯವು, ಪಾಪವು ಕಳೆದಿಹ ಗಂಗಾ ಜಲವು. ಆರತಿ ಬೆಳಗುವೆವು, ಭಕ್ತಿಯ ಸೇವೆಯ ಸಲ್ಲಿಸುವೆವು, ಜ್ಯೋತಿ ಬೆಳಗಿ ಬರಲಿ, ಜ್ಯೋತಿ ಬೆಳಗಿ ಬರಲಿ, ಜ್ಞಾನದ ಎಳೆಯರ ಹೃದಯದ ಬಾಳದಿ ಗಂತದಿ, ಎಳೆಯರ ಹೃದಯದ ಬಾಳದಿ ಗಂತದಿ, ರವಿಯು ಮೂಡಿ ಬರಲಿ, ಜ್ಯೋತಿ ಬೆಳಗಿ ಬರಲಿ, ಜ್ಯೋತಿ ಬೆಳಗಿ ಬರಲಿ. ಧನ್ಯವಾದಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಈಗ ಶ್ರೀ ಜಗನ್ನಾಥ್ ಚಿತ್ರಕಲಾ ಅಧ್ಯಾಪಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊಂಬೆಟ್ಟು, ಇವರು ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ವಿನಂತಿ. ವೇದಿಕೆಯಲ್ಲಿರುವ ಎಲ್ಲ ಗೌರವಿತ ಗಣ್ಯರೇ ಹಾಗೂ ಪ್ರಗತಿ ಸ್ಟಡಿ ಸೆಂಟರ್ನ ಎಲ್ಲ ವಿದ್ಯಾರ್ಥಿನಿಯರೇ ಹಾಗೂ ಬಂದಂಥ ಎಲ್ಲ ಗಣ್ಯರೇ ಹಾಗೂ ಪತ್ರಿಕಾ ಪ್ರತಿನಿಧಿಗಳೇ, ಪ್ರಗತಿ ವೈಭವ 2024 ಇಂದು ನಾವು ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ನಾವೆಲ್ಲ ಇದ್ದೇವೆ.
ಅನಿರೀಕ್ಷಿತವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಸೇರಿಕೊಂಡಿದ್ದೇನೆ. ಮಾನ್ಯ ಗೋಕುಲ್ನಾಥ್ ಸರ್ ಅವರಲ್ಲಿ 3 ವರ್ಷದ ಹಿಂದೆ ನಾವು ನಮ್ಮ ಚಿತ್ರಕಲಾ ಸಂಘ ಜಿಲ್ಲಾ ಸಂಘದ ಒಂದು ಕಾರ್ಯಕ್ರಮವನ್ನು ಕೇಳಿಕೊಂಡಾಗ ಅವರು ಬಹಳ ಪ್ರೀತಿಯಿಂದ, ಎಷ್ಟು ಉದಾರಿ ಅಂದರೆ ನಿಮಗೆ ಏನೆಲ್ಲ ಬೇಕು ಅಂತ ಕೇಳಿಕೊಂಡು ನಿಮಗೆ ಊಟದ ವ್ಯವಸ್ಥೆಗೆ, ಚಹಾ ತಿನ್ನುವ ವ್ಯವಸ್ಥೆ ಎಲ್ಲವೂ ನಾವು ಮಾಡ್ತೇವೆ ಅಂತೇಳಿ ನಮ್ಮ ಒಂದು ಸಂಘದ ಒಂದು ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ, ಆ ಟೈಮ್ ಕೊರೋನಾ ಟೈಮ್ ಕೂಡ, ಆದರೂ ಅವರು ಪ್ರೀತಿಯಿಂದ ಅದನ್ನು ನಡೆಸಿಕೊಟ್ಟಿದ್ದಾರೆ. ಆ ನೆನಪು ಸದಾ ನನ್ನಲ್ಲಿ ಇದೆ ಸರ್. ಹಾಗೆ ನಿಮಗೆ ವಿಶೇಷವಾದ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ವಿದ್ಯಾರ್ಥಿಗಳು ಇದ್ದೀರಿ, ತಮ್ಮ ಪ್ರತಿಭೆಗಳನ್ನು ತೋರಿಸಲಿಕ್ಕೆ ಕೂಡ ಇದ್ದೀರಿ. ನಿಮ್ಗೆಲ್ಲರಿಗೂ ಶುಭವಾಗಲಿ. ಹಾಗೆಯೇ ಈ ಕಾರ್ಯಕ್ರಮದ ತೀರ್ಪುಗಾರನಾಗಿ ಇಲ್ಲಿ ಬಂದು ನಿಂತಿದ್ದೇನೆ. ಕಾರ್ಯಕ್ರಮದ ತೀರ್ಪು ಅಂದರೆ ಅದು ಒಂದೊಂದು ಅದಕ್ಕೆ ಬೇರೆ ಬೇರೆ ಆಯಾಮಗಳಿದೆ. ಆ ಮುಖಾಂತರ ನಾವು ಅಂಕಗಳನ್ನು ಕೊಡೋದು. ಹಾಗಾಗಿ ತಮ್ಮ ಸ್ಪರ್ಧೆಯಲ್ಲಿ ನಿಮಗೆ ಏನಾದರೂ ಲೋಪದೋಷಗಳು ಬಂದಾಗ ಅದನ್ನು ನಾವಿಲ್ಲಿ ಪ್ರಾಮಾಣಿಕವಾಗಿ ಮಾಡ್ತೇವೆ. ನೀವು ಯಾವುದೇ ತಪ್ಪು ತಿಳ್ಕೊಳ್ಬಾರ್ದು, ಮುಂದಕ್ಕೆ ನನ್ನ ಸರದಿ ಅಂತ ತಿಳ್ಕೊಳ್ಬೇಕಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮ ಶುಭ ಹಾರೈಸ್ತೇನೆ. ವಂದನೆಗಳು. ಧನ್ಯವಾದಗಳು ಸರ್. ಈಗ ಇನ್ನೋರ್ವ ತೀರ್ಪುಗಾರರಾದ ಶ್ರೀ ರವಿ ಪಾಂಬಾರು ಸರ್, ಕಲಾವಿದ, ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ 1-2 ಮಾತುಗಳನ್ನಾಡಬೇಕಾಗಿ ವಿನಂತಿ. ಎಲ್ಲರೂ ನಮಸ್ಕಾರ. ಮೊದಲಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳು ಹಾಗೂ ಗಣ್ಯರಾದಂಥ ಎಲ್ಲರೂ ಕೂಡ ಮೊದಲಾಗಿ ವಂದಿಸುತ್ತಾ, ಅದೇ ರೀತಿ ಪ್ರಗತಿ ಸ್ಟಡೀಸ್ ಸೆಂಟರ್ ಪುತ್ತೂರು ಇದರ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಿನ್ನ ಬಣ್ಣದ ವೇಷಭೂಷಣಗಳನ್ನು ಹಾಕಿಕೊಂಡು ಬಂದಂತಹ ಎಲ್ಲ ಮಕ್ಕಳಿಗೂ ಕೂಡ ಮೊದಲಾಗಿ ವಂದನೆಯನ್ನು ಸಲ್ಲಿಸುತ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಇದು 2ನೇ ವರ್ಷ ನಾನು ಈ ಒಂದು ಕಾರ್ಯಕ್ರಮಕ್ಕೆ ತೀರ್ಪುಗಾರರಾಗಿ ಬರ್ತಾ ಇದ್ದೇನೆ. ಇದಕ್ಕೆ ಕಾರಣಕರ್ತರಾದಂಥ ನಮ್ಮ ಗುರುಗಳಾದ ನಾರಾಯಣ ರೈ ಕುಕ್ಕುವಳ್ಳಿ ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ವಂದನೆಯನ್ನು ಸಲ್ಲಿಸುತ್ತಾ ಇದ್ದೇನೆ. ಅದೇ ರೀತಿ ತುಂಬ ಪ್ರೀತಿಯಾಗಿ ನಮ್ಮನ್ನು ಸ್ವಾಗತಿಸುವಂತಹ ಗೋಕುಲ್ನಾಥ್ ಸರ್ ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ವಂದನೆಯನ್ನು ಸಲ್ಲಿಸುತ್ತಾ, ಅದೇ ರೀತಿ 1-2 ಮಾತುಗಳನ್ನಾಡಿ ಈ ಒಂದು ವೇದಿಕೆಯನ್ನು ಕೊನೆಗೊಳಿಸಿದ್ದೇನೆ. ಮೊದಲಾಗಿ ತೀರ್ಪುಗಾರರಾಗಂದ್ರೆ ಮಕ್ಕಳ ಗಮನಕ್ಕೆ ಪ್ರತಿಯೊಂದು ನೃತ್ಯ ಇದರ ಮೂಲಕ ಹೊರತು ಬೇರೆ ಬೇರೆ ಬಣ್ಣಗಳಾಗಿರ್ಬೋದು ಅಥವಾ ವಸ್ತ್ರ ವಿನ್ಯಾಸ ಯಾವುದಂದ್ರೆ ಒಂದು ಇವಾಗ ಜನಪದದಲ್ಲಿ ಬೇರೆ ಬೇರೆ ರೀತಿಯಾದಂಥ ಅದಕ್ಕೆ ತಕ್ಕಂತೆ ಒಂದೊಂದು ವೇಷಭೂಷಣಗಳು ಬರುತ್ತೆ. ಇದರ ಮೇಲೆ ಕೂಡ ಡಿಪೆಂಡ್ ಆಗಿರ್ತದೆ. ಅದೇ ರೀತಿ ಭಾವಗಳಿಗೆ ಇದಕ್ಕೂ ಕೂಡ ಒಂದು ರೀತಿಯ ಮಾರ್ಕನ್ನು ಕೂಡ ನಾವು ನೀಡಲಿದ್ದೇವೆ. ಅದೇ ರೀತಿ ಎಲ್ಲರೂ ಕೂಡ ತುಂಬ ಗಮನವಿಟ್ಟು ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತಾ ನಮ್ಮ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಧನ್ಯವಾದಗಳು ಸರ್. ಶ್ರೀಯುತ ಅಶೋಕ್ ಕುಮಾರ್ ರೈ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸುತ್ತಾರೆ. ಆಗಮಿಸಿದ ನಿಮಗೆ ಸ್ವಾಗತ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶ್ರೀ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ, ಮಾನ್ಯ ಶಾಸಕರು, ಪುತ್ತೂರು ವಿಧಾನಸಭಾ ಕ್ಷೇತ್ರ, ಇವರಿಗೆ ಸಂಸ್ಥೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇವರಿಗೆ ಪ್ರೀತಿ ಮತ್ತು ಗೌರವದ ಸಂಕೇತವಾದ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಸಂಸ್ಥೆಯ ಸಂಚಾಲಕರಾದಂತಹ ಶ್ರೀ ಗೋಕುಲ್ನಾಥ್ PV ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ದಯವು ತಾವರೆಗೆ ಜೀವಾಳ, ಚಂದ್ರನ ದಯವು ನೈದಿಲೆಗೆ ಜೀವಾಳವಾದರೆ ಸಭಾಧ್ಯಕ್ಷರ ಆಗಮನವೇ ನಮ್ಮ ಕಾರ್ಯಕ್ರಮಕ್ಕೆ ಜೀವಾಳ. ಈಗ ನಮ್ಮ ಕಾರ್ಯಕ್ರಮದ ಸಭಾಧ್ಯಕ್ಷರಾದ ಪರಿಚಯವನ್ನು ಶ್ರೀಮತಿ ಸುಷ್ಮಾ ರೈ ಇವರು ಮಾಡಿಕೊಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ.
ಎಲ್ಲರಿಗೂ ಶುಭ ಮುಂಜಾನೆ. ನಮ್ಮ ಹೆಮ್ಮೆಯ ಶಾಸಕರಾದ ಕೋಡಿಂಬಾಡಿ ಶ್ರೀ ಅಶೋಕ್ ಕುಮಾರ್ ರೈ ಅವರು ಶಿಸ್ತಿನ ಸಿಪಾಯಿ ಹಾಗೆಯೇ ಕ್ರೀಡಾಭಿಮಾನಿಯಾಗಿರುವ ಓರ್ವ ಯಶಸ್ವಿ ಉದ್ಯಮಿ ಮಾತ್ರವಲ್ಲದೆ ಸಮಾಜಮುಖಿ ಕಾರ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು 2013ರಲ್ಲಿ ರೈ ಎಸ್ಟೇಟ್ ಎಜುಕೇಷನಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಅನ್ನು ಸ್ಥಾಪಿಸಿ ಅದರ ಮೂಲಕ ಬಡ ವಿದ್ಯಾರ್ಥಿಗಳಿಗೆ, ಕಾರ್ಮಿಕರಿಗೆ, ನಿರುದ್ಯೋಗಿಗಳಿಗೆ, ಅನಾರೋಗ್ಯ ಪೀಡಿತರಿಗೆ ಹೀಗೆ ಸಾವಿರಾರು ಕುಟುಂಬಗಳಿಗೆ ಸವಲತ್ತು ಮತ್ತು ಆರ್ಥಿಕ ನೆರವು ನೀಡಲು ಆರಂಭಿಸಿದರು. ಮಾತ್ರವಲ್ಲದೆ ತುಳುನಾಡ ಜಾನಪದ ಕ್ರೀಡೆ ಮತ್ತು ಸಂಸ್ಕೃತಿಯನ್ನು ವಿಶ್ವದಾದ್ಯಂತ ಪಸರಿಸಲು ಹೊರಟಿರುವ ಹಾಗೂ ಬೆಂಗಳೂರಿನಲ್ಲಿ ತುಳುನಾಡ ಜಾನಪದ ಕ್ರೀಡೆ ಕಂಬಳವನ್ನು ಬಹಳ ಯಶಸ್ವಿಯಾಗಿ ನೆರವೇರಿಸಿದರು. ಹಾಗೆಯೇ ಅಡಿಕೆ ಬೆಳೆಗಾರ ಪರರ ಹೋರಾಟ, ಕಂಬಳದ ಉಳಿವಿಗಾಗಿ ಹೋರಾಟ, ಕ್ಷೇತ್ರ ವ್ಯಾಪ್ತಿಯ ವಿವಿಧ ದೇಗುಲಗಳ ಜೀರ್ಣೋದ್ಧಾರ, ಬ್ರಹ್ಮಕಲಶ ಇತ್ಯಾದಿ ಧಾರ್ಮಿಕ ಹಾಗೂ ಸಾಮಾಜಿಕ ಕಾರ್ಯಗಳಲ್ಲಿ ಗುರುತಿಸಿಕೊಂಡಿದ್ದಾರೆ. ಮಾತ್ರವಲ್ಲದೆ ತನ್ನ ಕ್ಷೇತ್ರದ ಅತಿ ಸಾಮಾನ್ಯ ವ್ಯಕ್ತಿಗೂ ಸ್ಪಂದಿಸುವ ಮನೋಧರ್ಮ ನಮ್ಮ ಮಾನ್ಯ ಶಾಸಕರಾದ ಶ್ರೀ ಅಶೋಕ್ ಕುಮಾರ್ ರೈ ಇವರದ್ದು. ಇವರ ಕ್ಷೇತ್ರಕ್ಕೆ ಶುಭ ಹಾರೈಸುತ್ತಾ ಇವರನ್ನು ಗೌರವಿಸುವುದು ನಮಗೆ ಅತಿ ಹೆಮ್ಮೆಯ ವಿಚಾರವಾಗಿದೆ. ಧನ್ಯವಾದಗಳು. ಪರಿಚಯ ಮಾಡಿದ ಶ್ರೀಮತಿ ಸುಷ್ಮಾ ಇವರಿಗೆ ಧನ್ಯವಾದಗಳು. ಗುರುವಿಗೆ ಬೇಕು ಶಿಷ್ಯನ ಪ್ರೀತಿ, ಮಗುವಿಗೆ ಬೇಕು ಜ್ಞಾನದ ಪ್ರೀತಿ, ಹಾಗೆ ನಮ್ಮೆಲ್ಲರಿಗೂ ಬೇಕು ನಿಮ್ಮ ಪ್ರೀತಿ. ಈಗ ನಮ್ಮ ಕಾರ್ಯಕ್ರಮದ ಸಭಾಧ್ಯಕ್ಷರಾದ ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ ಅವರು ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. Good morning, you all. ಅಷ್ಟೇನಾ ಸ್ವರ? ಗುಡ್ ಮಾರ್ನಿಂಗ್ ಆಗಲಿಕ್ಕೂ ಕಷ್ಟ ಆಗ್ತದ? ಜೋರಾಗಿ ಹೇಳಿ, ಗುಡ್ ಮಾರ್ನಿಂಗ್. ಎಸ್, ದಟ್ ಈಸ್ ಕಾಲ್ಡ್ ಎ ಸ್ಪಿರಿಟ್. ಪ್ರಗತಿ ಸ್ಟಡಿ ಸೆಂಟರ್ ಇದರ ಪ್ರಗತಿ ವೈಭವ 2024 ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಪ್ರಗತಿ ಸಂಸ್ಥೆಯ ಮುಖ್ಯಸ್ಥರು, ನನ್ನ ಆತ್ಮೀಯರು ಆಗಿರುವಂಥ ಗೋಕುಲ್ನಾಥ್ ಅವರೇ, ಈ ಶಾಲೆಯ ಪ್ರಿನ್ಸಿಪಾಲ್ ಮುಖ್ಯಸ್ಥೆ ಆಗಿರುವಂಥ ಹೇಮಲತಾ ಗೋಪಿನಾಥ್ ಅವರೇ, ನನ್ನ ಆತ್ಮೀಯರು ಮಾರ್ಗದರ್ಶಕರು ಆಗಿರುವಂಥ ನಾರಾಯಣ ರೈ ಕುಕ್ಕುವಳ್ಳಿ ಅವರೇ, ಪವಿತ್ರ ರೂಪೇಶ್ ಅವರೇ, ರವಿ ಅವರೇ, ತಾರನಾಥ್ ಅವರೇ, ಜಗನ್ನಾಥ ಹರಿಯಡ್ಕ ಅವರೇ, ಪ್ರಮೀಳಾ ಅವರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಎದುರುಗಡೆ ಇರುವಂಥ ಮಕ್ಕಳೇ, ಮಕ್ಕಳ ಪೋಷಕರೇ, ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಬಹುಶಃ ನಿಮಗೆಲ್ಲ ಇವತ್ತು ಆ್ಯನ್ಯುವಲ್ ಡೇ ಅಂತ ಹೇಳಿದ್ರೆ ಒಂದು ಸಂತೋಷದ ದಿನ. ನಿಮ್ಮನ್ನು ನೋಡುವಾಗಲೇ ಗೊತ್ತಾಗ್ತದೆ, ಎಲ್ಲ ಡ್ರೆಸ್ ಎಲ್ಲ ಮಾಡಿ ಈಗ ಡ್ಯಾನ್ಸಿಗೆ ರೆಡಿ ಆಗಿದ್ದಾರೆ. ಯಾರು ಭಾಷಣ ಕೇಳಲಿಕ್ಕೆ ರೆಡಿ ಇಲ್ಲ. ಆದರೂ ಸಂಸ್ಥೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಾಗ ಒಂದಷ್ಟು ಸಭಾ ಕಾರ್ಯಕ್ರಮಗಳನ್ನು ಇಟ್ಕೊಂಡು ಸಂಸ್ಥೆಯ ಪ್ರಗತಿಯ ಬಗ್ಗೆ, ಸಂಸ್ಥೆಯ ವಿಚಾರಗಳ ಬಗ್ಗೆ ಒಂದು ಎಲ್ರಿಗೆ ತಿಳಿಯಪಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವೆಲ್ಲ ಮಕ್ಕಳಿದ್ದೀವಿ. ಪ್ರಗತಿ ಸಂಸ್ಥೆಯ ಬಗ್ಗೆ ಬಹುಶಃ ನಾನು ಇದು 2-3ನೇ ಕಾರ್ಯಕ್ರಮಕ್ಕೆ ಬರ್ತಿರುವುದು. ಈ ಹಿಂದೆ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ. ಒಂದಷ್ಟು ಪ್ರೈವೇಟ್ ಉದ್ಯಮಗಳು, ಪ್ರೈವೇಟ್ ಸಂಸ್ಥೆಗಳು, ವಿದ್ಯಾಸಂಸ್ಥೆಗಳು ಪುತ್ತೂರಿನಲ್ಲಿ ಬೆಳೆದು ಒಂದಷ್ಟು ಮಕ್ಕಳಿಗೆ ಆಶ್ರಯ ಕೊಡುವ, ವಿದ್ಯಾರ್ಜನೆ ಕೊಡುವಂಥ ಕೆಲಸವನ್ನು ಮಾಡೋದರಲ್ಲಿ
ಪ್ರಗತಿ ಸಂಸ್ಥೆ ಕೂಡ ತುಂಬ ವರ್ಷದಿಂದ ಸಾಧನೆ ಮಾಡಿಕೊಂಡು ಬಂದಿದೆ. ಬಹುಶಃ ಈಗ ಪುತ್ತೂರಿನಲ್ಲಿ ಅವರ ಶಕ್ತಿ ಗಟ್ಟಿಯಾಗಿ ನಿಂತಿದೆ. ಬಹುಶಃ ಮುಂದಿನ ದಿವಸಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಬ್ರಾಂಚ್ ಮಾಡುವಷ್ಟು ಶಕ್ತಿ ಇವರಿಗೆ ಬರಲಿ ಅಂತ ನಾನು ಶುಭವನ್ನು ಹಾರೈಸ್ತೇನೆ. ಇಲ್ಲಿ ಕಲಿತಿರುವಂಥ ಮಕ್ಕಳಿಗೂ ಕೂಡ ಶುಭವನ್ನು ಹಾರೈಸ್ತೇನೆ. ನನಗೆ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕಿದೆ. 11:15 ಒಂದು ಹೈಕೋರ್ಟ್ ಜಸ್ಟಿಸ್ ಬಂದಿದ್ದಾರೆ, ಅವರ ಕಾರ್ಯಕ್ರಮ ಇದೆ, ಇನ್ನು 3 ನಿಮಿಷ ಇರುವುದು. ಆಸ್ ಪರ್ ದ ಪ್ರೋಟೋಕಾಲ್ ನಾನು 11:15 ಅಲ್ಲಿ ಇರಬೇಕು. ನೀವೆಲ್ಲ ಮಕ್ಕಳು ಇದ್ದೀರಿ, ಕಲಿಕೆ ಇದ್ದೀರಿ. ಉದ್ಯೋಗದಲ್ಲಿ ನಾನು ಹೋದಲ್ಲಿ ಎಲ್ಲ ಕಡೆ ಹೇಳ್ತೀನಿ ಕಂಪ್ಲೀಟ್ ಮ್ಯಾನ್ ಅಂದರೆ ಏನು ಅಂತ. ಕಂಪ್ಲೀಟ್ ಮ್ಯಾನ್ ಅಂತ ಹೇಳಿದ್ರೆ ಕಂಪ್ಲೀಟ್ ಮ್ಯಾನ್ ಅವ್ರ ಕಂಪ್ಲೀಟ್ ವುಮೆನ್ ಅವ್ರ ಕಂಪ್ಲೀಟ್ ಗರ್ಲ್ ಅಂತ ಏನಂತ ಹೇಳಿದ್ರೆ 3 ಬೇಕಂತೆ. ಒಂದು ಆರೋಗ್ಯ, ಇನ್ನೊಂದು ವಿದ್ಯಾಭ್ಯಾಸ, ಇನ್ನೊಂದು ಉದ್ಯೋಗ. ಇದು ಇದು 3 ತಗೊಳ್ಳೋದು ಎಲ್ಲಿಂದ? ಇದು ಯಾರು ತೆಗೆದುಕೊಡುವಂಥದ್ದು ಅಲ್ಲ, ಇದು ನಮ್ಮ ಸ್ವಂತ ಇಚ್ಛೆಯಲ್ಲಿ ನಾವು ಪಡ್ಕೊಳ್ಳುವಂಥದ್ದು. ಆರೋಗ್ಯ ಬರಬೇಕಿದ್ರೆ ಏನು ಮಾಡಬೇಕು? ಸರಿಯಾಗಿ ಆರೋಗ್ಯವನ್ನು ಮೇಂಟೈನ್ ಮಾಡಬೇಕು, ಸರಿಯಾದ ಆಹಾರ ತಿನ್ನಬೇಕು, ವ್ಯಾಯಾಮ ಮಾಡಬೇಕು, ನೀರು ಕುಡಿಬೇಕು. ಇದೆಲ್ಲ ನಿಮ್ಮ ಕೈಯಲ್ಲೇ ಇರೋದು. ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಎಲ್ಲಿ ಕೂಡ ಸಿಗ್ತದೆ. ತಂದೆ ತಾಯಿ ವಿದ್ಯಾಭ್ಯಾಸ ಮಕ್ಕಳಿಗೆ ಕೊಡ್ತಾರೆ. ಅದನ್ನು ಪಡ್ಕೊಳ್ಳೋದು ಯಾರು? ಪಡ್ಕೊಳ್ಳೋದು ನೀವು, ನಿಮ್ಮ ಕೈಯಲ್ಲಿದೆ. ವಿದ್ಯಾಭ್ಯಾಸವನ್ನು ನಾವೇ ಪಡ್ಕೊಳ್ಳೋದು. ಉದ್ಯೋಗ ಕೂಡ ನಿಮ್ಮ ತಂದೆ ತಾಯಿ ತೆಗೆದುಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಉದ್ಯೋಗವನ್ನು ಕೂಡ ನೀವೇ ಪಡ್ಕೊಳ್ಳುವಂಥದ್ದು. ನೀವು ಶ್ರಮಪಟ್ಟು ಉದ್ಯೋಗವನ್ನು ಪಡ್ಕೊಳ್ಬೇಕು. ನನ್ನ ಅನಿಸಿಕೆಗಳು ಈ ಹಿಂದಿನಿಂದ ಹೇಳ್ಕೊಂಡು ಬಂದಿದ್ದೇನೆ. ಸುಮಾರು 4,000ರಿಂದ 5,000 ಮಕ್ಕಳು ಪ್ರತಿ ವರ್ಷ ಬೇರೆ ಬೇರೆ ಸಬ್ಜೆಕ್ಟಲ್ಲಿ ಪಾಸ್ ಔಟ್ ಆಗಿ ಬರ್ತಾರೆ. ಉದ್ಯೋಗಗಳು ಬೇಕು. ನಾವು ನಿನ್ನೆ ಕೂಡ ಒಂದು ಉದ್ಯೋಗ ಮೇಳವನ್ನು ಮಾಡಿದ್ವಿ. 228 ಜನರಿಗೆ ಉದ್ಯೋಗ ಸಿಕ್ಕಿದೆ. ಪುತ್ತೂರಿನವರಿಗೆ 228 ಜನರಿಗೆ ಉದ್ಯೋಗ ಸಿಕ್ಕಿದೆ ಅಂತ ಹೇಳಿದ್ರೆ ಸಂತೋಷದಿಂದ ಹೇಳ್ತೀನಿ. ಯಾಕಂತ ಹೇಳಿದ್ರೆ ತುಂಬ ಜನ ನಾವು ಅವ್ರ ಹತ್ರ ಕೆಲವು ಕಂಪನಿಯವರು ಬಂದಿದ್ರು. ಕಂಪನಿಯವರು ಹೇಳಿದ್ರು ನಮಗೆ ಜನ ಸಿಗುವುದಿಲ್ಲ ಅಂತ. ಇಲ್ಲಿ ಉದ್ಯೋಗ ಇಲ್ಲದ ಮಕ್ಕಳ ಹತ್ರ ಕೇಳಿದರೆ ನಮಗೆ ಅವಕಾಶ ಸಿಗುವುದಿಲ್ಲ ಅಂತ. ನಾವು ಮಾಡ್ತಿರುವುದು ವಿ ಆರ್ ಮೇಕಿಂಗ್ ಎ ಬ್ರಿಡ್ಜ್, ಅವರನ್ನು ಜೋಡಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಆ ಕೊಂಡಿ ಅವರನ್ನು, ಈ ಕಂಪನಿಯವರನ್ನು ಮತ್ತೆ ಏನು ಉದ್ಯೋಗ ಆಕಾಂಕ್ಷಿಗಳಿದ್ದಾರೆ ಅವರನ್ನು ಜೋಡಿಸುವಂಥ ಕೆಲಸವನ್ನು ಮಾಡಿದರೆ ಅದು ಒಂದು ಮನೆಯ ಒಂದು ಹುಡುಗಿಗೆ, ಒಂದು ಹುಡುಗನಿಗೆ ಅವನ ಅವನ ವಿದ್ಯಾಭ್ಯಾಸ ಮುಗಿಸಿ ಉದ್ಯೋಗ ಸಿಕ್ಕಿದ್ರೆ ಆ ತಂದೆ ತಾಯಿಗೆ ಅದರಿಂದ ಸಿಗುವಂಥ ಸಂತೋಷ ಬೇರೇನಿಲ್ಲ. ಒಂದು ಅದಾದರೆ ಇನ್ನೊಂದು ಅವರು ಬೇರೆ ಬೇರೆ ದಾರಿ ತಪ್ಪುವಂಥ ಕೆಲಸಗಳು ನಿಲ್ತದೆ. ಹುಡುಗರು ಏನು ಮಾಡ್ತಾರೆ? ಕೆಲಸ ಇಲ್ಲ ಮನೆಯಲ್ಲಿ, ಉದ್ಯೋಗ ಸಿಗುವುದಿಲ್ಲ, ವಿದ್ಯಾಭ್ಯಾಸ ಆಗ್ತದೆ, ಬೆಳಿಗ್ಗೆ ಬರೋದು, ಅಂಗಡಿಯಲ್ಲಿ ಕೂತ್ಕೊಳ್ಳೋದು, ಮಧ್ಯಾಹ್ನ ಊಟಕ್ಕೆ ಹೋಗೋದು, ಒಂದು ಬೈಕ್ ತೆಗೆದುಕೊಡ್ತಾರೆ ತಂದೆ ತಾಯಿ, ಪುನಃ ಬಂದು ಮಧ್ಯಾಹ್ನ ನಂತರ ಅಂಗಡಿಯಲ್ಲಿ ಕೂತ್ಕೊಳ್ಳೋದು. ಮತ್ತು ನಮ್ಮಂಥ ರಾಜಕೀಯ ಪಕ್ಷದವರೆಲ್ಲ ಇದ್ದರೆ ಸ್ವಲ್ಪ ಅದು ಬೇಡದ್ದು ಮಾಡು, ಇದು ಬೇಡದ್ದು ಮಾಡು, ಇನ್ನೊಂದು ಬೇಡದ್ದು ಮಾಡು ಅಂತ ಹೇಳ್ಬಿಟ್ಟು ಅವನನ್ನು ಎಲ್ಲೆಲ್ಲಿ ತಳ್ಳಿ ಹಾಕಿ ಅವನ ಜೀವನ ಹಾಳಾಗ್ತದೆ. ಅದಕ್ಕೆ ಹೇಳುವಂಥದ್ದು, ನಾವು ಜನಪ್ರತಿನಿಧಿಗಳಾಗಿ ನಾವು ಸಮಾಜ ಮುಂದೆ ಬರಬೇಕಿದ್ರೆ, ಸಮಾಜದಲ್ಲಿ ಆರ್ಥಿಕ ಕ್ರೋಢೀಕರಣ ಆಗಬೇಕಿದ್ರೆ ವಿದ್ಯಾಭ್ಯಾಸ ಮಾಡಿದಂಥ ಯುವತಿಯರಿಗೆ ಉದ್ಯೋಗ ಸಿಗುವಂಥ ಕೆಲಸಗಳು ಆಗಬೇಕು. ಈ ನಿಟ್ಟಿನಲ್ಲಿ ನಾವು ನಿರಂತರ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈ ಹಿಂದೆ ಸುಮಾರು ಬೆಂಗಳೂರಿಗೆ ಒಂದಷ್ಟು ಜನರನ್ನು ಕಲಿಸುವಂಥ ಕೆಲಸ ಮಾಡಿದ್ದೀವಿ. ಪುತ್ತೂರಿನಲ್ಲಿ ಕೂಡ ಉದ್ಯೋಗ ಸೃಷ್ಟಿ ಆಗಬೇಕು. ಆ ಕಲ್ಪನೆಯನ್ನು ಇಟ್ಕೊಂಡು ಒಂದಷ್ಟು ಉದ್ಯಮಗಳಿಗೆ ಇಲ್ಲಿ ಅವಕಾಶವನ್ನು ಕಲ್ಪಿಸಿದ್ವಿ. KMFಗೆ ಇಲ್ಲಿ ಜಾಗ ಕೊಟ್ಟಿದ್ವಿ. ಮುಂದಿನ ದಿವಸಗಳಲ್ಲಿ KMF ಅಲ್ಲಿ ಸುಮಾರು 500-600 ಜನ ಉದ್ಯೋಗ ಸೃಷ್ಟಿಯಾಗ್ತದೆ. ಪಶುವೈದ್ಯಕೀಯ ಕಾಲೇಜು ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ಆರಂಭ ಆಗ್ತದೆ. ಸುಮಾರು 750 ಸ್ಟೂಡೆಂಟ್ಸ್ ಅಲ್ಲಿ ಬರ್ತಾರೆ, ಬೇರೆ ಬೇರೆ ಕಡೆಯಿಂದ ಬರ್ತಾರೆ. ಅಲ್ಲಿ ಕೂಡ ಸುಮಾರು 300-400 ಉದ್ಯೋಗಗಳು ಸೃಷ್ಟಿಯಾಗ್ತದೆ. ಉದ್ಯಮಗಳು ಬಂದ ಕೂಡಲೇ ನಮ್ಮ ಆರ್ಥಿಕ ಪರಿಸ್ಥಿತಿ, ರಾಜ್ಯದ ಆರ್ಥಿಕ ಪರಿಸ್ಥಿತಿ, ದೇಶದ ಸುಧಾರಣೆ ಆಗ್ತದೆ. ಯಾಕಂತ ಹೇಳಿದ್ರೆ ಇಲ್ಲಿ ಉದ್ಯೋಗ ಸಿಗ್ತದೆ, ಒಂದು ಕಡೆ ರಾಜ್ಯಕ್ಕೆ ರಾಜಸ್ವ ಟ್ಯಾಕ್ಸ್ ಕಟ್ಟುವಂಥದ್ದು ಆಗ್ತದೆ, ಇನ್ನೊಂದು ಕಡೆ ದೇಶದ ಅಭಿವೃದ್ಧಿ ಆಗ್ತದೆ. ಈ ಪರಿಕಲ್ಪನೆಯನ್ನು ಇಟ್ಕೊಂಡು ಮಾಡಿದ್ರೆ ಮಾತ್ರ ದೇಶ ವಿಶ್ವಗುರು ಆಗಲಿಕ್ಕೆ ಸಾಧ್ಯ. ನೀವು ಕೂಡ ಒಳ್ಳೆ ರೀತಿಯಲ್ಲಿ ಕಲಿಬೇಕು. ಈ ಹಿಂದೆ ಕಲಿಕೆಯಲ್ಲಿ ಏನಿತ್ತು? ಯಾರಿಗೆ ಹೆಚ್ಚು ದುಡ್ಡಿದ್ದ ಶ್ರೀಮಂತರ ಮಕ್ಕಳು ಮಾತ್ರ IAS, MBBS, ಇಂಜಿನಿಯರಿಂಗ್ ಮಾಡ್ಬೋದಿತ್ತು. ಈಗ
ಯಾರು ಕೂಡ ಅವರ ಸ್ವಂತ ಇಚ್ಛೆಯಲ್ಲಿ ನೀಟ್ ಬಂದಿದೆ, CET ಇದೆ, ಯಾರು ಇಂಜಿನಿಯರಿಂಗ್ ಕಲಿಬೋದು, ಯಾರು ಡಾಕ್ಟರ್ ಮಾಡ್ಬೋದು, ಯಾರು IAS IPS ಕಲಿಬೋದು, ಎಲ್ಲ ವ್ಯವಸ್ಥೆಗಳಿದೆ. ನಮ್ಮ ಮೈಂಡ್ ಸೆಟ್, ನಾವು ಡೆಡಿಕೇಶನ್ ಈಸ್ ವೆರಿ ಇಂಪಾರ್ಟೆಂಟ್. ಅದನ್ನು ಮಾಡಿದರೆ ಖಂಡಿತ ನಿಮ್ಮ ಜೀವನದಲ್ಲಿ ಗೋಲ್ ಏನಿದೆ ಅದನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ. ಇವತ್ತು ಪ್ರಗತಿಯವರು ಕೂಡ ಸಮಾಜಕ್ಕೆ ಒಳ್ಳೆಯ ಸೇವೆಯನ್ನು ಕೊಡ್ತಾ ಇದ್ದಾರೆ. ಈ ಸಂಸ್ಥೆ ಒಳ್ಳೆ ರೀತಿಯಲ್ಲಿ ಬೆಳೀಲಿ ಒಂದು ಶುಭ ಹಾರೈಕೆಗಳೊಂದಿಗೆ ನಿಮಗೆಲ್ಲ ನಿಮ್ಮ ಭವಿಷ್ಯಕ್ಕೆ ಶುಭವನ್ನು ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಧನ್ಯವಾದಗಳು ಸರ್. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ ಅವರನ್ನು ಶಾಲು ಹೊದಿಸಿ ಗೌರವಿಸಬೇಕಾಗಿ ಶ್ರೀಯುತ ಗೋಕುಲ್ನಾಥ್ PV ಅವರಲ್ಲಿ ವಿನಂತಿ. ನಮ್ಮ ಪ್ರಗತಿಯ ಸ್ಟಡಿ ಸೆಂಟರ್ನ ಸಂಚಾಲಕರಾದ ಶ್ರೀಯುತ ಗೋಕುಲ್ನಾಥ್ PV ಹಾಗೂ ಪ್ರಾಂಶುಪಾಲರಾದ ಶ್ರೀಮತಿ ಹೇಮಲತಾ ಗೋಕುಲ್ನಾಥ್ ಇವರ ಸುಪುತ್ರಿ ಶ್ರೀಮತಿ ಡಾಕ್ಟರ್ ಮೇಘಾ ಗೋಕುಲ್ ಇವರು ಇತ್ತೀಚೆಗಷ್ಟೇ PhD ಪದವಿಯನ್ನು ತನ್ನದಾಗಿಸಿಕೊಂಡಿರುತ್ತಾರೆ. ಇವರ ಸಾಧನೆಯನ್ನು ಗುರುತಿಸಿ ಅವರಿಗೆ ಈ ವೇದಿಕೆಯಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ವೇದಿಕೆಗೆ ಡಾಕ್ಟರ್ ಮೇಘಾ ಗೋಕುಲ್ ಅವರು ಆಗಮಿಸುವಾಗೆ ಕೇಳಿಕೊಳ್ಳುತ್ತಿದ್ದೇನೆ. ಪುಸ್ತಕದಿ ದೊರೆತರಿಯು ಮಸ್ತಕದಿ ತಳೆದ ಮಣಿ, ಚಿತ್ತದಳು ಬೆಳೆದರಿಯು ತರುತಳದ ಪುಷ್ಪ, ವಸ್ತು ಸಾಕ್ಷಾತ್ಕಾರ ವಂತರೀಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ ಎನ್ನುವ ಕಗ್ಗದ ಸಾಲಿನೊಂದಿಗೆ ಈ ಸುಂದರವಾದ ವೇದಿಕೆಯು ಇನ್ನಷ್ಟು ರಂಗು ನೀಡಲು ಸಜ್ಜಾಗಿದೆ. ಒಂದು ಅರ್ಥಪೂರ್ಣವಾದ ಪ್ರಶಂಸನೀಯ ಮಾದರಿ. ಅಸಾಧ್ಯವೆಂಬ ಭೈರಿ, ಅಪಾಯವೆಂಬ ಆಟ, ಸಾಧ್ಯ ಎನ್ನುವ ಭರವಸೆ, ಸವಾಲುಗಳ ಸೆರೆಮಾಳೆ ಇವೆಲ್ಲವೂ ದಾಟಿದಾಗಲೇ ಸನ್ಮಾನವೆಂಬ ವೇದಿಕೆ. ಈ ನಿಟ್ಟಿನಲ್ಲಿ ಈ ವೇದಿಕೆಯಲ್ಲಿ ಪ್ರಗತಿ ಸ್ಟಡಿ ಸೆಂಟರ್ ಪುತ್ತೂರು ಇಲ್ಲಿನ ಎಲ್ಲಾ ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿ ವತಿಯಿಂದ ವೇದಿಕೆಯ ಶಿಕ್ಷಣ ಕ್ಷೇತ್ರ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಸಾಧನೆಗೈದ ಡಾಕ್ಟರ್ ಮೇಘಾ ಗೋಕುಲ್ ಇವರಿಗೆ ಅಭಿನಂದನಾ ಕಾರ್ಯಕ್ರಮ ನಡೆಯುತ್ತಿದ್ದು, ಡಾಕ್ಟರ್ ಮೇಘಾ ಗೋಕುಲ್ ಇವರು ಮೂಲತಃ ಪುತ್ತೂರಿನವರಾಗಿದ್ದು ಶ್ರೀಮತಿ ಹೇಮಲತಾ ಮತ್ತು ಶ್ರೀ ಗೋಕುಲ್ನಾಥ್ ಈ ಆದರ್ಶ ದಂಪತಿಗಳ ಏಕೈಕ ಪುತ್ರಿಯಾಗಿರುತ್ತಾರೆ. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸೈಂಟ್ ವಿಕ್ಟರ್ಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿ ಪೂರ್ಣಗೊಳಿಸಿ ಪ್ರೌಢ ಶಿಕ್ಷಣವನ್ನು ವಿವೇಕಾನಂದ ಇಂಗ್ಲಿಷ್ ಮೀಡಿಯಂ ಪುತ್ತೂರು ಇಲ್ಲಿ ಪೂರ್ಣಗೊಳಿಸಿರುತ್ತಾರೆ. ತದಾದ ನಂತರ ಪದವಿ ಪೂರ್ವ ಶಿಕ್ಷಣ ಮತ್ತು ಪದವಿ ಶಿಕ್ಷಣವನ್ನು ವಿಜ್ಞಾನ ವಿಭಾಗದಲ್ಲಿ ಸೈಂಟ್ ಫಿಲೋಮಿನಾ ಕಾಲೇಜ್ ಪುತ್ತೂರು ಇಲ್ಲಿ ಪೂರ್ಣಗೊಳಿಸಿರುತ್ತಾರೆ. ಮಾತ್ರವಲ್ಲದೆ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮ್ಯಾಂಗ್ಳೂರ್ ಇಲ್ಲಿ ಶರೀರಶಾಸ್ತ್ರ ಫಿಸಿಯಾಲಜಿ ವಿಭಾಗದಲ್ಲಿ 3 ವರ್ಷಗಳ ಕಾಲ ಸ್ನಾತಕೋತ್ತರ ಪದವಿ ಪೋಸ್ಟ್ ಗ್ರಾಜುಯೇಷನ್ ಪಡೆದುಕೊಂಡಿರುತ್ತಾರೆ. ತದಾದ ನಂತರ ಮಂಗಳೂರಿನ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನ ಶರೀರಶಾಸ್ತ್ರ ವಿಭಾಗದಲ್ಲಿ ಬೋಧಕರಾಗಿ ವೃತ್ತಿ ಜೀವನವನ್ನು ಆರಂಭಿಸಿದ್ದಾರೆ. ಅದೇ ಸಮಯದಲ್ಲಿ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಮಾಹಿನಿಂದ ಡಾಕ್ಟರ್ ನಯನತಾರಾ ಅರುಣ್ ಕುಮಾರ್ ಮತ್ತು ಯೋಜನಾ ಸಹಕಾರಿ ಡಾಕ್ಟರ್ ರೇಖಾ ಡಿಕಿನಿ ಇವರ ಮೇಲ್ವಿಚಾರಣೆ ಮತ್ತು ಮಾರ್ಗದರ್ಶನದಲ್ಲಿ ಎಫೆಕ್ಟ್ಸ್ ಆಫ್ ಲೋ ಡೋಸ್ ರೇಡಿಯೇಷನ್ ಅಂಡ್ ಸೈನೋಡೋನ್ ಡಕ್ಟಾಲೋನ್ ಎಕ್ಸ್ಟ್ರಾಕ್ಟ್ ಇನ್ ವಿಸ್ಟಾರ್ ರ್ಯಾಟ್ ಮಾಡೆಲ್ ಆಫ್ ಕೋಮೋರ್ಬಿಡ್ ಡಿಪ್ರೆಷನ್ ಅ ನೋವೆಲ್ ಅಪ್ರೋಚ್ ಟುವರ್ಡ್ಸ್ ಥೆರಪ್ಯೂಟಿಕ್ ಟಾರ್ಗೆಟ್ ಇನ್ ಡಿಪ್ರೆಷನ್ ಅಂಡ್ ಎಂಗ್ಸೈಟಿ ಎಂಬ ಶೀರ್ಷಿಕೆಯಡಿಯಲ್ಲಿ ಪ್ರಬಂಧವನ್ನು ಮಂಡಿಸಿ PhD ಪದವಿಯನ್ನು ತನ್ನದಾಗಿಸಿಕೊಂಡಿದ್ದಾರೆ. ಮಾತ್ರವಲ್ಲದೆ ಇವರ IBRO ನ್ಯೂರೋ ಸೈನ್ಸ್ ಸ್ಕೂಲ್ ನೇಪಾಲ್ 2024 ಸೈಕೋಫಿಸಿಯಾಲಜಿ ಆಫ್ ನ್ಯೂರಾಲಜಿಕಲ್ ಡಿಸಾರ್ಡರ್ಸ್ ಜಿನೋಮಿಕ್ ಅಂಡ್ ನಾನ್ ಜಿನೋಮಿಕ್ ಪರ್ಸೆಪ್ಷನ್ ಏಪ್ರಿಲ್ 24ರಿಂದ ಮೇ 7, 2024ರವರೆಗೆ ತಮ್ಮ ಪ್ರಬಂಧದ ಸಾರಾಂಶವನ್ನು ಪ್ರಸ್ತುತಪಡಿಸಲು ಪ್ರಯಾಣದ ಅನುದಾನದೊಂದಿಗೆ ಆಯ್ಕೆಯಾಗಿರುತ್ತಾರೆ. ಮಾತ್ರವಲ್ಲದೆ ದ ಆಫೀಸ್ ಆಫ್ ದ ಕಂಟ್ರೋಲರ್ ಜನರಲ್ ಆಫ್ ಪೇಟೆಂಟ್ ಡಿಸೈನ್ ಅಂಡ್ ಟ್ರೇಡ್ ಮಾರ್ಕ್ ಇಂಡಿಯಾ ಇವರ ಕಡೆಯಿಂದ ಡಾಕ್ಟರ್ ನಯನತಾರಾ ಅರುಣ್ ಮತ್ತು ಡಾಕ್ಟರ್
ಡಾಕ್ಟರ್ ಮೇಘಾ ಗೋಕುಲ್ ಇವರಿಗೆ ಅಪಾರ್ಟಸ್ ಅಂಡ್ ಮೆಥಡ್ ಆಫ್ ಅಸೆಸಿಂಗ್ ಸೋಷಿಯಲ್ ಬಿಹೇವಿಯರ್ ಅಂಡ್ ಎಂಗ್ಸೈಟಿ ಇನ್ ರೋಡೆಂಟ್ಸ್ ಎಂಬ ವಿಷಯಕ್ಕೆ ಪೇಟೆಂಟ್ ಹಕ್ಕನ್ನು ಪಡೆದಿರುವುದು ಹೆಮ್ಮೆಯ ವಿಷಯವೇ ಸರಿ. ಇವರು ತಮ್ಮನ್ನು ಕೇವಲ ಶೈಕ್ಷಣಿಕ ಕ್ಷೇತ್ರಕ್ಕೆ ಸೀಮಿತಗೊಳಿಸದೆ ಸಮಾಜ ಸೇವೆಗೆ ಆಳವಾಗಿ ಬದ್ಧರಾಗಿದ್ದಾರೆ. ಮಂಗಳೂರಿನ ಲಯನ್ಸ್ ಕ್ಲಬ್ ಬಜ್ಜೆ ಕಾರ್ಯದರ್ಶಿಯಾಗಿ ಮತ್ತು ಮಂಗಳೂರಿನ ಭಾರತೀಯ ಉದ್ಯಮಗಳ ಒಕ್ಕೂಟದ ಅಡಿಯಲ್ಲಿ ಯಂಗ್ ಇಂಡಿಯಾ ಅಸೋಸಿಯೇಷನ್ ಹೆಲ್ತ್ ವರ್ಟಿಕಲ್ ಸಹ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಪ್ರಭಾವವು ವಿವಿಧ ಸಾಮಾಜಿಕ ಕಾರಣಗಳಿಗೆ ವಿಸ್ತರಿಸಿದೆ. ಮಂಗಳೂರಿನಾದ್ಯಂತ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳಲ್ಲಿ ಮಕ್ಕಳ ಸುರಕ್ಷತೆ ಮತ್ತು ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಜಾಗೃತಿ ಅಧಿವೇಶನಗಳನ್ನು ನಡೆಸುವುದು, ಮಹಿಳೆಯರಿಗಾಗಿ ಪ್ರಮುಖ ಮಾನಸಿಕ ಆರೋಗ್ಯ ಮತ್ತು ಒತ್ತಡ ನಿರ್ವಹಣಾ ಕಾರ್ಯಾಗಾರಗಳು, ವಿಶೇಷ ಮಕ್ಕಳ ಮತ್ತು ಅಂಧ ಶಾಲಾ ಮಕ್ಕಳಿಗೆ ಸುರಕ್ಷತಾ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಒಳಗೊಳ್ಳುವಿಕೆಗಾಗಿ ಪ್ರತಿಪಾದಿಸುವುದು, ಶಾಲೆಗಳು ಮತ್ತು ಸಮುದಾಯಗಳಲ್ಲಿ ಸೆಷನ್ಗಳ ಮೂಲಕ ಸೈಬರ್ ಅಪರಾಧ ಮತ್ತು ಸೈಬರ್ ಬದ್ಧತೆಯ ಕುರಿತು ಜಾಗೃತಿಯನ್ನು ಉತ್ತೇಜಿಸುವುದು, ವಿಶೇಷ ಮಕ್ಕಳಿಗಾಗಿ ಗಾಳಿ ಕುರ್ಚಿಗಳನ್ನು ಒದಗಿಸುವುದು, ಸಮಾಜಕ್ಕೆ ಸೇವೆ ಸಲ್ಲಿಸಲು ಸಹಾನುಭೂತಿ ಪ್ರದರ್ಶಿಸುವುದು, ಆರೋಗ್ಯ ಇಲಾಖೆ, ಜಿಲ್ಲಾ ಆರೋಗ್ಯ ಇಲಾಖೆ ಮತ್ತು ಜಿಲ್ಲಾ ಏಡ್ಸ್ ತಡೆಗಟ್ಟುವ ಕಾರ್ಯಕ್ರಮದಲ್ಲಿ ಸಹಯೋಗದಲ್ಲಿ ಏಡ್ಸ್ ಜಾಗೃತಿ ಮೂಡಿಸುವುದು, ಮಾದಕ ವ್ಯಸನ ಮತ್ತು ವ್ಯಸನದ ಬಗ್ಗೆ ಒಳನೋಟದ ಮಾತುಕತೆಯನ್ನು ನೀಡುವುದು, ಮಾನಸಿಕ ಆರೋಗ್ಯದ ಬಗ್ಗೆ ಯುವ ಪೀಳಿಗೆಗೆ ಮತ್ತು ಸಮುದಾಯಕ್ಕೆ ಮಾಹಿತಿ ನೀಡುವುದು. ಹೀಗೆ ಹಲವಾರು ಕ್ರಿಯಾತ್ಮಕವಾಗಿ ಮತ್ತು ಸಾಮಾಜಿಕ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದಾರೆ. ತಮ್ಮ ಯಶೋಗಾಥೆಯ ಹಿಂದೆ ತಂದೆಯಾದ ಶ್ರೀ ಗೋಕುಲ್ನಾಥ್, ತಾಯಿಯಾದ ಶ್ರೀಮತಿ ಹೇಮಲತಾ ಗೋಕುಲ್ನಾಥ್, ಪತಿಯಾದ ಶ್ರೀ ಅಕ್ಷಯ್ ಕುಮಾರ್ ಹಾಗೂ ಪುತ್ರಿಯಾದ ಆಯುಷ್ಯ ಅಕ್ಷಯ್ ಹಾಗೂ ಇನ್ನಿತರು ಪರಿಶ್ರಮಿಸಿದ್ದಾರೆ. ತಮ್ಮ ಸಾಧನೆಯ ಹೆಜ್ಜೆ, ತಮ್ಮ ಸಾಧನೆಯ ಆಸಕ್ತಿ, ತಮ್ಮ ಸಾಧನೆಯ ಪರಿಶ್ರಮ 19ರ ಹರಿಯದ ಇಲ್ಲಿ ಕುಳಿತ ಮಕ್ಕಳಿಗೆ ಸತ್ಪ್ರೇರಣೆಯಾಗಲಿ ಎಂದು ಹೇಳುತ್ತಾ ತಮ್ಮ ಮುಂದಿನ ಜೀವನಕ್ಕೆ, ತಮ್ಮ ಮುಂದಿನ ಯೋಜನೆಗೆ ಭಗವಂತನ ಅನುಗ್ರಹ ಕೃಪೆ ತಮ್ಮ ಮೇಲೆ ಸದಾ ಇದ್ದು ಇನ್ನೂ ಹಲವಾರು ಸಾಧನೆಯನ್ನು ಮಾಡಲಿ ತಮ್ಮ ಕ್ಷೇತ್ರಕ್ಕೆ ಎಲ್ಲರ ಪರವಾಗಿ ಶುಭ ಹಾರೈಸುತ್ತಾ ಡಾಕ್ಟರ್ ಮೇಘಾ ಗೋಕುಲ್ ಇವರಿಗೆ ಪ್ರೀತಿ ಮತ್ತು ಗೌರವದ ಸಂಕೇತವಾದ ಶಾಲು ಹೊದಿಸಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು. ಸನ್ಮಾನಿಸಿದವರಿಗೂ ಹಾಗೂ ಸನ್ಮಾನಿತರಿಗೂ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಕಾರ್ಯನಿಮಿತ್ತ ವೇದಿಕೆಯನ್ನು ಅಶೋಕ್ ರೈ ಅವರು ತೆರಳಿದ್ದಾರೆ. ಧನ್ಯವಾದಗಳು ಸರ್. ಈಗ ಡಾಕ್ಟರ್ ಮೇಘಾ ಗೋಕುಲ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಪ್ರಗತಿ ವೈಭವ 2024 ಸಂದರ್ಭದಲ್ಲಿ ನನ್ನನ್ನು ಸನ್ಮಾನಿಸಿದ ಪ್ರಗತಿ ಸ್ಟಡಿ ಸೆಂಟರ್ ಶಾಲೆಯ ಶಿಕ್ಷಕ ವೃಂದದವರಿಗೆ ಹೃದಯಾಳದ ಕೃತಜ್ಞತೆಗಳು. ಸಮಾಜ ಸೇವೆಯಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದು ಸರಕಾರಿ ಶಾಲೆ ಮಕ್ಕಳಿಗೆ ಸಿಗಬೇಕಾದ ಅಗತ್ಯ ಸವಲತ್ತುಗಳು ಸಿಗುವಂತೆ ನನ್ನ ಪ್ರಯತ್ನ ಮಾಡುತ್ತಿದ್ದೇನೆ. ನನ್ನ ಗಮನ ಸರಕಾರಿ ಶಾಲೆಯ ಮಕ್ಕಳು, ಏಕೆಂದರೆ ಅಲ್ಲಿರುವ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಅವೇರ್ನೆಸ್ ಪ್ರೋಗ್ರಾಂ ಮೂಲಕ ಆ ಮಕ್ಕಳನ್ನು ಉನ್ನತ ಸ್ಥಾನದಲ್ಲಿ ಬರುವಂತೆ ನನ್ನಿಂದ ಆದಷ್ಟು ಪ್ರಯತ್ನವನ್ನು ಮಾಡುತ್ತಿದ್ದೇನೆ. ಹಾಗೂ ನಾನು ಸರಕಾರಿ ಶಾಲೆಯ ಮಕ್ಕಳ ಜೊತೆಗೆ ಅಂಧ ಮತ್ತು ವಿಶೇಷ ಮಕ್ಕಳ ಮೇಲೆಯೂ ಗಮನವನ್ನು ಇರಿಸಿದ್ದೇನೆ. ಈಗಾಗಲೇ ಒಂದು ಸಣ್ಣ ಹೆಜ್ಜೆಯ ಮೂಲಕ ನನ್ನನ್ನು ನಾನು ಈ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದೇನೆ. ಮುಂದಕ್ಕೆ ಸಾಕಷ್ಟು ನನ್ನನ್ನು ತೊಡಗಿಸಿಕೊಂಡು ಒಂದು ಒಳ್ಳೆಯ ಮಾದರಿ ಆಗಬೇಕೆಂದು ನನ್ನ ಪ್ರಯತ್ನ. ಈ ನನ್ನ ಸಾಧನೆಗೆ ಪ್ರೋತ್ಸಾಹಿಸುತ್ತಿರುವಂತಹ ನನ್ನ ಹೆತ್ತವರಿಗೆ ನಾನು ಸದಾ ಚಿರಋಣಿಯಾಗಿರುತ್ತೇನೆ. ಇಲ್ಲಿ ನೆರೆದಿರುವ ಎಲ್ಲ ಮಕ್ಕಳಿಗೂ ಇವತ್ತಿನ ಪ್ರೋಗ್ರಾಮಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ಹಾಗೂ ಅಭಿನಂದನೆಗಳು. ಆಲ್ ದ ಬೆಸ್ಟ್. ಧನ್ಯವಾದಗಳು ಮೇಡಮ್. ಗೆಲುವಿನ ಹಾದಿಯಲ್ಲಿ ಮುನ್ನಡೆಯುತ್ತಿರುವ ಮುಂಬರುವ ವೇಳೆಗೆ ಆಶಾದೀಪವಾಗಿರುವ ಸದಾ ನಮ್ಮ ಜೊತೆಗಿದ್ದು ನಮ್ಮನ್ನು ಹುರಿದುಂಬಿಸುತ್ತಿರುವ ಶ್ರೀಯುತ ಗೋಕುಲ್ನಾಥ್ PV ಅವರು ಒಂದೆರಡು ಮಾತುಗಳನ್ನಾಡಬೇಕಾಗಿ ವಿನಂತಿ. ಎಲ್ಲರಿಗೂ ಮುಂಜಾನೆಯ ಶುಭೋದಯ. ಹತ್ತೂರ ಒಡೆಯ ಪುತ್ತೂರ ಮಾಲಿಂಗೇಶ್ವರನ ಪೊಡಮಾಡಿಕೊಳ್ಳುತ್ತಾ ಪ್ರಗತಿ ವೈಭವ 2024 ಪ್ರಗತಿಯ 18ನೇ ವರ್ಷದ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಆಸೀನರಾಗಿರತಕ್ಕಂತಹ ಎಲ್ಲ ನೆಚ್ಚಿನ ಪ್ರೀತಿಯ ವಿದ್ಯಾರ್ಥಿಗಳೇ, ಮಾಧ್ಯಮ ಮಿತ್ರದವರೇ ಹಾಗೂ ಶಿಕ್ಷಕೇತರ ವೃಂದದವರೇ, ಶಿಕ್ಷಕ ವೃಂದದವರೇ,
ಈ ಒಂದು ಕಾರ್ಯಕ್ರಮಕ್ಕೆ ಈಗ ತಾನೇ MLA ಅವರು ಬಂದು ಸಭಾಧ್ಯಕ್ಷತೆಯಲ್ಲಿ ಅವರು ಮಾತಾಡಿದ್ದಾರೆ. ಮೇಘಾ ಗೋಕುಲ್ ಡಾಕ್ಟರ್ ಮೇಘಾ ಗೋಕುಲ್ ಅವರಿಗೆ ಸನ್ಮಾನಿಸಿದ್ದಾರೆ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಅವರು ಶುಭವನ್ನು ಹಾರೈಸಿದ್ದಾರೆ. ಈ ಒಂದು ಕಾಂಪಿಟೇಷನ್ನಲ್ಲಿ ಯಾರು ಗೆಲ್ತಾರೋ ಸೋಲ್ತಾರೋ ಮುಖ್ಯ ಅಲ್ಲ, ಮಕ್ಕಳ ಪಾರ್ಟಿಸಿಪೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಅವರು ಹೇಳಿದ್ದಾರೆ. ಸೊ ನಾನು ಜಾಸ್ತಿ ಮಾತಾಡೋದಿಲ್ಲ. ಸಂಜೆ ಸಭಾ ಕಾರ್ಯಕ್ರಮ ಇದೆ, ಅಲ್ಲಿ ನನಗೆ ಒಂದೆರಡು ಮಾತು ಮಾತಾಡಲಿಕ್ಕಿದೆ, ಅಲ್ಲಿ ನಾನು ಮಾತಾಡ್ತೇನೆ. ಇವಾಗ ಸಮಯ ನಿಮ್ಮ ಕಾರ್ಯಕ್ರಮಕ್ಕೆ ಆಲ್ರೆಡಿ 1 ಅವರ್ ವಿಳಂಬದಲ್ಲಿ ನಾವು ಚಲಿಸ್ತಾ ಇದ್ದೇವೆ. ಆದರೆ ಪ್ರತಿ ಕಾರ್ಯಕ್ರಮದಲ್ಲಿ ನಾನು ಯಾವತ್ತು ಜಾಗ್ರತೆಯನ್ನು ನಾನು ಮಾಡ್ತೇನೆ. 1.5 ಗಂಟೆಗಳ ಲೂಪ್ ಅವರ್ ಅಂತ ನಾನು ಅದನ್ನು ಇಟ್ಟಿದ್ದೇನೆ. ಯಾಕೆ ಅಂತ ಹೇಳಿದರೆ ಈಚ್ ಸ್ಕೂಲ್ ವಿಲ್ ಬಿ ಗಿವನ್ 20 + 5 minutes ಅಂತೇಳಿ. ಸೊ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ 30 minutes ಅಂತ ಕ್ಯಾಲ್ಕುಲೇಷನ್ ತಗೊಂಡು ಎಷ್ಟು 13 ಟೀಮ್ ಇದೆ. ಸೊ ಯಾವ ಲೆಕ್ಕ ಹಾಕಿದ್ರು 5 ಗಂಟೆಗೆ ಕಾರ್ಯಕ್ರಮ ಮುಗಿಯುತ್ತದೆ. ಸೊ ಲೂಪ್ ಅವರ್ 1.5 hour ಇಟ್ಟುಕೊಂಡಿದ್ದೇವೆ. 6 o'clock ಸರಿಯಾಗಿ ಸಂಜೆ ಸಭಾ ಕಾರ್ಯಕ್ರಮ, ನಂತರ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಎಲ್ಲ ನಡೀಲಿಕ್ಕಿದೆ. ಸೊ ಈ ಕಾರ್ಯಕ್ರಮಕ್ಕೆ ಒನ್ಸ್ ಅಗೇನ್ ವಿಶಿಂಗ್ ಆಲ್ ದ ಬೆಸ್ಟ್, ಗುಡ್ ಲಕ್ ಅಂತ ಹೇಳ್ತಾ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಧನ್ಯವಾದಗಳು ಸರ್. ಕೊನೆಯ ಘಟ್ಟ ವಂದನಾರ್ಪಣೆ. ಇದನ್ನು ನಡೆಸಿಕೊಳ್ಳಲು ಬರುತ್ತಿದ್ದಾರೆ ಕುಮಾರ ಹರ್ಷಿತ ಇವರು. ಅಡೆಚಣೆಗಾಗಿ ಕ್ಷಮಿಸಿ. ಶ್ರೀಯುತ ನಾರಾಯಣ ರೈ ಕುಕ್ವಳ್ಳಿ ಗೌರವಾತಿಥಿ ಪ್ರಧಾನ ಸಂಪಾದಕರು, ಮಧು ಪ್ರಪಂಚ ಅಂಕಣಕಾರರು, ಪ್ರತಿಭಾರಂಗ ಸುದ್ದಿ ಬಿಡುಗಡೆ ಪುತ್ತೂರು ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿ. ನಮ್ಮ ಇಂದಿನ ಕಾರ್ಯಕ್ರಮ ನಮ್ಮ ಮಾನ್ಯ ಶಾಸಕರಿಂದ ಅವರ ಮಾರ್ಗದರ್ಶನದೊಂದಿಗೆ ನಡೆದಿದೆ. ಭಾಳಷ್ಟು ವಿದ್ಯಾರ್ಥಿಗಳು ತಾವು ಬಂದಿದ್ದೀರಿ, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನೀಡಲಿಕ್ಕಿದ್ದೀರಿ. ಸ್ಪರ್ಧೆ ಎನ್ನುವಂಥದ್ದು ಒಂದು ಅವಕಾಶ ಎನ್ನುವ ರೀತಿಯಲ್ಲಿ ನಮ್ಮ ಪ್ರಗತಿ ವಿದ್ಯಾಸಂಸ್ಥೆ, ಪ್ರಗತಿ ಸ್ಟಡೀಸ್ ಸೆಂಟರ್, ಶ್ರೀ ಗೋಕುಲ್ನಾಥ್ ಮತ್ತು ಶ್ರೀಮತಿ ಹೇಮಲತಾ ಗೋಕುಲ್ನಾಥ್ ಮತ್ತು ಎಲ್ಲ ಸಂಸ್ಥೆಯ ಸಹೋದ್ಯೋಗಿಗಳ ಸಹಕಾರದೊಂದಿಗೆ ಅವರ ಬೆಂಬಲದೊಂದಿಗೆ ನಡೀತಾ ಇದೆ. ಈ ಪ್ರಗತಿ ವೈಭವಕ್ಕೆ ಪ್ರಗತಿ ವೈಭವವೇ ಸಾಕ್ಷಿ ಅಂತ ಹೇಳುತ್ತಾ, ನಾವು ಹೆಜ್ಜೆ ಇಡುವ ಹಾದಿಯಲ್ಲಿ ಕಲ್ಲುಂಟು ಮುಳ್ಳುಂಟು, ನಿಜದ ನೇರಕ್ಕೆ ನಡೆದಾಗಲ್ಲಿ ಹಸಿರುಂಟು ನಿತ್ಯ ಗೆಲುವುಟು ಅಂತ ಹೇಳುತ್ತಾ, ಎಲ್ಲ ತೀರ್ಪುಗಾರರು ನಮ್ಮೊಂದಿಗೆ ಪ್ರಾಮಾಣಿಕವಾದ ತೀರ್ಪನ್ನು ನೀಡಿ ನಿಮ್ಮ ಪ್ರತಿಭೆ ನಾಡಿಗೆ ಪರಿಚಯಿಸ್ತಾರೆ ಅಂತ ಹೇಳುತ್ತಾ, ಸರ್ವಶಕ್ತನಾದಂತಹ ಭಗವಂತ ನಮ್ಮನ್ನೆಲ್ಲ ಅನುಗ್ರಹಿಸಲಿ ಹಾರೈಸಿ ನನ್ನ ಮಾತಿಗೆ ಪೂರ್ಣ ವಿರಾಮ ನೀಡುತ್ತಿದ್ದೇನೆ. ನಮಸ್ಕಾರ. ಈಗ ವಂದನಾರ್ಪಣೆ ಕುಮಾರ ಹರ್ಷಿತ್ ಅವರಿಂದ. ಸದ್ದಿರದ ಪಸುರಡೆಯ ಪ್ರಗತಿ ವೈಭವ ಬನಗಳಲ್ಲಿ ಮೊರೆವ ತೊರೆಯಡೆಯಲ್ಲಿ ಸಾಂಸ್ಕೃತಿಕ ರಂಗಿನಲ್ಲಿ ಗಿಳಿಗೊರವಂಕ ಕೋಗಿಲೆಯಲ್ಲಿ ಪ್ರತಿಭೆಗಳ ಅನಾವರಣದಲ್ಲಿ ಕಲೆಯು ತಲೆಯಲೆಯಾಗಿ ತೇಲಿ ಬರುತ್ತಿರಲಿ. ಪ್ರಗತಿ ವೈಭವ ಕಾರ್ಯಕ್ರಮದಲ್ಲಿ ನೆರೆದಿರುವಂತಹ ಸರ್ವರಿಗೂ ಶುಭ ಮುಂಜಾನೆಯ ಶುಭ ನಮನಗಳು. ಪ್ರಗತಿ ಸ್ಟಡಿ ಸೆಂಟರ್ ಪುತ್ತೂರು ಇದರ ಸಾರಥ್ಯದಲ್ಲಿ ನಡೆಯುವ ಪ್ರಗತಿ ವೈಭವ ತಾಲೂಕು ಮಟ್ಟದ ಹಿರಿಯ ಪ್ರಾಥಮಿಕ, ಪ್ರೌಢಶಾಲಾ ಹಾಗೂ ಪದವಿ ಪೂರ್ವ ವಿಭಾಗದ ಸಾಂಸ್ಕೃತಿಕ ಸ್ಪರ್ಧೆಗಳ ಕಾರ್ಯಕ್ರಮದ ಉದ್ಘಾಟಕರಾದ ಶ್ರೀ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ, ಮಾನ್ಯ ಶಾಸಕರು, ಪುತ್ತೂರು ವಿಧಾನಸಭಾ ಕ್ಷೇತ್ರ, ನಿಮ್ಮ ಅನುಪಸ್ಥಿತಿಯಲ್ಲಿ ನಿಮಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃದಯಾಂತರಾಳದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಸದಾ ಅಸನ್ಮುಖಿಯಾಗಿ ಸ್ಫೂರ್ತಿಯ ಚಿಲುಮೆಯಂತಿರುವ ಕಿರಿಯರನ್ನು ಪ್ರೋತ್ಸಾಹಿಸುವ ಹಿರಿಯ ಗುಣದ ಶಿಸ್ತಿನ ಸಿಪಾಯಿಯಾದ ನಮ್ಮ ಸಂಸ್ಥೆಯ ಸಂಚಾಲಕರು ಹಾಗೂ ಈ ಕಾರ್ಯಕ್ರಮದ ಆಯೋಜಕರು ಆದಂತಹ ಶ್ರೀ PV ಗೋಕುಲ್ನಾಥ್ ಸರ್, ನಿಮಗೆ ಸರ್ವರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು ಸರ್. ನೂರಾರು ವಿದ್ಯಾರ್ಥಿಗಳ ಪಾಲಿಗೆ ಭರವಸೆಯ ಬೆಳಕಾದವರು, ನಮ್ಮ ಸಂಸ್ಥೆಯ ಆಧಾರ ಸ್ತಂಭವಾಗಿ ಎಲ್ಲರನ್ನು ಪ್ರೀತಿಯಿಂದ ಪ್ರೋತ್ಸಾಹಿಸುವ ನಮ್ಮ ನೆಚ್ಚಿನ ಪ್ರಾಂಶುಪಾಲರು ಆಗಿರುವ ಶ್ರೀಮತಿ ಹೇಮಲತಾ ಗೋಕುಲ್ನಾಥ್ ಇವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.
ನಮ್ಮ ಸಂಸ್ಥೆಯ ಮುಖ್ಯ ಶಿಕ್ಷಕಿಯಾಗಿ ಸಂಸ್ಥೆಯ ಪ್ರತಿಯೊಂದು ಕಾರ್ಯಕ್ರಮಗಳಿಗೂ ಉತ್ತಮ ಸಲಹೆ, ಸೂಚನೆ, ಮಾರ್ಗದರ್ಶನ ನೀಡುತ್ತಾ ಬಂದಿರುವ ಶ್ರೀಮತಿ ಪ್ರಮೀಳಾ ಎಂಡಿ ಇವರಿಗೂ ನಮ್ಮ ಎಲ್ಲರ ಪರವಾಗಿ ಆತ್ಮೀಯ ವಂದನೆಗಳನ್ನು ಅರ್ಪಿಸುತ್ತೇನೆ. ನಮ್ಮ ಸಂಸ್ಥೆಗೆ ಬಹಳ ಆತ್ಮೀಯರಾಗಿ ನಮ್ಮ ಶಾಲಾ ಪ್ರತಿಯೊಂದು ಕಾರ್ಯಕ್ರಮಗಳಿಗೂ ಭಾಗಿಯಾಗಿ ಉತ್ತಮ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿರುವ ಶ್ರೀ ನಾರಾಯಣ್ ರೈ ಕುಕ್ಕುವಳ್ಳಿ, ಪ್ರಧಾನ ಸಂಪಾದಕರು, ಮಧುಪ್ರಪಂಚ, ಅಂಕಣಕಾರರು, ಪ್ರತಿಭಾರಂಗ ಸುದ್ದಿ ಬಿಡುಗಡೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವ ನಿಮಗೆ ನಮ್ಮ ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು ಸರ್. ಸಾಹಿತ್ಯ ಕ್ಷೇತ್ರದಲ್ಲಿ ಅಪಾರ ಸಾಧನೆಯನ್ನು ಗೈದು ಖ್ಯಾತಿ ಪಡೆದಿರುವ ವಿದುಷಿ ಡಾಕ್ಟರ್ ಪವಿತ್ರ ರೂಪೇಶ್ ಇವರು ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವುದು ನಮಗೆ ಅತ್ಯಂತ ಸಂತಸವನ್ನು ತಂದಿದೆ. ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃದಯಾಂತರಾಳದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇವರಿಗೆ ನಮ್ಮ ಸಂಸ್ಥೆಯ ಪ್ರಾಂಶುಪಾಲರು ಹೇಮಲತಾ ಗೋಕುಲ್ನಾಥ್ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸಾಹಿತಿ, ನೂರಾರು ಕೃತಿಗಳ ರಚನೆಗಾರ, ಸಂಗೀತಗಾರ, ನೃತ್ಯಗಾರ ಹಾಗೂ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಸಾಹಿತ್ಯ ಪ್ರಶಸ್ತಿಗೆ ಭಾಜನರಾಗಿರುವ ಶ್ರೀ ರವಿ ಪಾಂಬರ್ ತಾವು ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಹಾಗೂ ತೀರ್ಪುಗಾರರಾಗಿ ಆಗಮಿಸಿ ಕಾರ್ಯಕ್ರಮದ ಮೆರಗನ್ನು ಹೆಚ್ಚು ಮಾಡಿಕೊಟ್ಟಿದ್ದೀರಿ. ನಿಮಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇವರಿಗೆ ನಮ್ಮ ಸಂಸ್ಥೆಯ ಸಂಚಾಲಕರು ಶ್ರೀ ಗೋಕುಲ್ನಾಥ್ ಪಿವಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅಧ್ಯಾಪಕರಾಗಿ ಪ್ರವೃತ್ತಿಯಲ್ಲಿ ಶ್ರವಣ ರಂಗ ಯಕ್ಷಗಾನ ತಂಡ ಇದರ ರೂವಾರಿಯಾದ ಕಲಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಹಲವಾರು ಪ್ರಶಸ್ತಿ ವಿಜೇತರಾಗಿರುವ ಶ್ರೀ ತಾರನಾಥ ಸವನೂರು ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವುದು ನಮಗೆ ತುಂಬಾ ಸಂತೋಷವನ್ನು ಉಂಟು ಮಾಡಿದೆ. ನಿಮಗೆ ನಮ್ಮ ಸಂಸ್ಥೆಯ ಸರ್ವರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಸರ್. ಇವರಿಗೆ ನಮ್ಮ ಸಂಸ್ಥೆಯ ಸಂಚಾಲಕರು ಪಿವಿ ಗೋಕುಲ್ನಾಥ್ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಚಿತ್ರಕಲಾ ಶಿಕ್ಷಕರಾಗಿಯೂ ಹಾಗೂ ಸರಕಾರಿ ನೌಕರರ ಸಂಘ ಪುತ್ತೂರು ಘಟಕದ ನಿರ್ದೇಶಕರು ಹಲವಾರು ಸನ್ಮಾನ ಪತ್ರಗಳನ್ನು ವಿನ್ಯಾಸ ಮಾಡಿರುವ ಶ್ರೀಯುತ ಜಗನ್ನಾಥ್ ಅರ್ಯಾಡ್ಕ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಇವರಿಗೆ ನಾರಾಯಣ್ ರೈ ಕುಕ್ಕುವಳ್ಳಿ ಸರ್ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ವೇದಿಕೆಯಲ್ಲಿ ಸನ್ಮಾನಗೊಂಡಿರುವಂತಹ ಶ್ರೀಮತಿ ಮೇಘಾ ಗೋಕುಲ್ ಇವರಿಗೂ ಸಂಸ್ಥೆಯ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇಂದಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿ ಗುರುತಿಸಲ್ಪಡುವ ವಿವಿಧ ಶಾಲಾ ಕಾಲೇಜುಗಳ ಸ್ಪರ್ಧಾರ್ಥಿಗಳು ಹಾಗೂ ಎಲ್ಲ ಶಿಕ್ಷಕ ವೃಂದದವರಿಗೂ ತುಂಬು ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ನೆರೆದಿರುವಂತಹ ಎಲ್ಲ ಪೋಷಕರಿಗೂ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಇಂದಿನ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ನಮ್ಮ ಸಂಸ್ಥೆಯ ಎಲ್ಲ ಶಿಕ್ಷಕ ಶಿಕ್ಷಕೇತರ ವೃಂದದವರಿಗೂ ಹಾಗೂ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಹೃದಯಾಂತರಾಳದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇಂದಿನ ಈ ಕಾರ್ಯಕ್ರಮದ ಸುಂದರ ಕ್ಷಣಗಳನ್ನು ಸೆರೆ ಹಿಡಿಯಲಿರುವ ಛಾಯಾಗ್ರಾಹಕರಿಗೂ ಹಾಗೂ ಮೀಡಿಯಾ ಮಂದಿಗಳಿಗೂ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಉತ್ತಮ ಧ್ವನಿವರ್ಧಕವನ್ನು ಒದಗಿಸಿರುವಂತಹ ದುರ್ಗಾ ಸೌಂಡ್ ಮಾಲಕರು ಮತ್ತು ಸಿಬ್ಬಂದಿ ವರ್ಗದವರಿಗೂ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಇಲ್ಲಿಗೆ ನನ್ನ ಧನ್ಯವಾದ ಭಾಷಣವನ್ನು ಮುಗಿಸುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು.
ಇಲ್ಲಿಯವರೆಗೆ ನಮ್ಮ ಸಭಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಈ ಸಭಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ನಿಮ್ಮ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಿದ್ದಾರಾ? ಅನುತ್ತೀರ್ಣಗೊಂಡಿದ್ದಾರೆಯೇ? ಇನ್ನೂ ಚಿಂತೆ ಬೇಡ. ಅಂತಹ 8, 9, 10 ಹಾಗೂ ಫಸ್ಟ್ PU, ಸೆಕೆಂಡ್ PU ಸೈನ್ಸ್, ಕಾಮರ್ಸ್, ಆರ್ಟ್ಸ್ ವಿಭಾಗಗಳಲ್ಲಿನ ವಿದ್ಯಾರ್ಥಿಗಳ ಮೊಗದಲ್ಲಿ ಹೊಸ ಮಂದಹಾಸ ಮೂಡಿಸುವ, ಇಡೀ ದೇಶದಲ್ಲಿಯೇ ಪ್ರಪ್ರಥಮವಾಗಿ ಅನುತ್ತೀರ್ಣಗೊಂಡ, ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗಾಗಿ ರೆಸಿಡೆನ್ಷಿಯಲ್ ಕ್ಯಾಂಪಸ್ ಹೊಂದಿರುವ ವಿಶೇಷವಾದ ವಿದ್ಯಾಸಂಸ್ಥೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿರುವ ಪ್ರಗತಿ ಎಜುಕೇಶನಲ್ ಫೌಂಡೇಶನ್ ರಿಜಿಸ್ಟರ್ಡ್ ಇದರ ಅಧೀನಕ್ಕೊಳಪಟ್ಟ ಪ್ರಗತಿ ಸ್ಟಡಿ ಸೆಂಟರ್ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕಾಗಿ. ಇವತ್ತು ಏನಿದ್ದೀನಿ ಅದಕ್ಕೆ ಕಾರಣನೇ ಪ್ರಗತಿ ಸ್ಟಡಿ ಸೆಂಟರ್ ಅಂತ ನಾನು ಎಲ್ಲೋದ್ರೂ ಹೆಮ್ಮೆಯಿಂದ ಹೇಳ್ಕೊತೀನಿ. ತುಂಬಾ ಖುಷಿ ಆಗುತ್ತೆ. ಪ್ರಗತಿ ಸ್ಟಡಿ ಸೆಂಟರ್ ಅಲ್ಲಿ ಬರೀ ಫೇಲ್ ಆಗಿರೋ ಮಕ್ಕಳು ಮಾತ್ರ ಟ್ರೈನ್ ಆಗ್ತಾರೆ ಅಂತ, ಇಟ್ಸ್ ಟೋಟಲಿ ಬಿಗ್ ಲೈ. ಅದ್ರ ಜೊತೆಗೆ ನಮಗೆ ಇಷ್ಟ ಕಷ್ಟ ಫ್ಯಾಮಿಲಿ ಇದ್ರ ಬಗ್ಗೆ ಏನು ಹೇಳ್ತೀರಾ ಕನ್ಸರ್ನ್ ಇಲ್ಲದೆ ಇರೋ ಮಕ್ಕಳನ್ನ ಮೋಲ್ಡ್ ಮಾಡೋದ್ರಲ್ಲಿ ಹೇಮಲತಾ ಮ್ಯಾಮ್ ಆ್ಯಂಡ್ ಗೋಕುಲ್ ಸರ್ ಒಂದು ಆಸ್ಕರ್ ಅವಾರ್ಡ್ ನಾನು ಕೊಡ್ತೀನಿ ಬೇಕಿದ್ರೆ. ಅವ್ರ ಪ್ರಿನ್ಸಿಪಾಲು TCನ ಈ ಥರ ಎಷ್ಟು ಬಿಟ್ಟರು ನಾನು ಹೋದಾಗ that pain is still there in my heart. My hope is Pragati Center. My hope is Gokulnath sir and Hemlata ma'am and headmistress also. Come, climb the stairs of success here in Pragati. ಗೆದ್ದ ವಿದ್ಯಾರ್ಥಿಗಳ ಜೊತೆ ಅನೇಕ ಶಾಲಾ ಕಾಲೇಜುಗಳಿವೆ, ಆದರೆ ಸೋತ ವಿದ್ಯಾರ್ಥಿಗಳ ಜೊತೆ ನಮ್ಮ ಪ್ರಗತಿ ಮಾತ್ರ ಇದೆ. ಹೆಚ್ಚಿನ ಮಾಹಿತಿಗಾಗಿ ನೇರವಾಗಿ ಭೇಟಿ ನೀಡಿ ಅಥವಾ ದೂರವಾಣಿ ಮೂಲಕ ಸಂಪರ್ಕಿಸಿ. ಪ್ರಗತಿ ಸ್ಟಡಿ ಸೆಂಟರ್ ಪುತ್ತೂರು, ಶ್ರೀ ಧರ್ಮಸ್ಥಳ ಬಿಲ್ಡಿಂಗ್, ಮೇನ್ ರೋಡ್, ಪುತ್ತೂರು. ಕರೆ ಮಾಡಿ 9448536143. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ತನವು ದನಿಸುತ್ತಾ ಸಾಂಸ್ಕೃತಿಕ ರಂಗಿಗೆ ಹೊಳಪು ನೀಡಲು ಸಜ್ಜಾಗಿರುವಂತಹ ಹಿರಿಯ ಪ್ರಾಥಮಿಕ, ಪ್ರೌಢಶಾಲಾ ಹಾಗೂ ಪದವಿ ಪೂರ್ವ ವಿಭಾಗದ ಸ್ಪರ್ಧಾರ್ಥಿಗಳಿಗೆ ಶುಭವನ್ನು ಕೋರುತ್ತಾ ಇದೀಗ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಆರಂಭಿಸುತ್ತಿದ್ದೇವೆ. ಪ್ರಗತಿ ಸ್ಟಡಿ ಸೆಂಟರ್ ಪುತ್ತೂರು ಇದರ ಸಾರಥ್ಯದಲ್ಲಿ ನಡೆಯುವ ತಾಲೂಕು ಮಟ್ಟದ ಹಿರಿಯ ಪ್ರಾಥಮಿಕ, ಪ್ರೌಢಶಾಲಾ ಹಾಗೂ ಪದವಿ ಪೂರ್ವ ವಿಭಾಗದ ಸಾಂಸ್ಕೃತಿಕ ಸ್ಪರ್ಧೆಗಳು ಇದೀಗ ಪ್ರಾರಂಭಗೊಳ್ಳಲಿವೆ. ಎಲ್ಲ ವಿಭಾಗದ ಸ್ಪರ್ಧಾರ್ಥಿಗಳಿಗೆ ಅಂದರೆ ಹಿರಿಯ ಪ್ರಾಥಮಿಕ, ಪ್ರೌಢಶಾಲಾ ಹಾಗೂ ಪದವಿ ಪೂರ್ವ ವಿಭಾಗದ ಸ್ಪರ್ಧಿಗಳಿಗೆ ಪ್ರತ್ಯೇಕ ವಿಭಾಗಗಳಲ್ಲಿ ಸ್ಪರ್ಧೆಗಳನ್ನು ನಡೆಸಲಾಗುವುದು. ಸ್ಪರ್ಧೆಗಳ ವಿವರ ಇಂತಿವೆ: ದೇಶಭಕ್ತಿ ಗೀತೆ ಸಮೂಹ, ಜಾನಪದ ನೃತ್ಯ ಸಮೂಹ, ಮೌಲ್ಯಾಧಾರಿತ ದೇಶಭಕ್ತಿ ನೃತ್ಯ ರೂಪಕ ಸಮೂಹ ಮತ್ತು ನಿರೂಪಣೆ. ಸ್ಪರ್ಧಾರ್ಥಿಗಳಿಗೆ ಸೂಚನೆಗಳು. ಸ್ಪರ್ಧೆಗಳು ಹಿರಿಯ ಪ್ರಾಥಮಿಕ, ಪ್ರೌಢಶಾಲಾ ಹಾಗೂ ಪದವಿ ಪೂರ್ವ 3 ವಿಭಾಗಗಳಲ್ಲಿ ನಡೆಯಲಿದೆ. ಪ್ರತಿ ಶಾಲಾ ಕಾಲೇಜುಗಳಿಗೆ 30 ನಿಮಿಷ ಕಾಲಾವಕಾಶ ನೀಡಲಾಗುವುದು. 5 ನಿಮಿಷ ಅಧಿಕ ಸಮಯ ಗ್ರೇಸ್ ಟೈಮ್ ಅನ್ನು ನೀಡಲಾಗುವುದು. ಕೊನೆಯ 5 ನಿಮಿಷಗಳಲ್ಲಿ ಎಚ್ಚರಿಕೆಯ ಕರೆಗಂಟೆಯನ್ನು ನೀಡಲಾಗುವುದು. ಸಮಯ ಮೀರಿದಲ್ಲಿ ಋಣಾತ್ಮಕ ಅಂಕಗಳನ್ನು ಅಂದರೆ ನೆಗೆಟಿವ್ ಮಾರ್ಕ್ಸ್ ನೀಡಲಾಗುವುದು. ತೀರ್ಪುಗಾರರ ತೀರ್ಮಾನವೇ ಅಂತಿಮವಾಗಿರುತ್ತದೆ. ಪುನಃ ಒಮ್ಮೆ, ಸ್ಪರ್ಧೆಗಳು ಹಿರಿಯ ಪ್ರಾಥಮಿಕ, ಪ್ರೌಢಶಾಲಾ ಹಾಗೂ ಪದವಿ ಪೂರ್ವ 3 ವಿಭಾಗಗಳಲ್ಲಿ ನಡೆಯಲಿದೆ. ಪ್ರತಿ ಶಾಲೆಗಳಿಗೆ 20+5 ಕಾಲಾವಕಾಶ ನೀಡಲಾಗುವುದು. 5 ನಿಮಿಷ ಅಧಿಕ ಸಮಯ ಗ್ರೇಸ್ ಟೈಮ್ ಅನ್ನು ನೀಡಲಾಗುವುದು. ಟೋಟಲ್ 30 ನಿಮಿಷ.
ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂದಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯಾ ಜ್ಯೂಲ್ಸ್ ಕ್ರಿಯೇಟಿಂಗ್ ಹ್ಯಾಪಿನೆಸ್. ರಾಧಾಸ್ ಪುತ್ತೂರು ಹಬ್ಬಗಳ ಮಹಾ ಉತ್ಸವಕ್ಕೆ ನಿಮ್ಮನ್ನ ಸ್ವಾಗತಿಸುತ್ತಿದೆ. ಬಂದಿದೆ ಆಫರ್ಗಳ ಬಿಗ್ ಬಾಸ್. ಕೊಡುಗೆಗಳ ಸುರಿಮಳೆಯೊಂದಿಗೆ ರೂಪಾಯಿ 3,999 ಖರೀದಿಗೆ ಒಂದು ಕೂಪನ್ ಪಡೆಯಿರಿ. ಪ್ರತಿ ವಾರ ಗೆಲ್ಲಿರಿ ಬಹುಮಾನಗಳನ್ನ. ಪ್ರತಿ ತಿಂಗಳು ಬಂಪರ್ ಬಹುಮಾನ ಟಿವಿಎಸ್ ಜುಪಿಟರ್ ಸ್ಕೂಟರ್ ಅಲ್ಲದೆ ಬಟ್ಟೆಗಳ ಖರೀದಿಗೆ 15% ಡಿಸ್ಕೌಂಟ್. ಇಂದೇಕೆ ತಡ, ರಾಧಾಸ್ಗೆ ಬನ್ನಿ, ಉತ್ಸವದಲ್ಲಿ ಪಾಲ್ಗೊಳ್ಳಿ. ತೀರ್ಪುಗಾರರು ಈ ವಿಷಯವನ್ನು ಆಧರಿಸಿ ಅಂಕಗಳನ್ನು ನೀಡುತ್ತಾರೆ. ಈ ಕಾರ್ಯಕ್ರಮದಲ್ಲಿ ಸ್ಪರ್ಧಿಸಲಿರುವಂತಹ ಪ್ರತಿಯೊಂದು ತಂಡಗಳಿಗೂ ಈ ಮೊದಲೇ ನಾವು ಟೀಮ್ ನಂಬರ್ಸ್ಗಳನ್ನು ನೀಡಿರುತ್ತೇವೆ. ಮೊದಲನೆಯದಾಗಿ ಟೀಮ್ ನಂಬರ್ 1 ಲಾರ್ಡ್ಸ್ ಅನ್ನು ಪಡೆದಿರುವಂತಹ ಹಿರಿಯ ಪ್ರಾಥಮಿಕ, ಪ್ರೌಢಶಾಲಾ ಹಾಗೂ ಪದವಿ ಪೂರ್ವ ವಿಭಾಗದ ಸ್ಪರ್ಧಾಳುಗಳಿಗೆ ಸ್ಪರ್ಧೆಯನ್ನು ನಡೆಸಲಾಗುವುದು. ಇದೀಗ ಮೊದಲನೆಯದಾಗಿ ಹಿರಿಯ ಪ್ರಾಥಮಿಕ ವಿಭಾಗದಲ್ಲಿ ಟೀಮ್ ನಂಬರ್ 1 ಪಡೆದಂತಹ ತಂಡ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ತದನಂತರ ಪ್ರೌಢಶಾಲಾ ವಿಭಾಗದ ಟೀಮ್ ನಂಬರ್ 1 ಪಡೆದ ತಂಡ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ನಂತರ ಪದವಿ ಪೂರ್ವ ವಿಭಾಗದ ಟೀಮ್ ನಂಬರ್ 1 ಪಡೆದ ತಂಡ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಈಗ ಮೊದಲನೆಯದಾಗಿ ಹಿರಿಯ ಪ್ರಾಥಮಿಕ ವಿಭಾಗದ ಟೀಮ್ ನಂಬರ್ 1 ಕಾರ್ಯಕ್ರಮವನ್ನು ನೀಡಲು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಿರಿಯ ಪ್ರಾಥಮಿಕ ವಿಭಾಗದ ಟೀಮ್ ನಂಬರ್ 1 ಕಾರ್ಯಕ್ರಮವನ್ನು ನೀಡಲು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಿಮಗೆ ಸಮಯ ಮೊದಲು 20 ನಿಮಿಷ ಒಂದು ಬೆಲ್ ಬರ್ತದೆ. ಆಮೇಲೆ 5 ನಿಮಿಷದ ಗ್ರೇಸ್ ಪೀರಿಯಡ್ ಸಿಗ್ತದೆ, ಗ್ರೇಸ್ ಟೈಮ್. ಆದಮೇಲೆ ಲಾಂಗ್ ಬೆಲ್ ಬರ್ತದೆ. ತೀರ್ಪುಗಾರರ ಗಮನಕ್ಕೆ ಈಗ ಕಾರ್ಯಕ್ರಮ ನೀಡಲಿರುವ ತಂಡ ಹಿರಿಯ ಪ್ರಾಥಮಿಕ ವಿಭಾಗದ ಟೀಮ್ ನಂಬರ್ 1. ಪ್ರೌಢಶಾಲಾ ವಿಭಾಗದ ಟೀಮ್ ನಂಬರ್ 1 ತಯಾರಾಗಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪ್ರೌಢಶಾಲಾ ವಿಭಾಗದ ಟೀಮ್ ನಂಬರ್ 1 ತಯಾರಾಗಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸ್ಟಾರ್ಟ್. ನಿಮ್ಮ ಸಮಯ ಈಗ ಶುರು. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಎಲ್ಲರಿಗೂ ಶುಭ ಮುಂಜಾನೆಯ ಶುಭ ನಮನಗಳು. ಮೂಡಾಯಿ ಘಟ್ಟದ ಸಾಲು ಪಡ್ಡಾಯಿ ಕಣ್ಣುಗೆ ತಂದೆ ಗಡಿಗೋರ್ಪಿ ಕಡಲು ನಡುಟುಂಡು ನಮ್ಮ ಈ ಪೊರ್ಲ ತುಳುನಾಡು. ಈ ತುಳುನಾಡಿದ ಸೊಬಗನ್ನ ನಿಕ್ಲೆಗ ಮಾತೆರಗುಲ ನಲ್ತದ ತೋಜಿಪಾಯರ ಬರಂದುಲ್ಲೇರ ಪುತ್ತೂರು
ಜೊತೆಯೊಂದಿಗೆ ಹಾಡಲಿದ್ದಾರೆ ಲಿಟ್ಲ್ ಫ್ಲವರ್ ಶಾಲಾ ವಿದ್ಯಾರ್ಥಿಗಳು.
ವಿದ್ಯಾರ್ಥಿನಿಯರು. ನಮ್ಮ ಈ ಪ್ರತಿಭೆಗಳನ್ನು ಪ್ರದರ್ಶಿಸಲು ಈ ಅಪೂರ್ವ ಅವಕಾಶವನ್ನು ಒದಗಿಸಿಕೊಟ್ಟ ಪ್ರಗತಿ ಸ್ಟಡಿ ಸೆಂಟರ್ನ ಮುಖ್ಯಸ್ಥರಿಗೆ ಹಾಗೂ ಸರ್ವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ತೀರ್ಪುಗಾರರ ಗಮನಕ್ಕೆ ಹಿರಿಯ ಪ್ರಾಥಮಿಕ ವಿಭಾಗದ ಟೀಮ್ ನಂಬರ್ 1 ಇವರು ತೆಗೆದುಕೊಂಡ ಸಮಯ 13 ನಿಮಿಷ 46 ಸೆಕೆಂಡುಗಳು. ತೀರ್ಪುಗಾರರ ಗಮನಕ್ಕೆ ಹಿರಿಯ ಪ್ರಾಥಮಿಕ ವಿಭಾಗದ ಟೀಮ್ ನಂಬರ್ 1 ಇವರು ತೆಗೆದುಕೊಂಡ ಸಮಯ 13 ನಿಮಿಷ 46 ಸೆಕೆಂಡುಗಳು. ತಮ್ಮ ಅದ್ಭುತವಾದ ಕಾರ್ಯಕ್ರಮದ ಮೂಲಕ ನಮ್ಮೆಲ್ಲರನ್ನು ಮನರಂಜಿಸಿದ ನಿಮಗೆ ಧನ್ಯವಾದಗಳು. ಚಪ್ಪಾಳೆಯೊಂದಿಗೆ ಇವರನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇದೀಗ ಪ್ರೌಢಶಾಲಾ ವಿಭಾಗದ ಟೀಮ್ ನಂಬರ್ 1 ಕಾರ್ಯಕ್ರಮವನ್ನು ನೀಡಲು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಕ್ಷಮಿಸಿ. ಇದೀಗ ಹಿರಿಯ ಪ್ರಾಥಮಿಕ ವಿಭಾಗದ ಟೀಮ್ ನಂಬರ್ 2 ಕಾರ್ಯಕ್ರಮವನ್ನು ನೀಡಲು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇದೀಗ ಸಮಯ ಹಿರಿಯ ಪ್ರಾಥಮಿಕ ವಿಭಾಗದ ಟೀಮ್ ನಂಬರ್ 2. ತೀರ್ಪುಗಾರರ ಗಮನಕ್ಕೆ ಈಗ ಸ್ಪರ್ಧಿಸಲಿರುವ ತಂಡ ಹಿರಿಯ ಪ್ರಾಥಮಿಕ ವಿಭಾಗದ ಟೀಮ್ ನಂಬರ್ 2. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾಯೇಷು ಸರ್ವದಾ. ಎಲ್ಲರಿಗೂ ನಮಸ್ಕಾರಗಳು. 18ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಪ್ರಗತಿ ಸ್ಟಡಿ ಸೆಂಟರ್ ಪುತ್ತೂರು ಮತ್ತು ಶ್ರೀ ಪ್ರಗತಿ ವಿಸ್ತಾರ ಕಾಲೇಜ್ ಫಾರ್ ಏವಿಯೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಯೋಜಿಸಿದ ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ನಾವಿಂದು ಭಾಗಿಯಾಗಲು ನಿಮ್ಮ ಮುಂದೆ ನೆರೆದಿದ್ದೇವೆ. ಆದರಣೀಯ ತೀರ್ಪುಗಾರರೇ, ಶಾಲಾ ಆಡಳಿತ ಮಂಡಳಿ, ಸಿಬ್ಬಂದಿ ವರ್ಗ ಮತ್ತು ನೆರೆದಿರುವ ಎಲ್ಲರಿಗೂ ಮೊದಲಾಗಿ ನಮಸ್ಕರಿಸುತ್ತಿದ್ದೇನೆ. ನಮ್ಮ ತಂಡ ಕಲಾಚಿಗುರು ಇಂದು ದೇಶಭಕ್ತಿ ಗೀತೆ ಸಮೂಹ ಜಾನಪದ ನೃತ್ಯ, ಸಮೂಹ ದೇಶಭಕ್ತಿ ನೃತ್ಯ ರೂಪಕಗಳನ್ನು ನಿಮ್ಮ ಮುಂದೆ ಪ್ರದರ್ಶಿಸಲಿದೆ. ಕಾರ್ಯಕ್ರಮದ ಆರಂಭದಲ್ಲಿ ದೇಶಭಕ್ತಿ ಗೀತೆಯನ್ನು ನಮ್ಮ ಕಲಾಚಿಗುರು ತಂಡ ಹಾಡಲಿದೆ. ಭಾರತ ದೇಶ ವಿಶೇಷ ವೈಶಿಷ್ಟ್ಯತೆಗಳನ್ನು ತನ್ನದಾಗಿಸಿಕೊಂಡು ಕಲೆ, ಸಂಸ್ಕೃತಿ, ವಿಜ್ಞಾನ, ತಂತ್ರಜ್ಞಾನ, ಶಿಕ್ಷಣ, ಸಾಹಿತ್ಯ, ಆಯುರ್ವೇದ, ತತ್ವಶಾಸ್ತ್ರ, ವ್ಯಾಕರಣ, ಛಂದಸ್ಸು, ಖಗೋಳಶಾಸ್ತ್ರ ಇತ್ಯಾದಿ ಉಗಮಗಳಿಗೆ ಜನನಿಯಾಗಿ ಕಂಗೊಳಿಸುತ್ತಿದೆ. ಹಿಮಗಿರಿ ಮುಕುಟವು ಶಿರದಲ್ಲಿ ಇದ್ದರೆ ಸಾಗರ ಸಂಗಮ ಚರಣದಲ್ಲಿ ಇದ್ದು ಅನೇಕ ನದಿಗಳು, ಗಿರಿಶಿಖರಗಳು, ಕಣಿವೆಗಳು ಭಾರತದಲ್ಲಿದೆ. ರಾಜ ಮಹಾರಾಜರ ಸಾಧನೆಗಳು, ವೇದವ್ಯಾಸ, ವಾಲ್ಮೀಕಿ ಮುಂತಾದ ಮಹರ್ಷಿಗಳ ಜ್ಞಾನ, ಕನಕದಾಸ, ಪುರಂದರದಾಸರಂತಹ ದಾಸನುಡಿಗಳು, ಕಾಳಿದಾಸರಂತಹ ಅಮೋಘ ಕವಿಗಳ ಸಾಹಿತ್ಯ ರಚನೆಗಳು ಅದೆಷ್ಟೋ ಪೀಳಿಗೆಗಳಿಗೆ ಮಾದರಿಯಾಗಿವೆ. ಇಂತಹ ಭವ್ಯ ಭಾರತವನ್ನು ನನ್ನ ದೇಶ ಎಂದು ಹೆಮ್ಮೆಯಿಂದ ಹೇಳೋಣವಲ್ಲವೇ? ವೇದಿಕೆ ಈಗ ದೇಶ 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 ನನ್ನದು ತಂಡಕ್ಕೆ. ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು, ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು. ದೇಶ 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 ನನ್ನದು, ದೇಶ 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 ನನ್ನದು. ಹರಿಯುವ ನೀರ ಕಣ ಮೇಲ್ನಗುವ ಬಾನಂಗಣ, ಹಸಿರಾಗಿಯ ಮಣ್ಣ ಕಣ ಹಾರಾಡುವ ಹಕ್ಕಿಗಣ, ಹೊಳೆ ಹೊಳೆಯುವ ಚುಕ್ಕಿಗಣ ಎಲ್ಲ ನನ್ನದು, ಎಲ್ಲ ನನ್ನದು, ಎಲ್ಲ ನನ್ನದು. ದೇಶ 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 ನನ್ನದು, ದೇಶ 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 ನನ್ನದು. ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು, ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು. ದೇಶ 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 ನನ್ನದು, ದೇಶ 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 ನನ್ನದು. ನಗೆ ಚೆಲ್ಲುವ ಮಲ್ಲಿಗೆಯ ಹೂದಳವು ನನ್ನದು, ಬಗೆ ಬಗೆಯ ತೆಂಗು ಬಾಳೆ ಕಡಲಾಗಿಯ ಕಾಡಹೊಳೆ, ಬೆಳೆದು ನಿಂತವನ ಸಿರಿಯ ಕಂಗೊಳಿಪ ವೃಂದಾವನ ಎಲ್ಲ ನನ್ನದು, ಎಲ್ಲ ನನ್ನದು. ದೇಶ 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 ನನ್ನದು, ದೇಶ 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 ನನ್ನದು. ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು, ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು. ದೇಶ 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 ನನ್ನದು,
ದೇಶ 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 ನನ್ನದು. ನರಹರಿಯ ಪಾಂಚಜನ್ಯ ವಾಲ್ಮೀಕಿಯ ರಾಮಾಯಣ ವೇದಗಳ ಉದ್ಘೋಷ ಮಂತ್ರತಂತ್ರ ಆವಾಸ ಕಿವಿಯ ಮೊರೆವ ಮೇಘದೂತ ಕರುಳ ಕೊರೆವ ಕುರುಕ್ಷೇತ್ರ ಎಲ್ಲ ನನ್ನದು ಎಲ್ಲ ನನ್ನದು. ದೇಶ 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 ನನ್ನದು. ದೇಶ 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 ನನ್ನದು. ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು. ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು. ದೇಶ 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 ನನ್ನದು. ದೇಶ 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 ನನ್ನದು. ವ್ಯಾಸ ಭಾಸ ಕಾಳಿದಾಸ ಬುದ್ಧ ಬಸವ ಕನಕದಾಸ ರಾಮಕೃಷ್ಣ ಪರಮಹಂಸ ಮಧುಕೇಶವ ನೀಲಹಂಸ ತಾಯಿ ಮಡಿಲ ಮುಗುಳು ನಗೆ ಕೋಟಿ ತುಟಿಯ ಮಂದಹಾಸ ಎಲ್ಲ ನನ್ನದು ಎಲ್ಲ ನನ್ನದು. ದೇಶ 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 ನನ್ನದು. ದೇಶ 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 ನನ್ನದು. ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು. ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು. ದೇಶ 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 ನನ್ನದು. ಧನ್ಯವಾದಗಳು. ಭಾರತ ದೇಶ ನನ್ನದು ಎಂಬ ಹೃದಯಾಂತರಾಳದ ಭಾವನೆಯನ್ನು ವ್ಯಕ್ತಪಡಿಸಿದ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಈಗ ನಿಮ್ಮ ಮುಂದೆ ದೇಶಭಕ್ತಿಯನ್ನು ಪ್ರೇರೇಪಿಸುವ ನೃತ್ಯ ರೂಪಕ. ನಾವೆಲ್ಲರೂ ಇತಿಹಾಸದ ಪುಟಗಳಲ್ಲಿ ಹೆಸರುವಾಸಿಯಾಗಿರುವ ಸಾಧಕರ ಸಾಧನೆಗಳನ್ನು ಓದಿದ್ದೇವೆ, ತಿಳಿದಿದ್ದೇವೆ. ಇತಿಹಾಸದ ಅನೇಕ ಕವಲುಗಳಲ್ಲಿ ಸ್ವಾತಂತ್ರ್ಯ ಹೋರಾಟವೂ ಒಂದು. ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ವೀರನಾರಿ ರಾಣಿ ಲಕ್ಷ್ಮೀಬಾಯಿ ನಮಗೆಲ್ಲರಿಗೂ ತಿಳಿದಿದೆ. ಝಾನ್ಸಿಯನ್ನು ಬ್ರಿಟಿಷರ ಕೈಗೂ ಸಾಗಿಸದೆ ಅದರ ರಕ್ಷಣೆಯ ಹೊಣೆಯನ್ನು ಛಲದಿಂದ ಸ್ವೀಕರಿಸಿ ಪತಿಯನ್ನು ಕಳೆದುಕೊಂಡು ಪುಟ್ಟ ಕಂದನನ್ನು ಬೆನ್ನಿಗೆ ಕಟ್ಟಿಕೊಂಡು ಬ್ರಿಟಿಷರಿಂದ ಧೈರ್ಯದಿಂದ ಹೋರಾಡಿದ ಮಹಾನ್ ಸಾಧಕಿ ಝಾನ್ಸಿ ಲಕ್ಷ್ಮೀಬಾಯಿಯ ಕಥಾರೂಪಕ ಇದೀಗ ನಿಮ್ಮ ಮುಂದೆ ನಮ್ಮ ತಂಡದ ವಿದ್ಯಾರ್ಥಿಗಳಿಂದ. और सरपट उनकी चाल रे, दुबले से पतले से थे वो चलते सीना तान गए. वंदे मातरम, 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 वंदे मातरम. भाग भाग रे भाग फिरंगी, भाग भाग रे भाग भाग रे भाग फिरंगी. झांसी की रानी आई है, भाल तिलक और हाथ खड़क, दुर्गा है काली माई है. भाग रे भाग फिरंगी, भाग भाग रे भाग. अश्व चढ़ी प्रचंड विकट ये मनु है लक्ष्मी बाई है. शोले बरसेंगे अब तुझ पर तेरी शामत आई है. चपल नयन की धार तो देखो, गज पर भारी भार तो देखो, तेरे शीश को लेने आई झांसी की रानी आई. भारतवर्ष एक महान सभ्यता है, जहाँ मिट्टी भी सोना थी और दिलों के दरवाजे हर मेहमान के लिए खुले थे. इन्हीं दरवाजों से एक दिन घुस आए कुछ क्रूर शैतानी इरादे. हिंसा और अत्याचार के सामने जब घायल हो रही थी हर आत्मा, तब इस मिट्टी के गर्भ से उठ खड़ी हुई. मैं लक्ष्मीबाई प्रतिज्ञा करती हूँ, जब तक मेरे शरीर में रक्त है मैं पूर्ण निष्ठा से झांसी की सेवा करूंगी.
प्रचंड बोल मस्तकों के झुंड, आज जंग की घड़ी की तुम गुहार दो। मान भान शान या की जान का हो दान, आज एक धनुष के बाण पे उतार दो। आरंभ है प्रचंड। हुई वीरता की वैभव के साथ सगाई झांसी, ब्याह हुआ बन आई रानी लक्ष्मीबाई झांसी। राजमहल में बजी बधाई, खुशियां छाई झांसी में। चित्रा ने अर्जुन को पाया, शिव से मिली भवानी थी। सैनिकों, पंडोरा पर कब्जा करने का वक्त आ गया है। क्या तुम तैयार हो? फायर! आजादी का संग्राम बलिदान मांगता है। हमारा सौभाग्य होगा अगर इस पवित्र मिट्टी को अपने प्राणों की भेंट दे पाएंगे। रही बात मिसाल बनाने की, मैं वो मशाल बनूंगी जो हर भारतीय के अंदर आजादी की भूख बनकर दहकेगी। संकल्प बोल के हम तो निकल पड़े, हर द्वार खोल के गगन कहे विजयी भव, विजयी भव, गगन कहे विजयी भव। ये गवर्नर जनरल लॉर्ड डलहाउसी के ऑर्डर्स हैं। You have to give up your झांसी now. हम अपनी झांसी नहीं देंगे। झांसी हम हिंदुस्तानियों की ही है। मरने के लिए तैयार हो जाओ। देश से है प्यार तो हर पल ये कहना चाहिए, मैं रहूं या ना रहूं भारत ये रहना चाहिए। हर हर महादेव। खूब लड़ी मर्दानी थी वो, झांसी वाली रानी थी। ऐ वतन मेरे वतन,
ಲಕ್ಷ್ಮೀಬಾಯಿಯ ದೇಶ ಪ್ರೇಮ, ದೇಶಕ್ಕೋಸ್ಕರ ಅವಳ ತ್ಯಾಗ, ದೇಶಭಕ್ತಿಯ ಉದ್ದೀಪನೆ ಎಲ್ಲವನ್ನು ರೂಪಕದ ಮೂಲಕ ತೋರಿಸಿಕೊಟ್ಟ ತಂಡಕ್ಕೆ ಧನ್ಯವಾದಗಳು. ಮುಂದೆ ದಕ್ಷಿಣ ಕನ್ನಡ ಕಲಾ ಪರಂಪರೆಯ ಹಿರಿಮೆಗೆ ಸಾಕ್ಷಿಯಾಗಿ ನೆಲೆ ನಿಂತ ಜನಪದ ನೃತ್ಯಕ್ಕೆ ಹೆಜ್ಜೆ ಹಾಕಲಿದ್ದಾರೆ ನಮ್ಮ ತಂಡದ ವಿದ್ಯಾರ್ಥಿನಿಯರು. ಏನು ಕೊಡ ಏನು ಕೊಡವ, ತುಂಬಿದ ಕೊಡ ತುಳುಕುವುದಿಲ್ಲ. ಸಂಪೂರ್ಣ ಜ್ಞಾನಿ ಎಂದಿಗೂ ಅಹಂಕಾರ ಪಡುವುದಿಲ್ಲ. ಆತ ಸರಳ ದಾರಿಯಲ್ಲಿ ಇತರರಿಗೆ ಮಾದರಿಯಾಗಿ ನಡೆಯುತ್ತಾನೆ. ಪೂರ್ಣ ಕುಂಭ ಶುಭದ ಸಂಕೇತ. ಕೊಡದಿಂದ ನೀರು ಸೇದುವುದು ವ್ಯಾಯಾಮಕ್ಕೆ ಹೇಳಿ ಮಾಡಿಸಿದ ಕೆಲಸ. ನೀರು ಪೂರೈಕೆ ಹಾಗೂ ಇತರ ಎಲ್ಲ ಚಟುವಟಿಕೆಗಳ ಆರಂಭ ಎಂಬ ಸೂಚನೆ ಕೊಡುವ ಏನು ಕೊಡ ಜನಪದ ಶೈಲಿಯ ಹಾಡಿಗೆ ನೃತ್ಯ ಇದೀಗ ನಿಮ್ಮ ಮುಂದೆ.
ಬಹಳ ಸುಂದರವಾದ ನೃತ್ಯದ ಮೂಲಕ ನಮ್ಮನ್ನು ರಂಜಿಸಿದ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ದೇಶ ಪ್ರೇಮ, ಭಾರತೀಯ ಜನಪದ ಕಲೆಯ ಸ್ವಾದ, ದೇಶಭಕ್ತಿ ಮೊದಲಾದ ಉತ್ತಮ ಅಂಶಗಳನ್ನು ಸಾಂಸ್ಕೃತಿಕ ವೈವಿಧ್ಯತೆಗಳಲ್ಲಿ ಒಳಗೊಂಡಿಸಿ ವಿದ್ಯಾರ್ಥಿಗಳು ಮನನ ಮಾಡುವಂತೆ ಒಂದು ವೇದಿಕೆಯನ್ನು ಒದಗಿಸಿಕೊಟ್ಟ ಪ್ರಗತಿ ಸ್ಟಡಿ ಸೆಂಟರ್ನ ಎಲ್ಲ ಪ್ರಾಯೋಜಕರಿಗೆ ವಂದಿಸುತ್ತಾ, ತೀರ್ಪುಗಾರರಿಗೆ, ಸಭಾಸದರಿಗೆ ಶಿರಸಾ ತಲೆಬಾಗುತ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಜೈ ಹಿಂದ್. ಟೀಮ್ ನಂಬರ್ 2 ತೆಗೆದುಕೊಂಡ ಸಮಯ. ನಿಮ್ಮ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಿದ್ದಾರಾ? ಅನುತ್ತೀರ್ಣಗೊಂಡಿದ್ದಾರೆಯೇ? ಇನ್ನೂ ಚಿಂತೆ ಬೇಡ. ಅಂತಹ 8, 9, 10 ಹಾಗೂ ಫಸ್ಟ್ PU, ಸೆಕೆಂಡ್ PU ಸೈನ್ಸ್, ಕಾಮರ್ಸ್, ಆರ್ಟ್ಸ್ ವಿಭಾಗಗಳಲ್ಲಿನ ವಿದ್ಯಾರ್ಥಿಗಳ ಮೊಗದಲ್ಲಿ ಹೊಸ ಮಂದಹಾಸ ಮೂಡಿಸುವ, ಇಡೀ ದೇಶದಲ್ಲಿಯೇ ಪ್ರಪ್ರಥಮವಾಗಿ ಅನುತ್ತೀರ್ಣಗೊಂಡ, ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗಾಗಿ ರೆಸಿಡೆನ್ಷಿಯಲ್ ಕ್ಯಾಂಪಸ್ ಹೊಂದಿರುವ ವಿಶೇಷವಾದ ವಿದ್ಯಾಸಂಸ್ಥೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿರುವ ಪ್ರಗತಿ ಎಜುಕೇಶನಲ್ ಫೌಂಡೇಶನ್ ರಿಜಿಸ್ಟರ್ಡ್ ಇದರ ಅಧೀನಕ್ಕೊಳಪಟ್ಟ ಪ್ರಗತಿ ಸ್ಟಡಿ ಸೆಂಟರ್. ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕಾಗಿ ಇವತ್ತು ಏನಿದ್ದೀನಿ ಅದಕ್ಕೆ ಕಾರಣನೇ ಪ್ರಗತಿ ಸ್ಟಡಿ ಸೆಂಟರ್ ಅಂತ ನಾನು ಎಲ್ಲೋದ್ರೂ ಹೆಮ್ಮೆಯಿಂದ ಹೇಳ್ಕೊತೀನಿ. ತುಂಬಾ ಖುಷಿ ಆಗುತ್ತೆ. ಪ್ರಗತಿ ಸ್ಟಡಿ ಸೆಂಟರಲ್ಲಿ ಬರೀ ಫೇಲ್ ಆಗಿರೋ ಮಕ್ಕಳು ಮಾತ್ರ ಟ್ರೈನ್ ಆಗ್ತಾರೆ ಅಂತ ಇಟ್ಸ್ ಟೋಟಲಿ ಬಿಗ್ ಲೈ. ಅದ್ರ ಜೊತೆಗೆ ನಮಗೆ ಇಷ್ಟ ಕಷ್ಟ ಫ್ಯಾಮಿಲಿ ಇದ್ರ ಬಗ್ಗೆ ಏನು ಹೇಳ್ತೀರಾ ಕನ್ಸರ್ನ್ ಇಲ್ಲದೆ ಇರೋ ಮಕ್ಕಳನ್ನ ಮೋಲ್ಡ್ ಮಾಡೋದ್ರಲ್ಲಿ ಹೇಮಲತಾ ಮ್ಯಾಮ್ ಆ್ಯಂಡ್ ಗೋಕುಲ್ ಸರ್ ಒಂದು ಆಸ್ಕರ್ ಅವಾರ್ಡ್ ನಾನು ಕೊಡ್ತೀನಿ ಬೇಕಿದ್ರೆ. ಅವ್ರ ಪ್ರಿನ್ಸಿಪಾಲು TCನ ಈ ಥರ ಎಷ್ಟು ಬಿಟ್ಟರು ನಾನು ಹೋದಾಗ ದಟ್ ಪೇನ್ ಇಸ್ ಸ್ಟಿಲ್ ದೇರ್ ಇನ್ ಮೈ ಹಾರ್ಟ್. ಮೈ ಹೋಪ್ ಇಸ್ ಪ್ರಗತಿ ಸೆಂಟರ್. ಮೈ ಹೋಪ್ ಇಸ್ ಗೋಕುಲ್ನಾಥ್ ಸರ್ ಅಂಡ್ ಹೇಮಲತಾ ಮ್ಯಾಮ್ ಅಂಡ್ ಹೆಡ್ ಮಿಸ್ಟರ್ಸ್ ಆಲ್ಸೋ. ಕಮ್ ಕ್ಲೈಂಬ್ ದ ಸ್ಟೇರ್ಸ್ ಆಫ್ ಸಕ್ಸೆಸ್ ಹಿಯರ್ ಇನ್ ಪ್ರಗತಿ. ಗೆದ್ದ ವಿದ್ಯಾರ್ಥಿಗಳ ಜೊತೆ ಅನೇಕ ಶಾಲಾ ಕಾಲೇಜುಗಳಿವೆ, ಆದರೆ ಸೋತ ವಿದ್ಯಾರ್ಥಿಗಳ ಜೊತೆ ನಮ್ಮ ಪ್ರಗತಿ ಮಾತ್ರ ಇದೆ. ಹೆಚ್ಚಿನ ಮಾಹಿತಿಗಾಗಿ ನೇರವಾಗಿ ಭೇಟಿ ನೀಡಿ ಅಥವಾ ದೂರವಾಣಿ ಮೂಲಕ ಸಂಪರ್ಕಿಸಿ. ಪ್ರಗತಿ ಸ್ಟಡಿ ಸೆಂಟರ್ ಪುತ್ತೂರು, ಶ್ರೀ ಧರ್ಮಸ್ಥಳ ಬಿಲ್ಡಿಂಗ್, ಮೇನ್ ರೋಡ್, ಪುತ್ತೂರು. ಕರೆ ಮಾಡಿ 9448536143. ಆಶ್ರಯ ನೀಡಿದ ಶ್ರೇಷ್ಠ ಮಾತೆ ನಮ್ಮ ಭಾರತ ಮಾತೆ. ಇದೀಗ ಭಾರತ ಮಾತೆಯನ್ನು ಸಾರುವ ದೇಶಭಕ್ತಿ ಗೀತೆ ಇದೀಗ ವೇದಿಕೆಯಲ್ಲಿ. ಶಿವ ಸುಂದರ ಭಾರತದ ಪುಣ್ಯನೆಲೆ, ಶಿವ ಸುಂದರ ಭಾರತದ ಪುಣ್ಯನೆಲೆ ಇದೀಗ ವೇದಿಕೆಯಲ್ಲಿ. ಸಗಪ ಗಪ ಗಪನಿ ಪನಿ ಸಾನಿ, ಸಗಪ ಗಪ ಗಪನಿ ಪನಿ ಸಾನಿ. ಶಿವ ಸುಂದರ ಭಾರತದ ಪುಣ್ಯ ನೆಲ, ಸಂಜೀವಿನಿ ತೀರ್ಥಗಳೇ ಎಲ್ಲ ಚಲ. ಶಿವ ಸುಂದರ ಭಾರತದ ಪುಣ್ಯ ನೆಲ, ಸಂಜೀವಿನಿ ತೀರ್ಥಗಳೇ ಎಲ್ಲ ಜಲ. ಧರ್ಮಘೋಷ ಉಸಿರಾಡುವ ಗಾಳಿಯಾಗಿದೆ, ಸಹನೆ ಮಂತ್ರ ಬಾಳಿನಲ್ಲಿ ಬೆರೆತು ಹೋಗಿದೆ. ಬೆಟ್ಟ ಬೆಟ್ಟಗಲ್ಲು ಕರೆದ ಗುಡಿಯ ಗೋಪುರ, ಹತ್ತಿ ಇಳಿವ ಭಕ್ತ ಜನಕ್ಕೆ ಸಹಜ ಸುಂದರ. ಶಿವ ಸುಂದರ, ಶಿವ ಸುಂದರ ಭಾರತದ ಪುಣ್ಯ ನೆಲ, ಸಂಜೀವಿನಿ ತೀರ್ಥಗಳೇ ಎಲ್ಲ ಜಲ. ಶಿವ ಸುಂದರ ಭಾರತದ ಪುಣ್ಯ ನೆಲ, ಸಂಜೀವಿನಿ ತೀರ್ಥಗಳೇ ಎಲ್ಲ ಜಲ. ಉತ್ತರದಲ್ಲಿ ಹಿಮಾಲಯದ
ಸುಂದರ ಶಿವ ಸುಂದರ ಭಾರತದ ಪುಣ್ಯನೆಲ ಸಂಜೀವಿನಿ ತೀರ್ಥಗಳೇ ಎಲ್ಲ ಜಲ ಶಿವ ಸುಂದರ ಭಾರತದ ಪುಣ್ಯನೆಲ ಸಂಜೀವಿನಿ ತೀರ್ಥಗಳೇ ಎಲ್ಲ ಜಲ ದಿವ್ಯ ಪುರುಷರಿದ್ದ ಜ್ಞಾನ ಜ್ಯೋತಿಯಾಗಿದೆ ಶಾನೆ ಸ್ನೇಹ ಸೌಹಾರ್ದದ ಕಂಪು ಹರಡಿದೆ ದೈವ ಹರಸಿಕೊಟ್ಟ ಆತ್ಮಶಕ್ತಿ ಇಲ್ಲಿದೆ ನಾವು ಭಾರತೀಯರೆಂಬ ಹೆಮ್ಮೆ ನಮಗಿದೆ ಶಿವ ಸುಂದರ ಭಾರತದ ಪುಣ್ಯನೆಲ ಸಂಜೀವಿನಿ ತೀರ್ಥಗಳೇ ಎಲ್ಲ ಜಲ ಶಿವ ಸುಂದರ ಭಾರತದ ಪುಣ್ಯನೆಲ ಸಂಜೀವಿನಿ ತೀರ್ಥಗಳೇ ಎಲ್ಲ ಜಲ ಸಗಪ ಗಪ ಗಪನಿ ಪನಿ ಸಾನಿ ಸಗಪ ಗಪ ಗಪನಿ ಪನಿ ಸಾನಿ ಸಗಪ ಗಪ ಗಪನಿ ಪನಿ ಸಾನಿ ಸಗಪ ಗಪ ಗಪನಿ ಪನಿ ಸಾನಿ. ಹೌದು, ನಾವೆಲ್ಲರೂ ಭಾರತೀಯರು. ಅದರಲ್ಲೂ ಭರತಖಂಡದ ಅವಿಭಾಜ್ಯ ಅಂಗವಾದ ಕರ್ನಾಟಕವು ಭಾರತದ ಶ್ರೀಮಂತಿಕೆಗೆ ತನ್ನದೇ ಆದ ಕೊಡುಗೆಯನ್ನಿತ್ತ ರಾಜ್ಯ. ಒಂದು ಸಂಸ್ಕೃತಿಯ ಹಿರಿಮೆಯು ಅದರ ಶಿಖರಗಳಲ್ಲಿ ಮಾತ್ರವಲ್ಲ, ಅದರತ್ತ ಏರುವ ಪ್ರತಿಯೊಂದು ಹೆಜ್ಜೆಗೂ ತನ್ನದೇ ಆದ ಆಗ ಯಾಗ ದಾನ ನೀಡುತ್ತಿರುವುದು ಶ್ರೇಷ್ಠ ಸಂಗತಿಯಾಗಿದೆ. ಅದರಲ್ಲೂ ಕರ್ನಾಟಕದ ಜಾನಪದ ನೃತ್ಯ ಪ್ರಕಾರಗಳು ದೇಶ ವಿದೇಶಗಳಲ್ಲಿ ಪ್ರಸಿದ್ಧ ಪಡೆಯುತ್ತಿದ್ದೇವೆ. ಅದರಲ್ಲೂ ಕಂಸಾಳೆ ನೃತ್ಯ ಮಂಡ್ಯ, ಮೈಸೂರು, ಚಾಮರಾಜನಗರಗಳಲ್ಲೆಲ್ಲ ಪ್ರಚಲಿತವಿದ್ದು ಕಂಸಾಳೆ ಎಂಬ ತಾಳ ಪರಿಕರವನ್ನು ಹೊಂದಿದೆ. ಕಂಸಾಳೆಯ ಪ್ರಮುಖ ಪಠ್ಯವು ಮಲೆ ಮಹದೇಶ್ವರನ ಮೌಖಿಕ ಮಹಾಕಾವ್ಯದಲ್ಲಿ ಮುಂದುವರೆದಿದೆ. ಇದೀಗ ವೇದಿಕೆಯಲ್ಲಿ ಮುಂಗುಂಡದ ಮಾದೇಶ್ವರನ ಶರಣು ಶರಣಯ್ಯ, ಮಾಯಕಾರ ಮಾದೇಶ್ವರಿಗೆ ಶರಣು ಶರಣಯ್ಯ. ಹೌದು, ನಿಮ್ಮ ಊಹೆ ಸರಿಯಾಗಿದೆ. ಬನ್ನಿ ನೋಡೋಣ ಕಂಸಾಳೆ ನೃತ್ಯ. Ta
ಮಾತೆ ಪೂಜಕ ನಾನು ಎನ್ನ ಶಿರವನಿಡುವೆನು ಅಡಿಯಲಿ, ಎನ್ನ ಕೀರ್ತಿಯು ಜಗದಿ ಮೆರೆಯಲಿ ಒಂದೇ ಆಸೆಯು ಮನದಲ್ಲಿ. ಭಾರತವು ಜ್ಞಾನ ಸಂಪನ್ನ ದೇಶ. ಋಷಿವರೇಣ್ಯರು, ಕವಿವರೇಣ್ಯರು, ಸಾಧು ಸಂತರ ಕರ್ಮಭೂಮಿ. ಹೊಣರು, ಡಚ್ಚರು, ಪೋರ್ಚುಗೀಸರು, ಆಂಗ್ಲರು ಸೇರಿದಂತೆ ಸಾವಿರಾರು ವರ್ಷ ಭಾರತದ ಸಂಪತ್ತನ್ನು ತಮ್ಮದಾಗಿಸಿಕೊಂಡರು. ಪರಕೀಯರ ದಾಳಿಯಿಂದ ಭಾರತದ ಅಭಿವೃದ್ಧಿಯು ನಿಧಾನವಾಗಿದ್ದು ಸತ್ಯ ಸಂಗತಿಯಾಗಿದೆ. ಆದರೆ ಭಾರತದ ಗಹನವಾದ ಮತ್ತು ವಿಸ್ತಾರವಾದ ಆಂತರಿಕ ಶಕ್ತಿಯನ್ನು ಯಾರಿಂದಲೂ ಲೂಟಿ ಮಾಡಲು ಸಾಧ್ಯವಾಗಲಿಲ್ಲ, ಮುಂದೆಯೂ ಸಾಧ್ಯವಾಗಬಾರದು. ಅದಕ್ಕಾಗಿ ನಾವೆಲ್ಲರೂ ಜಾತಿ ಮತ ಭೇದವನ್ನು ಬಿಟ್ಟು ಒಂದಾಗಬೇಕು. ಒಂದು ಹನಿ ಸೇರಿ ಸಿಂಧು ಆಗುವಂತೆ ನಮ್ಮೆಲ್ಲರ ದನಿಗಳು ರಾಷ್ಟ್ರ ನಿರ್ಮಾಣ ಕಾರ್ಯಕ್ಕೆ ಒಂದಾಗಲಿ. ಬನ್ನಿ ಇದೀಗ ನೋಡೋಣ, ಸಾಮೂಹಿಕ ನೃತ್ಯ ನೋಡಿ ಆನಂದಿಸೋಣ.
ज्योति का है ये श्वेत रंग एके का है ये रंग देश के दिल में है बसा रंग हरा तो खुशहाली का है ये कायम चक्र विकास का इन्हीं उसूलों से है ये बना तिरंगा हमारा तिरंगा प्यारा घोरे घोरे तिरंगा शौक घोरे तिरंगा घेर घेर तिरंगो ज्योति घोरे पताका चारे चारे तिरंगा हर घर तिरंगा घर घर तिरंगा हर घर तिरंगा हर घर तिरंगा ಹೃದಯ ಹೃದಯಗಳ ಬೆಸೆಯೋಣ ವಸುಧಾ ಕುಟುಂಬ ರಚಿಸೋಣ ಕೇಳಲಿ ತಾಯ ಯಶೋಗಾನ ಜಯ ಭಾರತಿ ಜಯ ಭಾರತಿ. ಇಷ್ಟು ಹೊತ್ತು ಉತ್ತಿಷ್ಟ ಭಾರತ ಸಾಂಸ್ಕೃತಿಕ ಕಲರವವನ್ನು ಪ್ರಸ್ತುತಪಡಿಸಲು ಅವಕಾಶವಿತ್ತ ಪ್ರಗತಿ ವಿದ್ಯಾಸಂಸ್ಥೆ ಹಾಗೂ ತಾಳ್ಮೆಯಿಂದ ನೋಡಿದ ತಮಗೂ ಹೃದಯಾಂತರಾಳದಿಂದ ಕೃತಜ್ಞತೆಯನ್ನು ಅರ್ಪಿಸುತ್ತೇವೆ. ಬೋಲೋ ಭಾರತ್ ಮಾತಾ ಕಿ ಜೈ. ವಂದೇ ಮಾತರಂ ವಂದೇ ಮಾತರಂ. ಧನ್ಯವಾದಗಳು. ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂದಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. Mulia Jewels, creating happiness. Good afternoon, everyone. ಅಲ್ಲಿ ಹಾಲ್ನ ಒಳಗಡೆ ಯಾರು
ಪದವಿ ಪೂರ್ವ ವಿಭಾಗದ ಟೀಮ್ ನಂಬರ್ 1 ಕಾರ್ಯಕ್ರಮವನ್ನು ನೀಡಲು ವೇದಿಕೆಗೆ ಬರುವುದು. Your time starts now. Good afternoon, everyone. It's a great privilege to stand in front of such an incredible audience. As we look forward for various performances of the day, it's our opportunity given by the Pragati Study Center of Puttur. I would like to thank them for a great opportunity. Let's start our first performance with Tayyam. Tayyam is not just a performance, it's a divine living of the spirits and the divine of which rooted in the northern Kerala. I welcome the students of our college to perform that bit for us. ഇടശ്ശേരിയുടെ ഭൂതപ്പാട്ട് എന്ന കവിതയെ ആസ്പദമാക്കി ഇന്നത്തെ സമൂഹം ഞങ്ങളുടെ ഭാവനയിൽ. ഞാൻ ഭൂതം. പണ്ട് ഒരമ്മയുടെ സ്നേഹത്തിന്റെയും വാത്സല്യത്തിന്റെയും മുന്നിൽ അടിയറവ് പറഞ്ഞ് കുഞ്ഞിനെ തിരിച്ചു നൽകിയ എന്നെ നിങ്ങൾക്കറിയാം. എന്നാൽ ഇന്ന് ഞാൻ തിരിച്ചു വന്നിരിക്കുകയാണ്. ഒരു കുഞ്ഞിന് വേണ്ടിയല്ല, 1000 കുഞ്ഞുങ്ങൾക്ക് വേണ്ടി. ആണെന്നോ പെണ്ണെന്നോ വേർതിരിവില്ലാതെ അവർക്ക് നേരെ ഉയരുന്ന ആ കരങ്ങൾ അറത്തു മാറ്റാൻ. അകറ്റി. ഞാനൊരു ഭൂതമായതുകൊണ്ടോ? നിനക്ക് തെറ്റി. ചായം തേച്ച മുഖങ്ങൾ നിന്റെ ഉണ്ണിയെ വേട്ടയാടുമ്പോൾ നിന്റെ കരങ്ങൾക്ക് കരുത്തു മതിയാവാതെ വരും. നിന്റെ കരങ്ങൾക്ക് കരുത്തു മതിയാകാതെ വരും. നിന്റെ കരങ്ങൾക്ക് കരുത്തു മതിയാകാതെ വരും. അകലൊക്കെ പാർത്ത
One of the most beautiful way of expressing love and pride of our country is through song. Patriotic songs have a unique way of stirring our heart, igniting our souls and reminding us of our responsibilities as a pride citizens of this nation. I would like to call the students of our college to mesmerize our viewers with their voice. ಜಯವಾಗಲಿ 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 ಭಾರತಕ್ಕೆ ಜಯವಾಗಲಿ 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 ಭಾರತಕ್ಕೆ ಜಯ ಸತ್ಯಕ್ಕೆ ಜಯ ನಿತ್ಯಕ್ಕೆ ಜಯ ತ್ರಿವರ್ಣಕ್ಕೆ ತನಕ್ಕೆ ಭಾರತೀಯ ಚೇತನಕ್ಕೆ ಜಯವಾಗಲಿ 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 ಭಾರತಕ್ಕೆ ಗಂಗೆ ಯಮುನೆ ಕೃಷ್ಣ ತುಂಗೆ ನಲಿವ ನಾಟ್ಯ ರಂಗಗೆ ಕಂಗೊಳಿಸುವ ಮಂಗಳಮಯ ಶಿಲ್ಪಕಲಾ ಮಂದಿರಕ್ಕೆ ಗಂಗೆ ಯಮುನೆ ಕೃಷ್ಣ ತುಂಗೆ ನಲಿವ ನಾಟ್ಯ ರಂಗಗೆ ಕಂಗೊಳಿಸುವ ಮಂಗಳಮಯ ಶಿಲ್ಪಕಲಾ ಮಂದಿರಕ್ಕೆ ಶೃಂಗಾರದ ನಮ್ಮ ನಾಡ ಪಾವನ ಪರಂಪರೆಗೆ ಶೃಂಗಾರದ ನಮ್ಮ ನಾಡ ಪಾವನ ಪರಂಪರೆಗೆ ಜಯವಾಗಲಿ 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 ಭಾರತಕ್ಕೆ ಜಯ ಸತ್ಯಕ್ಕೆ ಜಯ ನಿತ್ಯಕ್ಕೆ ಜಯ ತ್ರಿವರ್ಣಕ್ಕೆ ತನಕ್ಕೆ ಭಾರತೀಯ ಚೇತನಕ್ಕೆ ಜಯವಾಗಲಿ 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 ಭಾರತಕ್ಕೆ ಹಿಮಮಣಿ ಮುಕುಟವ ಮುಡಿಯಲಿ ಧರಿಸಿ ಮೆರೆವ ದೇವತೆಗೆ ಕಮನೀಯ ವೇದ ಸಾರ ಸಂಗೀತ ಸುಧಾಂಬುರಿಗೆ ಹಿಮಮಣಿ ಮುಕುಟವ ಮುಡಿಯಲಿ ಧರಿಸಿ ಮೆರೆವ ದೇವತೆಗೆ ಕಮನೀಯ ವೇದ ಸಾರ ಸಂಗೀತ ಸುಧಾಂಬುರಿಗೆ ರಾಮ ಭೀಮ ಹನುಮ ವೀರ ಹೃದಿಸಿ ಬಂದ ನಾಡಿಗೆ ರಾಮ ಭೀಮ ಹನುಮ ವೀರ ಹೃದಿಸಿ ಬಂದ ನಾಡಿಗೆ ಜಯವಾಗಲಿ 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 ಭಾರತಕ್ಕೆ ಜಯ ಸತ್ಯಕ್ಕೆ ಜಯ ನಿತ್ಯಕ್ಕೆ ಜಯ ತ್ರಿವರ್ಣಕ್ಕೆ ತನಕ್ಕೆ ಭಾರತೀಯ ಚೇತನಕ್ಕೆ ಜಯವಾಗಲಿ 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 ಭಾರತಕ್ಕೆ ಜಯವಾಗಲಿ ಭಾರತಕ್ಕೆ Dance is a powerful way of expressing emotions, and when it comes to patriotism, it becomes a tribute to the sacrifice, struggles, and unity of our pride. Through the rhythm of music and the grace of movement, we feel the heartbeat of our motherland. Now, it's the time to witness a mesmerizing patriotic dance performance that will take you on a journey of courage, unity, and pride. This performance reflects the essence of our nation's spirit and celebrates the diversity and strength of India. अरे माँ बस करो, कितना खिलाओगी? खा ले बेटा, वैसे भी मेरे हाथ का बना हुआ खाना पूरे साल में एक ही बार तो खाता है। भैया इस बार 2 राखी बनवा लो,
पिछले रक्षाबंधन पे भी नहीं थे आप। मेरी प्यारी सी बहन को मेरी उम्र लग जाए। अल्ले अल्ले अल्ले, मेरी प्यारी गुड़िया। हेलो हेलो कैप्टन, आपकी छुट्टी रद्द की गई है। आपको जल्द से जल्द सरहद पे रिपोर्ट करना होगा। यस सर, जय हिंद। तलवारों पे सरवार दिए, अंगारों में जिस्म जलाया है, अब जाके कहीं हमने सर पे ये केसरी रंग सजाया है मेरी ज़मीं अफसोस नहीं जो तेरे लिए सौ दर्द सहे, महफूज रहे तेरी आन सदा, चाहे जान मेरी ये रहे ना रहे। मेरी ज़मीं महबूब मेरी, मेरी नस नस में तेरा इश्क बहे, फीका ना पड़े कभी रंग तेरा, जिस्मों से निकल के खून कहे। दुश्मनों ने हमला बोल दिया है। माँ, ओ माई मेरी क्या फिक्र तुझे, क्यों आंख से दरिया बहता है, तू कहती थी तेरा चांद हूँ मैं, और तेरा चांद हूँ मैं, और चांद हमेशा रहता है। तेरी मिट्टी में मिल जावा, गुल बन के मैं खिल जावा, इतनी सी है दिल की आरज़ू। तेरी नदियों में बह जावा, तेरी फसलों में लहरावा, इतनी सी है दिल की आरज़ू। तेरी मिट्टी में मिल जावा, गुल बन के मैं खिल जावा, इतनी सी है दिल की आरज़ू। केसरी दे सलामी इस तिरंगे को जिसमें तेरी शान है, सर हमेशा ऊंचा रहेगा जब तक इसमें जान है। By this we conclude our race performances. Thank you everyone, and thank you Pragati College for Pragati Study Center Puttur for giving us a great opportunity. Thank you everyone. ರಾಧಾಸ್ ಪುತ್ತೂರು ಹಬ್ಬಗಳ ಮಹಾ ಉತ್ಸವಕ್ಕೆ ನಿಮ್ಮನ್ನ ಸ್ವಾಗತಿಸುತ್ತಿದೆ. ಬಂದಿದೆ ಆಫರ್ಗಳ ಬಿಗ್ ಬಾಸ್. ಕೊಡುಗೆಗಳ ಸುರಿಮಳೆಯೊಂದಿಗೆ ರೂಪಾಯಿ 3,999ರ ಖರೀದಿಗೆ ಒಂದು ಕೂಪನ್ ಪಡೆಯಿರಿ. ಪ್ರತಿ ವಾರ ಗೆಲ್ಲಿರಿ ಬಹುಮಾನಗಳನ್ನ. ಪ್ರತಿ ತಿಂಗಳು ಬಂಪರ್ ಬಹುಮಾನ ಟಿವಿಎಸ್ ಜುಪಿಟರ್ ಸ್ಕೂಟರ್ ಅಲ್ಲದೆ ಬಟ್ಟೆಗಳ ಖರೀದಿಗೆ 15% ಡಿಸ್ಕೌಂಟ್. ಇಂದೇಕೆ ತಡ, ರಾಧಾಸ್ಗೆ ಬನ್ನಿ, ಉತ್ಸವದಲ್ಲಿ ಪಾಲ್ಗೊಳ್ಳಿ.
ನಿಮ್ಮ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಿದ್ದಾರಾ? ಅನುತ್ತೀರ್ಣಗೊಂಡಿದ್ದಾರೆಯೇ? ಇನ್ನೂ ಚಿಂತೆ ಬೇಡ. ಅಂತಹ 8, 9, 10 ಹಾಗೂ ಫಸ್ಟ್ PU, ಸೆಕೆಂಡ್ PU ಸೈನ್ಸ್, ಕಾಮರ್ಸ್, ಆರ್ಟ್ಸ್ ವಿಭಾಗಗಳಲ್ಲಿನ ವಿದ್ಯಾರ್ಥಿಗಳ ಮೊಗದಲ್ಲಿ ಹೊಸ ಮಂದಹಾಸ ಮೂಡಿಸುವ, ಇಡೀ ದೇಶದಲ್ಲಿಯೇ ಪ್ರಪ್ರಥಮವಾಗಿ ಅನುತ್ತೀರ್ಣಗೊಂಡ, ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗಾಗಿ ರೆಸಿಡೆನ್ಷಿಯಲ್ ಕ್ಯಾಂಪಸ್ ಹೊಂದಿರುವ ವಿಶೇಷವಾದ ವಿದ್ಯಾಸಂಸ್ಥೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿರುವ ಪ್ರಗತಿ ಎಜುಕೇಶನಲ್ ಫೌಂಡೇಶನ್ ರಿಜಿಸ್ಟರ್ಡ್ ಇದರ ಅಧೀನಕ್ಕೊಳಪಟ್ಟ ಪ್ರಗತಿ ಸ್ಟಡಿ ಸೆಂಟರ್. ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕಾಗಿ ಇವತ್ತು ಏನಿದ್ದೀನಿ ಅದಕ್ಕೆ ಕಾರಣನೇ ಪ್ರಗತಿ ಸ್ಟಡಿ ಸೆಂಟರ್ ಅಂತ ನಾನು ಎಲ್ಲೋದ್ರೂ ಹೆಮ್ಮೆಯಿಂದ ಹೇಳ್ಕೊತೀನಿ. ತುಂಬಾ ಖುಷಿ ಆಗುತ್ತೆ. ಪ್ರಗತಿ ಸ್ಟಡಿ ಸೆಂಟರ್ ಅಲ್ಲಿ ಬರೀ ಫೇಲ್ ಆಗಿರೋ ಮಕ್ಕಳು ಮಾತ್ರ ಟ್ರೈನ್ ಆಗ್ತಾರೆ ಅಂತ ಇಟ್ಸ್ ಟೋಟಲಿ ಬಿಗ್ ಲೈ. ಅದ್ರ ಜೊತೆಗೆ ನಮಗೆ ಇಷ್ಟ ಕಷ್ಟ ಫ್ಯಾಮಿಲಿ ಇದ್ರ ಬಗ್ಗೆ ಏನು ಹೇಳ್ತೀರಾ ಕನ್ಸರ್ನ್ ಇಲ್ಲದೆ ಇರೋ ಮಕ್ಕಳನ್ನ ಮೋಲ್ಡ್ ಮಾಡೋದ್ರಲ್ಲಿ ಹೇಮಲತಾ ಮ್ಯಾಮ್ ಆ್ಯಂಡ್ ಗೋಕುಲ್ ಸರ್ ಒಂದು ಆಸ್ಕರ್ ಅವಾರ್ಡ್ ನಾನು ಕೊಡ್ತೀನಿ ಬೇಕಿದ್ರೆ. ಅವ್ರ ಪ್ರಿನ್ಸಿಪಾಲು TCನ ಈ ಥರ ಎಷ್ಟು ಬಿಟ್ಟರು ನಾನು ಹೋದಾಗ that pain is still there in my heart. My hope is Pragati Center. My hope is Gokulnath sir and Hemlata ma'am and headmistress also. Come, climb the stairs of success here in Pragati. ಗೆದ್ದ ವಿದ್ಯಾರ್ಥಿಗಳ ಜೊತೆ ಅನೇಕ ಶಾಲಾ ಕಾಲೇಜುಗಳಿವೆ, ಆದರೆ ಸೋತ ವಿದ್ಯಾರ್ಥಿಗಳ ಜೊತೆ ನಮ್ಮ ಪ್ರಗತಿ ಮಾತ್ರ ಇದೆ. ಹೆಚ್ಚಿನ ಮಾಹಿತಿಗಾಗಿ ನೇರವಾಗಿ ಭೇಟಿ ನೀಡಿ ಅಥವಾ ದೂರವಾಣಿ ಮೂಲಕ ಸಂಪರ್ಕಿಸಿ. ಪ್ರಗತಿ ಸ್ಟಡಿ ಸೆಂಟರ್ ಪುತ್ತೂರು, ಶ್ರೀ ಧರ್ಮಸ್ಥಳ ಬಿಲ್ಡಿಂಗ್, ಮೇನ್ ರೋಡ್, ಪುತ್ತೂರು. ಕರೆ ಮಾಡಿ 9448536143. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. Mulia Jewels, creating happiness. ರಾಧಾಸ್ ಪುತ್ತೂರು ಹಬ್ಬಗಳ ಮಹಾ ಉತ್ಸವಕ್ಕೆ ನಿಮ್ಮನ್ನ ಸ್ವಾಗತಿಸುತ್ತಿದೆ. ಬಂದಿದೆ ಆಫರ್ಗಳ ಬಿಗ್ ಬಾಸ್. ಕೊಡುಗೆಗಳ ಸುರಿಮಳೆಯೊಂದಿಗೆ ರೂಪಾಯಿ 3,999 ಖರೀದಿಗೆ ಒಂದು ಕೂಪನ್ ಪಡೆಯಿರಿ. ಪ್ರತಿ ವಾರ ಗೆಲ್ಲಿರಿ ಬಹುಮಾನಗಳನ್ನ. ಪ್ರತಿ ತಿಂಗಳು ಬಂಪರ್ ಬಹುಮಾನ TVS ಜುಪಿಟರ್ ಸ್ಕೂಟರ್ ಅಲ್ಲದೆ ಬಟ್ಟೆಗಳ ಖರೀದಿಗೆ 15% ಡಿಸ್ಕೌಂಟ್. ಇಂದೇಕೆ ತಡ, ರಾಧಾಸ್ಗೆ ಬನ್ನಿ, ಉತ್ಸವದಲ್ಲಿ ಪಾಲ್ಗೊಳ್ಳಿ. ನಿಮ್ಮ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಿದ್ದಾರಾ? ಅನುತ್ತೀರ್ಣಗೊಂಡಿದ್ದಾರೆಯೇ? ಇನ್ನೂ ಚಿಂತೆ ಬೇಡ.
ಅಂತಹ 8, 9, 10 ಹಾಗೂ ಫಸ್ಟ್ PU, ಸೆಕೆಂಡ್ PU ಸೈನ್ಸ್, ಕಾಮರ್ಸ್, ಆರ್ಟ್ಸ್ ವಿಭಾಗಗಳಲ್ಲಿನ ವಿದ್ಯಾರ್ಥಿಗಳ ಮೊಗದಲ್ಲಿ ಹೊಸ ಮಂದಹಾಸ ಮೂಡಿಸುವ ಇಡೀ ದೇಶದಲ್ಲಿಯೇ ಪ್ರಪ್ರಥಮವಾಗಿ ಅನುತ್ತೀರ್ಣಗೊಂಡ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗಾಗಿ ರೆಸಿಡೆನ್ಷಿಯಲ್ ಕ್ಯಾಂಪಸ್ ಹೊಂದಿರುವ ವಿಶೇಷವಾದ ವಿದ್ಯಾಸಂಸ್ಥೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿರುವ ಪ್ರಗತಿ ಎಜುಕೇಶನಲ್ ಫೌಂಡೇಶನ್ ರಿಜಿಸ್ಟರ್ಡ್ ಇದರ ಅಧೀನಕ್ಕೊಳಪಟ್ಟ ಪ್ರಗತಿ ಸ್ಟಡಿ ಸೆಂಟರ್ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕಾಗಿ. ಇವತ್ತು ಏನಿದ್ದೀನಿ ಅದಕ್ಕೆ ಕಾರಣನೇ ಪ್ರಗತಿ ಸ್ಟಡಿ ಸೆಂಟರ್ ಅಂತ ನಾನು ಎಲ್ಲೋದ್ರೂ ಹೆಮ್ಮೆಯಿಂದ ಹೇಳ್ಕೊತೀನಿ. ತುಂಬಾ ಖುಷಿ ಆಗುತ್ತೆ. ಪ್ರಗತಿ ಸ್ಟಡಿ ಸೆಂಟರ್ ಅಲ್ಲಿ ಬರೀ ಫೇಲ್ ಆಗಿರೋ ಮಕ್ಕಳು ಮಾತ್ರ ಟ್ರೈನ್ ಆಗ್ತಾರೆ ಅಂತ ಇಟ್ಸ್ ಟೋಟಲಿ ಬಿಗ್ ಲೈ. ಅದ್ರ ಜೊತೆಗೆ ನಮಗೆ ಇಷ್ಟ ಕಷ್ಟ ಫ್ಯಾಮಿಲಿ ಇದ್ರ ಬಗ್ಗೆ ಏನು ಹೇಳ್ತೀರಾ ಕನ್ಸರ್ನ್ ಇಲ್ಲದೆ ಇರೋ ಮಕ್ಕಳನ್ನ ಮೋಲ್ಡ್ ಮಾಡೋದ್ರಲ್ಲಿ ಹೇಮಲತಾ ಮ್ಯಾಮ್ ಆ್ಯಂಡ್ ಗೋಕುಲ್ ಸರ್ ಒಂದು ಆಸ್ಕರ್ ಅವಾರ್ಡ್ ನಾನು ಕೊಡ್ತೀನಿ ಬೇಕಿದ್ರೆ. ಅವ್ರ ಪ್ರಿನ್ಸಿಪಾಲು TC ಈ ಥರ ಎಷ್ಟು ಬಿಟ್ರು ನಾನು ಹೋದಾಗ that pain is still there in my heart. My hope is Pragati Center. My hope is Gokulnath sir and Hemlata ma'am and headmistress also. Come, climb the stairs of success here in Pragati. ಗೆದ್ದ ವಿದ್ಯಾರ್ಥಿಗಳ ಜೊತೆ ಅನೇಕ ಶಾಲಾ ಕಾಲೇಜುಗಳಿವೆ, ಆದರೆ ಸೋತ ವಿದ್ಯಾರ್ಥಿಗಳ ಜೊತೆ ನಮ್ಮ ಪ್ರಗತಿ ಮಾತ್ರ ಇದೆ. ಹೆಚ್ಚಿನ ಮಾಹಿತಿಗಾಗಿ ನೇರವಾಗಿ ಭೇಟಿ ನೀಡಿ ಅಥವಾ ದೂರವಾಣಿ ಮೂಲಕ ಸಂಪರ್ಕಿಸಿ. ಪ್ರಗತಿ ಸ್ಟಡಿ ಸೆಂಟರ್ ಪುತ್ತೂರು, ಶ್ರೀ ಧರ್ಮಸ್ಥಳ ಬಿಲ್ಡಿಂಗ್, ಮೇನ್ ರೋಡ್, ಪುತ್ತೂರು. ಕರೆ ಮಾಡಿ 9448536143. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಆನಂದ, ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಆನಂದ, ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಸೌಂದರ್ಯ. ಮುಳಿಯಾ ಜ್ಯುವೆಲ್ಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್. ರಾಧಾಸ್ ಪುತ್ತೂರು ಹಬ್ಬಗಳ ಮಹಾ ಉತ್ಸವಕ್ಕೆ ನಿಮ್ಮನ್ನ ಸ್ವಾಗತಿಸುತ್ತಿದೆ. ಬಂದಿದೆ ಆಫರ್ಗಳ ಬಿಗ್ ಬಾಸ್. ಕೊಡುಗೆಗಳ ಸುರಿಮಳೆಯೊಂದಿಗೆ ರೂಪಾಯಿ 3,999 ಖರೀದಿಗೆ ಒಂದು ಕೂಪನ್ ಪಡೆಯಿರಿ. ಪ್ರತಿ ವಾರ ಗೆಲ್ಲಿರಿ ಬಹುಮಾನಗಳನ್ನ. ಪ್ರತಿ ತಿಂಗಳು ಬಂಪರ್ ಬಹುಮಾನ TVS ಜುಪಿಟರ್ ಸ್ಕೂಟರ್ ಅಲ್ಲದೆ ಬಟ್ಟೆಗಳ ಖರೀದಿಗೆ 15% ಡಿಸ್ಕೌಂಟ್. ಇಂದೇಕೆ ತಡ, ರಾಧಾಸ್ಗೆ ಬನ್ನಿ, ಉತ್ಸವದಲ್ಲಿ ಪಾಲ್ಗೊಳ್ಳಿ. ನಿಮ್ಮ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಿದ್ದಾರಾ? ಅನುತ್ತೀರ್ಣಗೊಂಡಿದ್ದಾರೆಯೇ? ಇನ್ನೂ ಚಿಂತೆ ಬೇಡ. ಅಂತಹ 8, 9, 10 ಹಾಗೂ ಫಸ್ಟ್ PU, ಸೆಕೆಂಡ್ PU ಸೈನ್ಸ್, ಕಾಮರ್ಸ್, ಆರ್ಟ್ಸ್ ವಿಭಾಗಗಳಲ್ಲಿನ ವಿದ್ಯಾರ್ಥಿಗಳ ಮೊಗದಲ್ಲಿ
ಹೊಸ ಮಂದಹಾಸ ಮೂಡಿಸುವ ಇಡೀ ದೇಶದಲ್ಲಿಯೇ ಪ್ರಪ್ರಥಮವಾಗಿ ಅನುತ್ತೀರ್ಣಗೊಂಡ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗಾಗಿ ರೆಸಿಡೆನ್ಷಿಯಲ್ ಕ್ಯಾಂಪಸ್ ಹೊಂದಿರುವ ವಿಶೇಷವಾದ ವಿದ್ಯಾಸಂಸ್ಥೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿರುವ ಪ್ರಗತಿ ಎಜುಕೇಶನಲ್ ಫೌಂಡೇಶನ್ ರಿಜಿಸ್ಟರ್ಡ್ ಇದರ ಅಧೀನಕ್ಕೊಳಪಟ್ಟ ಪ್ರಗತಿ ಸ್ಟಡಿ ಸೆಂಟರ್ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕಾಗಿ ಇವತ್ತು ಏನಿದ್ದೀನಿ ಅದಕ್ಕೆ ಕಾರಣನೇ ಪ್ರಗತಿ ಸ್ಟಡಿ ಸೆಂಟರ್ ಅಂತ ನಾನು ಎಲ್ಲೋದ್ರೂ ಹೆಮ್ಮೆಯಿಂದ ಹೇಳ್ಕೊತೀನಿ. ತುಂಬಾ ಖುಷಿ ಆಗುತ್ತೆ. ಪ್ರಗತಿ ಸ್ಟಡಿ ಸೆಂಟರ್ ಅಲ್ಲಿ ಬರೀ ಫೇಲ್ ಆಗಿರೋ ಮಕ್ಕಳು ಮಾತ್ರ ಟ್ರೈನ್ ಆಗ್ತಾರೆ ಅಂತ ಇಟ್ಸ್ ಟೋಟಲಿ ಬಿಗ್ ಲೈ. ಅದ್ರ ಜೊತೆಗೆ ನಮಗೆ ಇಷ್ಟ ಕಷ್ಟ ಫ್ಯಾಮಿಲಿ ಇದ್ರ ಬಗ್ಗೆ ಏನು ಹೇಳ್ತೀರಾ ಕನ್ಸರ್ನ್ ಇಲ್ಲದೆ ಇರೋ ಮಕ್ಕಳನ್ನ ಮೋಲ್ಡ್ ಮಾಡೋದ್ರಲ್ಲಿ ಹೇಮಲತಾ ಮ್ಯಾಮ್ ಆ್ಯಂಡ್ ಗೋಕುಲ್ ಸರ್ ಒಂದು ಆಸ್ಕರ್ ಅವಾರ್ಡ್ ನಾನು ಕೊಡ್ತೀನಿ ಬೇಕಿದ್ರೆ. ಅವ್ರ ಪ್ರಿನ್ಸಿಪಾಲು TCನ ಈ ಥರ ಎಷ್ಟು ಬಿಟ್ರು ನಾನು ಹೋದಾಗ that pain is still there in my heart. My hope is Pragati Center. My hope is Gokulnath sir and Hemlata ma'am and headmistress also. Come, climb the stairs of success here in Pragati. ಗೆದ್ದ ವಿದ್ಯಾರ್ಥಿಗಳ ಜೊತೆ ಅನೇಕ ಶಾಲಾ ಕಾಲೇಜುಗಳಿವೆ, ಆದರೆ ಸೋತ ವಿದ್ಯಾರ್ಥಿಗಳ ಜೊತೆ ನಮ್ಮ ಪ್ರಗತಿ ಮಾತ್ರ ಇದೆ. ಹೆಚ್ಚಿನ ಮಾಹಿತಿಗಾಗಿ ನೇರವಾಗಿ ಭೇಟಿ ನೀಡಿ ಅಥವಾ ದೂರವಾಣಿ ಮೂಲಕ ಸಂಪರ್ಕಿಸಿ. ಪ್ರಗತಿ ಸ್ಟಡಿ ಸೆಂಟರ್ ಪುತ್ತೂರು, ಶ್ರೀ ಧರ್ಮಸ್ಥಳ ಬಿಲ್ಡಿಂಗ್, ಮೇನ್ ರೋಡ್, ಪುತ್ತೂರು. ಕರೆ ಮಾಡಿ 9448536143. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂದಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಆನಂದ, ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಆನಂದ, ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಸೌಂದರ್ಯ. ಮುಳಿಯಾ ಜ್ಯುವೆಲ್ಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್. ರಾಧಾಸ್ ಪುತ್ತೂರು ಹಬ್ಬಗಳ ಮಹಾ ಉತ್ಸವಕ್ಕೆ ನಿಮ್ಮನ್ನ ಸ್ವಾಗತಿಸುತ್ತಿದೆ. ಬಂದಿದೆ ಆಫರ್ಗಳ ಬಿಗ್ ಬಾಸ್. ಕೊಡುಗೆಗಳ ಸುರಿಮಳೆಯೊಂದಿಗೆ ರೂಪಾಯಿ 3,999 ಖರೀದಿಗೆ ಒಂದು ಕೂಪನ್ ಪಡೆಯಿರಿ. ಪ್ರತಿ ವಾರ ಗೆಲ್ಲಿರಿ ಬಹುಮಾನಗಳನ್ನ. ಪ್ರತಿ ತಿಂಗಳು ಬಂಪರ್ ಬಹುಮಾನ TVS ಜುಪಿಟರ್ ಸ್ಕೂಟರ್ ಅಲ್ಲದೆ ಬಟ್ಟೆಗಳ ಖರೀದಿಗೆ 15% ಡಿಸ್ಕೌಂಟ್. ಇಂದೇಕೆ ತಡ, ರಾಧಾಸ್ಗೆ ಬನ್ನಿ, ಉತ್ಸವದಲ್ಲಿ ಪಾಲ್ಗೊಳ್ಳಿ. ನಿಮ್ಮ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಿದ್ದಾರಾ? ಅನುತ್ತೀರ್ಣಗೊಂಡಿದ್ದಾರೆಯೇ? ಇನ್ನೂ ಚಿಂತೆ ಬೇಡ. ಅಂತಹ 8, 9, 10 ಹಾಗೂ ಫಸ್ಟ್ PU, ಸೆಕೆಂಡ್ PU ಸೈನ್ಸ್, ಕಾಮರ್ಸ್, ಆರ್ಟ್ಸ್ ವಿಭಾಗಗಳಲ್ಲಿನ ವಿದ್ಯಾರ್ಥಿಗಳ ಮೊಗದಲ್ಲಿ ಹೊಸ ಮಂದಹಾಸ ಮೂಡಿಸುವ ಇಡೀ ದೇಶದಲ್ಲಿಯೇ ಪ್ರಪ್ರಥಮವಾಗಿ ಅನುತ್ತೀರ್ಣಗೊಂಡ
ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗಾಗಿ ರೆಸಿಡೆನ್ಷಿಯಲ್ ಕ್ಯಾಂಪಸ್ ಹೊಂದಿರುವ ವಿಶೇಷವಾದ ವಿದ್ಯಾಸಂಸ್ಥೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿರುವ ಪ್ರಗತಿ ಎಜುಕೇಶನಲ್ ಫೌಂಡೇಶನ್ ರಿಜಿಸ್ಟರ್ಡ್ ಇದರ ಅಧೀನಕ್ಕೊಳಪಟ್ಟ ಪ್ರಗತಿ ಸ್ಟಡಿ ಸೆಂಟರ್ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕಾಗಿ. ಇವತ್ತು ಏನಿದ್ದೀನಿ ಅದಕ್ಕೆ ಕಾರಣನೇ ಪ್ರಗತಿ ಸ್ಟಡಿ ಸೆಂಟರ್ ಅಂತ ನಾನು ಎಲ್ಲೋದ್ರೂ ಹೆಮ್ಮೆಯಿಂದ ಹೇಳ್ಕೊತೀನಿ. ತುಂಬಾ ಖುಷಿ ಆಗುತ್ತೆ. ಪ್ರಗತಿ ಸ್ಟಡಿ ಸೆಂಟರ್ ಅಲ್ಲಿ ಬರೀ ಫೇಲ್ ಆಗಿರೋ ಮಕ್ಕಳು ಮಾತ್ರ ಟ್ರೈನ್ ಆಗ್ತಾರೆ ಅಂತ ಇಟ್ಸ್ ಟೋಟಲಿ ಬಿಗ್ ಲೈ. ಅದ್ರ ಜೊತೆಗೆ ನಮಗೆ ಇಷ್ಟ ಕಷ್ಟ ಫ್ಯಾಮಿಲಿ ಇದ್ರ ಬಗ್ಗೆ ಏನು ಹೇಳ್ತೀರಾ ಕನ್ಸರ್ನ್ ಇಲ್ಲದೆ ಇರೋ ಮಕ್ಕಳನ್ನ ಮೋಲ್ಡ್ ಮಾಡೋದ್ರಲ್ಲಿ ಹೇಮಲತಾ ಮ್ಯಾಮ್ ಆ್ಯಂಡ್ ಗೋಕುಲ್ ಸರ್ ಒಂದು ಆಸ್ಕರ್ ಅವಾರ್ಡ್ ನಾನು ಕೊಡ್ತೀನಿ ಬೇಕಿದ್ರೆ. ಅವ್ರ ಪ್ರಿನ್ಸಿಪಾಲು TCನ ಈ ಥರ ಎಷ್ಟು ಬಿಟ್ರು ನಾನು ಹೋದಾಗ that pain is still there in my heart. My hope is Pragati Center. My hope is Gokulnath sir and Hemlata ma'am and headmistress also. Come, climb the stairs of success here in Pragati. ಗೆದ್ದ ವಿದ್ಯಾರ್ಥಿಗಳ ಜೊತೆ ಅನೇಕ ಶಾಲಾ ಕಾಲೇಜುಗಳಿವೆ, ಆದರೆ ಸೋತ ವಿದ್ಯಾರ್ಥಿಗಳ ಜೊತೆ ನಮ್ಮ ಪ್ರಗತಿ ಮಾತ್ರ ಇದೆ. ಹೆಚ್ಚಿನ ಮಾಹಿತಿಗಾಗಿ ನೇರವಾಗಿ ಭೇಟಿ ನೀಡಿ ಅಥವಾ ದೂರವಾಣಿ ಮೂಲಕ ಸಂಪರ್ಕಿಸಿ. ಪ್ರಗತಿ ಸ್ಟಡಿ ಸೆಂಟರ್ ಪುತ್ತೂರು, ಶ್ರೀ ಧರ್ಮಸ್ಥಳ ಬಿಲ್ಡಿಂಗ್, ಮೇನ್ ರೋಡ್, ಪುತ್ತೂರು. ಕರೆ ಮಾಡಿ 9448536143. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. ಮುಳಿಯಾ ಜುವೆಲ್ಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್. ರಾಧಾಸ್ ಪುತ್ತೂರು ಹಬ್ಬಗಳ ಮಹಾ ಉತ್ಸವಕ್ಕೆ ನಿಮ್ಮನ್ನ ಸ್ವಾಗತಿಸುತ್ತಿದೆ. ಬಂದಿದೆ ಆಫರ್ಗಳ ಬಿಗ್ ಬಾಸ್. ಕೊಡುಗೆಗಳ ಸುರಿಮಳೆಯೊಂದಿಗೆ ರೂಪಾಯಿ 3,999 ಖರೀದಿಗೆ ಒಂದು ಕೂಪನ್ ಪಡೆಯಿರಿ. ಪ್ರತಿ ವಾರ ಗೆಲ್ಲಿರಿ ಬಹುಮಾನಗಳನ್ನ. ಪ್ರತಿ ತಿಂಗಳು ಬಂಪರ್ ಬಹುಮಾನ TVS ಜುಪಿಟರ್ ಸ್ಕೂಟರ್ ಅಲ್ಲದೆ ಬಟ್ಟೆಗಳ ಖರೀದಿಗೆ 15% ಡಿಸ್ಕೌಂಟ್. ಇಂದೇಕೆ ತಡ, ರಾಧಾಸ್ಗೆ ಬನ್ನಿ, ಉತ್ಸವದಲ್ಲಿ ಪಾಲ್ಗೊಳ್ಳಿ. ನಿಮ್ಮ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಿದ್ದಾರಾ? ಅನುತ್ತೀರ್ಣಗೊಂಡಿದ್ದಾರೆಯೇ? ಇನ್ನೂ ಚಿಂತೆ ಬೇಡ. ಅಂತಹ 8, 9, 10 ಹಾಗೂ ಫಸ್ಟ್ PU, ಸೆಕೆಂಡ್ PU ಸೈನ್ಸ್, ಕಾಮರ್ಸ್, ಆರ್ಟ್ಸ್ ವಿಭಾಗಗಳಲ್ಲಿನ ವಿದ್ಯಾರ್ಥಿಗಳ ಮೊಗದಲ್ಲಿ ಹೊಸ ಮಂದಹಾಸ ಮೂಡಿಸುವ, ಇಡೀ ದೇಶದಲ್ಲಿಯೇ ಪ್ರಪ್ರಥಮವಾಗಿ ಅನುತ್ತೀರ್ಣಗೊಂಡ
ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗಾಗಿ ರೆಸಿಡೆನ್ಷಿಯಲ್ ಕ್ಯಾಂಪಸ್ ಹೊಂದಿರುವ ವಿಶೇಷವಾದ ವಿದ್ಯಾಸಂಸ್ಥೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿರುವ ಪ್ರಗತಿ ಎಜುಕೇಶನಲ್ ಫೌಂಡೇಶನ್ ರಿಜಿಸ್ಟರ್ಡ್ ಇದರ ಅಧೀನಕ್ಕೊಳಪಟ್ಟ ಪ್ರಗತಿ ಸ್ಟಡಿ ಸೆಂಟರ್ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕಾಗಿ ಇವತ್ತು ಏನಿದ್ದೀನಿ ಅದಕ್ಕೆ ಕಾರಣನೇ ಪ್ರಗತಿ ಸ್ಟಡಿ ಸೆಂಟರ್ ಅಂತ ನಾನು ಎಲ್ಲೋದ್ರೂ ಹೆಮ್ಮೆಯಿಂದ ಹೇಳ್ಕೊತೀನಿ. ತುಂಬಾ ಖುಷಿ ಆಗುತ್ತೆ. ಪ್ರಗತಿ ಸ್ಟಡಿ ಸೆಂಟರ್ ಅಲ್ಲಿ ಬರೀ ಫೇಲ್ ಆಗಿರೋ ಮಕ್ಕಳು ಮಾತ್ರ ಟ್ರೈನ್ ಆಗ್ತಾರೆ ಅಂತ ಇಟ್ಸ್ ಟೋಟಲಿ ಬಿಗ್ ಲೈ. ಅದ್ರ ಜೊತೆಗೆ ನಮಗೆ ಇಷ್ಟ ಕಷ್ಟ ಫ್ಯಾಮಿಲಿ ಇದ್ರ ಬಗ್ಗೆ ಏನು ಹೇಳ್ತೀರಾ ಕನ್ಸರ್ನ್ ಇಲ್ಲದೆ ಇರೋ ಮಕ್ಕಳನ್ನ ಮೋಲ್ಡ್ ಮಾಡೋದ್ರಲ್ಲಿ ಹೇಮಲತಾ ಮ್ಯಾಮ್ ಆ್ಯಂಡ್ ಗೋಕುಲ್ ಸರ್ ಒಂದು ಆಸ್ಕರ್ ಅವಾರ್ಡ್ ನಾನು ಕೊಡ್ತೀನಿ ಬೇಕಿದ್ರೆ. ಅವ್ರ ಪ್ರಿನ್ಸಿಪಾಲು TCನ ಈ ಥರ ಎಷ್ಟು ಬಿಟ್ರು ನಾನು ಹೋದಾಗ that pain is still there in my heart. My hope is Pragati Center. My hope is Gokulnath sir and Hemlata ma'am and headmistress also. Come, climb the stairs of success here in Pragati. ಗೆದ್ದ ವಿದ್ಯಾರ್ಥಿಗಳ ಜೊತೆ ಅನೇಕ ಶಾಲಾ ಕಾಲೇಜುಗಳಿವೆ, ಆದರೆ ಸೋತ ವಿದ್ಯಾರ್ಥಿಗಳ ಜೊತೆ ನಮ್ಮ ಪ್ರಗತಿ ಮಾತ್ರ ಇದೆ. ಹೆಚ್ಚಿನ ಮಾಹಿತಿಗಾಗಿ ನೇರವಾಗಿ ಭೇಟಿ ನೀಡಿ ಅಥವಾ ದೂರವಾಣಿ ಮೂಲಕ ಸಂಪರ್ಕಿಸಿ. ಪ್ರಗತಿ ಸ್ಟಡಿ ಸೆಂಟರ್ ಪುತ್ತೂರು, ಶ್ರೀ ಧರ್ಮಸ್ಥಳ ಬಿಲ್ಡಿಂಗ್, ಮೇನ್ ರೋಡ್, ಪುತ್ತೂರು. ಕರೆ ಮಾಡಿ 9448536143. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. ಮುಳಿಯಾ ಜುವೆಲ್ಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್. ರಾಧಾಸ್ ಪುತ್ತೂರು ಹಬ್ಬಗಳ ಮಹಾ ಉತ್ಸವಕ್ಕೆ ನಿಮ್ಮನ್ನ ಸ್ವಾಗತಿಸುತ್ತಿದೆ. ಬಂದಿದೆ ಆಫರ್ಗಳ ಬಿಗ್ ಬಾಸ್. ಕೊಡುಗೆಗಳ ಸುರಿಮಳೆಯೊಂದಿಗೆ ರೂಪಾಯಿ 3,999 ಖರೀದಿಗೆ ಒಂದು ಕೂಪನ್ ಪಡೆಯಿರಿ. ಪ್ರತಿ ವಾರ ಗೆಲ್ಲಿರಿ ಬಹುಮಾನಗಳನ್ನ. ಪ್ರತಿ ತಿಂಗಳು ಬಂಪರ್ ಬಹುಮಾನ TVS ಜುಪಿಟರ್ ಸ್ಕೂಟರ್ ಅಲ್ಲದೆ ಬಟ್ಟೆಗಳ ಖರೀದಿಗೆ 15% ಡಿಸ್ಕೌಂಟ್. ಇಂದೇಕೆ ತಡ, ರಾಧಾಸ್ಗೆ ಬನ್ನಿ, ಉತ್ಸವದಲ್ಲಿ ಪಾಲ್ಗೊಳ್ಳಿ. ನಿಮ್ಮ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಿದ್ದಾರಾ? ಅನುತ್ತೀರ್ಣಗೊಂಡಿದ್ದಾರೆಯೇ? ಇನ್ನೂ ಚಿಂತೆ ಬೇಡ. ಅಂತಹ 8, 9, 10 ಹಾಗೂ ಫಸ್ಟ್ PU, ಸೆಕೆಂಡ್ PU ಸೈನ್ಸ್, ಕಾಮರ್ಸ್, ಆರ್ಟ್ಸ್ ವಿಭಾಗಗಳಲ್ಲಿನ ವಿದ್ಯಾರ್ಥಿಗಳ ಮೊಗದಲ್ಲಿ ಹೊಸ ಮಂದಹಾಸ ಮೂಡಿಸುವ, ಇಡೀ ದೇಶದಲ್ಲಿಯೇ ಪ್ರಪ್ರಥಮವಾಗಿ ಅನುತ್ತೀರ್ಣಗೊಂಡ
ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗಾಗಿ ರೆಸಿಡೆನ್ಷಿಯಲ್ ಕ್ಯಾಂಪಸ್ ಹೊಂದಿರುವ ವಿಶೇಷವಾದ ವಿದ್ಯಾಸಂಸ್ಥೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿರುವ ಪ್ರಗತಿ ಎಜುಕೇಶನಲ್ ಫೌಂಡೇಶನ್ ರಿಜಿಸ್ಟರ್ಡ್ ಇದರ ಅಧೀನಕ್ಕೊಳಪಟ್ಟ ಪ್ರಗತಿ ಸ್ಟಡಿ ಸೆಂಟರ್ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕಾಗಿ. ಇವತ್ತು ಏನಿದ್ದೀನಿ ಅದಕ್ಕೆ ಕಾರಣನೇ ಪ್ರಗತಿ ಸ್ಟಡಿ ಸೆಂಟರ್ ಅಂತ ನಾನು ಎಲ್ಲೋದ್ರೂ ಹೆಮ್ಮೆಯಿಂದ ಹೇಳ್ಕೊತೀನಿ. ತುಂಬಾ ಖುಷಿ ಆಗುತ್ತೆ. ಪ್ರಗತಿ ಸ್ಟಡಿ ಸೆಂಟರ್ ಅಲ್ಲಿ ಬರೀ ಫೇಲ್ ಆಗಿರೋ ಮಕ್ಕಳು ಮಾತ್ರ ಟ್ರೈನ್ ಆಗ್ತಾರೆ ಅಂತ ಇಟ್ಸ್ ಟೋಟಲಿ ಬಿಗ್ ಲೈ. ಅದ್ರ ಜೊತೆಗೆ ನಮಗೆ ಇಷ್ಟ ಕಷ್ಟ ಫ್ಯಾಮಿಲಿ ಇದ್ರ ಬಗ್ಗೆ ಏನು ಹೇಳ್ತೀರಾ ಕನ್ಸರ್ನ್ ಇಲ್ಲದೆ ಇರೋ ಮಕ್ಕಳನ್ನ ಮೋಲ್ಡ್ ಮಾಡೋದ್ರಲ್ಲಿ ಹೇಮಲತಾ ಮ್ಯಾಮ್ ಆ್ಯಂಡ್ ಗೋಕುಲ್ ಸರ್ ಒಂದು ಆಸ್ಕರ್ ಅವಾರ್ಡ್ ನಾನು ಕೊಡ್ತೀನಿ ಬೇಕಿದ್ರೆ. ಅವ್ರ ಪ್ರಿನ್ಸಿಪಾಲು TCನ ಈ ಥರ ಎಷ್ಟು ಬಿಟ್ರು ನಾನು ಹೋದಾಗ that pain is still there in my heart. My hope is Pragati Center. My hope is Gokulnath sir and Hemlata ma'am and headmistress also. Come, climb the stairs of success here in Pragati. ಗೆದ್ದ ವಿದ್ಯಾರ್ಥಿಗಳ ಜೊತೆ ಅನೇಕ ಶಾಲಾ ಕಾಲೇಜುಗಳಿವೆ, ಆದರೆ ಸೋತ ವಿದ್ಯಾರ್ಥಿಗಳ ಜೊತೆ ನಮ್ಮ ಪ್ರಗತಿ ಮಾತ್ರ ಇದೆ. ಹೆಚ್ಚಿನ ಮಾಹಿತಿಗಾಗಿ ನೇರವಾಗಿ ಭೇಟಿ ನೀಡಿ ಅಥವಾ ದೂರವಾಣಿ ಮೂಲಕ ಸಂಪರ್ಕಿಸಿ. ಪ್ರಗತಿ ಸ್ಟಡಿ ಸೆಂಟರ್ ಪುತ್ತೂರು, ಶ್ರೀ ಧರ್ಮಸ್ಥಳ ಬಿಲ್ಡಿಂಗ್, ಮೇನ್ ರೋಡ್, ಪುತ್ತೂರು. ಕರೆ ಮಾಡಿ 9448536143. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಆನಂದ ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಆನಂದ ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಸೌಂದರ್ಯ. ಮುಳಿಯಾ ಜ್ಯುವೆಲ್ಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್. ರಾಧಾಸ್ ಪುತ್ತೂರು ಹಬ್ಬಗಳ ಮಹಾ ಉತ್ಸವಕ್ಕೆ ನಿಮ್ಮನ್ನ ಸ್ವಾಗತಿಸುತ್ತಿದೆ. ಬಂದಿದೆ ಆಫರ್ಗಳ ಬಿಗ್ ಬಾಸ್. ಕೊಡುಗೆಗಳ ಸುರಿಮಳೆಯೊಂದಿಗೆ ರೂಪಾಯಿ 3,999 ಖರೀದಿಗೆ ಒಂದು ಕೂಪನ್ ಪಡೆಯಿರಿ. ಪ್ರತಿ ವಾರ ಗೆಲ್ಲಿರಿ ಬಹುಮಾನಗಳನ್ನ. ಪ್ರತಿ ತಿಂಗಳು ಬಂಪರ್ ಬಹುಮಾನ TVS ಜುಪಿಟರ್ ಸ್ಕೂಟರ್ ಅಲ್ಲದೆ ಬಟ್ಟೆಗಳ ಖರೀದಿಗೆ 15% ಡಿಸ್ಕೌಂಟ್. ಇಂದೇಕೆ ತಡ, ರಾಧಾಸ್ಗೆ ಬನ್ನಿ, ಉತ್ಸವದಲ್ಲಿ ಪಾಲ್ಗೊಳ್ಳಿ. ನಿಮ್ಮ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಿದ್ದಾರಾ? ಅನುತ್ತೀರ್ಣಗೊಂಡಿದ್ದಾರೆಯೇ? ಇನ್ನೂ ಚಿಂತೆ ಬೇಡ. ಅಂತಹ 8, 9, 10 ಹಾಗೂ ಫಸ್ಟ್ PU, ಸೆಕೆಂಡ್ PU ಸೈನ್ಸ್, ಕಾಮರ್ಸ್, ಆರ್ಟ್ಸ್ ವಿಭಾಗಗಳಲ್ಲಿನ ವಿದ್ಯಾರ್ಥಿಗಳ ಮೊಗದಲ್ಲಿ ಹೊಸ ಮಂದಹಾಸ ಮೂಡಿಸುವ, ಇಡೀ ದೇಶದಲ್ಲಿಯೇ ಪ್ರಪ್ರಥಮವಾಗಿ ಅನುತ್ತೀರ್ಣಗೊಂಡ
ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗಾಗಿ ರೆಸಿಡೆನ್ಷಿಯಲ್ ಕ್ಯಾಂಪಸ್ ಹೊಂದಿರುವ ವಿಶೇಷವಾದ ವಿದ್ಯಾಸಂಸ್ಥೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿರುವ ಪ್ರಗತಿ ಎಜುಕೇಶನಲ್ ಫೌಂಡೇಶನ್ ರಿಜಿಸ್ಟರ್ಡ್ ಇದರ ಅಧೀನಕ್ಕೊಳಪಟ್ಟ ಪ್ರಗತಿ ಸ್ಟಡಿ ಸೆಂಟರ್. ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕಾಗಿ ಇವತ್ತು ಏನಿದ್ದೀನಿ ಅದಕ್ಕೆ ಕಾರಣನೇ ಪ್ರಗತಿ ಸ್ಟಡಿ ಸೆಂಟರ್ ಅಂತ ನಾನು ಎಲ್ಲೋದ್ರೂ ಹೆಮ್ಮೆಯಿಂದ ಹೇಳ್ಕೊತೀನಿ. ತುಂಬಾ ಖುಷಿ ಆಗುತ್ತೆ. ಪ್ರಗತಿ ಸ್ಟಡಿ ಸೆಂಟರಲ್ಲಿ ಬರೀ ಫೇಲ್ ಆಗಿರೋ ಮಕ್ಕಳು ಮಾತ್ರ ಟ್ರೈನ್ ಆಗ್ತಾರೆ ಅಂತ ಇಟ್ಸ್ ಟೋಟಲಿ ಬಿಗ್ ಲೈ. ಅದ್ರ ಜೊತೆಗೆ ನಮಗೆ ಇಷ್ಟ ಕಷ್ಟ ಫ್ಯಾಮಿಲಿ ಇದ್ರ ಬಗ್ಗೆ ಏನು ಹೇಳ್ತೀರಾ ಕನ್ಸರ್ನ್ ಇಲ್ಲದೆ ಇರೋ ಮಕ್ಕಳನ್ನ ಮೋಲ್ಡ್ ಮಾಡೋದ್ರಲ್ಲಿ ಹೇಮಲತಾ ಮ್ಯಾಮ್ ಆ್ಯಂಡ್ ಗೋಕುಲ್ ಸರ್ ಒಂದು ಆಸ್ಕರ್ ಅವಾರ್ಡ್ ನಾನು ಕೊಡ್ತೀನಿ ಬೇಕಿದ್ರೆ. ಅವ್ರ ಪ್ರಿನ್ಸಿಪಾಲು TCನ ಈ ಥರ ಎಷ್ಟು ಬಿಟ್ರು ನಾನು ಹೋದಾಗ that pain is still there in my heart. My hope is Pragati Center. My hope is Gokulnath sir and Hemlata ma'am and headmistress also. Come, climb the stairs of success here in Pragati. ಗೆದ್ದ ವಿದ್ಯಾರ್ಥಿಗಳ ಜೊತೆ ಅನೇಕ ಶಾಲಾ ಕಾಲೇಜುಗಳಿವೆ, ಆದರೆ ಸೋತ ವಿದ್ಯಾರ್ಥಿಗಳ ಜೊತೆ ನಮ್ಮ ಪ್ರಗತಿ ಮಾತ್ರ ಇದೆ. ಹೆಚ್ಚಿನ ಮಾಹಿತಿಗಾಗಿ ನೇರವಾಗಿ ಭೇಟಿ ನೀಡಿ ಅಥವಾ ದೂರವಾಣಿ ಮೂಲಕ ಸಂಪರ್ಕಿಸಿ. ಪ್ರಗತಿ ಸ್ಟಡಿ ಸೆಂಟರ್ ಪುತ್ತೂರು, ಶ್ರೀ ಧರ್ಮಸ್ಥಳ ಬಿಲ್ಡಿಂಗ್, ಮೇನ್ ರೋಡ್, ಪುತ್ತೂರು. ಕರೆ ಮಾಡಿ 9448536143. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. ಮುಳಿಯಾ ಜುವೆಲ್ಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್. ರಾಧಾಸ್ ಪುತ್ತೂರು ಹಬ್ಬಗಳ ಮಹಾ ಉತ್ಸವಕ್ಕೆ ನಿಮ್ಮನ್ನ ಸ್ವಾಗತಿಸುತ್ತಿದೆ. ಬಂದಿದೆ ಆಫರ್ಗಳ ಬಿಗ್ ಬಾಸ್. ಕೊಡುಗೆಗಳ ಸುರಿಮಳೆಯೊಂದಿಗೆ ರೂಪಾಯಿ 3,999 ಖರೀದಿಗೆ ಒಂದು ಕೂಪನ್ ಪಡೆಯಿರಿ. ಪ್ರತಿ ವಾರ ಗೆಲ್ಲಿರಿ ಬಹುಮಾನಗಳನ್ನ. ಪ್ರತಿ ತಿಂಗಳು ಬಂಪರ್ ಬಹುಮಾನ TVS ಜುಪಿಟರ್ ಸ್ಕೂಟರ್ ಅಲ್ಲದೆ ಬಟ್ಟೆಗಳ ಖರೀದಿಗೆ 15% ಡಿಸ್ಕೌಂಟ್. ಇಂದೇಕೆ ತಡ, ರಾಧಾಸ್ಗೆ ಬನ್ನಿ, ಉತ್ಸವದಲ್ಲಿ ಪಾಲ್ಗೊಳ್ಳಿ. ನಿಮ್ಮ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಿದ್ದಾರಾ? ಅನುತ್ತೀರ್ಣಗೊಂಡಿದ್ದಾರೆಯೇ? ಇನ್ನೂ ಚಿಂತೆ ಬೇಡ. ಅಂತಹ 8, 9, 10 ಹಾಗೂ ಫಸ್ಟ್ PU, ಸೆಕೆಂಡ್ PU ಸೈನ್ಸ್, ಕಾಮರ್ಸ್, ಆರ್ಟ್ಸ್ ವಿಭಾಗಗಳಲ್ಲಿನ ವಿದ್ಯಾರ್ಥಿಗಳ ಮೊಗದಲ್ಲಿ ಹೊಸ ಮಂದಹಾಸ ಮೂಡಿಸುವ, ಇಡೀ ದೇಶದಲ್ಲಿಯೇ ಪ್ರಪ್ರಥಮವಾಗಿ ಅನುತ್ತೀರ್ಣಗೊಂಡ
ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗಾಗಿ ರೆಸಿಡೆನ್ಷಿಯಲ್ ಕ್ಯಾಂಪಸ್ ಹೊಂದಿರುವ ವಿಶೇಷವಾದ ವಿದ್ಯಾಸಂಸ್ಥೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿರುವ ಪ್ರಗತಿ ಎಜುಕೇಶನಲ್ ಫೌಂಡೇಶನ್ ರಿಜಿಸ್ಟರ್ಡ್ ಇದರ ಅಧೀನಕ್ಕೊಳಪಟ್ಟ ಪ್ರಗತಿ ಸ್ಟಡಿ ಸೆಂಟರ್ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕಾಗಿ. ಇವತ್ತು ಏನಿದ್ದೀನಿ ಅದಕ್ಕೆ ಕಾರಣನೇ ಪ್ರಗತಿ ಸ್ಟಡಿ ಸೆಂಟರ್ ಅಂತ ನಾನು ಎಲ್ಲೋದ್ರೂ ಹೆಮ್ಮೆಯಿಂದ ಹೇಳ್ಕೊತೀನಿ. ತುಂಬಾ ಖುಷಿ ಆಗುತ್ತೆ. ಪ್ರಗತಿ ಸ್ಟಡಿ ಸೆಂಟರ್ ಅಲ್ಲಿ ಬರೀ ಫೇಲ್ ಆಗಿರೋ ಮಕ್ಕಳು ಮಾತ್ರ ಟ್ರೈನ್ ಆಗ್ತಾರೆ ಅಂತ ಇಟ್ಸ್ ಟೋಟಲಿ ಬಿಗ್ ಲೈ. ಅದ್ರ ಜೊತೆಗೆ ನಮಗೆ ಇಷ್ಟ ಕಷ್ಟ ಫ್ಯಾಮಿಲಿ ಇದ್ರ ಬಗ್ಗೆ ಏನು ಹೇಳ್ತೀರಾ ಕನ್ಸರ್ನ್ ಇಲ್ಲದೆ ಇರೋ ಮಕ್ಕಳನ್ನ ಮೋಲ್ಡ್ ಮಾಡೋದ್ರಲ್ಲಿ ಹೇಮಲತಾ ಮ್ಯಾಮ್ ಆ್ಯಂಡ್ ಗೋಕುಲ್ ಸರ್ ಒಂದು ಆಸ್ಕರ್ ಅವಾರ್ಡ್ ನಾನು ಕೊಡ್ತೀನಿ ಬೇಕಿದ್ರೆ. ಅವ್ರ ಪ್ರಿನ್ಸಿಪಾಲು TCನ ಈ ಥರ ಎಷ್ಟು ಬಿಟ್ರು ನಾನು ಹೋದಾಗ ದಟ್ ಪೇನ್ ಇಸ್ ಸ್ಟಿಲ್ ದೇರ್ ಇನ್ ಮೈ ಹಾರ್ಟ್. ಮೈ ಹೋಪ್ ಇಸ್ ಪ್ರಗತಿ ಸೆಂಟರ್, ಮೈ ಹೋಪ್ ಇಸ್ ಗೋಕುಲ್ನಾಥ್ ಸರ್ ಅಂಡ್ ಹೇಮಲತಾ ಮ್ಯಾಮ್ ಅಂಡ್ ಹೆಡ್ ಮಿಸ್ಟ್ರೆಸ್ ಆಲ್ಸೋ. Come, climb the stairs of success here in Pragati. ಗೆದ್ದ ವಿದ್ಯಾರ್ಥಿಗಳ ಜೊತೆ ಅನೇಕ ಶಾಲಾ ಕಾಲೇಜುಗಳಿವೆ, ಆದರೆ ಸೋತ ವಿದ್ಯಾರ್ಥಿಗಳ ಜೊತೆ ನಮ್ಮ ಪ್ರಗತಿ ಮಾತ್ರ ಇದೆ. ಹೆಚ್ಚಿನ ಮಾಹಿತಿಗಾಗಿ ನೇರವಾಗಿ ಭೇಟಿ ನೀಡಿ ಅಥವಾ ದೂರವಾಣಿ ಮೂಲಕ ಸಂಪರ್ಕಿಸಿ. ಪ್ರಗತಿ ಸ್ಟಡಿ ಸೆಂಟರ್ ಪುತ್ತೂರು, ಶ್ರೀ ಧರ್ಮಸ್ಥಳ ಬಿಲ್ಡಿಂಗ್, ಮೇನ್ ರೋಡ್, ಪುತ್ತೂರು. ಕರೆ ಮಾಡಿ 9448536143.
ಇದೀಗ ಸರಿಯಾಗಿ 2:30 ಪ್ರೌಢಶಾಲಾ ವಿಭಾಗದ ಸ್ಪರ್ಧೆಗಳು ಆರಂಭಗೊಳ್ಳಲಿವೆ.
ಫಿಲೋಮಿನಾ PU ಕಾಲೇಜಿನ ವಿದ್ಯಾರ್ಥಿಗಳು ಒಮ್ಮೆ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಫಿಲೋಮಿನಾ PU ಕಾಲೇಜಿನ ಮಕ್ಕಳು ಒಮ್ಮೆ ವೇದಿಕೆಗೆ ಆಹ್ವಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಇದೀಗ ಪ್ರೌಢಶಾಲಾ ವಿಭಾಗದ ಸ್ಪರ್ಧೆಗಳು ಆರಂಭಗೊಳ್ಳಲಿವೆ. ಪ್ರೌಢಶಾಲಾ ವಿಭಾಗದ ಟೀಮ್ ನಂಬರ್ 1 ಕಾರ್ಯಕ್ರಮವನ್ನು ನೀಡಲು ಈಗ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪ್ರೌಢಶಾಲಾ ವಿಭಾಗದ ಟೀಮ್ ನಂಬರ್ 1 ಕಾರ್ಯಕ್ರಮವನ್ನು ನೀಡಲು ವೇದಿಕೆಗೆ ಬರುವುದು. ತೀರ್ಪುಗಾರರ ಗಮನಕ್ಕೆ, ಈಗ ಸ್ಪರ್ಧೆಯನ್ನು ನೀಡುವಂತಹ ತಂಡ ಪ್ರೌಢಶಾಲಾ ವಿಭಾಗದ ಟೀಮ್ ನಂಬರ್ 1. ನಿಮ್ಮ ಸಮಯ ಈಗ ಶುರು. ಪ್ರಗತಿ ಸ್ಟಡಿ ಸೆಂಟರ್ ಪುತ್ತೂರು ಇದರ ಸಾರಥ್ಯದಲ್ಲಿ ನಡೆಯುವ ಪ್ರಗತಿ ವೈಭವ 2024 ಇದರಲ್ಲಿ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಪಾಲ್ಗೊಳ್ಳಲು ನಾವಿಂದು ನೆರೆದಿದ್ದೇವೆ. ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಸಮೂಹ ದೇಶಭಕ್ತಿ ಗೀತೆ, ಸಮೂಹ ದೇಶಭಕ್ತಿ ರೂಪಕ ಮತ್ತು ಸಮೂಹ ಜನಪದ ನೃತ್ಯದೊಂದಿಗೆ ನಮ್ಮ ತಂಡ ಬಂದಿದೆ. ಆದರಣೀಯ ತೀರ್ಪುಗಾರರೇ, ಪ್ರಗತಿ ಸ್ಟಡಿ ಸೆಂಟರ್ ಪುತ್ತೂರು ಇದರ ಎಲ್ಲ ಆಯೋಜಕರೇ, ಮುಖ್ಯಸ್ಥರೇ ಹಾಗೂ ನೆರೆದಿರುವ ಎಲ್ಲ ಕಲಾಭಿಮಾನಿಗಳೇ, ವಿಘ್ನಗಳನ್ನು ನಿವಾರಿಸುವ ವಿಘ್ನೇಶ್ವರನಿಗೆ ಮೊದಲು ನಮಸ್ಕರಿಸಿ ಕಲಾದೇವತೆ ಸರಸ್ವತಿಗೂ ವಂದಿಸುತ್ತಾ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ. ಮೊದಲಿಗೆ ಭಾರತ ದೇಶವನ್ನು ಹಾಡಿ ಹೊಗಳುವ ದೇಶಭಕ್ತಿ ಗೀತೆ ಹಿಮಗಿರಿ ಮುಕುಟದಲ್ಲಿ ಶಿರದಲ್ಲಿ ಹಾಡಿನೊಂದಿಗೆ ನಮ್ಮ ಕಾರ್ಯಕ್ರಮದ ಆರಂಭ. ಹೌದು, ಭಾರತ ದೇಶ ಅಪೂರ್ವ ವಿಶೇಷತೆಗಳನ್ನು ಮೈಗೂಡಿಸಿಕೊಂಡು ವಿಶ್ವಕ್ಕೆ ಗುರುವಾಗಿ ಮೆರೆಯುವ ದೇಶ. ಸಂಸ್ಕೃತಿ, ಕಲೆ, ವಿಜ್ಞಾನ, ತಂತ್ರಜ್ಞಾನ, ಗಿರಿಶಿಖರಗಳು, ಸಾಗರ ಸಂಗಮ, ಅನೇಕ ಜೀವವೈವಿಧ್ಯಗಳ ಜನನಿಯೂ ಬಹಳ ವೈವಿಧ್ಯದಿಂದ ನಮ್ಮೆಲ್ಲರಿಗೂ ತಾಯಿಯಾಗಿರುವ ಭಾರತ ದೇಶ ಹೇಗಿದೆ ನೋಡೋಣವೇ? ಬನ್ನಿ ಈ ಹಾಡಿನ ಮೂಲಕ ತಿಳಿಯೋಣ. ವೇದಿಕೆ ಹಾಡಿಗಾಗಿ. ಹಿಮಗಿರಿ ಮುಕುಟವು ಶಿರದಲ್ಲಿ, ಸಾಗರ ಸಂಗಮ ಚರಣದಲ್ಲಿ, ನಂದನವನ ಸಿರಿಯೂ ಭಾರತ ವೈಭವವು, ನಂದನವನ ಸಿರಿಯೂ ಭಾರತ ವೈಭವವು. ಹಿಮಗಿರಿ ಮುಕುಟವು ಶಿರದಲ್ಲಿ, ಸಾಗರ ಸಂಗಮ ಚರಣದಲ್ಲಿ, ನಂದನವನ ಸಿರಿಯೂ ಭಾರತ ವೈಭವವು. ವೇದೋಪನಿಷದ್ ಗೀತೆ ತತ್ವ ಸಾರಿದ ನಾಡು, ವೇದೋಪನಿಷದ್ ಗೀತೆ ತತ್ವ ಸಾರಿದ ನಾಡು. ಮಹಾಮಹಿಮರ ದಿವ್ಯ ಜ್ಞಾನವೇ, ಮಹಾಮಹಿಮರ ದಿವ್ಯ ಜ್ಞಾನವೇ ಭಾರತ ವೈಭವವು. ಹಿಮಗಿರಿ ಮುಕುಟವು ಶಿರದಲ್ಲಿ, ಸಾಗರ ಸಂಗಮ ಚರಣದಲ್ಲಿ, ನಂದನವನ ಸಿರಿಯೂ ಭಾರತ ವೈಭವವು. ಸರ್ವಮತ ಸನ್ಮತವು ಏಕತೆಯ ಸಹಕಾರ, ಸರ್ವಮತ ಸನ್ಮತವು ಏಕತೆಯ ಸಹಕಾರ. ನಶ್ವರದಲ್ಲಿ ಈಶ್ವರ ದರ್ಶನ ಭಾರತ ವೈಭವವು, ನಶ್ವರದಲ್ಲಿ ಈಶ್ವರ ದರ್ಶನ ಭಾರತ ವೈಭವವು. ಹಿಮಗಿರಿ ಮುಕುಟವು ಶಿರದಲ್ಲಿ, ಸಾಗರ ಸಂಗಮ ಚರಣದಲ್ಲಿ, ನಂದನವನ ಸಿರಿಯೂ ಭಾರತ ವೈಭವವು, ನಂದನವನ ಸಿರಿಯೂ ಭಾರತ ವೈಭವವು. ಆಹಾ, ಭಾರತದ ವೈಭವ ಮತ್ತೆ ಮತ್ತೆ ಕೇಳಬೇಕು ಅನಿಸುತ್ತದೆ. ನಮಗೆಲ್ಲರಿಗೂ ಆಶ್ರಯವಿತ್ತು, ಭದ್ರತೆಯನ್ನು ಒದಗಿಸಿ ನಮಗೊಂದು ಕೀರ್ತಿ, ಹೆಮ್ಮೆ ಮತ್ತು ಸಾರ್ಥಕತೆಯನ್ನು ತಂದುಕೊಟ್ಟ ಭಾರತಾಂಬೆಗೆ ನಾವು ದಿನನಿತ್ಯ ನಮಿಸಬೇಕು. ನಮ್ಮ ಭಾರತಾಂಬೆ ಹಿಮಾಲಯವನ್ನು ಕಿರೀಟವಾಗಿ ಧರಿಸಿದ್ದಾಳೆ, ಅನೇಕ ತರಂಗಿಣಿಗಳನ್ನು ನಮಗೋಸ್ಕರ ಕೊಟ್ಟಿದ್ದಾಳೆ, ಅಮೋಘ ವ್ಯಕ್ತಿತ್ವ ನಿರ್ಮಾಣಕ್ಕೆ ಕಾರಣೀಭೂತಳಾಗಿ ವಿಶ್ವ ಪಾವನಿಯಾಗಿದ್ದಾಳೆ. ಭಾರತಾಂಬೆಯನ್ನು ವರ್ಣಿಸುವ ರೂಪಕ ನಮೋ ಭಾರತಾಂಬೆ ನಿಮ್ಮ ಮುಂದೆ.
ಭಾರತಾಂಬೆ ನಮೋ नमो नमो भारताम्बे सारस्वत शरीरिणि नमोऽस्तु जगतां वन्द्ये ब्रह्मविद्या प्रकाशिनी नमो नमो भारताम्बे हिमालय किरीटिनी गङ्गाद्या सरित सर्वस्तन्यं ते विश्वपावनी नमो 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 भारताम्बे नमो नमो भारताम्बे नमो 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 ಓಡು ಕರೆಟ್ ಕಮ್ಮುಳದಾನಿ ಎರುಗಿಡತ್ತಿ ಸೇಸಪ್ಪನಾಗ ಮೆಡಲ್ ತಿಕ್ಕಿಂದ ಖುಷಿ ಏತಾವೋ ಡೆನಾನ 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 ಬೋಂಟೆ ದೇರ್ದು ಬೆಡಿ ಬುದ್ಧ ವಾಸನ್ನಾಗ ಮುರುಗ ಪೂರ್ಣಗೇತ್ ಖುಷಿಯಾವೋ ಡನಾನ ಡೆನಾನ ಡೆನಾನ ಕಣ್ಣಡು ಬುಳೆ ಎಣ್ಣೆ ಬಣ್ಣಗ ಸುಟೆಕ್ ಸಿಟ್ಟ ಕಚ್ಚನಗ ಜವನಿಗೆದು ಲೈನ್ ಬಣ್ಣಗ ಗಾಳಗು ಮೀನು ಚಿಕ್ಕನಗ ಒಂದು ಗಿಡಿಯಾಗ ಬಾಲ ಕಟ್ಟಿ ತಿಮ್ಮಪ್ಪನಗ ಕೋರಿದ ಕಟ್ಟಡಿ ಎದುರು ಗುಡ್ನಗ ಗೆಂದಂಡೆಂಚಾವು ಡನಾನ ಡೆನಾನ ಡೆನಾನ ಊಟದ ಕೊರಡು ಸಂದೀಪನೊಂದು ಅಣಿ ಕಟ್ಟಿರು ಹಣ್ಣು ಗಗ್ಗರ ದಿನಗ ತೂಪಿನ ಕ್ಲೇಗೆ ಚಾಂಡು ಮುನ್ನಗ ಬೊಡೆದಿ ಕಂಡದೆ ಹಾಕುನ್ನಗ ಎಲ್ಲ ನಿಮೆದು ಬರೋ ನಿಪ್ಪುನಗ ಬೆಂಕಿ ಕಡ್ಲು ಒಟ್ಟಿಗೆ ಬನ್ನಗ ದಾರಿ ಕಟ್ಟುನ ಗುರುವಪ್ಪನ್ನೇ ಕಲಿ ಮೂರ್ದು ಬರೊಂದಿಪ್ಪುನಗ ಕಲಿ ಬರ್ದು ನನ್ನುಂಡೆ ಚಾವು ಡನಾನ ಡೆನಾನ ಡೆನಾನ ಯಕ್ಷಗಾನ ಗೊಬ್ಬುನ ಪದ ಚಂಡೆದ ಪೆಟ್ಟನ್ನು ಕೇಂದ್ರ ಮನೆ ಗೆಜ್ಜೆ ಕಟ್ಟದ ನಂದೆ ಚಾವು ಮರಣಿದ ಹೀಗೆ ಸಪನ್ನಗ ತುಳುನಾಡಿನ ಶ್ರೇಷ್ಠತೆಯನ್ನು ವೈವಿಧ್ಯತೆಯನ್ನು ಎತ್ತು ಹಿಡಿದು ತುಳುನಾಡಿಗೆ ಗೌರವವನ್ನು ಸಲ್ಲಿಸಿದ ನಿಮಗೆ ಧನ್ಯವಾದಗಳು. ಕೊನೆಯದಾಗಿ ಸಂಸ್ಕೃತಿ ಎಂದರೇನು ಎಂಬುದನ್ನು ಇಡೀ ವಿಶ್ವಕ್ಕೆ ಸಾರಿದ ನಮ್ಮ ಭಾರತದಲ್ಲಿ ಇರುವ ನಾವೆಲ್ಲರೂ ಭಾರತೀಯರು. ಭಾರತೀಯರಾದ ನಮ್ಮ ಕರ್ತವ್ಯವೇನು, ನಾವು ಹೇಗಿರಬೇಕು ಎಂಬ ಮಾಹಿತಿಯನ್ನು ನೀಡುವ ಹಾಡು ನಿಮಗಾಗಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ಇದೀಗ ನಿಮ್ಮ ಮುಂದೆ.
ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು. ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು. ಆ ಹೂಗಳಂತೆ ಮತಗಳು ಮಕರಂದ ಬೀರಲಿ, ಆ ಹೂಗಳಂತೆ ಮತಗಳು ಸದ್ಭಾವ ಬೀರಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವು ಮನೆಯ ಕಟ್ಟುವಾಗ ಭೂಮಿ ಜಾತಿ ಕೇಳಿತೆ, ನಾವು ಶ್ವಾಸ ಎಳೆಯುವಾಗ ಗಾಳಿ ಕುಲವ ಕೇಳಿತೆ. ನಾವು ಮನೆಯ ಕಟ್ಟುವಾಗ ಭೂಮಿ ಜಾತಿ ಕೇಳಿತೆ, ನಾವು ಶ್ವಾಸ ಎಳೆಯುವಾಗ ಗಾಳಿ ಕುಲವ ಕೇಳಿತೆ. ಈ ಸೃಷ್ಟಿಯಲ್ಲಿ ಸರ್ವರು ಸಮನಾಗಿ ಬಾಳಲಿ, ಈ ಸೃಷ್ಟಿಯಲ್ಲಿ ಸರ್ವರು ಸಮನಾಗಿ ಬಾಳಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಮಣ್ಣಿನಿಂದ ಆದ ಮಡಿಕೆ ಮಣ್ಣಿಗನ್ಯವೇ, ಚಿನ್ನದಿಂದ ಆದ ಒಡವೆ ಚಿನ್ನ ಕನ್ಯವೇ. ಮಣ್ಣಿನಿಂದ ಆದ ಮಡಿಕೆ ಮಣ್ಣಿಗನ್ಯವೇ, ಚಿನ್ನದಿಂದ ಆದ ಒಡವೆ ಚಿನ್ನ ಕನ್ಯವೇ. ನಿನ್ನಿಂದಾದ ಜೀವರು ನಿನ್ನಂತೆ ಬಾಳಲಿ, ನಿನ್ನಿಂದಾದ ಜೀವರು ನಿನ್ನಂತೆ ಬಾಳಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ದಯವೇ ಧರ್ಮವೆಂದು ಸಾರಿದಂತ ನಾಡಿದು, ಜಗಕ್ಕೆ ಶಾಂತಿ ಪಾಠ ಹೇಳಿದಂತ ನಾಡಿದು. ದಯವೇ ಧರ್ಮವೆಂದು ಸಾರಿದಂತ ನಾಡಿದು, ಜಗಕ್ಕೆ ಶಾಂತಿ ಪಾಠ ಹೇಳಿದಂತ ನಾಡಿದು. ಈ ನಾಡಿನಲ್ಲಿ ಶಾಂತಿಯು ಸ್ಥಿರವಾಗಿ ನೆಲೆಸಲಿ, ಈ ನಾಡಿನಲ್ಲಿ ಶಾಂತಿಯು ಸ್ಥಿರವಾಗಿ ನೆಲೆಸಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಆ ಸೂರ್ಯನಂತೆ ಸಂತರು ಜಗ ಬೆಳಗಿ ಹೋದರು, ಆ ವರುಣನಂತೆ ಜ್ಞಾನ ಸುದೆಯದರೆಗೆ ಸುರಿದರು. ಆ ಸೂರ್ಯನಂತೆ ಸಂತರು ಜಗ ಬೆಳಗಿ ಹೋದರು, ಆ ವರುಣನಂತೆ ಜ್ಞಾನ ಸುದೆಯದರೆಗೆ ಸುರಿದರು. ಗುರುದೇವ ನಿಮ್ಮ ಜ್ಞಾನ ಬೋಧನೆ ಮನದಿ ನಿಲ್ಲಲಿ, ಗುರುದೇವ ನಿಮ್ಮ ಜ್ಞಾನ ಬೋಧನೆ ಮನದಿ ನಿಲ್ಲಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ದೇಶಭಕ್ತಿ ಗೀತೆ, ದೇಶಭಕ್ತಿ ನೃತ್ಯ, ಜಾನಪದ ನೃತ್ಯಗಳ ಮೂಲಕ ಕಲಾ ಸೇವೆ ಮಾಡಲು ಅವಕಾಶವಿತ್ತ ಪ್ರಗತಿ ಸ್ಟಡಿ ಸೆಂಟರ್ನ ಸರ್ವರಿಗೂ ವಂದಿಸುತ್ತಾ, ಭಾರತೀಯ ಸಂಸ್ಕೃತಿಯ ಉಳಿವಿಗಾಗಿ ಉತ್ತಮ ಕಾರ್ಯವನ್ನು ಆಯೋಜಿಸಿದ ನಿಮ್ಮನ್ನು ಶ್ಲಾಘಿಸುತ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ಗುರುತ
ಇದೀಗ ಪ್ರೌಢಶಾಲಾ ವಿಭಾಗದ ಟೀಮ್ ನಂಬರ್ 2 ಕಾರ್ಯಕ್ರಮ ನೀಡಲು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದೀಗ ಸಮಯ ಪ್ರೌಢಶಾಲಾ ವಿಭಾಗದ ಟೀಮ್ ನಂಬರ್ 2. ನಿಮ್ಮ ಸಮಯ ಈಗ ಶುರು. ದೇಶಭಕ್ತಿಯ ಹಾಡುಗಳು ಯಾವಾಗಲೂ ನಮ್ಮ ನೈತಿಕತೆಯನ್ನು ಹೆಚ್ಚಿಸುವಲ್ಲಿ ಮತ್ತು ರಾಷ್ಟ್ರದ ಕಡೆಗೆ ಪ್ರೀತಿಯ ಮನೋಭಾವವನ್ನು ಬೆಳೆಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಎಲ್ಲರಿಗೂ ಶುಭ ಮಧ್ಯಾಹ್ನ. ಇಲ್ಲಿ ನೆರೆದಿರುವಂತಹ ಎಲ್ಲ ತೀರ್ಪುಗಾರರೇ, ಶಾಲಾ ವಿದ್ಯಾರ್ಥಿಗಳೇ ಹಾಗೂ ಬಂಧು ಮಿತ್ರರೇ, 2024-25ರ ಸಾಲಿನ 18ನೇ ವಾರ್ಷಿಕೋತ್ಸವದ ಸಲುವಾಗಿ ಹಾಗೂ ನಮ್ಮ ಶಾಲೆಯ ಪರವಾಗಿ ನಮ್ಮ ದೇಶದ ಭಕ್ತಿಯನ್ನು ಒಂದು ಹಾಡಿನ ಮುಖಾಂತರ ಹಾಡಲಿದ್ದಾರೆ ನನ್ನ ಸ್ನೇಹಿತರು.
ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶವನ್ನು ಮಾಡಿಕೊಂಡಿರುವಂತಹ ಪ್ರಗತಿ ಸ್ಟಡಿ ಸೆಂಟರ್ನ ಮುಖ್ಯ ಶಿಕ್ಷಕರಿಗೂ ಆಡಳಿತ ಮಂಡಳಿಯ ಪರವಾಗಿಯೂ ನಮ್ಮ ಬೆಥನಿ ಸಂಸ್ಥೆಯಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ತೀರ್ಪುಗಾರರ ಗಮನಕ್ಕೆ ಪ್ರೌಢಶಾಲಾ ವಿಭಾಗದ ಟೀಮ್ ನಂಬರ್ 2 ತೆಗೆದುಕೊಂಡ ಸಮಯ ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯಾ ಜುವೆಲ್ಸ್ ಕ್ರಿಯೇಟಿಂಗ್ ಹ್ಯಾಪಿನೆಸ್. ಸ್ಟಾರ್ಟ್. ಟೀಮ್ ನಂಬರ್ 3 ಶುಭ ಮಧ್ಯಾಹ್ನ. ಇಲ್ಲಿ ನೆರೆದಿರುವ ಎಲ್ಲ ಗುರು ವೃಂದದವರಿಗೂ ಗುರು ಸದೃಶ ಸುಮನಸ್ಕರಿಗೂ ನನ್ನ ಸಾದರದ ಪ್ರಣಾಮಗಳು. ನಮ್ಮ ತಂಡವಿಲ್ಲಿ ಪ್ರಸ್ತುತಪಡಿಸುತ್ತಿರುವ ರಾಷ್ಟ್ರವಂದನ ಸಾಂಸ್ಕೃತಿಕ ಕಲರವಕ್ಕೆ ತಮಗೆಲ್ಲ ಆದರದ ಸ್ವಾಗತ. ರಾಷ್ಟ್ರವಂದನ ಶಬ್ದವೇ ಧ್ವನಿಸುವಂತೆ ಇದೊಂದು ಭೌಗೋಳಿಕ ವ್ಯಾಪ್ತಿ ಸೂಚಿಸುವ ಶಬ್ದವಲ್ಲ. ಇದು ನಿಮ್ಮೆಲ್ಲರ ರಾಷ್ಟ್ರಭಕ್ತಿಯ ಭಾವ ಸಂಕೇತ. ಇಲ್ಲಿರುವ ಮಾನವ ಸಂಪನ್ಮೂಲ ಅಪಾರವಾದದ್ದು ಮತ್ತು ಶ್ರೇಷ್ಠವಾದದ್ದು. ಹಾಗಾಗಿಯೇ ಸ್ವಾಮಿ ವಿವೇಕಾನಂದರ ಗಟ್ಟಿ ಧ್ವನಿಯಿಂದ ಹೊರಹೊಮ್ಮಿದ ಮಾತು, ನಮಗೆ ಇಂದು ಬೇಕಾಗಿರುವುದು ಕಬ್ಬಿಣದಂತಹ ಮಾಂಸಖಂಡಗಳು, ಉಕ್ಕಿನಂತಹ ನರಗಳು, ವಿದ್ಯುತ್ತಿನ ಇಚ್ಛಾಶಕ್ತಿ ಇರುವ ಯುವಕರು. ಹೌದು, 60% ಹೆಚ್ಚು ಯುವ ಶಕ್ತಿಯನ್ನು ಹೊಂದಿರುವಂತಹ
ಹೆಮ್ಮೆಯ ರಾಷ್ಟ್ರ ನಮ್ಮದು. ನಮ್ಮ ಭಾರತ ಮಾತೆಯನ್ನು ಸ್ಮರಿಸುವಂತಹ ದೇಶಭಕ್ತಿ ಗೀತೆ ವಿಶ್ವಜಾತೆ ಭಾರತ ಮಾತೆ ಇದೀಗ ತಮ್ಮ ಮುಂದೆ. ಬೆಳಗುತ್ತಿಹುದು ಭಾರತ ಬೆಳಗುತ್ತಿಹುದು ಭಾರತ ವಿಶ್ವಜಾತೆ ಭರತ ಮಾತೆ ಪುಣ್ಯ ಭೂಮಿ ಭಾರತ ವಿಶ್ವಜಾತೆ ಭರತ ಮಾತೆ ಪುಣ್ಯ ಭೂಮಿ ಭಾರತ. ಓಹೋ 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 ನೂರಾರು ನುಡಿಗಳನ್ನು ಉದರದಲ್ಲಿ ಧರಿಸಿಹ ಹತ್ತಾರು ಮತಗಳನ್ನು ಎದೆಯಲ್ಲಿ ಇರಿಸಿಹ ನೂರಾರು ನುಡಿಗಳನ್ನು ಉದರದಲ್ಲಿ ಧರಿಸಿಹ ಹತ್ತಾರು ಮತಗಳನ್ನು ಎದೆಯಲ್ಲಿ ಇರಿಸಿಹ ಒಂದೇ ಮತಿಯನ್ನು ಮನದಲ್ಲಿ ತುಂಬಿಹ ಭವ್ಯ ಭೂಮಿ ದಿವ್ಯ ಭೂಮಿ ಪುಣ್ಯ ಭೂಮಿ ಭಾರತ ಭವ್ಯ ಭೂಮಿ ದಿವ್ಯ ಭೂಮಿ ಪುಣ್ಯ ಭೂಮಿ ಭಾರತ ವಿಶ್ವಜಾತೆ ಭರತ ಮಾತೆ ಪುಣ್ಯ ಭೂಮಿ ಭಾರತ ವಿಶ್ವಜಾತೆ ಭರತ ಮಾತೆ ಪುಣ್ಯ ಭೂಮಿ ಭಾರತ. ಮುನಿ ಮಹಿಮರು ಪುರಾಣ ಪುಣ್ಯರು ಜನಿಸಿಹ ಕವಿ ಕುವರರು ಕಾವ್ಯಧಾರೆ ಬರೆಸಿಹ ಮುನಿ ಮಹಿಮರು ಪುರಾಣ ಪುಣ್ಯರು ಜನಿಸಿಹ ಕವಿ ಕುವರರು ಕಾವ್ಯಧಾರೆ ಬರೆಸಿಹ ವೀರ ಪುರುಷರು ಶೌರ್ಯ ಸಾಹಸ ಮೆರೆದಿಹ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಸಾಧು ಸಂತರು ನೀತಿ ತ್ಯಾಗ ಬಿತ್ತಿಹ ಪರಂಪರೆ ದಿವ್ಯ ಸಂಸ್ಕೃತಿಗಳ ನಡೆಸಿಹ ಅಮರ ಭೂಮಿ ಭಾರತ ಪುಣ್ಯ ಭೂಮಿ ಭಾರತ ಅಮರ ಭೂಮಿ ಭಾರತ ಪುಣ್ಯ ಭೂಮಿ ಭಾರತ ವಿಶ್ವಜಾತೆ ಭರತ ಮಾತೆ ಪುಣ್ಯ ಭೂಮಿ ಭಾರತ ವಿಶ್ವಜಾತೆ ಭರತ ಮಾತೆ ಪುಣ್ಯ ಭೂಮಿ ಭಾರತ. ಕನ್ಯಾಕುಮಾರಿಯ ಪದತಳದಲ್ಲಿ ನಿಂತಿಹ ಹಿಮಗಿರಿಯನು ಶಿರದಲ್ಲಿ ಧರಿಸಿಹ ಕನ್ಯಾಕುಮಾರಿಯ ಪದತಳದಲ್ಲಿ ನಿಂತಿಹ ಹಿಮಗಿರಿಯನು ಶಿರದಲ್ಲಿ ಧರಿಸಿಹ ವಿಶಾಲ ಕರದಲ್ಲಿ ಸರ್ವವನ್ನು ಅಪ್ಪಿಹ ವಿಶ್ವ ಪ್ರೀತಿ ಲೋಕ ಶಾಂತಿ ಬಯಸಿಹ ಓಂ ಶಾಂತಿ ಓಂ ಶಾಂತಿ ವಿಶ್ವ ಪ್ರೀತಿ ಶಾಂತಿ ಓಂ ಶಾಂತಿ. ದೇಶ ನಮ್ಮ ಭಾರತ ಪುಣ್ಯ ಭೂಮಿ ಭಾರತ ದೇಶ ನಮ್ಮ ಭಾರತ ಪುಣ್ಯ ಭೂಮಿ ಭಾರತ ವಿಶ್ವಜಾತೆ ಭರತ ಮಾತೆ ಪುಣ್ಯ ಭೂಮಿ ಭಾರತ ವಿಶ್ವಜಾತೆ ಭರತ ಮಾತೆ ಪುಣ್ಯ ಭೂಮಿ ಭಾರತ ವಿಶ್ವ ಪದದಿ ಮೆರೆದು ನಿಂತು ಬೆಳಗುತ್ತಿಹುದು ಭಾರತ ವಿಶ್ವ ಪದದಿ ಮೆರೆದು ನಿಂತು ಬೆಳಗುತ್ತಿಹುದು ಭಾರತ ಬೆಳಗುತ್ತಿಹುದು ಭಾರತ ಬೆಳಗುತ್ತಿಹುದು ಭಾರತ. ಭಾರತದ ಸಾಂಸ್ಕೃತಿಕ ಸಾಹಿತ್ಯಕ ಜನಪದ ಪ್ರಕಾರಗಳು ಭಾರತದ ಹಿರಿಮೆ ಗರಿಮೆಗಳಿಗೆ ಹಿಡಿದ ಕೈಗನ್ನಡಿ ಎಂದೇ ಹೇಳಬಹುದು. ಹೌದು,
ಭಾರತದ ವಿಭಿನ್ನ ರಾಜ್ಯಗಳ ಕಲಾ ಪ್ರಕಾರಗಳು ದೇಶದ ಸಾಂಸ್ಕೃತಿಕ ವೈವಿಧ್ಯತೆಗೆ ಕಾರಣವಾಗಿದೆ ಹಾಗೂ ಅದನ್ನು ಪ್ರತಿಬಿಂಬಿಸುತ್ತದೆ. ಅದರಲ್ಲೂ ಭಾರತ ಜನನಿಯ ತನುಜಾತೆ ಕರ್ನಾಟಕದ ಜನಪದ ಕುಣಿತಗಳ ವೈವಿಧ್ಯತೆಯು ಅಪಾರವಾದದ್ದು. ಅದರಲ್ಲಿಯೂ ಶೈವ ಸಂಪ್ರದಾಯದ ಧಾರ್ಮಿಕ ವೀರ ನೃತ್ಯವಾದ ವೀರಗಾಸೆಯನ್ನು ನೋಡುವುದೇ ಚೆಂದ ಅಲ್ವಾ? ಹೌದು, ಶಿವನ ಅಂಶವಾದಂತಹ ವೀರಭದ್ರನು ವಿಶಿಷ್ಟ ಉಡುಗೆ ಮತ್ತು ಆಭರಣಗಳನ್ನು ತೊಟ್ಟು ಕಥಾಹಂದರವನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸುವ ಶೈಲಿಯೇ ವೈಶಿಷ್ಟ್ಯವಾದದ್ದು. ವೀರಗಾಸೆ ಎಂಬ ಪದವೇ ರೋಮಾಂಚನ. ಹಾಗಾಗಿ ವೀರಗಾಸೆ ಎಂದು ಹೇಳುತ್ತಿರುವಾಗಲೇ ಅದು ವೀರಭದ್ರನ ಆಗಮನವಾಗುವಂತೆ ತೋರುತ್ತಿದೆ. ತಾವೆಲ್ಲರೂ ವೀರಗಾಸೆಯನ್ನು ತಮ್ಮ ಕಣ್ತುಂಬಿಸಿಕೊಳ್ಬೇಕು ಅಂತ ಹೇಳುತ್ತಾ ನಮ್ಮ ತಂಡದ ವಿದ್ಯಾರ್ಥಿಗಳಿಗೆ ಜೋರಾದ ಕೈ ಚಪ್ಪಾಳೆಯಿಂದ ಅವರನ್ನು ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಿದ್ದೇನೆ. ಯಜ್ಞಕುಂಡಕ್ಕೆ ಹಾರಿ ಆಗುತ್ತಾಳಯ್ಯ. ಮೂರನೆಯ ಕಣ್ಣನ್ನು ತೆರೆದು ಜಟೆ ಬಿಚ್ಚಿ ನರ್ತಿಸಲು ವೀರಭದ್ರ ಸ್ವಾಮಿಯ ಅವತಾರವಾಗಲು ವಿಷಯ ತಿಳಿದ ವೀರಭದ್ರ ಸ್ವಾಮಿಯು ಕೈಲಾಸದಿಂದ ಹೊರ ನಡೆಯುತ್ತಾರಯ್ಯ.
ಬ್ರಹ್ಮನ ತಲೆಯನ್ನು ಕಡಿದು ತನ್ನ ಕತ್ತೆಯ ತುದಿಗೆ ಸಿಕ್ಕಿಸಿ ಕೈಲಾಸದಲ್ಲಿಗೆ ನಡೆಯುತ್ತಾರಯ್ಯ. ಉಜ್ವಲ ಇತಿಹಾಸ ಎಂಬುದು ಭಾರತ ನಾಡಿನ ಕೀರ್ತಿಯದು ಹೌದು. ಸಾವಿರಾರು ವರ್ಷಗಳ ಪರಂಪರೆ ಮತ್ತು ಪ್ರಾಚೀನತೆಯ ಇತಿಹಾಸವನ್ನು ಹೊಂದಿದ ಭರತ ಭೂಮಿಯೇ ಈ ಬಗೆಯ ಶ್ರೇಷ್ಠತೆಯನ್ನು ಉಳಿಸಿ ಬೆಳೆಸುವರಾರು ಯಾರೆಂದು ಕೇಳಿದಾಗ ನಮಗೆ ಸಿಗುವ ಉತ್ತರವು ನಾವೇ ಎಂದಾಗಿದೆ. ಹಾಗಾಗಿಯೇ ಈ ಸಾಲುಗಳನ್ನು ನಿರಂತರವಾಗಿ ನಮ್ಮ ಸ್ಮೃತಿ ಪಟಲದಲ್ಲಿ ಧ್ವನಿಸುತ್ತಿರಬೇಕು. 3 ಸಾಗರ 100 ಮಂದಿರ ದೈವ ಸಾಸಿರವಿದ್ದರೆ, ಸಿಂಧು ಇದ್ದರೆ, ಗಂಗೆ ಇದ್ದರೆ, ಗಿರಿ ಹಿಮಾಲಯವಿದ್ದರೆ, ವೇದವಿದ್ದರೆ, ಶಾಸ್ತ್ರವಿದ್ದರೆ ಏನು ಸಾರ್ಥಕ? ಮನೆಯ ಮಕ್ಕಳೇ ಮಲಗಿ ನಿದ್ರಿಸುತ್ತಿದ್ದರೆ. ಹೌದು, ಇದು ಎಚ್ಚರಿಸುವ ಸಮಯ. ಇದೀಗ ಭಾರತದ ಪರಂಪರೆಯನ್ನು ಬಿಂಬಿಸುವ ನೃತ್ಯ ನಿಮ್ಮ ಮುಂದೆ. ಇತಿಹಾಸ ಎಮ್ಮದು ಭಾರತ ನಾಡಿನ ಸ್ಫೂರ್ತಿಯದು. ಉಜ್ವಲ ಇತಿಹಾಸ ಎಮ್ಮದು ಭಾರತ ನಾಡಿನ ಸ್ಫೂರ್ತಿಯದು. ಉಜ್ವಲ ಇತಿಹಾಸ ಎಮ್ಮದು ಭಾರತ ನಾಡಿನ ಸ್ಫೂರ್ತಿಯದು. ಧರ್ಮದ ಗೌರವಕ್ಕಾಗಿ ಮೃತ್ಯುವನಪ್ಪಿದ ಹಕ್ಕಿಕತನು. ಪವಿತ್ರ ಧರ್ಮದ ಗೌರವಕ್ಕಾಗಿ ಮೃತ್ಯುವನಪ್ಪಿದ ಹಕ್ಕಿಕತನು. ಗುರು ಗೋವಿಂದನ ವೀರ ಸುಪುತ್ರರು ಎತ್ತರು ಹಸುವನ್ನು ಹರುಷದಲ್ಲಿ. ಗುರು ಗೋವಿಂದನ ವೀರ ಸುಪುತ್ರರು ಎತ್ತರು ಹಸುವನ್ನು ಹರುಷದಲ್ಲಿ. ಧೈರ್ಯದಿ ಗೋಡೆಯ ಮಧ್ಯದಲ್ಲಿ ಉಜ್ವಲ ಇತಿಹಾಸ ಎಮ್ಮದು ಭಾರತ ನಾಡಿನ ಸ್ಫೂರ್ತಿಯದು. ಉಜ್ವಲ ಇತಿಹಾಸ ಎಮ್ಮದು ಭಾರತ ನಾಡಿನ ಸ್ಫೂರ್ತಿಯದು. ಗೌರವ ರಕ್ಷಣೆಗಾಗಿ ಸಹಿಸಿದ ರಾಣನು ಕಷ್ಟವನು. ನಾಡಿನ ಗೌರವ ರಕ್ಷಣೆಗಾಗಿ ಸಹಿಸಿದ ರಾಣನು ಕಷ್ಟವನು. ರಜಪೂತರ ನಿಜ ತೇಜವ ತೋರುತ್ತ
ದೇಶದೊಳಲೆದನು ಕಂಗೆಟ್ಟು ರಜಪೂತರ ನಿಜ ತೇಜವ ತೋರುತ್ತ ದೇಶದೊಳಲೆದನು ಕಂಗೆಟ್ಟು ಮಾಡಿದ ಜನತೆಯ ಒಗ್ಗಟ್ಟು ಉಜ್ವಲ ಇತಿಹಾಸ ಎಮ್ಮದು ಭಾರತ ನಾಡಿನ ಸ್ಫೂರ್ತಿಯದು ಉಜ್ವಲ ಇತಿಹಾಸ ಎಮ್ಮದು ಭಾರತ ನಾಡಿನ ಸ್ಫೂರ್ತಿಯದು ಶಿವಾಜಿಯು ಕಟ್ಟಿದ ಸೇನೆಯು ಎದುರಿಸೆ ಮೊಘಲರ ಕಿರುಕುಳವ ವೀರ ಶಿವಾಜಿಯು ಕಟ್ಟಿದ ಸೇನೆಯು ಎದುರಿಸೆ ಮೊಘಲರ ಕಿರುಕುಳವ ವೀರ ಶಿರೋಮಣಿ ಝಾನ್ಸಿ ರಾಣಿಯು ನಿಂತಳು ಬ್ರಿಟಿಷರ ಎದುರಾಗಿ ವೀರ ಶಿರೋಮಣಿ ಝಾನ್ಸಿ ರಾಣಿಯು ನಿಂತಳು ಬ್ರಿಟಿಷರ ಎದುರಾಗಿ ಮಾತೆಯ ಮುಕ್ತಿಯ ಕರೆಗಾಗಿ ಉಜ್ವಲ ಇತಿಹಾಸ ಎಮ್ಮದು ಭಾರತ ನಾಡಿನ ಸ್ಫೂರ್ತಿಯದು ಉಜ್ವಲ ಇತಿಹಾಸ ಎಮ್ಮದು ಭಾರತ ನಾಡಿನ ಸ್ಫೂರ್ತಿಯದು ಬರೆದಿಹ ವೀರ ಚರಿತ್ರೆಯ ಪಠಿಸುವ ಪ್ರತಿದಿನ ಹೆಮ್ಮೆಯಲ್ಲಿ ರಕ್ತದಿ ಬರೆದಿಹ ವೀರ ಚರಿತ್ರೆಯ ಪಠಿಸುವ ಪ್ರತಿದಿನ ಹೆಮ್ಮೆಯಲ್ಲಿ ಸಾಹಸ ಕಾರ್ಯವ ಗೈದಿಹ ವೀರರ ಸ್ಮರಿಸುತ್ತ ಸಾಗುವ ಪಥದಲ್ಲಿ ಸಾಹಸ ಕಾರ್ಯವ ಗೈದಿಹ ವೀರರ ಸ್ಮರಿಸುತ್ತ ಸಾಗುವ ಪಥದಲ್ಲಿ ನಮಿಸುವ ಅವರನ್ನು ಮನದಲ್ಲಿ ಉಜ್ವಲ ಇತಿಹಾಸ ಎಮ್ಮದು ಭಾರತ ನಾಡಿನ ಸ್ಫೂರ್ತಿಯದು ಉಜ್ವಲ ಇತಿಹಾಸ ಎಮ್ಮದು ಭಾರತ ನಾಡಿನ ಸ್ಫೂರ್ತಿಯದು ಒಂದೇ ಭಾರತೀಯರು ಒಂದೇ 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 ನಾವೆಲ್ಲರೂ ಒಂದೇ. ಹೌದು, ವೇಷ ಬೇರೆ, ಭಾಷೆ ಬೇರೆ, ರೀತಿ ಬೇರೆ, ಆಚರಣೆ ಸಂಪ್ರದಾಯಗಳು ಬೇರೆ. ಆದರೆ ರಾಷ್ಟ್ರೀಯತೆಯು ಹೆಚ್ಚಾದಾಗ ನಾವೆಲ್ಲರೂ ಒಂದುಗೂಡಲೇಬೇಕು. ಹಾಗಾಗಿ ನಾವೆಲ್ಲರೂ ಒಟ್ಟಾಗಿ ಒಂದು ಹಾಡನ್ನು ಗುಣಗುಣಿಸೋಣ. ಬನ್ನಿ ಸೋದರರೇ, ಬನ್ನಿ ಬಾಂಧವರೇ, ಹೃದಯಗಳ ಬೆಸೆಯೋಣ, ವಸುಂಧ ಕುಟುಂಬವನ್ನು ರಚಿಸೋಣ. ಮೊಳಗಲಿ ತಾಯ ಯಶೋಗಾನ, ಜಯ ಭಾರತಿ ಜಯ ಭಾರತಿ ಜಯ ಭಾರತಿ. ಇಲ್ಲಿ ನೆರೆದಿರುವಂತಹ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಬೋಲಾ ಭಾರತ್ ಮಾತಾ ಕಿ, ಬೋಲಾ ಭಾರತ್ ಮಾತಾ ಕಿ, ವಂದೇ ವಂದೇ. ಎಲ್ಲರಿಗೂ ಶಿರಸ ನಮಾಮಿ. ಧನ್ಯವಾದಗಳು. ತೀರ್ಪುಗಾರರ ಗಮನಕ್ಕೆ ಟೀಮ್ ನಂಬರ್ 3 ತೆಗೆದುಕೊಂಡಿರುವ ಸಮಯ 20 ನಿಮಿಷ 34 ಸೆಕೆಂಡುಗಳು. 20 ನಿಮಿಷ 34 ಸೆಕೆಂಡುಗಳು. ಇಲ್ಲಿಗೆ ಎಲ್ಲ ಸಾಂಸ್ಕೃತಿಕ ಸ್ಪರ್ಧೆಗಳು ಮುಕ್ತಾಯಗೊಂಡಿದ್ದು, ಮುಂದೆ ಸಭಾ ಕಾರ್ಯಕ್ರಮದಲ್ಲಿ ಈ ಸ್ಪರ್ಧೆಯ ವಿಜೇತರ ಪಟ್ಟಿಯನ್ನು ಹಾಗೂ ಬಹುಮಾನವನ್ನು ವಿತರಿಸಲಾಗುವುದು.
ಅದೇ ರೀತಿ ಸ್ಪರ್ಧಿಸಿದ ಎಲ್ಲ ಸ್ಪರ್ಧಾಳುಗಳಿಗೂ ಪ್ರಶಸ್ತಿ ಪತ್ರದ ಜೊತೆಗೆ ಸ್ಮರಣಿಕೆಯನ್ನು ಪ್ರತಿಯೊಂದು ಶಾಲೆಗಳಿಗೂ ಸ್ಮರಣಿಕೆಯನ್ನು ನೀಡಲಾಗುವುದು. ಭಾಗವಹಿಸಿದ ಎಲ್ಲ ತಂಡಗಳು ಹಬ್ಬಗಳ ಮಹೋತ್ಸವಕ್ಕೆ ನಿಮ್ಮನ್ನ ಸ್ವಾಗತಿಸುತ್ತಿದೆ. ಬಂದಿದೆ ಆಫರ್ಗಳ ಬಿಗ್ ಬಾಸ್. ಕೊಡುಗೆಗಳ ಸುರಿಮಳೆಯೊಂದಿಗೆ ರೂಪಾಯಿ 3,999 ಖರೀದಿಗೆ ಒಂದು ಕೂಪನ್ ಪಡೆಯಿರಿ. ಪ್ರತಿ ವಾರ ಗೆಲ್ಲಿರಿ ಬಹುಮಾನಗಳನ್ನ. ಪ್ರತಿ ತಿಂಗಳು ಬಂಪರ್ ಬಹುಮಾನ ಟಿವಿಎಸ್ ಜುಪಿಟರ್ ಸ್ಕೂಟರ್ ಅಲ್ಲದೆ ಬಟ್ಟೆಗಳ ಖರೀದಿಗೆ 15% ಡಿಸ್ಕೌಂಟ್. ಇಂದೇಕೆ ತಡ, ರಾಜಾಸ್ಗೆ ಬನ್ನಿ, ಉತ್ಸವದಲ್ಲಿ ಪಾಲ್ಗೊಳ್ಳಿ. ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ತೀರ್ಪುಗಾರರಾಗಿ ಸಹಕರಿಸಿದಂತಹ ಡಾಕ್ಟರ್ ಪವಿತ್ರ ರೂಪೇಶ್, ಶ್ರೀಯುತ ತಾರನಾಥ್ ಸವಣೂರು ಹಾಗೂ ಶ್ರೀಯುತ ರವಿ ಪಾಂಬಾರು, ಶ್ರೀಯುತ ಜಗನ್ನಾಥ್ ಅರಿಯಡ್ಕ ಹಾಗೂ ಶ್ರೀಯುತ ನಾರಾಯಣ್ ರೈ ಕುಕ್ಕುವಳ್ಳಿ ಇವರೆಲ್ಲರಿಗೂ ಕೂಡ ನಮ್ಮ ಪ್ರಗತಿ ಸ್ಟಡಿ ಸೆಂಟರ್ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಮುಂದೆ ನಮ್ಮ ಪ್ರಗತಿ ಸ್ಟಡಿ ಸೆಂಟರ್ನ ವಿದ್ಯಾರ್ಥಿನಿಯರಿಂದ ಸಾಂಸ್ಕೃತಿಕ ವೈವಿಧ್ಯ. ಇದೀಗ ನಮ್ಮ ಪ್ರಗತಿ ಸ್ಟಡಿ ಸೆಂಟರ್ ಸಂಸ್ಥೆಯ ವಿದ್ಯಾರ್ಥಿಗಳು ಕಾರ್ಯಕ್ರಮವನ್ನು ನೀಡಲು ತಯಾರಾಗಬೇಕಾಗಿ ಕೇಳಿಕೊಳ್ಳುತ್ತೇನೆ.
ನಿಮ್ಮ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಿದ್ದಾರಾ? ಅನುತ್ತೀರ್ಣಗೊಂಡಿದ್ದಾರೆಯೇ? ಇನ್ನೂ ಚಿಂತೆ ಬೇಡ. ಅಂತಹ 8, 9, 10 ಹಾಗೂ ಫಸ್ಟ್ PU, ಸೆಕೆಂಡ್ PU ಸೈನ್ಸ್, ಕಾಮರ್ಸ್, ಆರ್ಟ್ಸ್ ವಿಭಾಗಗಳಲ್ಲಿನ ವಿದ್ಯಾರ್ಥಿಗಳ ಮೊಗದಲ್ಲಿ ಹೊಸ ಮಂದಹಾಸ ಮೂಡಿಸುವ, ಇಡೀ ದೇಶದಲ್ಲಿಯೇ ಪ್ರಪ್ರಥಮವಾಗಿ ಅನುತ್ತೀರ್ಣಗೊಂಡ, ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗಾಗಿ ರೆಸಿಡೆನ್ಷಿಯಲ್ ಕ್ಯಾಂಪಸ್ ಹೊಂದಿರುವ ವಿಶೇಷವಾದ ವಿದ್ಯಾಸಂಸ್ಥೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿರುವ ಪ್ರಗತಿ ಎಜುಕೇಶನಲ್ ಫೌಂಡೇಶನ್ ರಿಜಿಸ್ಟರ್ಡ್ ಇದರ ಅಧೀನಕ್ಕೊಳಪಟ್ಟ ಪ್ರಗತಿ ಸ್ಟಡಿ ಸೆಂಟರ್. ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕಾಗಿ ಇವತ್ತು ಏನಿದ್ದೀನಿ ಅದಕ್ಕೆ ಕಾರಣನೇ ಪ್ರಗತಿ ಸ್ಟಡಿ ಸೆಂಟರ್ ಅಂತ ನಾನು ಎಲ್ಲೋದ್ರೂ ಹೆಮ್ಮೆಯಿಂದ ಹೇಳ್ಕೊತೀನಿ. ತುಂಬಾ ಖುಷಿ ಆಗುತ್ತೆ. ಪ್ರಗತಿ ಸ್ಟಡಿ ಸೆಂಟರ್ ಅಲ್ಲಿ ಬರೀ ಫೇಲ್ ಆಗಿರೋ ಮಕ್ಕಳು ಮಾತ್ರ ಟ್ರೈನ್ ಆಗ್ತಾರೆ ಅಂತ. ಇಟ್ಸ್ ಟೋಟಲಿ ಬಿಗ್ ಲೈ. ಅದ್ರ ಜೊತೆಗೆ ನಮಗೆ ಇಷ್ಟ ಕಷ್ಟ ಫ್ಯಾಮಿಲಿ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಕನ್ಸರ್ನ್ ಇಲ್ದೇ ಇರೋ ಮಕ್ಕಳನ್ನ ಮೋಲ್ಡ್ ಮಾಡೋದ್ರಲ್ಲಿ ಹೇಮಲತಾ ಮ್ಯಾಮ್ ಅಂಡ್ ಗೋಕುಲ್ ಸರ್ ಒಂದು ಆಸ್ಕರ್ ಅವಾರ್ಡ್ ನಾನು ಕೊಡ್ತೀನಿ ಬೇಕಿದ್ರೆ. ಅವ್ರ ಪ್ರಿನ್ಸಿಪಾಲು TCನ ಈ ಥರ ಎಷ್ಟು ಬಿಟ್ರು ನಾನು ಹೋದಾಗ that pain is still there in my heart. My hope is Pragati Center. My hope is Gokulnath sir and Hemlata ma'am and headmistress also. Come, climb the stairs of success here in Pragati. ಗೆದ್ದ ವಿದ್ಯಾರ್ಥಿಗಳ ಜೊತೆ ಅನೇಕ ಶಾಲಾ ಕಾಲೇಜುಗಳಿವೆ, ಆದರೆ ಸೋತ ವಿದ್ಯಾರ್ಥಿಗಳ ಜೊತೆ ನಮ್ಮ ಪ್ರಗತಿ ಮಾತ್ರ ಇದೆ. ಹೆಚ್ಚಿನ ಮಾಹಿತಿಗಾಗಿ ನೇರವಾಗಿ ಭೇಟಿ ನೀಡಿ ಅಥವಾ ದೂರವಾಣಿ ಮೂಲಕ ಸಂಪರ್ಕಿಸಿ. ಪ್ರಗತಿ ಸ್ಟಡಿ ಸೆಂಟರ್ ಪುತ್ತೂರು, ಶ್ರೀ ಧರ್ಮಸ್ಥಳ ಬಿಲ್ಡಿಂಗ್, ಮೇನ್ ರೋಡ್, ಪುತ್ತೂರು. ಕರೆ ಮಾಡಿ 9448536143. ಶ್ರೀಯುತ ರವಿ ಪಾಂಬಾರ್ ಇವರಿಂದ ಒಂದು ಹಾಡು. हल
हल हल हल हल हल हल हल छ हल हल छ हल हल छ ಯಾಕೆ ಬಡ್ದಾಡ್ತಿ ತಮ್ಮ ಯಾಕೆ ಬಡ್ದಾಡ್ತಿ ತಮ್ಮ ಯಾಕೆ ಬಡ್ದಾಡ್ತಿ ತಮ್ಮ ಮಾಯ ನೆಚ್ಚಿ ಸಂಸಾರ ನೆಚ್ಚಿ ನೀನು ಗೋದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ಯಾಕೆ ಬಡ್ದಾಡ್ತಿ ತಮ್ಮ ಮಾಯ ನೆಚ್ಚಿ ಸಂಸಾರ ನೆಚ್ಚಿ ನೀನು ಗೋದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ಹೆಂಡ್ರು ಮಕ್ಕಳು ಇರುವರು ತಮ್ಮ ಎಲ್ಲಿ ತನಕ ಗಿದ್ರೆ ತಿಂಬೋ ತನಕ ಗಿದ್ರೆ ತಿಂಬೋ ತನಕ ಹೆಂಡ್ರು ಮಕ್ಕಳು ಇರುವರು ತಮ್ಮ ಎಲ್ಲಿ ತನಕ ಗಿದ್ರೆ ತಿಂಬೋ ತನಕ ಗಿದ್ರೆ ತಿಂಬೋ ತನಕ ಸತ್ತಾಗ ಬರುವರು ತಮ್ಮ ಕೋಣಿ ತನಕ ಸತ್ತಾಗ ಬರುವರು ತಮ್ಮ ಕೋಣೆ ತನಕ ಮಣ್ಣ ಮುಚ್ಚೋ ತನಕ ಮಣ್ಣ ಮುಚ್ಚೋ ತನಕ ಯಾಕೆ ಬಡ್ದಾಡ್ತಿ ತಮ್ಮ ಯಾಕೆ ಬಡ್ದಾಡ್ತಿ ತಮ್ಮ ಯಾಕೆ ಬಡ್ದಾಡ್ತಿ ತಮ್ಮ ಮಾಯ ನೆಚ್ಚಿ ಸಂಸಾರ ನೆಚ್ಚಿ ನೀನು ಗೋದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲಿ ತನಕ ಬದುಕಿ ಬೆಳೆಯೋ ತನಕ ಕೂಡಿ ಬೆಳೆಯೋ ತನಕ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲಿ ತನಕ ಬದುಕಿ ಬೆಳೆಯೋ ತನಕ ಕೂಡಿ ಬೆಳೆಯೋ ತನಕ ಸತ್ತಾಗ ಬರುವರು ತಮ್ಮ ಕೋಣಿ ತನಕ ಸತ್ತಾಗ ಬರುವರು ತಮ್ಮ ಕೋಣಿ ತನಕ ಮಣ್ಣು ಮುಚ್ಚೋ ತನಕ ಮಣ್ಣ ಮುಚ್ಚೋ ತನಕ ಯಾಕೆ ಬಡ್ದಾಡ್ತಿ ತಮ್ಮ ಯಾಕೆ ಬಡ್ದಾಡ್ತಿ ತಮ್ಮ ಯಾಕೆ ಬಡ್ದಾಡ್ತಿ ತಮ್ಮ ಮಾಯ ನೆಚ್ಚಿ ಸಂಸಾರ ನೆಚ್ಚಿ ನೀನು ಗೋದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ
ಹೆಣ್ಣು ಹೊಣ್ಣು ಮಣ್ಣು ನಿನ್ನದು ಎಲ್ಲಿ ತನಕ, ನಿನ್ನ ಕೊರಳಿಗೆ ಕುಣಿಕೆ ಬೀಳೋ ತನಕ. ಹೆಣ್ಣು ಹೊಣ್ಣು ಮಣ್ಣು ನಿನ್ನದು ಎಲ್ಲಿ ತನಕ, ನಿನ್ನ ಕೊರಳಿಗೆ ಕುಣಿಕೆ ಬೀಳೋ ತನಕ. ನಿನ್ನಾಸೆ ಪ್ರಾಣ ಪಕ್ಷಿ ಹಾರೋ ತನಕ, ನಿನ್ನಾಸೆ ಪ್ರಾಣ ಪಕ್ಷಿ ಹಾರೋ ತನಕ. ಮುಚ್ಚೋ ತನಕ ಮಣ್ಣ ಮುಚ್ಚೋ ತನಕ. ಯಾಕೆ ಬಡ್ದಾಡ್ತಿ ತಮ್ಮ, ಯಾಕೆ ಬಡ್ದಾಡ್ತಿ ತಮ್ಮ, ಯಾಕೆ ಬಡ್ದಾಡ್ತಿ ತಮ್ಮ, ಯಾಕೆ ಬಡ್ದಾಡ್ತಿ ತಮ್ಮ, ಯಾಕೆ ಬಡ್ದಾಡ್ತಿ ತಮ್ಮ. ಮಾಯ ನೆಚ್ಚಿ ಸಂಸಾರ ನೆಚ್ಚಿ ನೀನೋಗೋದರಿಯೇ ತಮ್ಮ, ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ನೀನೋಗೋದರಿಯೇ ತಮ್ಮ, ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ. Thank you so much. Thank you. ಧನ್ಯವಾದಗಳು ಸರ್. ಇದೀಗ ಭಕ್ತಿ ಪ್ರಧಾನ ನೃತ್ಯದ ಮೂಲಕ ನಮ್ಮನ್ನು ಮನರಂಜಿಸಲು ಬರುತ್ತಿದ್ದಾರೆ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು. ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ನೀರು ಅಡಿ ಮುಟ್ಟದೇನು, ಆ ದೇವರಾಗೇ ಎಲ್ಲರೂ. ಹೇ ಶಾರದೆ देवता सर्वशक्तिमान होते हैं, लेकिन उनकी शक्ति को समय समय पर दानवों ने चुनौती दी। उनमें से एक था ब्रह्मभक्त दैत्यराज महिषासुर। कि उसका विनाश किसी देव दानव या प्राणी से नहीं, केवल स्त्री के हाथों होगा। महिषासुर ने इंद्रदेव को परास्त कर स्वर्गलोक पे कब्जा कर लिया। यह देख त्रिदेवों ने एक शक्ति का निर्माण किया, जिसका स्वरूप कुछ इस प्रकार था।
कर्म में, मोक्ष भी मैं, प्रकाश में, अंधकार भी मैं। कटेगा कहाँ पे छिपेगा कहाँ पे बचेगा उठा तो गिरेगा गिरा तो चिरेगा छिपा तो मिलेगा मिला तो मारेगा जाग जाग भाग भाग बच सके तो बच ले आज आंधी है ये ज़लज़ला है पूरे जोर पर चला है किस्मत दम है जो लड़ा है कौन रह सका खड़ा है सबसे अटल सबसे प्रबल शस्त्र रचित रक्त चरित रक्त चरित रक्त चरित ಧನ್ಯವಾದಗಳು. ಮುಂದೆ ಗಲ್ಲು ಗಲ್ಲೆನುತ ಎಂಬ ಹಾಡಿಗೆ ನೃತ್ಯ ಮಾಡಲು ಬರುತ್ತಿದ್ದಾರೆ ಶ್ರೀ ಪ್ರಗತಿ ವಿಸ್ತಾರ ಏವಿಯೇಷನ್ ಕಾಲೇಜಿನ ವಿದ್ಯಾರ್ಥಿನಿ ಕುಮಾರಿ ಪ್ರವೀಕ್ಷಾ.
ಧನ್ಯವಾದಗಳು. ಇದೀಗ ವಿವೇಕಾನಂದ ಶಾಲೆಯ ಶಿಕ್ಷಕಿಯಾಗಿರುವ ನಮಿತಾ ಇವರಿಂದ ಒಂದು ಹಾಡು. ಗೆಲುದನಿಯು ಗುಡುಗುಡುಗಿ ಸೋಲು ಸೊಲ್ಲಡಗಿ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ಶತಕವಿದ ನಳೆದು ಮರು ಶತಕಕ್ಕಿದೋ ಹಿಂದುತ್ವ ವೀರರ ಸಹನಲುದಿಸಿದೆ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ಕತ್ತಲೆಯ ಕೌರವರು ಸುತ್ತನೂರೆದ್ದಿರಲು ಕ್ಷುದ್ರ ದೌರ್ಬಲ್ಯಗಳಿಗಿನ್ನೆಲ್ಲಿ ತಾಣ ಪಾಂಚಜನ್ಯವು ಮೊಳಗೆ ಕರ್ಮಯೋಗದ ಕರೆಗೆ ಪಾಂಡವಗೆ ರೋಮಾಂಚನ ಪಾಂಡವಗೆ ರೋಮಾಂಚನ ಗೆಲುದನಿಯು ಗುಡುಗುಡುಗಿ ಸೋಲು ಸೊಲ್ಲಡಗಿ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ನಮಗೋರ್ವಳೆ ತಾಯಿ ನಿತ್ಯ ವಾತ್ಸಲ್ಯಮಯಿ ಅವಳು ಸಲಹಿದ ಸುತರು ನಾವೆಂಬ ನೆನಪು ಬರದೆಂಬುದೇನಿಲ್ಲ ಎನ್ನ ಸಾಧನೆಯೆಲ್ಲ ತಾಯ ಗೌರವಕ್ಕೆ ಮುಡಿಪು ತಾಯ ಗೌರವಕ್ಕೆ ಮುಡಿಪು ಅರ್ಪಣೆಯೊಳಗಾನಂದ ನೇರ್ಪುಗೊಂಡಿಹುದಿಲ್ಲಿ ರಾಷ್ಟ್ರೀಯತೆ ಮೆರೆದಿದೆ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ಕಪಟ ಮತಾಂತರ ಆಮಿಷ ಅಂಜಿಕೆ ನಾಡಿನ ನಾಡಿಯ ವ್ಯಾಪಿಸಿರೆ ಸತ್ವವ ಮರೆಸಿ ವಿದೇಶಿಯ ಮೆರೆಸುವ ಭ್ರಮೆಗಳ ಕಂಕನು ರೂಪಿಸಿವೆ ವಿಭಜನೆ ವಿಕಟನೆ ನೈತಿಕ ಪತನಗೆ ಧೈರ್ಯ ಮೇರುಗಳೇ ಕಂಪಿಸಿವೆ ಮೃತ ಸಂಜೀವಿನಿ ಉತ್ತರವೆಂದರೆ ಹಿಂದುತ್ವದ ಉಸಿರೇ ಹಿಂದುತ್ವದ ಉಸಿರೇ ಗೆಲುದನಿಯು ಗುಡುಗುಡುಗಿ ಸೋಲು ಸೊಲ್ಲಡಗಿ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ಕತ್ತಲೆಯ ಕೌರವರು ಸುತ್ತನೂರೆದ್ದಿರಲು ಕ್ಷುದ್ರ ದೌರ್ಬಲ್ಯಗಳಿಗಿನ್ನೆಲ್ಲಿ ತಾಣ ಪಾಂಚಜನ್ಯವು ಮೊಳಗೆ ಕರ್ಮಯೋಗದ ಕರೆಗೆ ಪಾಂಡವಗೆ ರೋಮಾಂಚನ ಪಾಂಡವಗೆ ರೋಮಾಂಚನ ಗೆಲುದನಿಯು ಗುಡುಗುಡುಗಿ ಸೋಲು ಸೊಲ್ಲಡಗಿ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ಧನ್ಯವಾದಗಳು. ತಮ್ಮ ಅದ್ಭುತವಾದ ಹಾಡಿನ ಮೂಲಕ ನಮ್ಮೆಲ್ಲರನ್ನು ಮನರಂಜಿಸಿದ ನಿಮಗೆ ಧನ್ಯವಾದಗಳು ಮ್ಯಾಮ್. ವಿವಿಧ ಭಾಷೆಗಳ ರಿಮಿಕ್ಸ್ ಹಾಡಿಗೆ ನೃತ್ಯ ಮಾಡಲು ಬರುತ್ತಿದ್ದಾರೆ ನಮ್ಮ ಸಂಸ್ಥೆಯ ವಿದ್ಯಾರ್ಥಿನಿ ಅಮ್ರಿನ್ ಇವರು.
आवळा मी मर्द घडी ग हिमतीची हीच घडी ग हे इशारा इश्क सारा हे ना माझ्या फुला हे तुरु 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 चालू नको गुलू 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 बोलू नको टकमक पाहू नको सोडून साथ कधी जाऊ नको फिल्माची स्टोरी चल शेतात जाऊ राणी अनवाटात सुर भिडलं चल गाऊया गावरान गाणी कोंबडी पळाली भर उडाली फडफड भयाला लागली आग कोंबडी पळाली तंगडी धरून लंगडी घालाया लागली मेरे माहिया सनम जानम किवे करे अनमीदानम शब गुजरी ते जग सोया नीम जगे अनमीदानम मेरे माहिया सनम जानम किवे करे अनमीदानम शब गुजरी ते जग सोया नीम जगे अनमीदानम नीम कमली कमली नीम कमली कमली नीम कमली कमली मेरे यार दी नीम कमली कमली नीम कमली कमली नीम कमली कमली मेरे यार दी झील दिल को कर गया तू दरिया दरिया मेरे यारा अखियां दे मोहल्ले में हर शाम तेरा आलम शब गुजरी ते जग सोया नीम जगे अनमीदानम मेरे माहिया सनम जानम किवे करे अनमीदानम शब गुजरी ते जग सोया नीम जगे अनमीदानम ஏய் கொஞ்சம் ஸ்பீட் ஏத்து மாமே நரிகளோட கரும்பு வைப்போம் வண்டி ஓட வாழ வைப்போம் தேரு ஓட தென்னை வைப்போம் உருட்டி போடு உருவி போடு ஊரு திரிக்க குத்தாட்டத்தை இறக்கி போடு இழுத்து போடு தீயும் கரக்க கரகாட்டத்தை கச்சேரிதா கல கட்டிகளா ஊரு சனோட சொப்பிகளா வீசையெல்லாம் ஒன்று கூடுகளா ஒரு சோட்டாலியான சுத்திகளா ஏய் என்னப்பா இந்த குத்துக்கு நாய் அழைச்ச மாதிரி அழைச்சிக்கிட்டு இருக்கான் ஏ தூக்கு ராசா ஏ அமுக்கு ராணி ஏ தூக்கு ராசா ஏ அமுக்கு ராணி ஏ தூக்கு தூக்கு ஏ அமுக்கு அமுக்கு ஏ தூக்கு தூக்கு ஏ அமுக்கு அமுக்கு ஏ தூக்கு ஏ அமுக்கு ஏ தூக்கு ஏ அமுக்கு சின்ன ராசாத்தி அழகா முறுக்கு சுட்டாளா என்ன பத்தலையா நேரா கடைக்கு போனாலா என்ன வாங்குனதும் கையில காசு பத்தலையா அவதான் என்னத்த செஞ்சா பட்டுனே முத்தத்தை வச்சா ಅಮ್ರಿನ್ ಚೆನ್ನೈ ಇವರಿಗೆ ಧನ್ಯವಾದಗಳು. ಇದೀಗ ಮೈಮ್ ಶೋನ ಮೂಲಕ ನಮ್ಮನ್ನು ರಂಜಿಸಲು ಬರುತ್ತಿದ್ದಾರೆ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು.
ಮಗುವಿನಿಂದನೂ ಡೊನೇಷನ್ ತಗೊಳ್ಳಲ್ಲ. ನನ್ನ ಶಾಲೆಯಲ್ಲಿ 8,000 ಮಕ್ಕಳು ಓದ್ತಾರೆ. 4,500 ಜನ ಸಿಬ್ಬಂದಿ ಕೆಲಸ ಮಾಡ್ತಾರೆ. ನನ್ನ ಹತ್ರ 5 ಕಾರಿವೆ. ನಮ್ಮ ಅಮ್ಮ ಇಲ್ಲ ಕಣ್ರಿ, ಒಂದು ದಿವಸಕ್ಕೂ ಬಂದು ಅವಳು ನೋಡಿದ್ದಿದ್ರೆ ಸಾಕಿತ್ತು. ರವಿ, ಇಷ್ಟು ಸಾಧನೆ ಮಾಡಿದ್ಯಲ್ಲೋ ಮಗು, ನೀನು ಕಣ ಅದೃಷ್ಟವಂತ ಅಂತ ಅಂದಿದ್ದಿದ್ರೆ ಹಾ. ನೈಂಟೀಸ್ ಆ್ಯಂಡ್ 2Ks ಮಕ್ಕಳಿಗೆ ಇರುವ ವ್ಯತ್ಯಾಸವನ್ನು ಮೈಮ್ ಶೋ ಮೂಲಕ ತೋರಿಸಿಕೊಟ್ಟ ನಿಮಗೆ ಧನ್ಯವಾದಗಳು. ಇದೀಗ ಕನ್ನಡ ರಿಮಿಕ್ಸ್ ಹಾಡಿಗೆ ನೃತ್ಯ ಮಾಡಲು ಬರುತ್ತಿದ್ದಾರೆ ಪುಟಾಣಿ ಮಕ್ಕಳಾದ ತನ್ವಿ, ಖುಷಿ ಮತ್ತು ಆವ್ಯ. ಘಲ್ಲು ಘಲ್ಲೆನುದಾವ್ ಗೆಜ್ಜೆ, ಘಲ್ಲು ಘಲ್ಲೆನುದಾವ್ ಗೆಜ್ಜೆ, ಘಲ್ಲು ಘಲ್ಲೆನುದಾವ್ ಗೆಜ್ಜೆ. ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನುತಾವ್ ಗೆಜ್ಜೆ, ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನುತಾವ್ ಗೆಜ್ಜೆ. ಜಾನಪದ ಪದ ಕೇಳನ್ನ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು. ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಹಂಗು. ಘಲ್ಲು ಘಲ್ಲೆನುತಾವ್ ದೋಸ್ತಿ, ಘಲ್ಲು ಘಲ್ಲೆನುತಾವ್ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ, ಘಲ್ಲು ಘಲ್ಲೆನುತಾವ್. ಆಹಾ ಜುಮ್ ತಕ ಜುಮ್ 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 ತಕ ಜುಮ್ ಜುಮ್ ತಂದನನ, ಇವಳು ಜೋಗದ ತಂಗಿ ಚೆಲುವನು ನುಂಗಿ ಬಂದವಳ.
ಕಾಪಾಡ್ದೋನೆ ಕಂಡೆ 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 ಕಂಡೆನ ಕಂಡೆ ಪರಶಿವನ ಕಂಡೆ 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 ಕಂಡೆನ ಕಂಡೆ ಪರಶಿವನ ಕಂಡೆ 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 ಕಂಡೆನ ಕಂಡೆ ಪರಶಿವನ. ಪುಟಾಣಿ ಮಕ್ಕಳಿಗೆ ಧನ್ಯವಾದಗಳು. ಬಹು ಜನರ ಬೇಡಿಕೆಯ ಮೇರೆಗೆ ಇದೀಗ ತುಳುನಾಡ ಸಂಸ್ಕೃತಿಯನ್ನು ತಮ್ಮ ಹುಲಿ ನೃತ್ಯದ ಮೂಲಕ ಬಿಂಬಿಸಲು ಬರುತ್ತಿದ್ದಾರೆ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯ ಮಕ್ಕಳು. ಧನ್ಯವಾದಗಳು. ಮುಂದೆ ವಿವೇಕಾನಂದ ಕನ್ನಡ ಮಾಧ್ಯಮದ ಶಿಕ್ಷಕಿ ಸುಷ್ಮಿತಾ ಹಾಗೂ ಅವರ ಶಿಷ್ಯಂದಿರಾದ ಗಗನ ಮತ್ತು ಶಾರ್ವರಿ ಇವರಿಂದ ಒಂದು ನೃತ್ಯ. Ah
ತಮ್ಮ ಅದ್ಭುತವಾದ ನೃತ್ಯದ ಮೂಲಕ ನಮ್ಮನ್ನು ರಂಜಿಸಿದ ನಿಮಗೆ ತುಂಬು ಹೃದಯದ ಧನ್ಯವಾದಗಳು ಮ್ಯಾಮ್. ಇದೀಗ ನಮ್ಮ ಪ್ರಗತಿ ಸ್ಟಡಿ ಸೆಂಟರ್ ಸಂಸ್ಥೆಯ ಗಣಿತಶಾಸ್ತ್ರ ಉಪನ್ಯಾಸಕಿಯಾದ ಕುಮಾರಿ ಮಧುಶ್ರೀ ಇವರಿಂದ ನೃತ್ಯ. अस्मद्गुरुभ्यो नमः. धित्तिल्लाना धित्तिल्लाना धिरधिरतो 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 धिरधिरतो. ಸಾಧನೆ ಪರಮಪದ ಸಾಧನೆ ಪರಮಪದ ಸಾಧನೆ ಪರಮಸುಧಾ ವಿನಯವೇ ಸಾಧನೆಗೆ ಶ್ರೀಕಾರ ತಪವೇ ಸಾಧನೆಯ ಓಂಕಾರ ಅಣುವಲಿ ಅಣುವೆಂಬ ಹರಿವೇ ಆನಂದ ಗರಿ 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 ಸರಿ ಸರಿ ನಿ ಸರಿ ಸರಿ ಮರಿ 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 ಸರಿ ಧನಿ ಸಾಧನೆ ಪರಮಪದ ಪರಮಪದ ಪರಮಸುಧಾ. ಜ್ಞಾನದ ಬೆಳಕೆ ಆನಂದ ಬೆಳಕೆ ಪ್ರಣತೆಯಿಂದ ಪ್ರಣತೆಯಂತೆ ಪಯಣಿಸುತ್ತ ಸಚ್ಚಿತ್ ಕಮಲದಲ್ಲಿ ಸಾಕ್ಷಾತ್ ಪರಶಿವ ಪಾರ್ವತಿ ಪದಯುಗಳದ ಜತಿ ಸುರ ಸ್ವರ ಸಂಗತಿ ಲಯ ಚನ್ನೋನ್ಮತಿ ಧೀಂ 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 ಹಿಮಿಗಿಡಿತ ಅನುರಣಿತ ಅನವರ್ತ ಅಣುವಲಿ ಅಣುವೆಂಬ ಹರಿವೇ ಆನಂದ ಗರಿ 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 ಸರಿ ಸರಿ ನಿ ಸರಿ ಸರಿ ಮರಿ 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 ಸರಿ ಸರಿ ಸಾಧನೆ ಪರಮಪದ ಪರಮಪದ ಪರಮಸುಧಾ. ಧನ್ಯವಾದಗಳು ಮ್ಯಾಮ್. ಇದೀಗ ಕೊಡವ ಸಂಸ್ಕೃತಿಯನ್ನು ಬಿಂಬಿಸಲು ಕೊಡಗು ನೃತ್ಯದ ಮೂಲಕ ನಮ್ಮನ್ನು ರಂಜಿಸಲು ಬರುತ್ತಿದ್ದಾರೆ ನಮ್ಮ ಸಂಸ್ಥೆಯ ವಿದ್ಯಾರ್ಥಿನಿಯರು.
ಧನ್ಯವಾದಗಳು. ಮುಂದೆ ನಮ್ಮ ಸಂಸ್ಥೆಯ ಜೀವಶಾಸ್ತ್ರ ಉಪನ್ಯಾಸಕಿಯಾದ ಕುಮಾರಿ ಕೀರ್ತಿಕಾ ಇವರಿಂದ ಒಂದು ನೃತ್ಯ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸುಂದರತರ ವಿರಾಗಧರ ಸುಂದರತರ ವಿರಾಗ ಧರ ಗಂಗಾಧರ ಗಜ ಚಾರ್ಮಾಂಬರಧರ ಗಂಗಾಧರ ಗಜ ಚಾರ್ಮಾಂಬರಧರ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸದ್ಯೋ ಜಾತಮಾಂಬದನಂ ಗಂಗಾ ಚಂದ್ರ ಸಮಾಗಮತೀರ್ಥಂ ಪ್ರಣವಂ ನಾದಮಯುಣರು ತುಡಿಯೋ ವೇದ കലാമൃത പുണ്യം പ്രകൃതിയും നിന്നിൽ വികൃതിയും നിന്നിൽ സ്വരങ്ങളിലായി ലയങ്ങളിലായി ശക്തി സ്വരൂപം ഓം ശിവോഹം ശ്രീ ശിവോഹം ഓം ശിവോഹം രുദ്രം ശ്രീകരം. ರುದ್ರಾಕ್ಷವು ಧರಿಸಿದ ಪರಮ ವೈಷ್ಣವನು ಗರುಡ ಗಮನ ನಮ್ಮ ಪುರಂದರ ವಿಠಲನ ಪ್ರಾಣ ಪ್ರಿಯನು. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ತನದಾನಂ ತದಾನಂ ತದಾನಂ ತಾನಂ ತನಂ ತಾನಂ ತನದಾನಂ ತದಾನಂ ತದಾನಂ ತಾನನಂ ತಾನಂ ತಾನಂ ತದಾನಂ ತದಾನಂ ತಾನನಂ ತಾನನಂ ತದಾನಂ ತದಾನಂ ನಿರಿಸ ಸಾಸ ನಿಸದಿ ಕರಿಸ ಸಾಸ ನಿಸದ ನಿ ಪಮ ಭಾಗ ಮರೆ ಸರಿ ರಿ ಕರಿಸ ಮಾಮ ಪರ ನಿಸದಿ ರಿ ಗದ ಸರಿ ಗದ ನಿಸದ ಮಮ ಗದ ನಿಸದಿ ರಿ ರಿ ಗದ ನಿ ಪಮ ಕಮರಿ ಸರಿ ನಿ ಸಾಸ ರಿ ಗದ ರಿ ಸದ ರಿ ರಿ ಕರಿಸ ಮಮ ಪದ ರಿ ಸರಿ ರಿ ಗದ Winter. ಧನ್ಯವಾದಗಳು. ಧನ್ಯವಾದಗಳು. ಇದೀಗ ನಮ್ಮ ಸಂಸ್ಥೆಯ ವಿದ್ಯಾರ್ಥಿನಿಯರಿಂದ ರಿಮಿಕ್ಸ್ ಹಾಡಿಗೆ ಒಂದು ನೃತ್ಯ.
ಧನಿ ಧಿಂ ತದರೆ ಧನಿ ಧಿಂ ತನದರೆ ನಾ ಧಿಂ ತದರೆ ಧನಿ ಧಿಂ ತದರೆ ಧನಿ ಧಿಂ ತನದರೆ ನಾ. ಮಯಕಡೊಂಜಿ ಪೊಣ್ಣಗಾಳಿ ಬಿಜಿಂಡಿಗೆ ಮೊನೆದರ ಗಿಡಿ ಪೊರ್ಲ ತೆಲಿಗೆ ಮೂಡುಂಡಿಗೆ ಮಯಕಡೊಂಜಿ ಪೊಣ್ಣಗಾಳಿ ಬಿಜಿಂಡಿಗೆ ಕಾರಿದ ಗೆಜ್ಜೆಗೆ ಜೀವ ಕಲೆ ಬಂದಂಡಿಗೆ ರೋಡೆ ಪಲ್ಲಕ್ಕಿದ ಅದೆಟ್ಟಿದು ಪಿನ ಉಡಲದ ರಸಿನ ಕಣ್ಣಿಡೆ ಸಾರ ಆಸಿಲು ತೋಜಿಂಡಿಗೆ ಅರಸಿನ ರಸಗಿ ಅವರೆದುರುದ ರಾಜಕುವರನೆ ಸೇರುನ ಆಸೆ ನಮ್ಮ ಕುವರಿಗೆ ಧನ್ಯವಾದಗಳು. ಇದೀಗ ಇನ್ನೊಂದು ಕೊಡವ ನೃತ್ಯ ಪುಣ್ಯ ಮತ್ತು ಪುಷ್ಯ ಇವರಿಂದ.
ಧನ್ಯವಾದಗಳು. ಪುಣ್ಯ ಮತ್ತು ಪುಷ್ಯ ಟ್ವಿನ್ಸ್ ಮಕ್ಕಳು. ಇದೀಗ ಡೋಲ್ ಬಾಜೆ ಎಂಬ ಹಾಡಿಗೆ ನೃತ್ಯ ಮಾಡಲು ಬರುತ್ತಿದ್ದಾರೆ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯ ಮಕ್ಕಳು.
ಎಂಬ ನೃತ್ಯದ ಮೂಲಕ ಧೂಳೆಪ್ಪಿಸಿದ ನಿಮಗೆ ಧನ್ಯವಾದಗಳು. ಇದೀಗ ಕೇಳು ಮಾದೇವ ಎಂಬ ಹಾಡಿಗೆ ನೃತ್ಯ ಮಾಡಲು ಬರುತ್ತಿದ್ದಾರೆ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯ ವಿದ್ಯಾರ್ಥಿನಿಯರು. ಮನ್ಸನ ಜೀವ ನೀ ನುಡಿಸಿ ಆಡಕ ಢಮರು ಆಗ್ಯಾವ ಯಾಕ ಶಿವಲಿಂಗ ನಡೆಸುತ್ತಿ ಹಿಂಗ ಏನೇನೂ ಇಲ್ಲಯ್ಯ ನಮ್ಮ ಕೈಯಾಗ ಎಡವಿಸಿ ತಾಳ ಉರುಳಿಸಿ ದಾಳ ನಡೆಸಿದಿ எண்ணமே என் முன்னால உள்ள புந்தது தன்னால கண்ணமே என் கண்ணால வெந்து செவந்து புண்ணாக ஏதோ நானும் ஓடற கொஞ்சம் காதல் வளர உள்ள வெக்கம் வளர அவ வந்தா தேடியே தன்னை நேரம் நிற்குது நோப சொக்குது வார்த்தை திக்குதம்மா நெஞ்ச பூட்டி வச்சத வந்தொடச்சிட்டம்மா கட்சி சேர நிற்குது கண்ணடைக்குது பொண்ண நிந்திடமா அங்கு தேங்கி நிற்குது வந்தெடுத்துக்குமா
ಅದ್ಭುತವಾದ ನೃತ್ಯದ ಮೂಲಕ ಮನರಂಜಿಸಿದ ನಿಮಗೆ ಧನ್ಯವಾದಗಳು. ಇದೀಗ ಬಹುಜನರ ಬೇಡಿಕೆಯ ಮೇರೆಗೆ ಮೈಮ್ ಶೋ ಒನ್ಸ್ ಅಗೇನ್.
ಡೊನೇಷನ್ ತಗೊಳ್ಳಲ್ಲ. ನನ್ನ ಶಾಲೆಯಲ್ಲಿ 8,000 ಮಕ್ಕಳು ಓದ್ತಾರೆ. 4,500 ಜನ ಸಿಬ್ಬಂದಿ ಕೆಲಸ ಮಾಡ್ತಾರೆ. ನನ್ನ ಹತ್ರ 5 ಕಾರಿವೆ. ನಮ್ಮ ಅಮ್ಮ ಇಲ್ಲ ಕಣ್ರಿ. ಒಂದು ದಿವಸಕ್ಕೂ ಬಂದು ಅವಳು ನೋಡಿದ್ದಿದ್ರೆ ಸಾಕಿತ್ತು. ರವಿ, ಇಷ್ಟು ಸಾಧನೆ ಮಾಡಿದ್ಯಲ್ಲೋ ಮಗು, ನೀನು ಕಣ ಅದೃಷ್ಟವಂತ ಅಂತ ಅಂದಿದ್ದಿದ್ರೆ ಹಾ. ಒನ್ಸ್ ಅಗೇನ್ ಧನ್ಯವಾದಗಳು. ಇದೀಗ ಸಿಂಗಾರ ಸಿರಿಯೆ ಎಂಬ ಹಾಡನ್ನು ಹಾಡಲು ಬರುತ್ತಿದ್ದಾರೆ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳಾದ ಕಾವ್ಯಶ್ರೀ ಮತ್ತು ಪೃಥ್ವಿ. Hello? ಮೈಯ ತುಂಬ ಕಣ್ಣಿದೆ ಮನದಾನದ ರಸಮಂಜರಿ ರಂಗೇರಿ ನಿನ್ನ ಕಾದಿದೆ ಸುಮಾರಿನ ಪಂದ್ಯಾವಳಿ ಆಕಾಶವಾಣಿ ಆಗಿದೆ ಸಂಜೆಯ ಕೆನ್ನೆಯ ಮೇಲೆ ಬಂದು ನಾಟಿದೆ ನಾಚಿಕೆ ಮುಲ್ಲು ಮನದ ಮಗು
ಕೊಂಗಾಟವ ಕಣ್ಣಿಗೆ ಕಾಣೋ ಹೂಗಳೆಲ್ಲ ಏನೋ ಕೇಳುತ್ತಿವೆ ಸುಂದರವಾದ ಸೂರ್ಯಗಳೆಲ್ಲ ಕ್ಷಣಿಸಿ ಅಳುತ್ತಿವೆ ಸಿಂಗಾರ ಸಿನಿಯೇ ಅಂಗನಿನಲೆ ಬಂಗಾರಾಗಿ ಬಾಮಯೇ ದಾರಿಯಂತೆ ನನ್ನೋಜಿ ಹೊಂಗನ ಸಾರ ಸೋಚಾಯೇ ಶೃಂಗಾರದ ಸೋಬಾನೆಯ ಕಣ್ಣಾರೆ ನೀನು ಹಾಡಿದೆ ಈ ಹಾಡಿಗೆ ಕುಣಿದಾಡುವ ಸಾಹಸವೇ ಯಾಕೆ ಮಾಡಿದೆ ಸೌಗಂಧದ ಸುಳಿಯಾಗಿ ನೀ ನನ್ನೆದೆಗೆ ಬೇನಿ ಹಾಕಿದೆ ನಾಡುವ ಕೆಲಸವಿದೆ ನೀನು ಯಾಕೆ ಬೇಲಿ ಹಾಡಿದೆ ಸಂಧ್ಯೆಯ ಕೆನ್ನೆಯ ಮೇಲೆ ಬಂದು ನಾಟಿದೆ ನಾಚಿಕೆ ಮುಳ್ಳು ಮನದ ಮಗು ಹಠ ಮಾಡಿದೆ ಮಾಡುವ ಕೊಂಗಾಟವ ನರವಾದ ಸೋಜಿಗಳೆಲ್ಲ ಕಣ್ಣ ಮುಂದಿದೆ ಬಣ್ಣಿಸಬಲ್ಲ ರೂಪಕವೆಲ್ಲ ತವೇ ಸೋಲುತ್ತಿದೆ ಮಂದಾಸ ಆನಲುಮೆಯ ಶ್ರಾವಣ ಮಾಸ ಧನ್ಯವಾದಗಳು. ಇದೀಗ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯ 4ನೇ ತರಗತಿಯ ವಿದ್ಯಾರ್ಥಿಯಾದ ಅದಿತಿ ಅವರಿಂದ ಒಂದು ನೃತ್ಯ. झटका जरा सा महसूस हुआ एक लाइफ की गाड़ी ने कस के मारा ब्रेक हो रहा है क्यों कंफ्यूज मेरे दिल मशवरा मेरा तू आजमा के देख यही उम्र है कर ले गलती से मिस्टेक 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 बेटा नाटक रिये तवल कटाया मजावाई निकरिये पंज मिठाइया आमा पंज मिठाइया ओयो पंज मिठाइया मजावाई निकरिये पंज मिठाइया आमा पंज मिठाइया ओयो पंज मिठाइया सो जावा படுத்துக்குவேன் ஓமடியில சாஞ்சு சும்மா வாட்டமா இருக்கிறிய வாட்டர் பாக்கெட் மூஞ்சி காஞ்ச மிளகா போல நான் இருக்கிறேன்னு காஞ்சி என் மனசு ஒசுப்புறியே நீ மீன போல ஆஞ்சி நீ மீன போல ஆஞ்சி நீ மீன போல ஆஞ்சி நீ
ಕುಮಾರಿ ಅದಿತಾ ಇವರಿಗೆ ಧನ್ಯವಾದಗಳು. ಇದೀಗ ನಮ್ಮ ಸಂಸ್ಥೆಯ ವಿದ್ಯಾರ್ಥಿನಿಯಾದ ಕುಮಾರಿ ಸೌಮ್ಯ ಇವರಿಂದ ಒಂದು ನೃತ್ಯ. ಮನ್ಸಲ ಸೋಗೋ Hey my golden sparrow வாமா வாமா கம்மன் சிங்கு குயின தேடி வந்தான் கிங்கு டைலா டைலா பிபி டும்மு மாலை மாத்தி போடு ரிங்கு கோல்டன் ஸ்பாரோ என் நெஞ்சில ஆரோ நீ இல்லாத லைஃப் ரொம்ப சாரோ மாஸ்க் ஆஃப் சாரோ நம்ம பையன் தான் ஹீரோ சிங்கிங் டூயட் வேற யாரோ கப்பல கப்பல கோலு இவ சிங்கல சுத்தின கேளு சங்கதி என்னன்னு கேளு இனி வந்தா ஆளு நெத்திலி நெத்திலி மீன் ஒரு கெத்துல சுத்தின நீனு நிக்குது நிக்குது லைன் நீ மினுக்குற மூணு கோல்டன் ஸ்பாரோ என் நெஞ்சில ஆரோ நீ இல்லாத லைஃப் ரொம்ப சாரோ மாஸ்க் ஆஃப் சாரோ நம்ம பையன் தான் ஹீரோ சிங்கிங் டூயட் வேற யாரோ அம்மனி கியூட் கண்மணி 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 சம்பவம் பண்ணுற ஹார்ட்டுக்குள்ள நீ குள்ள நீ குள்ள நீ குள்ள நீ குள்ள நீ அம்மனி கியூட் கண்மணி சம்பவம் பண்ணுற ஹார்ட்டுக்குள்ள நீ கொட்டி கிடக்குது சிக்கி தவிக்குது உள்ளுக்குள்ள ஒரு தாட்டு நீ சிரிச்சுக்கோ என்ன பார்த்து நீ எக்ஸாம்பிள் ஃபெயில் ஆனாலும் வெக்ஸ் ஆக மாட்டேன் நீ எக்ஸாகி போ ஆனாதால எக்ஸ்ட்ராவா போட்டேன் நீ எக்ஸாம்பிள் ஃபெயில் ஆனாலும் வெக்ஸ் ஆக மாட்டேன் நீ எக்ஸாகி போ ஆனாதால எக்ஸ்ட்ராவா போட்டேன் வாழ்க வாழ்க மகராசி முடிஞ்சு போச்சு இவராசி நினைச்சு நினைச்சு பெயினாச்சு சொல்லிட்டு சுத்தரி ஸ்வீட்டா ஹா டா தொன்னைக்கு நான் இருக்கவா தினம் தினம் துடிக்கவா கொய் டா ஏய் டா இருக்கு நான் பிடிக்கவா இலக்கணம் ಇದೀಗ ನಮ್ಮ ಸಂಸ್ಥೆಯ ಹಾಸ್ಟೆಲ್ ವಿದ್ಯಾರ್ಥಿಗಳಿಂದ ಕೂರ್ಗಿ ನೃತ್ಯ.
ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಸೊ ಎಲ್ಲರಿಗೂ ಧನ್ಯವಾದಗಳು. ಇವಾಗ ಸಭಾ ಕಾರ್ಯಕ್ರಮದ ಹೊತ್ತು ಸಮೀಪಿಸ್ತಾ ಇದೆ. ಎಲ್ಲ ವಿದ್ಯಾರ್ಥಿಗಳು, ಶಿಕ್ಷಕಿಯರು, ಶಿಕ್ಷಕರು ಹಾಗೂ ಸ್ವಯಂ ಸೇವಕರು ಎಲ್ಲರಿಗೂ ಅಲ್ಲಿ ಚಹಾ ಮತ್ತು ತಿಂಡಿಯ ವ್ಯವಸ್ಥೆ ಮಾಡಿದ್ದೇವೆ. ದಯವಿಟ್ಟು ಹೋಗಿ ಸ್ವೀಕಾರ ಮಾಡಿ. ಅಷ್ಟೊತ್ತಿಗೆ ಆಗುವಾಗ ಇಲ್ಲಿ ನಾವು ವೇದಿಕೆಯನ್ನು ಸಭಾ ಕಾರ್ಯಕ್ರಮಕ್ಕಾಗಿ ತೆರವುಗೊಳಿಸಿ ಅದನ್ನು ಸಿದ್ಧಪಡಿಸಬೇಕು. ನಳಿನ್ ಕುಮಾರ್ ಕಟೀಲ್ ಅವರು ಇಂದಿನ ಸಭಾಧ್ಯಕ್ಷತೆ ವಹಿಸುವವರು. ಆಲ್ರೆಡಿ BC ರೋಡ್ ಮುಟ್ಲಿಕ್ಕೆ ಆಯಿತು. ಸೊ ಆದ ಕಾರಣ ನಾವು ಆದಷ್ಟು ಬೇಗ ಸಭಾ ಕಾರ್ಯಕ್ರಮವನ್ನು ಮಾಡುವ. ಯಾಕೆ ಅಂತೇಳಿದರೆ ಬಹುಮಾನ ವಿತರಣೆ ಇದೆ, ವಿದ್ಯಾರ್ಥಿಗಳು ಕಾಯ್ತಾ ಇದ್ದಾರೆ. ಸೊ ಅವರಿಗೆ ಬೇಕಾಗಿ ಎಲ್ಲರೂ ಒಂದು ವೇದಿಕೆಯನ್ನು ಸಜ್ಜುಗೊಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂದಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಆನಂದ, ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಆನಂದ, ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಸೌಂದರ್ಯ. ಮುಳಿಯಾ ಜ್ಯುವೆಲ್ಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್. ರಾಧಾಸ್ ಪುತ್ತೂರು ಹಬ್ಬಗಳ ಮಹಾ ಉತ್ಸವಕ್ಕೆ ನಿಮ್ಮನ್ನ ಸ್ವಾಗತಿಸುತ್ತಿದೆ. ಬಂದಿದೆ ಆಫರ್ಗಳ ಬಿಗ್ ಬಾಸ್. ಕೊಡುಗೆಗಳ ಸುರಿಮಳೆಯೊಂದಿಗೆ ರೂಪಾಯಿ 3,999 ಖರೀದಿಗೆ ಒಂದು ಕೂಪನ್ ಪಡೆಯಿರಿ. ಪ್ರತಿ ವಾರ ಗೆಲ್ಲಿರಿ ಬಹುಮಾನಗಳನ್ನ. ಪ್ರತಿ ತಿಂಗಳು ಬಂಪರ್ ಬಹುಮಾನ TVS ಜುಪಿಟರ್ ಸ್ಕೂಟರ್ ಅಲ್ಲದೆ ಬಟ್ಟೆಗಳ ಖರೀದಿಗೆ 15% ಡಿಸ್ಕೌಂಟ್. ಇಂದೇಕೆ ತಡ, ರಾಧಾಸ್ಗೆ ಬನ್ನಿ, ಉತ್ಸವದಲ್ಲಿ ಪಾಲ್ಗೊಳ್ಳಿ.
ಹಿಂದೆ ಕುಳಿತಿರುವಂಥ ಎಲ್ಲ ವಿದ್ಯಾರ್ಥಿಗಳು ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಬರಬೇಕು. ತುಂಬ ಇಲ್ಲಿ ಆಸನಗಳು ಖಾಲಿ ಇದೆ. ಹಿಂದೆ ಕೂತವರು ದಯವಿಟ್ಟು ಮುಂಭಾಗಕ್ಕೆ ಬರಬೇಕು. ಕೆಲವೇ ನಿಮಿಷಗಳಲ್ಲಿ ಈಗ ಸಭಾ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಅಲ್ಲಿ ಹೊರಗಡೆ ಫೋಟೋ ಸೆಷನ್ ಆಗ್ತಾ ಇದೆ. ದಯವಿಟ್ಟು ಒಳಗಡೆ ಬನ್ನಿ, ಕಾರ್ಯಕ್ರಮ ಸ್ಟಾರ್ಟ್ ಮಾಡಬೇಕು. ದಯವಿಟ್ಟು ಅಲ್ಲಿ ಚಹಾ ಶಾರ್ಟೇಜ್ ಆಗಿದೆ, ಅದಕ್ಕೆ ಸರ್ ಇದ್ದಾರೆ, ನೀವು ಒಳಗಡೆ ಬನ್ನಿ. ಸರ್ ಮತ್ತು ಸರ್ನ ಟೀಮ್ ಇದೆ, ಬಾಕಿದವರೆಲ್ಲ ಒಳಗಡೆ ಬನ್ನಿ. ಫೋಟೋ ಸೆಷನ್ ಎಲ್ಲ ನಾವು ಮತ್ತೆ ಪುರ್ಸೋತಲ್ಲಿ ಮಾಡುವ.
ಪ್ರಗತಿಯ ಕಲರವ ನೋಡಯ್ಯ, ಪ್ರಗತಿಯ ಕಲರವ ನೋಡಯ್ಯ, ವೈಭವದ ಕುಡಿಯ ಕಾಂತಿಯ ಸ್ಪರ್ಧಿಸಲಾಗದೆ ಸೋತಿಹನು ನೇಸರ, ಸೋತು ಹೋದವರನ್ನು ಆಶ್ರಯಿಸುವ ಈ ಆಶ್ರಯ, ಇಲ್ಲಿದೆ ಭವಿಷ್ಯದ ಶ್ರುತಿಲಯ, ಮೆಚ್ಚುಗೆಯ ಈ ವಿದ್ಯಾಲಯ, ಸರಸ್ವತಿಯ ದೇವಾಲಯ, ಪ್ರಗತಿ ಕಲಾಲಯ. ಪ್ರಗತಿ ಎಂದರೆ ಅಭಿವೃದ್ಧಿ. ಅನುತ್ತೀರ್ಣವಾದ ವಿದ್ಯಾರ್ಥಿಯನ್ನು ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಗೊಳಿಸಿ ಉನ್ನತ ದಾರಿಗೆ ಹೋಗಲು ದಾರಿದೀಪ. ಸೋತು ದಿಕ್ಕು ತೋಚದ ವಿದ್ಯಾರ್ಥಿಗೆ ಕೈ ಜೋಡಿಸುವ ಆಶಾಕಿರಣ ಸಂಸ್ಥೆ ಇದು. ಪುತ್ತೂರಿನ ಹೃದಯ ಭಾಗದಲ್ಲಿ ನೆಲೆಸಿದ್ದು 18ನೇ ಸಂವತ್ಸರ ಹೆಜ್ಜೆಯ ಹಾಕಿದ ಈ ಶುಭ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವರಿಗೂ ಇನ್ನೊಮ್ಮೆ ಸ್ವಾಗತ, ಸುಸ್ವಾಗತ. ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಶ್ರೀ ನಳಿನ್ ಕುಮಾರ್ ಕಟೀಲ್, ಮಾಜಿ ಬಿಜೆಪಿ ರಾಜ್ಯಾಧ್ಯಕ್ಷರು, ಕರ್ನಾಟಕ ಸರ್ಕಾರ, ಶ್ರೀಮತಿ ಶೋಭಿತಾ ಸತೀಶ್ ರಾವ್, ಗೌರವಾತಿಥಿ ಪ್ರಾಂಶುಪಾಲರು, ವಿವೇಕಾನಂದ BEd ಕಾಲೇಜ್ ತೆಂಕಿಲ ಪುತ್ತೂರು, ಶ್ರೀಮತಿ ಆಶಾ ಬೆಳ್ಳಾರೆ, ಗೌರವಾತಿಥಿ ಮುಖ್ಯೋಪಾಧ್ಯಾಯಿನಿ, ವಿವೇಕಾನಂದ ಪ್ರೌಢಶಾಲೆ ತೆಂಕಿಲ ಪುತ್ತೂರು, ಶ್ರೀಮತಿ ವಚನಾ ಜಯರಾಮ್, ಗೌರವಾತಿಥಿ ಶಿಕ್ಷಣ ತಜ್ಞೆ, ಶ್ರೀಯುತ ನಾರಾಯಣ್ ರೈ ಕುಕ್ವಳ್ಳಿ, ಗೌರವಾತಿಥಿ ಪ್ರಧಾನ ಸಂಪಾದಕರು, ಮಧುಪ್ರಪಂಚ ಅಂಕಣಕಾರರು, ಪ್ರತಿಭಾರಂಗ ಸುದ್ದಿ ಬಿಡುಗಡೆ ಪುತ್ತೂರು, ಶ್ರೀ ಸುದರ್ಶನ್ ಮೂಡಬಿದಿರೆ, ಮಾಜಿ ಜಿಲ್ಲಾಧ್ಯಕ್ಷರು, ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ, ಶ್ರೀಮತಿ ಹೇಮಾವತಿ ಸುದರ್ಶನ್ ಮೂಡಬಿದಿರೆ, ಅಧ್ಯಕ್ಷರು, ಶ್ರೀ ಪ್ರಗತಿ ಎಜುಕೇಷನ್ ಫೌಂಡೇಶನ್ ಮೂಡಬಿದಿರೆ, ಶ್ರೀಯುತ ಗೋಕುಲ್ನಾಥ್ PV, ಸಂಚಾಲಕರು, ಪ್ರಗತಿ ಎಜುಕೇಷನ್ ಫೌಂಡೇಶನ್, ಶ್ರೀಮತಿ ಹೇಮಲತಾ ಗೋಕುಲ್ನಾಥ್, ಪ್ರಾಂಶುಪಾಲರು, ಪ್ರಗತಿ ಸ್ಟಡಿ ಸೆಂಟರ್, ಶ್ರೀಮತಿ ಪ್ರಮೀಳಾ ND, ಮುಖ್ಯೋಪಾಧ್ಯಾಯಿನಿ, ಪ್ರಗತಿ ಸ್ಟಡಿ ಸೆಂಟರ್. ಈ ನಿಟ್ಟಿನಲ್ಲಿ ಇದೀಗ ಈ ವೇದಿಕೆಗೆ ಗಣ್ಯ ಅತಿಥಿಗಳನ್ನು ಕರೆತರಬೇಕಾಗಿ ನಮ್ಮ ಸಂಸ್ಥೆಯ ಮುಖ್ಯೋಪಾಧ್ಯಾಯಿನಿಯಾದ ಶ್ರೀಮತಿ ಪ್ರಮೀಳಾ ND ಇವರಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತಿದ್ದೇನೆ. ಕಾರ್ಯಕ್ರಮವು ಸುಸೂತ್ರವಾಗಿ, ಸಮರ್ಪಕವಾಗಿ, ಸಂತೃಪ್ತಿಯಾಗಿ ಮತ್ತು ಸ್ವಾಭಾವಿಕವಾಗಿ ನೆರವೇರಬೇಕಾದರೆ ಅದರಲ್ಲಿ ಭಾಗಿಯಾಗುವವರ ಅಂತರಾಳದ ಸಮನ್ವಯ ಸ್ಥಿತಿ ಮತ್ತು ಸಮಚಿತ್ತ ಬಹಳ ಮುಖ್ಯ. ಈ ಸಮಚಿತ್ತ ಮತ್ತು ಸಮನ್ವಯ ಸ್ಥಿತಿಯನ್ನು ಸಾಧಿಸಲು ದೇವರ ಪ್ರಾರ್ಥನೆಯು ಅತ್ಯಗತ್ಯ. ಇದೀಗ ಈ ನಿಟ್ಟಿನಲ್ಲಿ ದೇವರ ಗುಣಗಾನವನ್ನು ಪ್ರಾರ್ಥನೆಯ ಮೂಲಕ ಹಾಡಲು ಬರುತ್ತಿದ್ದಾರೆ ನನ್ನ ಸಹೋದ್ಯೋಗಿ ಮಿತ್ರರು. ನೀನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀನಮ್ಮ ಗೆಲುವಾಗಿ ಬಾ, ನೀನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀನಮ್ಮ ಗೆಲುವಾಗಿ ಬಾ. ಗುರುಕುಲಕ್ಕೆ ವರವಾಗಿ ಗುರಿ ತೋರೋ ಗುರುವಾಗಿ, ಗುರು ನೀಡು ಎಂದೆಂದು ಕರುಣಾಳು ಬಾ ಬಂದು, ನೀನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀನಮ್ಮ ಗೆಲುವಾಗಿ ಬಾ.
ಸವಿಜೇನು ದಯೆ ಇರಲಿ ನಮ್ಮಲ್ಲಿ ಗತಿ ನೀನೇ ಹಾದಿಯಲಿ ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ. ಧನ್ಯವಾದಗಳು. ಹಚ್ಚುತ್ತಲಿರುವ ಪ್ರತಿಭೆಯ ಹಣತೆ, ನಮ್ಮ ಮನಸ್ಸುಗಳ ಅನನ್ಯತೆ, ಅತಿಥಿ ಸತ್ಕಾರ ನಮ್ಮ ಆತ್ಮವಂತೆ, ಅದಕ್ಕಾಗಿ ಸ್ವಾಗತದ ನುಡಿಗೀತೆ. ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಆತ್ಮೀಯ ಸಜ್ಜನ ಬಂಧುಗಳನ್ನು ಹೃದಯ ತುಂಬಿ ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಸಂಸ್ಥೆಯ ಸಹ ಶಿಕ್ಷಕಿಯಾದ ಶ್ರೀಮತಿ ಮಾಧವಿ ಅವರು. ಹಸಿರ ಶಿಖರದ ತುದಿಯಲ್ಲಿ ಉಸಿರಾಗಿದೆ ಹಲವು ಕುಡಿಗಳಿಗೆ, ಪ್ರತಿಭೆಯ ಬಾನಂಗಳದಿ ಹುಣ್ಣಿಮೆಯ ಚಂದಿರನಂತೆ ಹೊಳೆದಿದೆ ಭೂಮಾತೆಯ ಮಡಿಲಲ್ಲಿ ಪ್ರಗತಿ ವೈಭವ. ಇದು ಪ್ರತಿಭೆಗಳ ಉತ್ಸವ. ಈ ಕಾರ್ಯಕ್ರಮ ಪ್ರಗತಿ ವೈಭವ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇಂದು ಸರ್ವರಿಗೂ ನೆರೆದಿದ್ದೇವೆ. ಈ ಶುಭ ಸಂಜೆಯಲ್ಲಿ ಎಲ್ಲರಿಗೂ ಶುಭ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರಗತಿ ಸ್ಟಡಿ ಸೆಂಟರ್ ಪುತ್ತೂರು ಇದರ ಸಾರಥ್ಯದಲ್ಲಿ ಪ್ರಗತಿ ವೈಭವ 2024ರ ತಾಲೂಕು ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆಯ ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಶ್ರೀಮತಿ ಶೋಭಿತಾ ಸತೀಶ್, ಪ್ರಾಂಶುಪಾಲರು, ವಿವೇಕಾನಂದ BEd ಕಾಲೇಜು, ತೆಂಕಿಲ, ಪುತ್ತೂರು, ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ಪ್ರಗತಿ ವೈಭವದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಸ್ಥೆಯ ವಾಣಿಜ್ಯ ವಿಭಾಗದ ಉಪನ್ಯಾಸಕಿ ಕುಮಾರಿ ಹರ್ಷಿತಾ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ವೇದಿಕೆಯಲ್ಲಿ ಆಸೀನರಾಗಿರುವ ಇನ್ನೋರ್ವ ಮುಖ್ಯ ಅತಿಥಿ, ಉತ್ತಮ ಕಂಠದ ಭಾಷಣಕಾರರು, ಮಕ್ಕಳಿಗೆಲ್ಲ ಉತ್ತಮ ಹಿತವಚನಗಳನ್ನು ನೀಡುವ ನಮಗೆಲ್ಲ ಚಿರಪರಿಚಿತ ಶ್ರೀಮತಿ ಆಶಾ ಬೆಳ್ಳಾರೆ, ಮುಖ್ಯೋಪಾಧ್ಯಾಯಿನಿ, ವಿವೇಕಾನಂದ ಪ್ರೌಢಶಾಲೆ, ತೆಂಕಿಲ, ಪುತ್ತೂರು, ಇವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಸ್ಥೆಯ ಕುಮಾರಿ ಕಲಾವತಿ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸರ್ಕಾರಿ ಪ್ರೌಢಶಾಲೆ ಕೊಂಬೇಟಿನ ನಿವೃತ್ತ ಶಿಕ್ಷಕರು, ಮಧು ಪ್ರಪಂಚ ಸಂಚಿಕೆಯ ಪ್ರಧಾನ ಸಂಪಾದಕರು, ಸುದ್ದಿ ಬಿಡುಗಡೆ ಪ್ರತಿಭಾರಂಗದ ಅಂಕಣಕಾರರು, ನಮ್ಮ ಸಂಸ್ಥೆಯ ಸದಾ ಯಶಸ್ಸನ್ನು ಬಯಸುವ ಶ್ರೀ ನಾರಾಯಣ್ ರೈ ಕುಕ್ಕುವಳ್ಳಿ ಇವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಸ್ಥೆಯ ಶ್ರೀಮತಿ ಸುಷ್ಮಾ ರೈ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಆಸೀನರಾಗಿರುವ ಇನ್ನೋರ್ವ ಮುಖ್ಯ ಅತಿಥಿ, ನಮಗೆಲ್ಲ ಚಿರಪರಿಚಿತರು, ಮಾಜಿ ಜಿಲ್ಲಾಧ್ಯಕ್ಷರು, ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಹಾಗೂ ಶ್ರೀ ಪ್ರಗತಿ ಎಜುಕೇಶನ್ ಫೌಂಡೇಶನ್ ಇದರ ಖಜಾಂಚಿ ಆಗಿರುವ ಶ್ರೀಯುತ ಸುದರ್ಶನ್ ಮೂಡಬಿದರೆ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಸ್ಥೆಯ ಅರ್ಥಶಾಸ್ತ್ರ ಉಪನ್ಯಾಸಕರಾದ ಶ್ರೀಯುತ ಅಬ್ದುಲ್ ನಾಸೀರ್ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮಗೆಲ್ಲ ಚಿರಪರಿಚಿತ ಇನ್ನೋರ್ವ ಮುಖ್ಯ ಅತಿಥಿ ಶ್ರೀಮತಿ ಹೇಮಾವತಿ ಸುದರ್ಶನ್ ಮೂಡಬಿದ್ರೆ, ಅಧ್ಯಕ್ಷರು ಶ್ರೀ ಪ್ರಗತಿ ಎಜುಕೇಶನ್ ಫೌಂಡೇಶನ್ ರಿಜಿಸ್ಟರ್ಡ್ ಮೂಡಬಿದ್ರೆ ಇವರನ್ನು ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ.
ಇವರಿಗೆ ನಮ್ಮ ಸಂಸ್ಥೆಯ ವಿಜ್ಞಾನ ವಿಭಾಗದ ಉಪನ್ಯಾಸಕಿ ಕುಮಾರಿ ಮಧುಶ್ರೀ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸದಾ ಉತ್ಸಾಹದ ಚಿಲುಮೆಯಂತಿರುವ ಹಸನ್ಮುಖಿಯಾಗಿರುವ ಕಾಯಕದಲ್ಲಿ ದೇವರನ್ನು ಕಾಣುವ ಶಿಸ್ತಿಗೆ ಹೆಸರಾದವರಂತಹ ನಮ್ಮ ಸಂಸ್ಥೆಯ ಸಂಚಾಲಕರಾಗಿರುವ ಶ್ರೀಯುತ ಗೋಕುಲ್ನಾಥ್ ಪಿವಿ ಇವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಸ್ಥೆಯ ವಿಜ್ಞಾನ ವಿಭಾಗದ ಉಪನ್ಯಾಸಕಿ ಶ್ರೀಮತಿ ವಂದನಾ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವರು ಲಕ್ಷ್ಮೀ ಸ್ವರೂಪ, ವಿದ್ಯಾದಾನದಲ್ಲಿ ಶಾರದೆ, ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ವಿದ್ಯಾದಾತೆ, ಬಡ ವಿದ್ಯಾರ್ಥಿಗಳ ಪಾಲಿಗೆ ಆಶಾ ಕಿರಣ ಹಾಗೂ ಕರುಣೆಗೆ ಮನ ಮಿಡಿಯುವ ನಮ್ಮ ಸಂಸ್ಥೆಯ ಪ್ರಾಂಶುಪಾಲರಾದ ಶ್ರೀಮತಿ ಹೇಮಲತಾ ಗೋಕುಲ್ನಾಥ್ ಇವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಸ್ಥೆಯ ಕಂಪ್ಯೂಟರ್ ಶಿಕ್ಷಕಿ ಶ್ರೀಮತಿ ಶ್ರುತಿ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಪ್ರಗತಿ ಸ್ಟಡಿ ಸೆಂಟರ್ನ ಪ್ರತಿಯೊಂದು ಕಾರ್ಯಕ್ರಮದ ಬೆನ್ನೆಲುಬಾಗಿ ಎಲ್ಲಾ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರು ಹಾಗೂ ವಿದ್ಯಾರ್ಥಿಗಳಿಗೆ ಉತ್ತಮ ಮಾರ್ಗದರ್ಶಕರಾದ ನಮ್ಮ ಸಂಸ್ಥೆಯ ಮುಖ್ಯ ಗುರುಗಳಾದ ಶ್ರೀಮತಿ ಪ್ರಮೀಳಾ ಎಂಡಿ ಇವರನ್ನು ಪ್ರಗತಿ ವೈಭವ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಸ್ಥೆಯ ಶ್ರೀಮತಿ ರಶ್ಮಿ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ನಮ್ಮ ಪ್ರಗತಿ ವೈಭವ ಸಾಂಸ್ಕೃತಿಕ ಸ್ಪರ್ಧೆಯ ತೀರ್ಪುಗಾರರಾಗಿ ಸಹಕರಿಸಿದ ವಿದುಷಿ ಡಾಕ್ಟರ್ ಪವಿತ್ರ ರೂಪೇಶ್, ಶ್ರೀಯುತ ರವಿ ಪಾಂಬಾರ್, ಶ್ರೀಯುತ ತಾರನಾಥ್ ಸವಣೂರು ಹಾಗೂ ಇವರೆಲ್ಲರನ್ನು ಕೂಡ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಪ್ರಗತಿ ವೈಭವ ಸಾಂಸ್ಕೃತಿಕ ಸ್ಪರ್ಧೆಗೆ ಪ್ರಚಾರದ ಬೆಳಕನ್ನು ನೀಡಿರುವ ಪತ್ರಿಕಾ ಮಾಧ್ಯಮ, ದೃಶ್ಯ ಮಾಧ್ಯಮದ ಎಲ್ಲ ಮಿತ್ರರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪ್ರಗತಿ ವೈಭವದ ಸಮಾರೋಪ ಸಮಾರಂಭ ಕಾರ್ಯಕ್ರಮಕ್ಕೆ ಆಗಮಿಸಿದ ಪೋಷಕ ವೃಂದದವರು, ವಿದ್ಯಾರ್ಥಿಗಳಿಗೆ, ನಮ್ಮ ಸಂಸ್ಥೆಯ ಎಲ್ಲ ಸಹೋದ್ಯೋಗಿ ಮಿತ್ರರಿಗೆ, ಕಲಾ ಪೋಷಕರಿಗೆ, ವಿದ್ಯಾಭಿಮಾನಿಗಳಿಗೆ, ಹಿರಿಯರಿಗೆ, ಕಿರಿಯರಿಗೆ ಮತ್ತೊಮ್ಮೆ ಪ್ರಗತಿ ಸ್ಟಡಿ ಸೆಂಟರ್ನ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ ನನ್ನ ಸ್ವಾಗತ ಭಾಷಣಕ್ಕೆ ವಿರಾಮ ಹಾಡ್ತಾ ಇದ್ದೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲ ಗಣ್ಯರನ್ನು ತುಂಬು ಹೃದಯದಿಂದ ಸ್ವಾಗತಿಸಿದ ಶ್ರೀಮತಿ ಮಾಧವಿ ಅವರಿಗೆ ಧನ್ಯವಾದಗಳು. ಭಾರವಾದ ಮನಸ್ಸಿಗೆ ಭಾವನೆಗಳೇ ಬೆಳಕು, ಪ್ರೀತಿಯೊಡಲ ಕಡಲಿಗೆ ತುಸು ನಗೆಯೇ ಬೆಳಕು, ಹುಸಿ ಕನಸ ಬದುಕಿಗೆ ಹೊಸಿ ನೆಮ್ಮದಿಯೇ ಬೆಳಕು, ವೈಭವದ ಮೆರಗಿಗೆ ದೀಪವೇ ಬೆಳಕು. ಸರ್ವಾಂತರ್ಯಾಮಿಯಾದ ನಿಮ್ಮ ಕರುಣೆ ನಮ್ಮೊಂದಿಗೆ ಇರಲಿ, ಅಂಧಕಾರವನ್ನು ಹೋಗಲಾಡಿಸಿ ಸುತ್ತಲೂ ಬೆಳಕನ್ನು ನೀಡುವ ದೀಪ ಎಲ್ಲರ ಜೀವನದಲ್ಲೂ ಸಹ ಜ್ಞಾನದ ಬೆಳಕನ್ನು ನೀಡಲಿ. ನಾವು ಬೆಳಗ್ಗೆ ಉರಿಸಿದ ದೀಪ ಇನ್ನೂ ಪ್ರಜ್ವಲಿಸಲಿ ಎಂದು ಪ್ರಾರ್ಥಿಸುತ್ತಾ ಇದೀಗ ನಮ್ಮ ಪ್ರಗತಿಯ ಸ್ಟಡಿ ಸೆಂಟರ್ನ ಸಂಚಾಲಕರಾದ ಶ್ರೀಯುತ ಗೋಕುಲ್ನಾಥ್ ಪಿವಿ ಅವರು ಪ್ರಾಸ್ತಾವಿಕ ಮಾತುಗಳನ್ನಾಡಬೇಕಾಗಿ ವಿನಂತಿ. ಗುರುಪ್ರಿಯೋ ನಮಃ. ಪ್ರಗತಿ ಸ್ಟಡಿ ಸೆಂಟರ್ ಪುತ್ತೂರು ಇದರ ಸಾರಥ್ಯದಲ್ಲಿ ತಾಲೂಕು ಮಟ್ಟದ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಹಾಗೂ ಪದವಿ ಪೂರ್ವ ಕಾಲೇಜಿನ ಈ ವಿಭಾಗದ ಒಂದು ಸಾಂಸ್ಕೃತಿಕ ಸ್ಪರ್ಧೆಗಳು ಬೆಳಿಗ್ಗೆ ಉದ್ಘಾಟನಾ ಮುಖಾಂತರ MLA ಅಶೋಕ್ ರೈ ಅವರ ಉದ್ಘಾಟನೆ ನಂತರ ಪ್ರಾರಂಭಗೊಂಡಿತು. ಅದರ ನಂತರ ನಿರಂತರವಾಗಿ ಒಂದು 3:30 ಗಂಟೆವರೆಗೆ ನಡೀತು. ಅದರ ನಂತರ
ವಿವೇಕಾನಂದ ವಿದ್ಯಾಸಂಸ್ಥೆಯ ಮಕ್ಕಳು ಇರ್ಬೋದು, ಪ್ರಗತಿಯ ಮಕ್ಕಳು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಇಲ್ಲಿವರೆಗೆ ಚಂದಗಾಣಿಸ್ತಾ ಕೊಟ್ಟಿದ್ದಾರೆ. ಇವರೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತೇನೆ, ಅಭಿನಂದನೆಗಳು. ಪ್ರಗತಿ ವೈಭವ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂತಹ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರತಕ್ಕಂತಹ ಪ್ರೀತಿಯ ಮಕ್ಕಳೇ, ಹೆತ್ತವರೇ ಹಾಗೂ ಮಾಧ್ಯಮ ಮಿತ್ರದವರೇ, ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ ಅವರು ಇನ್ನು ಕೆಲವೇ ಕ್ಷಣಗಳಲ್ಲಿ ವೇದಿಕೆಗೆ ಆಗಮಿಸಲಿಕ್ಕಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಒಂದು ಪ್ರಾಸ್ತಾವಿಕ ಮಾತುಗಳನ್ನು ಆಡಲಿಕ್ಕೆ ನನಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಈ ಪ್ರಾಸ್ತಾವಿಕ ಮಾತು ಆಡಬೇಕಾದರೆ ಸ್ವಲ್ಪ 2008ರಿಂದ ಮೆಲುಕು ಹಾಕಬೇಕಾಗಿ ಬರುತ್ತೆ. ಈ 2008 ಪ್ರಗತಿಯ ಹುಟ್ಟು, ಇಲ್ಲಿಗೆ 18ನೇ ವರ್ಷಕ್ಕೆ ದಾಪುಗಾಲು. ಈ 18 ವರ್ಷಗಳಲ್ಲಿ ನಾವು ನಡೆದು ಬಂದ ಹಾದಿ ಬಹಳ ಕಠಿಣವಾಗಿತ್ತು, ಆದರೆ ಒಳ್ಳೆಯ ನೆನಪುಗಳನ್ನು ಕೂಡ ಈ ಒಂದು ವಿದ್ಯಾಸಂಸ್ಥೆ ನಮಗೆ ನೀಡುತ್ತಾ ಬಂದಿದೆ. ಈ ನಿಟ್ಟಿನಲ್ಲಿ 2008ರಲ್ಲಿ ಒಂದು ಟ್ಯೂಷನ್ ಕ್ಲಾಸ್ ಆಗಿ ಏಳ್ಮೂಡಿಯ ಪಾಯಸ್ ಬಿಲ್ಡಿಂಗ್ ಅಲ್ಲಿ 1 ವರ್ಷ ಬರೀ ಟ್ಯೂಷನ್ನು. ಹೇಮಲತಾ ಮೇಡಮ್ ಬೆಳಿಗ್ಗೆಲ್ಲ ತೂಕಡಿಸ್ತಾ ಇದ್ರು, ಯಾರು ಮಕ್ಕಳು ಇರ್ತಾ ಇರಲಿಲ್ಲ. ಅರ್ಥ ಆಯ್ತಾ ಮಕ್ಕಳೇ? ಯಾರು ಮಕ್ಕಳು ಬೆಳಿಗ್ಗೆ ಇರ್ತಾ ಇರಲಿಲ್ಲ. 3 ಮಕ್ಕಳು ಬರ್ತಾರೆ, ಅದು ಅವರು ಹೇಳ್ತಾರೆ ಇಂಗ್ಲೀಷು ಟ್ಯೂಷನ್ಸು ನಮಗೆ ಬೇಕಿತ್ತು, ಯಾಕೆಂದರೆ ಮಂಗಳೂರಲ್ಲಿ ಒಂದು ಕಾಲೇಜ್ ಇಂಟರ್ವ್ಯೂಗೆ ಹೋಗಲಿಕ್ಕಿದೆ. ಅಲ್ಲಿ ಆ ಇಂಟರ್ವ್ಯೂಯಲ್ಲಿ ಇಂಗ್ಲೀಷಲ್ಲೇ ಮಾತಾಡ್ತಾರೆ, ನಮಗೆ ಇಂಗ್ಲೀಷ್ ಅಷ್ಟು ಬರುವುದಿಲ್ಲ. ಒಂದು 15 ದಿವಸ ಟೈಮ್ ಇದೆ, ಅವರಿಗೆ ಒಂದು ಇಂಗ್ಲೀಷ್ ಇದು ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್, ಕಮ್ಯುನಿಕೇಟಿವ್ ಇಂಗ್ಲೀಷ್ ಕ್ಲಾಸ್ ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ಪ್ರಾರಂಭವಾದ ಆ ಬ್ಯಾಚು ಇವತ್ತಿಗೆ 1,000 ಚಿಲ್ಲರೆ ಮಕ್ಕಳು ನಮ್ಮಲ್ಲಿ ಪ್ರತಿ ವರ್ಷ ನಮ್ಮ ರೆಗ್ಯುಲರ್ ಬ್ಯಾಚ್ ಒಂದು 250-300 ಮಕ್ಕಳು ಮತ್ತು ಟ್ಯೂಷನ್ ಬ್ಯಾಚು ಮತ್ತು CET ಬ್ಯಾಚು, ನೀಟ್ ಬ್ಯಾಚು, ಹೀಗೆ ಅನೇಕ ಬ್ಯಾಚುಗಳು 1,200-250 ಮಕ್ಕಳು ಪ್ರತಿ ವರ್ಷ ನಮ್ಮಲ್ಲಿ ವಿದ್ಯಾರ್ಜನೆ ಮಾಡ್ತಾರೆ. ಈ ಒಂದು ಪ್ರಯಾಣದಲ್ಲಿ ನಮ್ಮ ಜೊತೆ ನಾನು ನೆನಪಿಸ್ಕೊಳ್ಳೇಬೇಕು, ಅರ್ತಿಕಜೆ ಗಣಪತಿ ಭಟ್ರು ಇರ್ಬೋದು, VB ಅರ್ತಿಕಜೆ ಅವರು ಇರ್ಬೋದು, ಶೋಭಿತಕ್ಕ ಇರ್ಬೋದು, ಆಶಕ್ಕೆ ಇರ್ಬೋದು, ಮತ್ತು ಇನ್ನೊಬ್ಬರು ಮುಖ್ಯ ನಾನು ಯಾವತ್ತು ನೆನೆಸ್ತಾ ಇರ್ತೇನೆ ಗಂಗಾಧರ್ ಬೆಳ್ಳಾರೆ ಅವರು ಇವತ್ತು ನಮ್ಮೊಟ್ಟಿಗೆ ಇಲ್ಲ, ಆದರೆ ಅವರ ನೆನಪುಗಳು ಸದಾ ನಮ್ಮ ಹೃದಯದಲ್ಲಿ ಇದೆ. ಇವತ್ತು ಕೂಡ ನಾನು ಒಂದು ವಿಚಾರ ಗಮನಿಸಿದೆ, ಏನಂತ ಹೇಳಿದರೆ ಆಶಕ ಬರಲಿಲ್ಲ, ಆಶಕನ ಸಿಬ್ಬಂದಿಗಳು ಎಲ್ಲರೂ ಇದ್ದರು, ಮಕ್ಕಳಿದ್ರು. ಮಕ್ಕಳೇ, ನಾನು ರಿಯಲಿ ನಾನು ನಿಮಗೆ ಧನ್ಯವಾದ ಹೇಳಬೇಕು. ಯಾಕಂತ ಹೇಳಿದರೆ 3 ಗಂಟೆಗೆ ಕಾರ್ಯಕ್ರಮ ಮುಗಿತಾ ಇತ್ತು, ನೀವು ಅದನ್ನು ತಗೊಂಡು 5:15 ಗಂಟೆವರೆಗೆ ತಗೊಂಡೋದ್ರಿ. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್, ಥ್ಯಾಂಕ್ ಯು. ಸೊ ಹೀಗೆ ಪ್ರಗತಿಯ ಜೊತೆ ಹಲವರು ನಮಗೆ ಹೀಗೆ ಸಹಾಯ ಹಸ್ತವನ್ನು ಮಾಡ್ತಾ ಬಂದಿದ್ದಾರೆ. ಈ ನಿಟ್ಟಿನಲ್ಲಿ ನನಗೆ ನೆನಪಿಗೆ ಉಳಿಯುವಂಥದ್ದು ಒಂದು ಹುಡುಗಿ, ನಮ್ಮ ಪುತ್ತೂರಿನದೇ ಒಂದು ಸಂಸ್ಥೆಯಿಂದ 4 ವಿಷಯಗಳಲ್ಲಿ ಅನುತ್ತೀರ್ಣಗೊಂಡು ನನ್ನ ಹತ್ರ ಬರ್ತಾಳೆ. ಅವಳ ಹೆಸರು ಕುಮಾರಿ ಚೈತ್ರ ಅಂತ ಹೇಳಿ. ಆ ಕುಮಾರಿ ಚೈತ್ರ 4 ವಿಷಯಗಳಲ್ಲಿ ಅನುತ್ತೀರ್ಣಗೊಂಡು ಬಂದು ನಮ್ಮಲ್ಲಿ ರಾಜ್ಯಕ್ಕೆ ಪ್ರಥಮ ಬರ್ತಾಳೆ. ಅವಳನ್ನು ಇಂದಿಗೂ ನಾನು ನೆನಪಿಸ್ತಾ ಇರ್ತೇನೆ, ಚೈತ್ರನನ್ನು. ಸೊ ಹಾಗೆ ಡಿಸ್ಟಿಂಕ್ಷನ್ಸ್ ಇರ್ಬೋದು, ನಂತರ ಫಸ್ಟ್ ಕ್ಲಾಸಸ್ ಇರ್ಬೋದು, ಎಲ್ಲವೂ ನಮ್ಮ ಒಂದು ವಿದ್ಯಾಸಂಸ್ಥೆಯಲ್ಲಿ ಇತರ ವಿದ್ಯಾಸಂಸ್ಥೆಗಳಂತೆ ನಮಗೆ ಲಭಿಸ್ತಾ ಹೋಗ್ತದೆ. ಹಾಗೆ ಹೋಗ್ತಾ ನಾವು ಪ್ರಗತಿ ಸ್ಟಡಿ ಸೆಂಟರ್ ಅಂತೇಳಿದರೆ ರಿಪೇರಿ ಸೆಂಟರ್ ಅಂತೇಳಿ ಎಲ್ಲರೂ ಕರೆಯೋದು. ನಮ್ಮದು ಒಂದು ಶೋರೂಮ್ ಆಗಲಿಲ್ಲ, ಆದರೆ ಈ ವರ್ಷ ಒಂದು ನಮ್ಮ ಸುದರ್ಶನ್ ಮೂಡಬಿದ್ರೆ ಅವರು ಒಂದು ಪರಿಚಯ ನನಗೆ ಆಗ್ತದೆ. ಹಾಗೆ ಒಂದು ಮಾತುಕತೆ ಆಗ್ತಾ ಇರುವಾಗ ನಾನು ಅವರಲ್ಲಿ ಹೇಳ್ತೇನೆ, ಸರ್ ಒಂದು ಏವಿಯೇಷನ್ ಕಾಲೇಜು, ಒಂದು PU ಕಾಲೇಜು, ಒಂದು ಹೈಸ್ಕೂಲ್ ಮಾಡಬೇಕು ಅಂತ ಬಹಳ ಒಂದು ರೆಗ್ಯುಲರ್ ಬ್ಯಾಚ್ ಆಸೆ ಇದೆ. ಸೊ ನೀವು ಏನು ಹೇಳ್ತೀರಾ ಅಂತ ಕೇಳುವಾಗ ಖಂಡಿತ ಮಾಡೋಣ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ನಾವು ಮೊದಲ ಪ್ರಯತ್ನ ನಮ್ಮದು ಒಂದು ಡಿಗ್ರಿ ಕಾಲೇಜಿನ ಕಡೆಗೆ ಮತ್ತು ಡಿಪ್ಲೊಮಾ ಕಾಲೇಜಿನ ಕಡೆಗೆ. ಯಾಕೆಂತೇಳಿದರೆ ಎಲ್ಲರೂ ಮಾಡಿದ್ದನ್ನು ಮಾಡುವುದಕ್ಕಿಂತ ಯಾರು ಮಾಡದನ್ನು ಪ್ರಥಮವಾಗಿ ನಾವು ಮಾಡಬೇಕು ಅಂತ ಹೇಳೋ ಉದ್ದೇಶದಲ್ಲಿ ನಾನು ಅವರಿಗೆ ಹೇಳ್ತೇನೆ, ಸರ್ ಒಂದು ಸ್ಕೈ ಬೋರ್ಡ್ ಏವಿಯೇಷನ್ ಅಂತ ಹೇಳೋ ಒಂದು ಸಂಸ್ಥೆ ಬೆಂಗಳೂರಲ್ಲಿದೆ. ಕಳೆದ 18 ವರ್ಷಗಳಿಂದ ಪ್ರಗತಿಗೆ ಮತ್ತು ಸ್ಕೈ ಬೋರ್ಡಿಗೆ ಒಂದು ನಂಟು ಇದೆ.
ಯಾಕೆಂತ ಹೇಳಿದರೆ ನಮ್ಮಲ್ಲಿಂದ ಸುಮಾರು 100-150 ಮಕ್ಕಳು ಈ 14 ವರ್ಷದಲ್ಲಿ ಅಲ್ಲಿಗೆ ಹೋಗಿ ಬೇರೆ ಬೇರೆ ಏರ್ಪೋರ್ಟ್ಗಳಲ್ಲಿ ಬೇರೆ ಬೇರೆ ವಿಮಾನಯಾನ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸರ್. ನಾನು ಫೀಸ್ ಸ್ಟ್ರಕ್ಚರ್ಸ್ ಎಲ್ಲ ಎವ್ರಿ ಇಯರ್ ನೋಡ್ತಾ ಇರುವಾಗ ಜಾಸ್ತಿ ಆಗುವುದಲ್ಲೇ ಕಮ್ಮಿ ಆಗುವುದು ಕಾಣುವುದಿಲ್ಲ. ಆದ ಕಾರಣ ಬಡ ಮಕ್ಕಳಿಗೆ ಬಹಳ ಪ್ರಾಬ್ಲಮ್ ಆಗ್ತಾ ಇದೆ. ನಾವು ಒಂದು ವೇಳೆ ಪುತ್ತೂರಲ್ಲಿ ಒಂದು ಸ್ಕೈಬರ್ಡ್ ಅಂತ ಹೇಳುವ ಒಂದು ವಿದ್ಯಾಸಂಸ್ಥೆಯ ಫ್ರಾಂಚೈಸಿ ಪುತ್ತೂರಿಗೆ ನಾವು ತಗೊಂಡು ಇಲ್ಲಿ ನಾವು ಒಂದು ಏವಿಯೇಷನ್ ಕಾಲೇಜನ್ನು ಪ್ರಾರಂಭ ಮಾಡಿದರೆ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಬಹಳ ಒಂದು ಬೆನಿಫಿಟ್ ಆಗ್ತದೆ ಅಂತ ಹೇಳಿದಾಗ ಖಂಡಿತ ಗೋಕುಲನಾಥ್ರೆ ನೀವು ಯಾವುದು ಹೇಳ್ತೀರೋ ಅದನ್ನು ಪ್ರಾರಂಭ ಮಾಡೋಣ ಅಂತ ಹೇಳ್ತೇವೆ. ಹಾಗೆ ನಾನು ಮತ್ತು ಅವರ ಧರ್ಮಪತ್ನಿ ಮತ್ತು ಹೇಮಲತಾ ಮೇಡಮ್ ಎಲ್ಲ ಬ್ಯಾಂಗ್ಳೂರಿಗೆ ಹೋಗಿ ಅವರಿಗೆ ನಾನು ಆ ಕಾಲೇಜನ್ನು ತೋರಿಸ್ತೇನೆ. ಅಲ್ಲಿ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೀತಾರೆ. ಆ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಮಾಡ್ತಾರೆ ನಮಗೆಲ್ಲರಿಗೂ ಮಾಡಿ ಒಂದು ನೆಕ್ಸ್ಟ್ ನಮ್ಮ ವಿಸಿಟಲ್ಲಿ ನಾವು ಮೆಮೊ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನು ಮೆಮೊವನ್ನು ಸೈನ್ ಮಾಡ್ತೇವೆ. ಹಾಗೆ ಒಂದು ಏವಿಯೇಷನ್ ಕಾಲೇಜು ಅಕ್ಟೋಬರ್ 3ನೇ ತಾರೀಕಿಗೆ ಉದ್ಘಾಟನೆಗೊಂಡಿತು. ಈಗ ಮೊನ್ನೆ 13 ನವೆಂಬರಿಗೆ ಪ್ರಥಮ ಬ್ಯಾಚ್ 42 ವಿದ್ಯಾರ್ಥಿಗಳಿಂದ ಪ್ರಾರಂಭ ಆಯಿತು. ಹಾಗೆ ಪ್ರತಿನಿತ್ಯ ಏವಿಯೇಷನ್ ಕಾಲೇಜಲ್ಲಿ 2, 3, 4 ಅಂತೇಳಿ ಅದರ ನಂತರ ಹೊಸ ಅಡ್ಮಿಷನ್ ಬರ್ತಾ ಇದೆ. ಸುದರ್ಶನ್ ಸರ್ ಆಗ ನನ್ನ ಹತ್ರ ಹೇಳ್ತಾರೆ, ಸರ್ ನಾಡ್ದು ಡಿಸೆಂಬರಿಂದ 2nd ಬ್ಯಾಚ್ ಹೀಗೆ ಪ್ಲಾನ್ ಔಟ್ ಮಾಡಿ ಅಂತ ಹೇಳ್ತಾರೆ. ಹಾಗೆ ನೋಡಿ ಆ ಮಾಲಿಂಗೇಶ್ವರನ ಆಶೀರ್ವಾದ ಹಾಗೂ ನನ್ನ ವಿದ್ಯಾರ್ಥಿಗಳ ಒಂದು ಬೆಂಬಲ ಈ ಒಂದು ಏವಿಯೇಷನ್ ಕಾಲೇಜಲ್ಲಿ. ಈ ಏವಿಯೇಷನ್ ಅಂತ ಹೇಳುವಾಗ ಎಲ್ಲರೂ ಕೇಳೋದು ಏನು ಅಂದರೆ ನನಗೆ ಒಂದೇ ಕ್ವಶನ್, ವಿಮಾನದ ಒಳಗೆ ಕೆಲಸವಾ ಅಂತೇಳಿ. ಅದು ಹೆತ್ತವರು ಜಾಸ್ತಿಯಾಗಿ ಕೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಮಕ್ಕಳ ಜೀವದ ಬಗ್ಗೆ ಅವರಿಗೆ ಅಪಾರವಾದ ಒಂದು ಭಯ ಇರ್ತದೆ. ಅದು ಈವನ್ ಇಂಡಿಯನ್ ಆರ್ಮಿಗೆ ಏರ್ಫೋರ್ಸಿಗೆಲ್ಲ ಕಳಿಸ್ಬೇಕಾದ್ರೂ ಬಹಳ ಆಲೋಚನೆ ಮಾಡ್ತಾರೆ. ಹೀಗೆ ಇಲ್ಲಿ ಈ ಸಂದರ್ಭದಲ್ಲಿ ಮಕ್ಕಳೇ ಏವಿಯೇಷನ್ ಅಂತ ಹೇಳಿದರೆ ನಾನು ಹೇಳಲೇಬೇಕು, ಬರೀ ವಿಮಾನ ಮಾತ್ರ ಏವಿಯೇಷನ್ ಫೀಲ್ಡ್ ಅಲ್ಲ, ವಿಮಾನ ನಿಲ್ಲಿಕ್ಕೆ ಒಂದು ತಾಣ ಬೇಕು, ಅದನ್ನು ವಿಮಾನ ನಿಲ್ದಾಣ ಅಂತ ಕರಿತೇವೆ, ಏರ್ಪೋರ್ಟ್ ಅಂತ ಕರಿತೇವೆ. ಆ ಏರ್ಪೋರ್ಟಲ್ಲಿ ಅನೇಕ ವಿಭಾಗಗಳಿವೆ. ನಿಮ್ಮ ಬ್ಯಾಗೇಜ್ ಇರ್ಬೋದು, ಫ್ರಂಟ್ ಆಫೀಸ್ ಇರ್ಬೋದು, ಟೂರಿಸಮ್ ಇರ್ಬೋದು, ಕಾರ್ಗೋ ಸೆಕ್ಷನ್ ಇರ್ಬೋದು, ಮತ್ತು ರ್ಯಾಂಪ್ ಇರ್ಬೋದು. ಹಾಗೆ ಅನೇಕ ಸೆಕ್ಷನ್ಸು ಈ ಒಂದು ಏವಿಯೇಷನ್ ಫೀಲ್ಡಲ್ಲಿದೆ. ಈ ಏವಿಯೇಷನ್ ಫೀಲ್ಡಲ್ಲಿ ಪ್ರತಿ ಫೀಲ್ಡಲ್ಲೂ ಆಪರ್ಚುನಿಟಿ ಇದೆ. ಎಷ್ಟೋ ಉದ್ಯೋಗಗಳು ಅನೇಕ ಏರ್ಲೈನ್ಸ್ ಅಲ್ಲಿ ಖಾಲಿ ಇದೆ. ಅನೇಕ ಪ್ರಪಂಚದ ಎಲ್ಲ ಏರ್ಪೋರ್ಟ್ಗಳಲ್ಲಿ ಪ್ರತಿ ವರ್ಷ ಅವರಿಗೆ ರಿಕ್ರೂಟ್ಮೆಂಟ್ ಮಾಡಲೇಬೇಕಾಗ್ತದೆ. ಆದ ಕಾರಣ ಇಲ್ಲಿ ನಮ್ಮಲ್ಲಿ ಸ್ಕೈಬರ್ಡ್ ಏವಿಯೇಷನ್ನ ಒಂದು ಸ್ಪೆಷಾಲಿಟಿ ಏನು ಅಂತ ಹೇಳಿದರೆ, ವೈಲ್ ಸ್ಟೂಡೆಂಟ್ಸ್ ಆರ್ ಸ್ಟಡಿಂಗ್ ಇನ್ ಅವರ್ ಇನ್ಸ್ಟಿಟ್ಯೂಷನ್ ಬಿಫೋರ್ ಕಂಪ್ಲೀಟಿಂಗ್ ದೇರ್ ಡಿಪ್ಲೊಮಾ ಆರ್ ಗ್ರಾಜುಯೇಷನ್ ದೇ ವಿಲ್ ಬಿ ಅಪಾಯಿಂಟೆಡ್ ಇನ್ ಮೆನಿ ಏರ್ಲೈನ್ಸಸ್ ಆಸ್ ದೇ ವಿಶ್ ಅಂಡ್ ಆಸ್ ದೇ ವಿಶ್ ಫಾರ್ ದ ಏರ್ಪೋರ್ಟ್ಸ್. ಇಲ್ಲಿ ನೋಡಿ ಏರ್ಪೋರ್ಟ್ ಯಾವುದು ಬೇಕು ಮಕ್ಕಳ ಚಾಯ್ಸು. ಯಾಕಂತ ಹೇಳಿದರೆ ಇಲ್ಲಿ ಎಲ್ಲ ಏರ್ಪೋರ್ಟ್ಗಳಲ್ಲಿ ತುಂಬ ಆಪರ್ಚುನಿಟೀಸ್ ಅಲ್ಲದೆ ಪ್ಯಾನ್ ಇಂಡಿಯಾ ಪ್ಲೇಸ್ಮೆಂಟ್ಸ್ ಇರೋದು ಸ್ಕೈಬರ್ಡಿಗೆ. ಸೊ ಇದೆಲ್ಲವೂ ನಾವು 18 ವರ್ಷಗಳಿಂದ ನೋಡ್ತಾ ಬಂದಿದ್ದೇವೆ. ಅಲ್ಲದೆ ನಮ್ಮದೇ ವಿದ್ಯಾರ್ಥಿಗಳು ಈಗ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ವಿಮಾನಯಾನ ಕ್ಷೇತ್ರ ತೊಡಗಿಸಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಈ ವರ್ಷ ಈ ಒಂದು ಏವಿಯೇಷನ್ ಕಾಲೇಜನ್ನು ಪ್ರಾರಂಭ ಮಾಡಿದ್ದೇವೆ. ಒಳ್ಳೆಯ ಸಪೋರ್ಟ್ ಸಿಗ್ತಾ ಇದೆ. ಬರುವ ವರ್ಷ 3 ವರ್ಷದ BBA ಏವಿಯೇಷನ್ ಮತ್ತು MBA 2 ವರ್ಷದ್ದು ಏವಿಯೇಷನ್ ಪ್ರಾರಂಭ ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಮಿಸ್ಟರ್ ಸುದರ್ಶನ್ ಆ್ಯಂಡ್ ಫ್ಯಾಮಿಲಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಇದೆಲ್ಲ ಅವರ ಒಂದು ನಮಗೆ ಸಪೋರ್ಟ್ ಇಲ್ಲದೆ ನಾನು ಮತ್ತು ಹೇಮಲತಾ ಮೇಡಮ್ ಇಬ್ಬರೇ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಸೊ ಹೊಸ ಫೀಲ್ಡಿಗೆ ಕಾಲಿಟ್ಟಿದ್ದೇವೆ. ನಿಮ್ಮೆಲ್ಲರ ಒಂದು ಸಪೋರ್ಟ್ ಬೇಕು ಅಂತ ಕೇಳ್ತಾ ನನ್ನ ಈ ಅವಕಾಶಕ್ಕೆ ವಂದಿಸುತ್ತಾ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಧನ್ಯವಾದಗಳು ಸರ್. 2024-25ನೇ ಶೈಕ್ಷಣಿಕ ವರ್ಷದ ವಾರ್ಷಿಕ ವರದಿಯನ್ನು ನಮ್ಮ ಸಂಸ್ಥೆಯ ಮುಖ್ಯೋಪಾಧ್ಯಾಯಿನಿ ಆದ ಶ್ರೀಮತಿ ಪ್ರಮೀಳಾ ND ಅವರು ನಡೆಸಿಕೊಡಬೇಕಾಗಿ ವಿನಂತಿ. ಗೌರವಾನ್ವಿತ ಸಭಾಧ್ಯಕ್ಷರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಮುಖ್ಯ ಅತಿಥಿಗಳೇ, ಸಂಚಾಲಕರೇ, ಪ್ರಾಂಶುಪಾಲರೇ, ಸಹೋದ್ಯೋಗಿ ಮಿತ್ರರೇ, ಪೋಷಕರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರನ್ನ ಪ್ರಗತಿ ವೈಭವ ಸಮಾರೋಪ ಸಮಾರಂಭ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ.
ಕಳೆದ 17 ವರ್ಷಗಳಿಂದ ಶೈಕ್ಷಣಿಕ ಕ್ಷೇತ್ರಕ್ಕೆ ತನ್ನದೇ ಕೊಡುಗೆಗಳನ್ನು ನೀಡುತ್ತಿರುವ ಪ್ರಗತಿ ಸ್ಟಡಿ ಸೆಂಟರ್ನಲ್ಲಿ ನಡೆಸಿರುವ ಚಟುವಟಿಕೆ, ಏರಿದ ಎತ್ತರ, ಸಾಧನೆಯ ವಿವಿಧ ಮುಖಗಳನ್ನು ನಿಮ್ಮೆದುರು ಮಂಡಿಸಲು ನನಗೆ ಹರ್ಷವೆನಿಸುತ್ತದೆ. ಪ್ರಗತಿ ಎಜುಕೇಷನ್ ಫೌಂಡೇಶನ್ ರಿಜಿಸ್ಟರ್ಡ್ ಪುತ್ತೂರು ಇದರ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರಗತಿ ಸ್ಟಡಿ ಸೆಂಟರ್ ಪುತ್ತೂರಿನ ಹೃದಯ ಭಾಗದಲ್ಲಿರುವ ಧರ್ಮಸ್ಥಳ ಕಟ್ಟಡದಲ್ಲಿ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಹಾಗೂ ಅನುತ್ತೀರ್ಣಗೊಂಡ ವಿದ್ಯಾರ್ಥಿಗಳಿಗೆ ಮೌಲ್ಯಯುತ ಶಿಕ್ಷಣವನ್ನು ನೀಡುತ್ತಾ ಬಂದಿದೆ. ಸುಮಾರು 17 ವರ್ಷಗಳ ಹಿಂದೆ 2008 ಆಗಸ್ಟ್ 18ರಂದು ಪುತ್ತೂರಿನ ಏಳ್ಮುಡಿಯಲ್ಲಿರುವ ಪಯಾಸ್ ಬಿಲ್ಡಿಂಗ್ನಲ್ಲಿ ಶ್ರೀ ಗೋಕುಲ್ನಾಥ್ ಪಿವಿ ಹಾಗೂ ಶ್ರೀಮತಿ ಹೇಮಲತಾ ಗೋಕುಲ್ನಾಥ್ ದಂಪತಿಗಳ ಕನಸಿನ ಕೂಸು ಈ ಸಂಸ್ಥೆ. 17 ವರ್ಷಗಳ ಹಿಂದೆ ಅನುತ್ತೀರ್ಣಗೊಂಡ ವಿದ್ಯಾರ್ಥಿಗಳ ಮೊಗದಲ್ಲಿ ಆರಂಭಗೊಂಡ ಈ ಸಂಸ್ಥೆ ಇಂದು ಬೃಹದಾಕಾರವಾಗಿ ಬೆಳೆದು ನಿಂತಿದೆ. ಅನುತ್ತೀರ್ಣಗೊಂಡ ವಿದ್ಯಾರ್ಥಿಗಳ ಮೊಗದಲ್ಲಿ ಹೊಸ ಮಂದಹಾಸ ಎಂಬ ಶಿರೋನಾಮೆಯಲ್ಲಿ ರಾಜ್ಯಾದ್ಯಂತ ತನ್ನ ಛಾಪನ್ನು ಮೂಡಿಸಿದೆ. ಇಂದು ಸಂಸ್ಥೆಯಲ್ಲಿ SSLC, ದ್ವಿತೀಯ PUC, ವಿಜ್ಞಾನ, ವಾಣಿಜ್ಯ ಹಾಗೂ ಕಲಾ ವಿಭಾಗದ ದಿನನಿತ್ಯದ ತರಗತಿಗಳ ಜೊತೆಗೆ ಜವಾಹರ್ ನವೋದಯ ತರಗತಿ, ಸೈನಿಕ ತರಬೇತಿ ತರಗತಿ, NMMS ತರಗತಿ, 1ನೇ ತರಗತಿಯಿಂದ SSLC ವರೆಗೆ ವಿಜ್ಞಾನ, ವಾಣಿಜ್ಯ, ಕಲಾ ಹಾಗೂ ಪದವಿ ವಿಭಾಗದವರೆಗೆ ಟ್ಯೂಷನ್ ತರಗತಿಗಳು, CET ನೀಟ್ ತರಗತಿಗಳು, ಮಾಂಟೆಸರಿ ಶಿಕ್ಷಕಿಯರ ತರಬೇತಿ ತರಗತಿಗಳು ಹಾಗೂ ವಿವಿಧ ವೃತ್ತಿಪರ ತರಗತಿಗಳು ಸೇರಿ ಸುಮಾರು 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಪಡೆಯುತ್ತಿದ್ದಾರೆ. ಸಂಸ್ಥೆಯಲ್ಲಿ ಒಟ್ಟು 15 ಬೋಧಕ ಹಾಗೂ 6 ಬೋಧಕೇತರ ವರ್ಗದವರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇವರೆಲ್ಲರ ಶಿಸ್ತುಬದ್ಧವಾದ ಮಾರ್ಗದರ್ಶನ ವಿದ್ಯಾರ್ಥಿಗಳ ಕಲಿಕೆಗೆ ಪೂರಕವಾಗಿದೆ. ವಿದ್ಯಾರ್ಥಿಗಳಿಗಾಗಿ ವಿವಿಧ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಹಸಿರಿನೆಡೆಗೆ ಪ್ರಗತಿಗೆ ನಡಿಗೆ ಎಂಬ ಶೀರ್ಷಿಕೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು. ಜೂನ್ 21ರಂದು ಕಾಲೇಜು ವಿದ್ಯಾರ್ಥಿ ಸಂಘವನ್ನು ವಿಭಿನ್ನ ರೀತಿಯಲ್ಲಿ ಆಯ್ಕೆ ಮಾಡಲಾಯಿತು. ಕಾಲೇಜು ನಾಯಕನಾಗಿ ರವಿ ಗಣೇಶ್, ಉಪನಾಯಕನಾಗಿ ಮಹಮ್ಮದ್ ಅರ್ಷದ್, ಕಾರ್ಯದರ್ಶಿಯಾಗಿ ಸೌಮ್ಯ, ಸಾಂಸ್ಕೃತಿಕ ಮಂತ್ರಿಯಾಗಿ ಸಾತ್ವಿಕ್, ಸ್ವಚ್ಛತಾ ಮಂತ್ರಿಯಾಗಿ ಅಜಿತ್ ರಾಫೆಲ್, ಕ್ರೀಡಾ ಮಂತ್ರಿಯಾಗಿ ಅಂಕಿತ್, ಗಣೇಶೋತ್ಸವ ಸಮಿತಿಯ ಮಂತ್ರಿಯಾಗಿ ಹರ್ಷವರ್ಧನ ಇವರನ್ನು ಆಯ್ಕೆ ಮಾಡಲಾಯಿತು. ಆಗಸ್ಟ್ 4ರಂದು ಶಿಕ್ಷಕ ರಕ್ಷಕ ಮಹಾಸಭೆಯನ್ನ ಆಯೋಜಿಸಿದ್ದು ಈ ಸಭೆಯಲ್ಲಿ ಪುತ್ತೂರಿನ ನರ ಹಾಗೂ ಮಾನಸಿಕ ರೋಗ ತಜ್ಞ ಡಾಕ್ಟರ್ ಜಯಂತ್ ಕುಮಾರ್ ಇವರಿಂದ ವಿಶೇಷ ಮಾಹಿತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಸುನಿಲ್ ರಾಮಕೃಷ್ಣ, ಮುಲಿಯಾ ಹೆಲ್ತ್ ಅಂಡ್ ಫಿಟ್ನೆಸ್ ಎಕ್ಸ್ಪರ್ಟ್ ಇವರಿಂದ ವಿದ್ಯಾರ್ಥಿಗಳಿಗೆ ಉತ್ತಮ ಆರೋಗ್ಯ ಮತ್ತು ಆಹಾರ ಅಭ್ಯಾಸದ ಕುರಿತು ಮಾಹಿತಿಯನ್ನು ನೀಡಲಾಯಿತು. 18ನೇ ವರ್ಷದ ಸ್ಥಾಪಕರ ದಿನಾಚರಣೆಯನ್ನು ಆಗಸ್ಟ್ 18ರಂದು ಪ್ರಗತಿ ಸಂಗಮ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿನಿ ಅಕ್ಷತಾ MK ಕೊಡಗು ಹಾಗೂ ಪರಶುರಾಮ ಲದ್ವಾ ಚಿತ್ರಕಲಾ ಶಿಕ್ಷಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊಂಬೆಟ್ಟು ಪ್ರೌಢಶಾಲಾ ವಿಭಾಗ ಇವರನ್ನ ಸನ್ಮಾನಿಸಲಾಯಿತು. ಸೆಪ್ಟೆಂಬರ್ 5ರಂದು ವಿದ್ಯಾರ್ಥಿಗಳೆಲ್ಲರೂ ಸೇರಿ ವಿನೂತನವಾಗಿ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಿದರು. 10ನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ 7ರಂದು ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ನಾಸಿಕ್ ಬ್ಯಾಂಡ್ ತತ್ವಮಸಿ ಪುತ್ತೂರು, ಶರಣಂ ಶೃಂಗಾರಿ ಮೇಳ ಚೆಂಡೆ ತಂಡ, ಶ್ರೀಕೃಷ್ಣ ಭಜನಾ ತಂಡ ಕರಾಯ, ಶ್ರೀ ವಿಷ್ಣು ಚಿನ್ನರ ಭಜನಾ ತಂಡ ಇರ್ದೆ ಇವರ ಕುಣಿತ ಭಜನೆಯ ಕೋಣಿತ ಭಜನೆಯು ಶೋಭಾಯಾತ್ರೆಗೆ ವಿಶೇಷ ಮೆರುಗನ್ನು ನೀಡಿತು. 18ನೇ ವರ್ಷದ ಓಣಂ ಹಬ್ಬವನ್ನ ವಿದ್ಯಾರ್ಥಿಗಳಿಂದ ತಯಾರಿಸಲ್ಪಟ್ಟ ಬೃಹತ್ ಪೋಕಳಂನೊಂದಿಗೆ ಆಚರಿಸಲಾಯಿತು. ಸೆಪ್ಟೆಂಬರ್ 30ರಂದು CET ನೀಟ್ ವಿದ್ಯಾರ್ಥಿಗಳ ಕಲಿಕೆಗೆ ಪೂರಕವಾಗಿ ಪ್ರಗತಿ ವಿಜ್ಞಾನ್ ಎಂಬ ವಿನೂತನ ಪುಸ್ತಕವನ್ನ ಬಿಡುಗಡೆಗೊಳಿಸಲಾಯಿತು. ಪ್ರಸ್ತುತ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಪ್ಪಿನಂಗಡಿ ಇಲ್ಲಿ 80 ವಿದ್ಯಾರ್ಥಿಗಳಿಗೆ ಹಾಗೂ ನಮ್ಮ ಪ್ರಗತಿ ಸ್ಟಡಿ ಸೆಂಟರ್ನ 20 ವಿದ್ಯಾರ್ಥಿಗಳು ಒಟ್ಟು 100 ವಿದ್ಯಾರ್ಥಿಗಳು ಈ ತರಗತಿಯ ಸದುಪಯೋಗವನ್ನು ಪಡೆಯುತ್ತಿದ್ದಾರೆ. ಈ ತರಗತಿಗಳನ್ನು ಅನುಭವಿ ನುರಿತ ಉಪನ್ಯಾಸಕರಿಂದ ನೀಡುತ್ತಿದ್ದೇವೆ.
ಅಕ್ಟೋಬರ್ 13ರಂದು 18ನೇ ವರ್ಷದ ಶಾರದೋತ್ಸವವನ್ನು ವಿದ್ಯಾರ್ಥಿಗಳು ಹಾಗೂ ಉಪನ್ಯಾಸಕರ ಸಮ್ಮುಖದಲ್ಲಿ ಆಚರಿಸಲಾಯಿತು. ಇದರೊಂದಿಗೆ ಮಕ್ಕಳ ದಿನಾಚರಣೆ, ಶೈಕ್ಷಣಿಕ ಪ್ರವಾಸ, ಆಸ್ ದ ಡಾಕ್ಟರ್, ಪರೀಕ್ಷೆಯ ಭಯವನ್ನ ಹೋಗಲಾಡಿಸಲು ಪರೀಕ್ಷಾ ಹಬ್ಬ, ಸಂಚಾರಿ ಪೊಲೀಸ್ ಠಾಣೆಯ ವತಿಯಿಂದ ರಸ್ತೆ ಸಂಚಾರಿ ನಿಯಮದ ಮಾಹಿತಿ, ಅಪರಾಧ ತಡೆ ಕಾರ್ಯಕ್ರಮಗಳು, ಮಾದಕ ವಸ್ತುಗಳ ದುಷ್ಪರಿಣಾಮದ ಕುರಿತು ಮಾಹಿತಿ, ಕಂಪ್ಯೂಟರ್ ತರಗತಿಗಳು, ಕಿರು ಪರೀಕ್ಷೆ, ಪೂರ್ವ ಸಿದ್ಧತಾ ಪರೀಕ್ಷೆಗಳು ಮುಂತಾದ ಹಲವು ವ್ಯವಸ್ಥಿತ ಯೋಜನೆಗಳನ್ನು ನಿರಂತರ ಹಮ್ಮಿಕೊಳ್ಳುವ ಮೂಲಕ ವಿದ್ಯಾರ್ಥಿಗಳನ್ನು ಸದಾ ಕ್ರಿಯಾಶೀಲರನ್ನಾಗಿಸಿದೆ. 2023-24ನೇ ಸಾಲಿನ SSLC ಪರೀಕ್ಷೆಯಲ್ಲಿ 98% ಫಲಿತಾಂಶದ ಜೊತೆಗೆ 7 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ಉತ್ತೀರ್ಣಗೊಂಡಿರುತ್ತಾರೆ. ದ್ವಿತೀಯ PUCಯಲ್ಲಿ ವಿಜ್ಞಾನ ವಿಭಾಗದಲ್ಲಿ 100% ಫಲಿತಾಂಶ, ವಾಣಿಜ್ಯ ವಿಭಾಗದಲ್ಲಿ 99% ಹಾಗೂ ಕಲಾ ವಿಭಾಗದಲ್ಲಿ 100% ಫಲಿತಾಂಶವು ದಾಖಲಾಗಿರುತ್ತದೆ. ಉತ್ತೀರ್ಣಗೊಂಡ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಈ ಸಂದರ್ಭದಲ್ಲಿ ಕೊಟ್ಟಂತಹ ಉಪನ್ಯಾಸಕ ವೃಂದದವರನ್ನ ಈ ಸಂದರ್ಭದಲ್ಲಿ ಸಂಸ್ಥೆಯ ವತಿಯಿಂದ ಅಭಿನಂದಿಸುತ್ತಿದ್ದೇನೆ. ಪ್ರಸ್ತುತ ನೂತನ ಶೈಕ್ಷಣಿಕ ವರ್ಷದಲ್ಲಿ ಬೆಂಗಳೂರಿನ ಖ್ಯಾತ ವಿಮಾನಯಾನ ತರಬೇತಿ ಸಂಸ್ಥೆ ಸ್ಕೈಬರ್ಡ್ ಏವಿಯೇಷನ್ ಸಹಯೋಗದಲ್ಲಿ ಶ್ರೀ ಪ್ರಗತಿ ಎಜುಕೇಷನ್ ಫೌಂಡೇಶನ್ ರಿಜಿಸ್ಟರ್ಡ್ ಮೂಡಬಿದ್ರೆ ಇದರ ಅಧೀನದಲ್ಲಿ ಪುತ್ತೂರಿನಲ್ಲಿ ನೂತನವಾಗಿ ಶ್ರೀ ಪ್ರಗತಿ ವಿಸ್ತಾರ ಕಾಲೇಜ್ ಫಾರ್ ಏವಿಯೇಷನ್ ಅಂಡ್ ಮ್ಯಾನೇಜ್ಮೆಂಟ್ ಸಂಸ್ಥೆಯು APMC ರಸ್ತೆಯ ಮನೈ ಆರ್ಕ್ ಕಟ್ಟಡದಲ್ಲಿ ಅಕ್ಟೋಬರ್ 3ರಂದು ಶುಭಾರಂಭಗೊಂಡಿತು. ಇದರ ಅಧ್ಯಕ್ಷರಾಗಿ ಶ್ರೀಮತಿ ಹೇಮಾವತಿ ಸುದರ್ಶನ್ ಮೂಡಬಿದ್ರೆ, ಉಪಾಧ್ಯಕ್ಷರಾಗಿ ಶ್ರೀಮತಿ ಹೇಮಲತಾ ಗೋಕುಲ್ನಾಥ್, ಕಾರ್ಯದರ್ಶಿಯಾಗಿ ಗೋಕುಲ್ನಾಥ್ PV ಹಾಗೂ ಖಜಾಂಚಿಯಾಗಿ ಸುದರ್ಶನ್ ಮೂಡಬಿದ್ರೆ ಇವರ ನೇತೃತ್ವದಲ್ಲಿ ನವೆಂಬರ್ 13ರಂದು ಮೊದಲ ಬ್ಯಾಚ್ ಆರಂಭಗೊಂಡಿತು. ಇಲ್ಲಿ ವಿಮಾನಯಾನಕ್ಕೆ ಸಂಬಂಧಿಸಿದ ಪದವಿ ಹಾಗೂ ಡಿಪ್ಲೊಮೊ ಕೋರ್ಸ್ಗಳ ಈಗಾಗಲೇ ಆರಂಭಗೊಂಡಿದೆ. ಕ್ಯಾಬಿನ್ ಕ್ರೂ ಮ್ಯಾನೇಜ್ಮೆಂಟ್, ಗ್ರೌಂಡ್ ಹ್ಯಾಂಡ್ಲಿಂಗ್ ಸೇರಿದಂತೆ ವಿವಿಧ ಕೋರ್ಸ್ಗಳು 100% ಉದ್ಯೋಗಾವಕಾಶದ ಭರವಸೆಯೊಂದಿಗೆ ಆರಂಭಗೊಂಡಿದೆ. ಸ್ಕೈಬರ್ಡ್ ಏವಿಯೇಷನ್ ಬ್ಯಾಂಗ್ಳೂರು ಇಲ್ಲಿನ ಅನುಭವಿ ಉಪನ್ಯಾಸಕ ವೃಂದ ಬೋಧನೆಯೊಂದಿಗೆ ಆಕಾಶದ ಎತ್ತರಕ್ಕೆ ಹಾರುವ ವಿದ್ಯಾರ್ಥಿಗಳ ಕನಸಿಗೆ ರೆಕ್ಕೆ ಕಟ್ಟಿ ನನಸಾಗಿಸುವ ಪ್ರಯತ್ನವನ್ನ ಮಾಡಿದೆ. ಹೀಗೆ ಹಲವಾರು ವಿಶಿಷ್ಟ ತರಗತಿಗಳನ್ನು ಆಯೋಜಿಸುವ ಮೂಲಕ 365 ದಿನವೂ ಸಂಸ್ಥೆಯು ವಿದ್ಯಾರ್ಥಿಗಳ ಪ್ರಗತಿಗೆ ತನ್ನನ್ನು ತಾನು ಸಮರ್ಥಿಸಿಕೊಳ್ಳುತ್ತಾ ಉತ್ತಮ ಫಲಿತಾಂಶವನ್ನ ನೀಡುವ ಮೂಲಕ ಹೆಮ್ಮೆಯ ನಗುವನ್ನ ಬೀರಿದೆ. ಸದಾಕಾಲ ನೀಡುತ್ತಿರುವ ಸಲಹೆ, ಮಾರ್ಗದರ್ಶನ, ಬೆಂಬಲ, ತುಂಬು ಸಹಕಾರ, ಪ್ರೋತ್ಸಾಹಗಳು ಹಾಗೂ ಸೋಲುಳ್ಳ ವಿದ್ಯಾರ್ಥಿಗಳಿಗೆ ಹಾಗೂ ಹೆತ್ತವರಿಗೆ ಧೈರ್ಯ ನೀಡಿ ಗೆಲುವನ್ನ ಕಾಣುವಂತೆ ಮಾಡುವ ಸಂಸ್ಥೆಯ ಸಂಚಾಲಕರಾದ ಶ್ರೀಯುತ ಗೋಕುಲ್ನಾಥ್ PV ಹಾಗೂ ಪ್ರಾಂಶುಪಾಲರಾದ ಶ್ರೀಮತಿ ಹೇಮಲತಾ ಗೋಕುಲ್ನಾಥ್ ಅವರಿಗೆ ಹೃದಯಾಂತರಾಳದ ಕೃತಜ್ಞತೆಯನ್ನ ಸಲ್ಲಿಸುತ್ತಿದ್ದೇನೆ. ಮುಕ್ತಾಯಗೊಳಿಸುವ ಮುನ್ನ ಈ ವಿದ್ಯಾಲಯ ಸರ್ವ ಜನಾಭಿಮಾನಿಯಾಗಿದೆ, ಸರ್ವ ಧರ್ಮಾಭಿಮಾನಿಯಾಗಿದೆ. ಲೌಕಿಕ ಬದುಕನ್ನ ಸಾರ್ಥಕಗೊಳಿಸಲು ವಿದ್ಯೆ ನಮಗೆ ದಾರಿದೀಪವಾಗಿದೆ. ನಮ್ಮ ಭವಿಷ್ಯದ ಬಾಳಿಗೆ ಬೆಳಕು ತೋರುವ ಈ ವಿದ್ಯಾಸಂಸ್ಥೆಗೆ ತಲೆಬಾಗೋಣ. ಇದು ಗೋಡೆ ಮಾಡುಗಳಿಂದ ಕೂಡಿದ ಬರೀ ಕಟ್ಟಡವಲ್ಲ, ನೂರಾರು ಮಕ್ಕಳ ಮನಸ್ಸುಗಳ ಕಲರವ ಇದಕ್ಕೆ ಜೀವ ತುಂಬಿದೆ. ಇಲ್ಲಿ ಓದಿದ ಮಕ್ಕಳನ್ನ ಸತ್ಪ್ರಜೆಯನ್ನಾಗಿಸುವ ಮೂಲಕ ಸಮಾಜದಲ್ಲಿ ತಲೆ ಎತ್ತಿ ನಿಲ್ಲುವಂತೆ ಮಾಡಿದೆ. ಈ ಶಾಲೆಯ ಕೀರ್ತಿಯು ಎತ್ತರಕ್ಕೆ ಏರುವಂತೆ ಮಾಡುವ ಹೊಣೆ ನಮ್ಮ ಮೇಲಿದೆ. ಆ ಅಭಿಮಾನ ಶಾಶ್ವತವಾಗಲಿ ಎಂದು ವಿನಂತಿಸುತ್ತಾ ಈ ವರದಿಯನ್ನ ಮುಕ್ತಾಯಗೊಳಿಸುತ್ತಿದ್ದೇನೆ. ಜೈ ಹಿಂದ್. ಧನ್ಯವಾದಗಳು ಮೇಡಮ್. ಗುರುವಿಂದ ಬಂಧುಗಳು, ಗುರುವಿಂದ ಪರದೈವ, ಗುರುವಿಂದಲಾದ ಪುಣ್ಯಲೋಕಕ್ಕೆ, ಗುರುವಿಂದ ಮುಕ್ತಿ. ಸರ್ವಜ್ಞನ ನುಡಿ ಚಿಂತನೆಯೊಂದಿಗೆ ಇದೀಗ ಈ ವೇದಿಕೆಗೆ ಉತ್ತಮ ನಿರೂಪಕಿ, ಶೈಕ್ಷಣಿಕ ಭಾಷಣಗಾರ್ತಿ, ಸಂಪನ್ಮೂಲ ವ್ಯಕ್ತಿ, ಜ್ಯೋತಿಷಿ, ಯಕ್ಷಗಾನ ನಿರ್ವಹಣೆ, ಹರಿಕತೆ ನೀಡುವಿಕೆ ಹಾಗೂ ಸುಮಸೌರಭ ಪ್ರಶಸ್ತಿ, ಕರಾವಳಿ ಸಾಂಸ್ಕೃತಿಕ ಪ್ರತಿಷ್ಠಾನ ಪ್ರಶಸ್ತಿ, ಕಲಾತಿಲಕ, ಕಲಾಮುಕುಳ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡು ಜೊತೆಗೆ 10 ವರ್ಷಗಳಿಂದ ವಿವೇಕಾನಂದ B.Ed ಕಾಲೇಜಲ್ಲಿ ಉಪನ್ಯಾಸಕಿಯಾಗಿ, 5 ವರ್ಷ ಪ್ರೌಢಶಾಲಾ ಶಿಕ್ಷಕಿಯಾಗಿ, ಪ್ರಸ್ತುತ ವಿವೇಕಾನಂದ B.Ed ಕಾಲೇಜ್ ತೆಂಕಿಲ ಪುತ್ತೂರು ಇಲ್ಲಿನ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರೇ ಶ್ರೀಮತಿ ಶೋಭಿತಾ ಸತೀಶ್ ರಾವ್. ಸಭೆಯನ್ನು ಉದ್ದೇಶಿಸಿ 1-2 ಮಾತುಗಳನ್ನು ಆಡಬೇಕಾಗಿ ವಿನಂತಿ.
ಎಲ್ರಿಗೂ ನಮಸ್ಕಾರ. ನನಗೆ ಗೊತ್ತಿದೆ ನೀವೆಲ್ಲ ಕಾತುರರಾಗಿ ಯಾವ ಕಾರಣಕ್ಕಾಗಿ ಕಾಯ್ತಾ ಇದ್ದೀರಿ ಅಂತ. ಆದ ಕಾರಣ ಹೆಚ್ಚು ಖಂಡಿತವಾಗಿ ಮಾತಾಡೋದಿಲ್ಲ. ಅವರು ಹೇಳಿದಾಗೆ ಒಂದೆರಡು ಮಾತುಗಳನ್ನೇ ಆಡ್ತೇನೆ. ಪ್ರಗತಿ ವೈಭವ ಅಂತ ಹೇಳುವಂತಹ ಒಂದು ವಿಶಿಷ್ಟವಾದಂತಹ ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮದ ಈ ಶುಭ ವೇದಿಕೆಯಲ್ಲಿ ಒಂದು ನಿರ್ದಿಷ್ಟವಾದಂತಹ ಕಾರ್ಯಚಟುವಟಿಕೆಗಳಲ್ಲಿ ತಮ್ಮ ಸಮಾಜದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಅವರದೇ ಆದಂತಹ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಿರುವಂತಹ ಒಂದಷ್ಟು ಸಜ್ಜನರು, ಹಿರಿಯರು, ಸಾಧಕರ ಜೊತೆಗೆ ವೇದಿಕೆಯನ್ನು ಹಂಚಿಕೊಳ್ಳುವಂತಹ ಸೌಭಾಗ್ಯ ನನ್ನದಾಗಿದೆ ಅಂತ ಹೇಳುವುದಕ್ಕೆ ಬಹಳ ಸಂಭ್ರಮ ಪಡ್ತೇನೆ. ಇದಕ್ಕಾಗಿ ಶ್ರೀಯುತ ಗೋಕುಲ್ನಾಥ್ ದಂಪತಿ ಇವರಿಗೆ ನಾನು ತುಂಬ ಹೃದಯದಿಂದ ಅಭಿವಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಸಾಮಾನ್ಯವಾಗಿ ನಮ್ಗೆ ಹೂ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಹೂ ಅಂತ ಹೇಳಿದ ಕೂಡಲೇ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಅದರದ್ದೇ ಆದಂತ ಬೇರೆ ಬೇರೆ ಕ್ವಾಲಿಟಿ ಇದೆ. ಒಂದು ಗಾರ್ಡನ್ಗೆ ಹೋಗೋಣ, ಒಂದು ಹೂವಿನ ತೋಟಕ್ಕೆ ಹೋಗೋಣ. ಹೂವಿನ ತೋಟಕ್ಕೆ ಹೋದ ಕೂಡಲೇ ಅದರಲ್ಲಿ ಬೇರೆ ಬೇರೆ ತರದ ಹೂಗಳಿರುತ್ತೆ. ಕೆಲವರಿಗೆ ಅದರ ಬಣ್ಣ ಇಷ್ಟ ಆಗುತ್ತೆ, ಕೆಲವರಿಗೆ ಅದರ ಫ್ರೇಗ್ರೆನ್ಸ್ ಇಷ್ಟ ಆಗುತ್ತೆ, ಅದರ ಸುವಾಸನೆ ಇಷ್ಟ ಆಗುತ್ತೆ. ಕೆಲವರಿಗೆ ಈ ಹೂವನ್ನು ನಾವು ಆ ದೇವರಿಗೆ ಇಡ್ಬೋದಲ್ಲ ಅಂತ ಅನ್ಕೊಳ್ತಾರೆ. ಮತ್ತು ಪ್ರತಿ ಒಂದು ಹೂವನ್ನು ನೋಡುವಾಗ್ಲೂ ಕೂಡ ಅದೇನೋ ಮನಸ್ಸಿಗೆ ಶಾಂತಿ, ಅದೇನೋ ಮನಸ್ಸಿಗೆ ಖುಷಿ, ಅದನ್ನು ನೋಡಿ ಆನಂದ ಪಡ್ತಾ ಇರ್ತೇವೆ. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾವು ಕೂಡ ನಮ್ಮ ಸುತ್ತಮುತ್ತಲಿರುವಂತಹ ಮಕ್ಕಳನ್ನ ಈ ಹೂವಿನ ತರ ಯಾಕೆ ನಾವು ಪರಿಗಣಿಸಬಾರ್ದು ಅಂತ. ಹೇಗೆ ಆ ಪ್ರತಿಯೊಂದು ಹೂವಿನಲ್ಲಿಯೂ ಕೂಡ ಅದರದೇ ಆದಂತಹ ಒಂದು ಕ್ವಾಲಿಟಿ ಅಥವಾ ಅದರದೇ ಆದಂತಹ ಒಂದು ವಿಶೇಷತೆ ಇರ್ತದೋ, ಅದೇ ರೀತಿಯಲ್ಲಿ ಈ ಎಲ್ಲ ಮಕ್ಕಳಲ್ಲಿ ಕೂಡ ಅವರದೇ ಆದಂತಹ ಒಂದು ವಿಶೇಷತೆ ಇರುತ್ತೆ. ತರಗತಿ ಕೋಣೆಯಲ್ಲಿ ಒಂದು 40 ಮಂದಿ ವಿದ್ಯಾರ್ಥಿಗಳಿದ್ದಾರೆ ಅಂತ ಅನ್ಕೊಳ್ಳೋಣ. ಆ 40 ಮಂದಿ ವಿದ್ಯಾರ್ಥಿಗಳಲ್ಲಿ ಒಂದಲ್ಲ ಒಂದು ರೀತಿಯ ವಿಶೇಷತೆಯನ್ನ ನಾವು ಕಾಣಬಹುದು. ಒಂದು ಮಗು ಇನ್ನೊಂದು ಮಗುವಿಗಿಂತ ಭಿನ್ನವಾಗಿದೆ. ಒಂದೇ ಮನೆಯಲ್ಲಿ ಬೆಳೆದಂತಹ 2 ಮಕ್ಕಳು ಅಥವಾ 3 ಮಕ್ಕಳ ಬೇರೆ ಬೇರೆ ಕ್ವಾಲಿಟಿಯನ್ನು ನಾವು ಕಂಪ್ಯಾರಿಸನ್ ಮಾಡಿದಾಗ ಅದು ಭಿನ್ನವಾಗಿರ್ತದೆ ಅಂತ ಹೇಳಿದ್ರೆ, ತರಗತಿ ಕೋಣೆಯಲ್ಲಿ ಕುಳಿತಂತಹ 40 ಮಂದಿ ವಿದ್ಯಾರ್ಥಿಗಳಲ್ಲಿ ಅದರಲ್ಲಿರುವಂತಹ ಬುದ್ಧಿ ಸಾಮರ್ಥ್ಯ ಇರ್ಬೋದು, ಅದರಲ್ಲಿರುವಂತಹ ಆಸಕ್ತಿ ಇರ್ಬೋದು, ಅದಕ್ಕೆ ಯಾವುದಾದ್ರೂ ಕೆಲಸ ಮಾಡ್ಲಿಕ್ಕಿರುವಂತಹ ಕಾನ್ಸಂಟ್ರೇಷನ್ ಇರ್ಬೋದು, ಅದರ ಚಿಂತನಾ ಸಾಮರ್ಥ್ಯ ಇರ್ಬೋದು, ಅದರ ಅಭಿಕ್ಷಮತೆ ಇರ್ಬೋದು, ಅದರ ಸೃಜನಶೀಲತೆ ಇರ್ಬೋದು, ಮತ್ತು ಅದರ ಸಾಂಸ್ಕೃತಿಕ ವಾತಾವರಣ ಇರ್ಬೋದು, ಅದರ ವಿಭಿನ್ನವಾದ ವಾತಾವರಣ ಇರ್ಬೋದು, ಎಷ್ಟು ವ್ಯತ್ಯಾಸ ಇರ್ಬೋದಲ್ವಾ? ಹಾಗಾದ್ರೆ ನಾವು ಯಾಕೆ ಈ ಮಕ್ಕಳೇ ಒಂದು 5 ನಿಮಿಷ ನಾನು ಮುಗಿಸ್ಬಿಡ್ತೇನೆ. ನಾವು ಯಾಕೆ ಈ ಎಲ್ಲ ಮಕ್ಕಳನ್ನು ಒಂದೇ ತಕ್ಕಡಿಯಲ್ಲಿ ತೂಗಬೇಕು ಅಂತ? ಅದು ಕೂಡ ತಕ್ಕಡಿಯಲ್ಲಿ ತೂಗ್ಲಿಕ್ಕೆ ಇರುವಂತ ಮಾನದಂಡ ಕೂಡ ಒಂದೇ ಅಂತ. ತಕ್ಕಡಿಯಲ್ಲಿ ತೂಗ್ಲಿಕ್ಕೆ ಇರುವ ಮಾನದಂಡ ಯಾವುದು ಅಂತ ಹೇಳಿದ್ರೆ ಅಂಕ. SSLC ಆಯ್ತನ? ಎಷ್ಟೇ ಮಾರ್ಕು? 40%, 50% ಅಂತ ಕೇಳಿದ ಕೂಡಲೇ ಆ ಮಗುವಿನಲ್ಲಿ ಆಗುವಂತಹ ಒಂದು ಭಾವನೆಯಲ್ಲಿ ಆಗುವಂತಹ ಒಂದು ವ್ಯತ್ಯಾಸ ಇದೆಯಲ್ಲ, ಅದನ್ನ ನಾವು ಖಂಡಿತವಾಗಿ ಗಮನಿಸಬೇಕಾಗತ್ತೆ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ಆ ಮಗುವಿಗೆ ಆವಾಗ ಎಂಥದ್ದು ಮಾರ್ರೆ, ನಾನು ಅಂಕಗಳನ್ನು ಕಡಿಮೆ ಪಡೆದ ಕೂಡಲೇ ನಾನು ಎಲ್ಲ ಹೋಗ್ಬಿಡ್ತಾ ಅದರ ಆತ್ಮವಿಶ್ವಾಸಕ್ಕೆ ಹೋಗ್ಬಹುದು. ಅಯ್ಯೋ ದೇವರೇ, ನಂದೆಲ್ಲ ಮುಗ್ದು ಬಿಟ್ಟ ಅಂತ ಅನ್ಕೊಳ್ಬಹುದು. ಅಯ್ಯೋ ನಾನು ಯಾವುದಕ್ಕೂ ಸಲ್ಲ ಅಂತ ಅನ್ಕೊಳ್ಬಹುದು. ಏನೆಲ್ಲ ಅನ್ಕೊಳ್ಬಹುದಲ್ಲ. ಆ ದೃಷ್ಟಿಯಿಂದ ಎಲ್ಲ ಮಕ್ಕಳಲ್ಲಿಯೂ ಕೂಡ ಒಂದಲ್ಲ ಒಂದು ರೀತಿಯ ವಿಶೇಷತೆ ಇದೆ, ಸಾಮರ್ಥ್ಯ ಇದೆ, ಆಸಕ್ತಿ ಇದೆ. ಅವುಗಳು ಎಲ್ಲವೂ ಕೂಡ ಒಂದಲ್ಲಕ್ಕಿಂತ ಒಂದು ಭಿನ್ನವಾಗಿದೆ ಅಂತ ಯೋಚನೆ ಮಾಡಿ ಒಂದಷ್ಟು ಮಕ್ಕಳನ್ನು ಬನ್ನಿರ ಒಳಗೆ ಅಂತ ಕರ್ಕೊಂಡು ಇಲ್ಲಿವರೆಗೆ ಅವರನ್ನು ನಿಲ್ಲಿಸಿಕೊಂಡು ಸಮಾಜಕ್ಕೆ ಒಂದಷ್ಟು ವ್ಯಕ್ತಿತ್ವವನ್ನು ಕೊಡುವಂತಹ ಪ್ರಯತ್ನವನ್ನ ಪ್ರಗತಿ ಅಂತ ಹೇಳುವಂತಹ ಈ ಸಂಸ್ಥೆ ಮಾಡ್ತಾ ಬರ್ತಾ ಇದೆಯಲ್ಲ, ಅದಕ್ಕಾಗಿ ನಾವೆಲ್ಲರೂ ಸೇರಿ ಒಂದು ದೊಡ್ಡ ಚಪ್ಪಾಳೆಯನ್ನ ತಟ್ಟಬೇಕು. ನಾವು ಹೇಳ್ತೇವೆ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಬೇಕು ಅಂತ. ಅಂತಹ ಕೆಲಸ ಇವರಿಂದ ಆಗಿದೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತದೆ. ಯಾಕಂತ ಹೇಳಿದ್ರೆ ಹೇಗಿದ್ರು ಅವನಲ್ಲಿ ಏನಾದ್ರೂ ಒಂದು ಸಾಮರ್ಥ್ಯ ಇದೆ ಅಂತ. ಈಗ ಒಂದು 500 ರೂಪಾಯಿಯ ನೋಟು ನನ್ನ ಬ್ಯಾಗ್ ಒಳಗೆ ತುಂಬಾ ವಸ್ತುಗಳೆಲ್ಲ ಇಟ್ಕೊಂಡಿದ್ದೇನೆ, ಆದ್ರೆ ಎಡೇಲಿ ಒಂದು 500 ರೂಪಾಯಿ ಇದೆ. ಆ 500 ರೂಪಾಯಿ ಏನಾಗಿದೆ ಅಂತ ಹೇಳಿದ್ರೆ ಪುಡಿ ಆಗಿದೆ ಅಂತ ಅನ್ಕೊಳ್ವಾ. ಆದ್ರೂ ನನಗೆ ಏನೋ ಒಂದು ಅರ್ಜೆಂಟ್ ಕೊಂಡ್ಕೊಳ್ಬೇಕು, ಬೇರೆ ಎಲ್ಲಿ ದುಡ್ಡಿಲ್ಲ ನನ್ನ ಬ್ಯಾಗ್ ಒಳಗೆ, ನಾನು ಅದೇ 500 ರೂಪಾಯಿನ ಚಂದ ಮಾಡಿ ಹೀಗೆ ಮಾಡಿ ಅಂಗಡಿಗೆ ಹೋಗಿ ನನಗೆ ಬೇಕಾದಂತ ವಸ್ತುವನ್ನು ಕೊಂಡ್ಕೊಳ್ಳಲ್ವಾ. ಅದೇ ರೀತಿಯಲ್ಲಿ ಯಾವ ಮಕ್ಕಳು
ಮಕ್ಕಳು ಯಾವ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ನಮಗೊಂದು ಮೌಲ್ಯ ಇದೆ, ಆ ಮಗುವಿಗೊಂದು ಮೌಲ್ಯ ಇದೆ, ಅದಕ್ಕೊಂದು ಸಾಮರ್ಥ್ಯ ಇದೆ. ಅದನ್ನು ಗುರುತಿಸಿಕೊಳ್ಳುವಂತಹ ಕೆಲಸವನ್ನ ಈ ಸಂಸ್ಥೆ ಮಾಡ್ತಾ ಇದೆ. ಅದರ ಜೊತೆಗೆ ಈ ಸಂಸ್ಥೆಯ ಬೆನ್ನೆಲುಬಾಗಿರುವಂತಹ ಹೇಮಲತಾ ಅವರು ಮತ್ತು ಇಲ್ಲಿಯ ಎಲ್ಲ ಶಿಕ್ಷಕರು, ಮುಖ್ಯ ಶಿಕ್ಷಕರು ಮತ್ತು ಈ ಮಕ್ಕಳನ್ನ ಇವರ ಕೈಗೆ ಹಾಕಿ, ಇವರ ತೆಕ್ಕೆಗೆ ಹಾಕಿದಂತಹ ಪೋಷಕರು ಮತ್ತು ಅವರ ತಂದೆ ತಾಯಿಯರು ಮಾಡ್ತಾ ಇದ್ದಾರೆ. ಅದಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಅಂತೆಯೇ ಕೊನೆಯಲ್ಲಿ ಒಂದು ಮಾತು, ಇಷ್ಟೆಲ್ಲ ಇವರೆಲ್ಲ ಸೇರ್ಕೊಂಡು ಮಾಡ್ತಾ ಇದ್ದಾರೆ, ನಿಮ್ಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ, ನಿಮ್ಗೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ, ನಿಮ್ಗೆ ಪ್ರೀತಿ ಕೊಡ್ತಾ ಇದ್ದಾರೆ, ನಿಮ್ಗೆ ವಿಶ್ವಾಸ ಕೊಡ್ತಾ ಇದ್ದಾರೆ, ನಿಮ್ಮನ್ನ ಕಾನ್ಫಿಡೆನ್ಸ್ ಲೆವೆಲ್ ಅನ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ಆದ್ರೆ ಅದನ್ನೆಲ್ಲವನ್ನ ಇವರು ಒಂದು ಬದಿಗೆ ನಿಂತ್ಕೊಂಡು ನಿಮ್ಮನ್ನ ಎಲ್ಲ ಮಾಡ್ತಾ ಇದ್ದಾರೆ. ಆದ್ರೆ ಮಾಡ್ಬೇಕಾದವ್ರು ಯಾರು? ನೀವು ಮಕ್ಕಳೇ ಅಂತ ನನ್ನ ಒಂದು ದೃಷ್ಟಿಕೋನ ಅದು. ಯಾಕಂತ ಹೇಳಿದ್ರೆ ನಿಮ್ಮ ಕೈಯಲ್ಲಿ ಕೀಲಿ ಕೈಯನ್ನ ಕೊಟ್ಟಿದ್ದಾರೆ, ಅದನ್ನ ನೀವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಮಾತ್ರ ನೀವು ಜೀವನದಲ್ಲಿ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಹಾರ್ಮೋನಿಯಂ ಅನ್ನ ಕಲಿಯುವಂತ ಮಾಸ್ಟ್ರು ಅದರ ಡಿಫ್ರೆಂಟ್ ಆಗಿರುವಂತ ರೀಡ್ಸ್ ಅಂತ ನೋಡಿರ್ಬಹುದು ನೀವು. ಅದನ್ನ ಬೇರೆ ಬೇರೆ ಆಗಿದ್ರೆ ಸ್ವರ ಅಪಸ್ವರ ಬರ್ತದಂತೆ. ಅದನ್ನ ಸರಿಯಾದ ರೀತಿಯಲ್ಲಿ ಇಟ್ಟುಕೊಳ್ಳಿಕ್ಕೆ ಕಲ್ತ್ರೆ ಮಾತ್ರ ಸ್ವರ ಏನು ಸುಶ್ರಾವ್ಯವಾಗಿ ಹೊರಬರೋದು. ಆದ್ರಿಂದ ನಿಮಗೆಲ್ಲರೂ ಸಹಾಯ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಆ ಸಹಾಯವನ್ನ ಮರೆಯದೆ ಮುಂದೆಯೂ ನಿಮ್ಮ ಜೀವನದಲ್ಲಿ ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಬನ್ನಿ ಅಂತ ಹೇಳುತ್ತಾ, ಸ್ಪರ್ಧೆಗಳು ಯಾವತ್ತೂ ಕೂಡ ನಮಗೆ ಧನಾತ್ಮಕತೆಯನ್ನು ಕೊಡುತ್ತದೆ. ಸ್ಪರ್ಧೆಗಳು ಯಾವತ್ತೂ ಕೂಡ ನಮ್ಮಲ್ಲಿ ಆತ್ಮವಿಶ್ವಾಸವನ್ನ ಸ್ಪರ್ಧೆಗಳು ನಮ್ಮಲ್ಲಿ ಯಾವತ್ತೂ ಒಂದು ವಿಶೇಷವಾದಂತಹ ಆಕರ್ಷಣೆಯನ್ನು ಕೊಡುತ್ತದೆ, ಆತ್ಮವಿಶ್ವಾಸವನ್ನು ಕೊಡುತ್ತದೆ, ಧನಾತ್ಮಕತೆಯನ್ನು ಕೊಡುತ್ತದೆ, ನಮಗೆ ಒಂದಷ್ಟು ವ್ಯಕ್ತಿತ್ವವನ್ನು ರೂಪಿಸುವಂತಹ ಕೆಲಸವನ್ನ ಮಾಡ್ತದೆ. ಅದನ್ನು ಮಾತ್ರ ತಲೆಯಲ್ಲಿ ಇಟ್ಕೊಳ್ಳಿ ಮಕ್ಕಳೇ. ಆದ್ರೆ ಇಲ್ಲಿ ಬರುವಂತಹ ಬಹುಮಾನ ಬರಬಹುದು, ಬರದೇ ಇರಬಹುದು, ಆದ್ರೆ ಮುಂದಕ್ಕೆ ನಾನು ಒಂದಲ್ಲ ಒಂದು ದಿನ ಸಾಧನೆ ಮಾಡ್ತೇನೆ ಅಂತ ಹೇಳುವಂತಹ ಛಲ ನಿಮ್ಮದಾಗ್ಲಿ ಅಂತೇಳಿ ಹೇಳುತ್ತಾ, ಮತ್ತೊಮ್ಮೆ ಪ್ರಗತಿ ವಿದ್ಯಾಸಂಸ್ಥೆಯ ಈ ಪ್ರಗತಿಯ ಹಾದಿ ಇನ್ನಷ್ಟು ಮುಂದುವರೆದು ಒಂದಷ್ಟು ಮುಗ್ಧ ಮನಸ್ಸುಗಳ ಒಂದಷ್ಟು ಬೆಳವಣಿಗೆ ಆಗ್ಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ, ಇಂತಹ ಒಂದು ಅದ್ಭುತವಾದ ಅವಕಾಶವನ್ನು ನನಗೆ ಒದಗಿಸಿಕೊಟ್ಟದ್ದಕ್ಕಾಗಿ ನಿಮಗೆ ಪ್ರೀತಿಪೂರ್ವಕವಾದಂತಹ ವಂದನೆಗಳನ್ನ ಸಲ್ಲಿಸುತ್ತಾ, ಮಕ್ಕಳೇ ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ, ನಿಮ್ಮ ಜೀವನ ಸುಖಕರವಾಗ್ಲಿ. ಯಾರೂ ಕೂಡ ನಿಕೃಷ್ಟರಲ್ಲ, ಎಲ್ಲರೂ ಕೂಡ ಅವರದೇ ಆದಂತಹ ಶ್ರೇಷ್ಠತೆಯನ್ನು ಹೊಂದಿರುವವರು ಅಂತ ಹೇಳುವಂತಹ ವಿಶ್ವಾಸದೊಂದಿಗೆ ಮುನ್ನೋಗಿ ಮಕ್ಕಳೇ, ಒಳ್ಳೇದಾಗ್ಲಿ. ಧನ್ಯವಾದಗಳು. ನಿಮ್ಮ ಮಾತುಗಳು ಅತ್ಯಂತ ಚಾಕಚಕ್ಯತೆ ಉಪಯುಕ್ತವಾಗಿದ್ದು ಈ ಕಾರ್ಯಕ್ರಮಕ್ಕೆ ಇನ್ನಷ್ಟು ಅರ್ಥಪೂರ್ಣವಾಗಿರುತ್ತದೆ. ನಿಮ್ಮ ಮಾತಿನ ಮಳೆಗೆ ಅನಂತ ಧನ್ಯವಾದಗಳು ಮೇಡಮ್. ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಾರೆ. ಇವರಿಗೆ ಆಗಮಿಸಿದ್ದಕ್ಕೆ ನಿಮಗೆ ಸ್ವಾಗತ. ನಮ್ಮ ಸಂಸ್ಥೆಯ ಸಂಚಾಲಕರಾದ ಗೋಕುಲ್ನಾಥ್ PV ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ನಮ್ಮ ಸಂಸ್ಥೆಯ ಪ್ರಾಂಶುಪಾಲರಾದ ಶ್ರೀಮತಿ ಹೇಮಲತಾ ಗೋಕುಲ್ನಾಥ್ ಇವರು ಸ್ಮರಣಿಕೆಯನ್ನು ನೀಡಿ ಶ್ರೀಮತಿ ಶೋಭಿತಾ ಸತೀಶ್ ಅವರಿಗೆ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ.